ಸ್ಥಳದಲ್ಲಿ ಲಕ್ಷದೀಪೋತ್ಸವದ ಸಂಭ್ರಮ ಇವತ್ತು 5ನೇ ದಿನ ಅಂದ್ರೆ ಕೊನೆಯ ದಿನ. ಇವತ್ತು ಮಹಾರಥೋತ್ಸವ ನಡೀಲಿಕ್ಕಿದೆ. ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ನಾವಿದ್ದೇವೆ. ದೇವಸ್ಥಾನವನ್ನ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅನ್ನುವಂಥದ್ದು ನೀವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಭಕ್ತ ಸಾಗರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದ ಮುಂಭಾಗದಲ್ಲಿ ಸೇರಿರುವಂತದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಕ್ತ ಸಾಗರ ಹರಿದು ಬರ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ. ಕಲಾ ತಂಡಗಳು, ಭಕ್ತ ಸಾಗರ ಎಲ್ಲರೂ ಕೂಡ ಇಲ್ಲಿ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಈಗಾಗಲೇ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ರಾತ್ರಿ ನಡೆಯುವಂತಹ ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದಕ್ಕಾಗಿ ಈಗಲೇ ತಮ್ಮ ತಮ್ಮ ಸ್ಥಳವನ್ನ ಕಾಯ್ದಿರಿಸಿಕೊಂಡಂತೆ ಅಲ್ಲಲ್ಲಿ ಕುಳಿತುಕೊಂಡು ಈ ಒಂದು ಬ್ರಹ್ಮರಥೋತ್ಸವಕ್ಕಾಗಿ ಅಥವಾ ಮಹಾರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತದ್ದು. ಇದೀಗ ತಾವು ನೋಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೃಷ್ಟಿ ಮಾಡಿರುವಂತಹ ಒಂದು ವಿಶೇಷವಾದಂತಹ ಅಲಂಕಾರ. ವಿಶೇಷವಾಗಿ 2 ಶಿವಲಿಂಗಗಳು, ಅದರ ಜೊತೆಗೆ ಶಿವನ ಸ್ವರೂಪ, ಶಿವನ ಮೂರ್ತ ರೂಪ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥದ್ದು ಆ ಒಂದು ರಥದಲ್ಲಿ ಶಿವ ಸಾಗುವಂತ ರೀತಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಸೃಷ್ಟಿಯಾದಂತ ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಅದರ ಜೊತೆಗೆ ಶಿವ ಅನ್ನುವಂತಹದ್ದು ಕೂಡ ಇಲ್ಲಿ ನೀವು ನೋಡಬಹುದು. ಬಹಳ ವಿಶೇಷವಾಗಿ ಈ ಒಂದು ಅಲಂಕಾರವನ್ನ ಬೆಂಗಳೂರಿನ ಉದ್ಯಮಿಗಳು, ಬೆಂಗಳೂರಿನ ಭಕ್ತರು ಸೇರ್ಕೊಂಡು ಮಾಡಿರುವಂತದ್ದು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಲ್ಲಿ ಈ ಒಂದು ಅಲಂಕಾರ ಬಹಳ ವಿಶೇಷವಾಗಿ ಇಲ್ಲಿ ಮಾಡಲಾಗ್ತಾ ಇದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ವೈಭವ. ಈಗಾಗಲೇ ನೀವು ಸುದ್ದಿ ನ್ಯೂಸ್ ನಲ್ಲಿ ನೋಡಿದ್ದೀರಿ. ಒಳಭಾಗದಲ್ಲಿ ಅಲಂಕಾರ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸಿದೀವಿ. ಇದೀಗ ನೀವು ನೋಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನ ಆಗ್ತಾ ಇದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ವೈಭವ. ಈಗಾಗಲೇ ನೀವು ಸುದ್ದಿ ನ್ಯೂಸ್ ನಲ್ಲಿ ನೋಡಿದ್ದೀರಿ. ಒಳಭಾಗದಲ್ಲಿ ಅಲಂಕಾರ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸಿದೀವಿ. ಇದೀಗ ನೀವು ನೋಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತಹ ಭಕ್ತ ಸಾಗರ. ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ ಭಕ್ತ ಸಾಗರವೇ ಸೇರಿದೆ ಎಲ್ಲ. ಈಗ ಅಂದ್ರೆ ಸರಿಸುಮಾರು ಈಗ 6:30 ಗಂಟೆ. ಈಗಾಗಲೇ ಬಹಳಷ್ಟು ಜನ ಕ್ರೌಡ್ ಇಲ್ಲಿ ಸೇರಿದ್ದಾರೆ. ಜನಸಾಗರ ಸೇರಿದೆ. ಈ ಜನಸಾಗರವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಈ ಒಂದು ಲಕ್ಷದೀಪೋತ್ಸವದ ಒಂದು ವಿಶೇಷವಾದಂತಹ ಮಹಾರಥೋತ್ಸವಕ್ಕೆ ಸರ್ವ ರೀತಿಯಲ್ಲಿ ತಯಾರಾಗಿದ್ದಾರೆ. ರಥೋತ್ಸವದಲ್ಲಿ ಭಾಗಿಯಾಗಬೇಕು, ರಥೋತ್ಸವನ್ನ ಕಣ್ತುಂಬಿಕೊಳ್ಳಬೇಕು, ಮಂಜುನಾಥನ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದು. ಇದೀಗ ತಾವು ಒಂದು ಸೌಂಡ್ ಅನ್ನ ಕೂಡ ಕೇಳ್ತಾ ಇದ್ದಾರೆ. ಇದು ಸೈರನ್ ಅಂತ ಹೇಳ್ತಾರೆ. ದಿನ 3 ಬಾರಿ ಇಲ್ಲಿ ಸೈರನ್ ಆಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ. ಇದೀಗ 6 ಗಂಟೆ ಸೈರನ್ ಅನ್ನು ಕೂಡ ತಾವು ಕೇಳ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಲಕ್ಷದೀಪೋತ್ಸವದ ಪ್ರತಿದಿನದ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ನಿಮಗೋಸ್ಕರ ಮಾಡಿತ್ತು. ಇವತ್ತು ಮಹಾರಥೋತ್ಸವದ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಬನ್ನಿ, ನಮ್ಮ ಜೊತೆಗೆ ಕ್ಯಾಮರಾಮನ್ ಸಂತೋಷ್ ಇದ್ದಾರೆ. ಅವರನ್ನು ನಾವೀಗ ಇಲ್ಲ ಆಗ್ತಾ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಆಚರಣೆ, ಒಂದು ದೀಪ ಬೆಳಗುವಂತಹದ್ದು ಬಹಳ ವಿಶೇಷವಾಗಿ ಬಹಳ ಭಕ್ತಿಯಿಂದ ಇಲ್ಲಿ ದೀಪವನ್ನ ಬೆಳಗ್ತಾ ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿರಿ? ಬೆಂಗಳೂರಿಂದ. ಪ್ರತಿ ವರ್ಷ ಇಲ್ಲಿ ಬರ್ತೀರಾ? ಪ್ರತಿ ವರ್ಷ. ಓಕೆ, ಏನ್ ಮಾಡ್ತೀರಿ ಬಂದು? ದರ್ಶನ ಪ್ರೀತಿ ಇದೆ, ಮಂಜುನಾಥನ್ ಭಕ್ತಿ. ಇದು ಹೇಗೆ? ಇದು ಕಾರ್ತಿಕೇಯ ದೀಪ ಹಚ್ಬೇಕಲ್ಲ, ದೀಪ ಹಚ್ಬೇಕು. ಅದೊಂದು ಹ್ಯಾಬಿಟ್ ಆಯ್ತು, ಅದು ಕಲ್ಚರ್ ಆಯ್ತು, ಮನೆಗೆ ಟೇಸ್ಟ್ ಆಯ್ತು, ವಿಶೇಷ. ಓಕೆ, ಎಲ್ಲರನ್ನು ಕೂಡ ಮಾತನಾಡಿಸುವ. ಬನ್ನಿ ಸಂತೋಷ್. ಬೆಳಗುವುದರಲ್ಲಿ ಮಗ್ನರಾಗಿದ್ದಾರೆ ನೋಡಿ. ಅಲ್ಲೆಲ್ಲರೂ ಕೂಡ ದೀಪಕ್ಕೆ ವಿಶೇಷವಾಗಿ ಈ ಒಂದು
ತಾಯಿ ದೀಪವನ್ನ ಯಾವ ರೀತಿಯಾಗಿ ಆ ದೀಪಕ್ಕೆ ಆ ಬತ್ತಿಯನ್ನ ಜೋಡಿಸಿದ್ದಾರೆ, ಜೊತೆಗೆ ಎಣ್ಣೆಯನ್ನ ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಜೊತೆಗೆ ಎಲ್ಲರೂ ಕೂಡ ಲಕ್ಷ ದೀಪೋತ್ಸವದ ಸಮಯದಲ್ಲಿ ಲಕ್ಷ ಲಕ್ಷ ದೀಪವನ್ನ ಬೆಳಗಿ ಆ ಸನ್ನಿಧಾನಕ್ಕೆ ತಮ್ಮ ಒಂದು ಭಕ್ತಿಯನ್ನ ಅರ್ಪಿಸ್ತಾರೆ. ಆರತಿಯನ್ನ ಎತ್ತುವ ಮೂಲಕ, ಬಹಳ ವಿಶೇಷವಾಗಿ ಆರತಿಯನ್ನ ಬೆಳಗುವ ಮೂಲಕ ಈ ಒಂದು ಸನ್ನಿಧಾನಕ್ಕೆ ತಮ್ಮ ಒಂದು ಭಕ್ತಿಯನ್ನ ಅರ್ಪಿಸ್ತಾ ಇರುವಂತಹ ರೀತಿ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹಳ ವಿಶೇಷವಾಗಿ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಸೇವೆಯನ್ನ ಮಾಡ್ತಾ ಇರ್ತಾರೆ. ನಿರಂತರವಾಗಿ ದೀಪ ಬೆಳಗುವಂತಹ ಸೇವೆಯನ್ನ ದೂರನಿಂದ ಬಂದಂತಹ ಭಕ್ತಾದಿಗಳು ಮಾಡ್ತಾನೆ ಇರ್ತಾರೆ. ಇಲ್ಲಿ ಒಬ್ಬರನ್ನ ಮಾತನಾಡಿಸಬೇಕು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿರಿ? ಯಶವಂತಪುರ ಸರ್ ಬಂದಿರೋದು. ಯಶವಂತಪುರ. ಪ್ರತಿ ವರ್ಷ ಬರ್ತೀರಾ? ಇಲ್ಲ ಸರ್, ಇದೇ ಫಸ್ಟ್ ವರ್ಷ ಬಂದಿರೋ. ಫಸ್ಟ್ ವರ್ಷ ಬಂದಿ. ಎಷ್ಟು ಖುಷಿ ಆಗ್ತದೆ ಮೇಡಮ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿ ನಿಂತ್ಕೊಂಡು ದೀಪ ಬೆಳಗ್ತಾ ಇದೆ? ಖುಷಿ ಆಗ್ತಿದೆ ಸರ್ ನಮ್ಗಂತ. ತುಂಬಾ ಖುಷಿ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಅಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ಭಕ್ತ ಸಾಗರವೇ. ಹೌದು ಸರ್, ಭಕ್ತ ಸಾಗರ. ಹೌದು ಸರ್. ಏನ್ ಸರ್? ನೋಡೋದಕ್ಕೆ ಒಂದ್ ಕಣ್ ಸಾಲದು ಅನಿಸ್ತಾ ಇದೆ. ಲಕ್ಷದೇವ್ ಇದೇ ಫಸ್ಟ್ ಟೈಮ್ ಬಂದಿರೋದು. ಎಸ್, ನೋಡಿ ಎಲ್ಲರೂ ಕೂಡ ದೀಪ ಬೆಳಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ಒಂದಷ್ಟು ಜನ ನೋಡಿ ಅಲ್ಲಿ ಕೂಡ ನಿಮಗೆ ದೀಪವನ್ನ ಬೆಳಗ್ತಾ ಇರುವಂತಹ ರೀತಿ, ಅದ್ರ ಜೊತೆಗೆ ನೋಡಿ ಇಲ್ಲೆಲ್ಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಮೇಡಮ್ ನಮಸ್ತೆ. ಇಲ್ಲ ಸರ್, ನಾವು ವರ್ಷ ಬಂದೆ. ನಮಸ್ತೆ ಅಮ್ಮ. ಯಾವ ಊರು? ಬ್ಯಾಂಗ್ಳೂರು. ಬ್ಯಾಂಗ್ಳೂರು. ಹೌದು. ಪ್ರತಿ ವರ್ಷ ಬರ್ತೀರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಇವಾಗ ಗೊತ್ತಾಗಿ ಬಂದಿದ್ದು, ಬಟ್ ನೋಡಿದೀವಿ, ತಮ್ಮ ತಾಯಿಯವರೆಲ್ಲ ಹೇಳಿರೋದು ನೋಡಿದೀವಿ, ಅದಕ್ಕೆ. ಓಕೆ ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರಿ? ನಾವು ಪ್ರಾಪರ್ ಹೊಸಪೇಟೆ, ಇರೋದು ಬೆಂಗಳೂರಿಂದ. ಏನ್ ಅನ್ಸುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಮಹಾರಥೋತ್ಸವದ ಸಂದರ್ಭದಲ್ಲಿ ಇದ್ದೀರಿ? ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ನಾವು ಮುಸ್ಲಿಮ್ಸ್ ಆದ್ರೂ ಬಂದಿದ್ದೀರಿ. ನಾವು ವರ್ಷ 2018ರಿಂದ ಬರ್ತಾನೆ ಇದೀವಿ ಸರ್. 2018ರಿಂದ ಬರ್ತಾನೆ ಇದ್ದೀರಿ. ವರ್ಷ ಲಕ್ಷ ದೀಪೋತ್ಸವ ಮಿಸ್ ಮಾಡಲ್ಲ. ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಮಿಸ್ ಮಾಡೋದಿಲ್ಲ. ಎಸ್, ಇದೀಗ ಇನ್ನೊಬ್ರು ಇದ್ದಾರೆ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿರಿ ಅಮ್ಮ? ಬಿಜಾಪುರದಿಂದ. ವೀಲ್ ಚೇರ್ ನಲ್ಲಿ ಬಿಜಾಪುರದಿಂದ. ಟ್ರೈನ್ ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯದಿಂದ ಈ ಕಡೆ ಬಸ್ಸಿಲೆ ಧರ್ಮಸ್ಥಳ. ಏನಾಗಿದೆ ಏನಾಗಿದೆ ನಿಮಗೆ? ಪ್ಯಾರಿಸ್. ಓಕೆ. ನನಗ್ ದರ್ಶನಕ್ ಬಿಡ್ಲಿಲ್ಲ. ಹಾ, ದರ್ಶನಕ್ ಬಿಡ್ಲಿಲ್ಲ. ಅದಕ್ಕೆ ನಾನು ಓಕೆ. ನೋಡಿ ಇದೀಗ ಇವರು ಈಗಾದ್ರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಬನ್ನಿ, ಇದೀಗ ಬಹಳಷ್ಟು ಜನ ಇಲ್ಲಿ ದರ್ಶನಕ್ಕೆ ಬಂದಿರುವಂತದ್ದನ್ನ ನಿಮಗೆ ತೋರಿಸ್ತಾ ಇದೀವಿ. ಎಲ್ಲರೂ ಕೂಡ ದೀಪವನ್ನ ಬೆಳಗ್ತಾ ಇದ್ದಾರೆ. ನೋಡಿ ಆರತಿಯನ್ನು ಬೆಳಗುವಂತದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿ ಭಾವದ ಒಂದು ಹೇಗೆ ತಮ್ಮ ಭಕ್ತಿಯನ್ನ ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಇದೀಗ ನೋಡ್ತಾ ಇದ್ದೀರಿ. ದೇವರಿಗೆ ಭಕ್ತಿಯನ್ನ ಸಮರ್ಪಿಸ್ತಾ ಇರುವಂತಹ ರೀತಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಪರಂಪರೆಯ ಚತುರ್ಧಾನ ಪರಂಪರೆಯ ಕ್ಷೇತ್ರ ಯಾವ ರೀತಿಯಾಗಿ ಭಕ್ತ ಸಾಗರ ಬಂದು ಸೇರಿದ ಕ್ಷೇತ್ರದ ಮುಂಭಾಗದಲ್ಲಿ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದ ಕೊನೆಯ ಲಕ್ಷ ದೀಪೋತ್ಸವದ ಕೊನೆಯ ದಿನ ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಭಕ್ತ ಸಾಗರ ಸೇರಿರುವಂತದ್ದು. ಅಲ್ಲಲ್ಲಿ ಕಲಾವಿದರು ತಮ್ಮ ಕಲಾ ಸೇವೆಯನ್ನ ಗೈತಿದ್ದಾರೆ. ಇಡೀ ನಮ್ಮ ಕ್ಷೇತ್ರದ ಸಂಪೂರ್ಣ ಕ್ಷೇತ್ರದ ಸುತ್ತಲೂ ಕೂಡ ಕಲೆಯ ಪ್ರೌಢಿಮೆಯನ್ನ ಕಲಾವಿದರು ಸೇವೆಯ ಮೂಲಕವಾಗಿ ತೋರಿಸ್ತಾ ಇರುವಂತದ್ದು. ಬಹಳ ಒಂದು ಸಂಭ್ರಮಾಚರಣೆ ಇದೆ. ಸ್ವಾಮಿಯ ಸನ್ನಿಧಾನದಲ್ಲಿ ನಾವಿದ್ದೇವೆ ಅನ್ನುವಂತಹ ನೆಮ್ಮದಿಯ ಭಾವ ಇದೆ, ಭಕ್ತಿಯ ಭಾವ ಇದೆ. ಜೊತೆಗೆ ಅದೇ ರೀತಿಯ ಒಂದು ಸಂಭ್ರಮದ ಖುಷಿ ಕೂಡ ಇದೆ ಅವ್ರ. ಎಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತು ಬಂದು ಸೇರಿದ್ದೀವಿ ಅನ್ನುವಂತ ಸಂಭ್ರಮದಲ್ಲಿದ್ದಾರೆ. ಇದರ ಜೊತೆಗೆ ಬಹಳಷ್ಟು ವಿಶೇಷ ಸುದ್ದಿಗಳು ಇದಾವೆ. ಯಾಕೆಂತಂದ್ರೆ ಕೇವಲ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಆಚರಣೆಗಳು ಮಾತ್ರವಲ್ಲ, ಅಮೃತ ವರ್ಷಿಣಿ ಸಭಾಭವನದಲ್ಲಿ ಈಗಾಗಲೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಿನ್ನೆ ಅಷ್ಟೇ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು. ಮೊನ್ನೆ ಲಲಿತ ಕಲಾಗೋಷ್ಠಿ ನಡೆದಿತ್ತು. ಅದರ ಹಿಂದಿನ ದಿವಸವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿತ್ತು. ಮೊದಲ ದಿವಸ ಉಜಿರೆಯಿಂದ ಧರ್ಮಸ್ಥಳದವರೆಗೆ ವಿಶೇಷವಾದಂತಹ ಪಾದಯಾತ್ರೆ ನಡೆದಿತ್ತು. ಅದರ ಜೊತೆಗೆ ವಸ್ತು ಪ್ರದರ್ಶನ ಮಂಟಪದಲ್ಲಿ ನಿರಂತರವಾಗಿ ಪ್ರತಿದಿನವೂ ಕೂಡ ಸಂಗೀತ ರಸಧಾರೆ ಇರಬಹುದು, ಜಾದು ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೀಗ ಸುದ್ದಿ ನ್ಯೂಸ್ ನಲ್ಲಿ ನೀವು 3 ನೇರ ಪ್ರಸಾರವನ್ನ ನೋಡ್ತಾ ಇದ್ದೀರಿ. ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನದ ಮಹಾರಥೋತ್ಸವದ ನೇರ ಪ್ರಸಾರವಾದ್ರೆ, ಮತ್ತೊಂದು ಸಾಹಿತ್ಯ ಸಮ್ಮೇಳನದ ನೇರ ಪ್ರಸಾರ, ಮತ್ತೊಂದು ಕಡೆ ವಸ್ತು ಪ್ರದರ್ಶನ ಮಂಟಪದಿಂದ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ನೇರ ಪ್ರಸಾರ. ಹೀಗೆ 3 ಕಾರ್ಯಕ್ರಮಗಳನ್ನು ಕೂಡ ಬಹಳ
ನಿಮಗೋಸ್ಕರವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೇರ ಪ್ರಸಾರವನ್ನು ತಾವು ಕೂಡ ವೀಕ್ಷಣೆ ಮಾಡಬಹುದು. ಭಕ್ತ ಸಾಗರವನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇಡೀ ಕ್ಷೇತ್ರದ ಅಲಂಕಾರವು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಿದೆ. ಭಕ್ತ ಸಾಗರದಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲರೂ ಕೂಡ ಇಷ್ಟು ಅಚ್ಚುಕಟ್ಟಾದಂತಹ ನಿರ್ವಹಣೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ವಿಶೇಷತೆಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಕಲಾವಿದರ ದಂಡು ಬಹಳಷ್ಟು ಇದೆ. ಕ್ಷೇತ್ರದಾದ್ಯಂತ ಕಲಾವಿದರ ದಂಡಿದೆ. ನಾವೀಗ ನಿಮಗೆ ಕ್ಷೇತ್ರವನ್ನ ಒಂದು ಸುತ್ತಿಸ್ತೀವಿ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಶ್ರೇಯ ಶೆಟ್ಟಿ ಮತ್ತು ನಾನು ಬಹಳಷ್ಟು ಕಡೆ ಹೋಗ್ಲಿಕ್ಕಿದ್ದೇವೆ. ಅಲ್ಲಲ್ಲಿಯ ಒಂದು ಕೆಲವು ವಿಶೇಷತೆಗಳನ್ನ ಪರಿಚಯ ಮಾಡಬೇಕು. ಕೆಲವು ವಿಶೇಷ ವರದಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಲಕ್ಷ ದೀಪೋತ್ಸವದ ವಿಶೇಷ ವರದಿಗಳನ್ನ ಈಗ ನಿಮಗೋಸ್ಕರವಾಗಿ ಪ್ಲೇ ಮಾಡ್ತಿದೀವಿ. ಎಲ್ಲವೂ ಕೂಡ ಅಲ್ಲಲ್ಲಿ ಅಂದ್ರೆ ವಸ್ತುಪ್ರದರ್ಶನ ಮಂಟಪ ಇರಬಹುದು, ಇಲ್ಲಿಯ ಒಳಭಾಗದ ಮಳಿಗೆಗಳಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಇವತ್ತಿನ ಈ ಮಹಾರಥೋತ್ಸವ ಹೇಗ್ ನಡೀತದೆ, ಒಳಭಾಗದಿಂದ ದೇವರು ಹೊರಗೆ ಬಂದ ನಂತರ ಮಹಾರಥೋತ್ಸವದ ಸಂಭ್ರಮದ ಕ್ಷಣಗಳು ಯಾವ ರೀತಿಯಾಗಿ ನಡೀತದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ಈ ಭಕ್ತ ಸಾಗರದ ಭಕ್ತಿಯ ಪರಾಕಾಷ್ಠೆ, ಭಕ್ತ ಸಾಗರದ ಭಕ್ತಿಯ ಒಂದು ಭಕ್ತಿಯನ್ನು ತೋರಿಸುವಂತ ರೀತಿ ಹೇಗಿರುತ್ತೆ, ಅದರ ಜೊತೆಗೆ ಕಲಾ ಪ್ರೌಢಿಮೆಯನ್ನ ಮೆರೆಯುವಂತಹ ಕಲಾವಿದರು, ಕಲಾ ಸೇವೆಯನ್ನ ಮಾಡುವಂತಹ ಕಲಾವಿದರು, ಎಲ್ಲರ ಸೇವೆಯನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಂತೋಷ್ ಮತ್ತು ಆದಿತ್ಯ ಜೊತೆಗೆ ದಾಮೋದರ ದುಂಡಲ, ಸುದ್ದಿ ನ್ಯೂಸ್, ಧರ್ಮಸ್ಥಳ ಮತ್ತಷ್ಟು ವಿಶೇಷವಾದಂತಹ ವರದಿಗಳನ್ನ ನೋಡ್ತಾ ಹೋಗಿ. ವರ್ಷನೂ ಬರ್ಬೇಕು ಅನ್ಸ್ಬಿಟ್ಟಿದೆ ಸರ್ ನಮ್ಗೆ. ಈ ತರ ಸೇವೆ ಯಾರಿಗೆ ಸಿಗುತ್ತೆ ಸರ್? ಅದೃಷ್ಟ ಇತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಪ್ರಯುಕ್ತ ಕೊನೆಯ ದಿನವಾದ ಇವತ್ತು ಬಹಳ ಅದ್ಧೂರಿಯಾದಂತಹ ಮಹಾ ಅನ್ನದಾನ ಸೇವೆ ನಡೀಲಿಕ್ಕಿದೆ. ಇದೀಗ ನಾವು ಅನ್ನಪೂರ್ಣ ಛತ್ರದ ಹಿಂಭಾಗದ ಒಂದು ಗ್ರೌಂಡಿನ ಪಕ್ಕದಲ್ಲಿದ್ದೇವೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಹಿಂಭಾಗದ ಗ್ರೌಂಡ್ ನಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ದ್ವಾರ. ಇಲ್ಲಿಂದ ಒಳಗೆ ಹೋದ್ರೆ ನಿಮಗೆ ಅದ್ಧೂರಿಯಾದಂತಹ ಒಂದು ವಿಶೇಷ ಭೂರಿ ಭೋಜನ ಅಂತ ಹೇಳ್ಬೋದು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. 25ಕ್ಕೂ ಹೆಚ್ಚು ತಂಡಗಳಿಂದ ಇಲ್ಲಿ ಒಂದು ಭೋಜನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೇರೆ ಬೇರೆ ತಿಂಡಿ ತಿನಿಸುಗಳ ಜೊತೆಗೆ ಕಾಶ್ಮೀರದ ಆಪಲ್ ಕೂಡ ನಿಮಗೆ ಸವಿಯೋದಕ್ಕೆ ರೆಡಿ ಆಗಿದೆ. ಅದರ ಜೊತೆಗೆ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಬಹಳ ವಿಶೇಷ ಏನು ಅಂತಂದ್ರೆ ಈ ಬಾರಿಯ ಅನ್ನದಾನದಲ್ಲಿ ಭಜನೆ ಮತ್ತು ಸಂಕೀರ್ತನೆ ಎರಡೂ ಕೂಡ ಸೇರ್ಕೊಂಡಿದೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ 25ನೇ ವರ್ಷದ ಮಹೋತ್ಸವದ ಸಂಭ್ರಮಾಚರಣೆಯನ್ನ ಒಂದು ಆಚರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಭಜನೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂತದ್ದು. ಇದೀಗ ತಾವು ನೋಡ್ತಾ ಇದ್ದೀರಿ ಭಜನೆ ಮತ್ತು ಅನ್ನ ಸಂತರ್ಪಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ನೋಡಿ, ಒಂದು ಶ್ರೀ ಕ್ಷೇತ್ರ ಮಂಜೇಶ ಭಜನಾ ಭಕ್ತ ಕೋಟಿಯವರ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯ ಕಾರಣದಿಂದಾಗಿ ಭಜನೆಯ ಜೊತೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತಾ ಇರುವಂತದ್ದು. ಆ ಒಂದು ಭಜನೆಗೆ ಸೇರಿರುವಂತಹ ಪ್ರೇಕ್ಷಕ ವರ್ಗವನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಇಲ್ಲಿ ತಯಾರಾಗಿದೆ ಅಂತ. ಇನ್ನೇನು ಕೆಲವು ಗಂಟೆಗಳಲ್ಲಿ ಇಲ್ಲಿ ಮಹಾ ಅನ್ನದಾನ ನಡೀಲಿಕ್ಕಿದೆ. ಆ ಮಹಾ ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಧರ್ಮಸ್ಥಳದಲ್ಲಿ ಮಹಾ ಅನ್ನದಾನ ಸೇವೆಗೆ ಯಾವ ರೀತಿಯಾಗಿ ತಯಾರಾಗಿದೆ ಅನ್ನುವಂಥ ನಿಮ್ಗೆ ತೋರಿಸ್ತಾ ಇದೀವಿ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸನ್ನ ಪಾಪಣ್ಣನವರ ಒಂದು ಗೆಳೆಯರ ಬಗ್ಗೆ ಕನ್ನಮಂಗಲ ಜಿಲ್ಲಾ ಪಂಚಾಯತ್ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ್ದು. ಬನ್ನಿ ಒಳಗೆ ಹೋಗುವ. ಒಳಭಾಗದಲ್ಲಿ ಯಾವೆಲ್ಲ ರೀತಿಯಲ್ಲಿ ವ್ಯವಸ್ಥೆಗಳು ಇದಾವೆ ಅನ್ನುವಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲ ಇಲ್ಲಿಯ ತರಕಾರಿಗಳನ್ನೇ ಉಪಯೋಗಿಸಿಕೊಂಡು ಅಲಂಕಾರದ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ಸ್ಟಾಲ್ ನಲ್ಲಿ ಏನಿರುತ್ತೆ ಅನ್ನುವಂತ ನಿಮಗೆ ತೋರಿಸ್ಬೇಕು. ನೋಡಿ, ಇಲ್ಲಿ ಎಲ್ಲರೂ ಕೂಡ ಹೀರೆಕಾಯಿಯ ಸಿಪ್ಪೆ ತೆಗಿತಾ ಇದ್ದಾರೆ. ಇಡೀ ಟೀಮ್ ಸೇರ್ಕೊಂಡು ಅವ್ರ ಹತ್ರ ಕೇಳ್ಬೇಕು. ಮೇಡಮ್, ಎಲ್ಲಿಂದ ಬಂದಿರಿ? ಬೆಂಗಳೂರು ಹತ್ರ ಕನ್ಮಂಗ್ಲ ನಮ್ದು. ಏನಿದೆ ಇವತ್ತು ನಿಮ್ಮ ಸ್ಟಾಲ್ ಅಲ್ಲಿ?
ನಮ್ ಶಾಲೆಯಲ್ಲಿ ಬಜ್ಜಿ ಕಾಫಿ ಟೀ ಎಲ್ಲ ಇದೆ ಬಜ್ಜಿ ಕಾಫಿ ಟೀ ಯಾರಿಗಾದ್ರು ನಿದ್ದೆ ಬಂದ್ರೆ ಇಮಿಡಿಯೇಟ್ಲಿ ಬಂದು ಬಜ್ಜಿ ಕಾಫಿ ಟೀ ಕುಡಿಬಹುದು. ಕುಡಿಬೋದು ಸರ್, ತಗೋಬೋದು, ಕುಡಿಬೋದು. ಎಷ್ಟು ಖುಷಿ ಇದೆ ಅಮ್ಮ. ತುಂಬಾ ಖುಷಿ ಇದೆ ಸರ್. ನಾವ್ ತುಂಬಾ ಖುಷಿ ಸರ್, ನಮ್ಗೆ ವರ್ಷನೂ ಬರ್ಬೇಕು ಅನ್ಸ್ಬಿಟ್ಟಿದೆ ಸರ್ ನಮ್ಗೆ. ವರ್ಷನೂ ಬರ್ಬೇಕು ಅಂತ ಖುಷಿ ಇದೆ. ಹೌದು ಸರ್. Yes. ಈ ತರ ಸೇವೆ ಯಾರಿಗ್ ಸಿಗುತ್ತೆ ಸರ್? ಅದೃಷ್ಟ ಇತ್ತು. ಈ ತರ ಸೇವೆ ಯಾರಿಗ್ ಸಿಗುತ್ತೆ ಅಂತ ಹೇಳ್ತಿದ್ರು ನೋಡಿ. ಎಲ್ಲರೂ ಕೂಡ ಇಲ್ಲಿ ಬಜ್ಜಿ ಮಾಡ್ಲಿಕ್ಕೆಲ್ಲ ರೆಡಿ ಆಗಿದ್ದಾರೆ. ಏನೇನ್ ಬಜ್ಜಿ ಇದೆ ಮೇಡಮ್? ಸರ್ ಹೀರೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಮೆಣಸಿನ ಬಜ್ಜಿ, ಮತ್ತೆ ಬೋಂಡಾ ಇಷ್ಟಿದೆ ಸರ್. ಪಕೋಡ, ಬೋಂಡ ಎಲ್ಲ ರೆಡಿ ಇದೆ. ಎಲ್ಲಾ ತರದ ಬಜ್ಜಿ, ಎಲ್ಲಾ ತರ ಬೋಂಡಾ. ಎಲ್ಲ ಎಷ್ಟು ಜನಕ್ಕಾಗುತ್ತೆ? ಒಂದ 5 ಎಷ್ಟಪ್ಪ? 25,000 ಜನ ಸರ್. ಹಾ, ಟೀ ಕಾಫಿ ಎಲ್ಲ ಇದೆ ಸರ್. 25,000 ಜನಕ್ಕೆ ಬಜ್ಜಿ ಬೋಂಡ ಟೀ ಕಾಫಿ. ಈ ಟೀಮ್ ಅನ್ನು ತೋರಿಸಿ ಲತೇಶ್, ನೋಡಿ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನ. ಅದರ ಜೊತೆಗೆ ನೀರಿನ ವ್ಯವಸ್ಥೆ, ಲತೇಶ್ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಒಂದಷ್ಟು ಸಂಪೂರ್ಣವಾದಂತಹ ಸೇವೆ, ಯಾವ ರೀತಿಯಾದಂತಹ ಸೇವೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕೇಳಬೇಕು ಇವ್ರ ಹತ್ರ. ನಮಸ್ಕಾರ. ನಮ್ದು ಬೆಂಗಳೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕನ್ಮಂಗಲ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಜಿಲ್ಲಾ ಪಂಚಾಯಿತಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ಸತತವಾಗಿ ಇದು 9ನೇ ವರ್ಷ ಈ ಒಂದು ಸೇವೆಯನ್ನ ಮಾಡ್ತಾ ಇದೀವಿ. ನಮ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಗಳು ಒಂದು ಆಶೀರ್ವಾದ ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಸೇವೆಯನ್ನ ನಾವು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಒಟ್ಟು ನೀವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀರಿ? ಎಷ್ಟು ಟೈಪ್ ಇದು? ಬೋಂಡ, ಬಜ್ಜಿ, ಪಕೋಡ, ಕಾಫಿ, ಟೀ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೀವಿ. ನಾವು ಸುಮಾರು 30,000 ಒಂದು 50,000 ಜನದವರೆಗೂ ನಾವು ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಸರ್, ಒಂದು ಎಷ್ಟು ಲಕ್ಷದ ಲೆಕ್ಕಾಚಾರ ಸರ್? ಲಕ್ಷ ಅಂದ್ರೆ 50,000 ಜನ ಅಷ್ಟೇ. 50,000 ಜನಕ್ಕೆ ವ್ಯವಸ್ಥೆ ಮಾಡಿದೀವಿ ನಾವು. ಖರ್ಚು ಖರ್ಚಾ ಒಂದು 20-25 ಲಕ್ಷ ಖರ್ಚು ಬರ್ತಾ ಇದೆ. 25 ಲಕ್ಷ ಹಾ, ಖರ್ಚು ಎಲ್ಲ ಬರ್ತಾ ಇದೆ. ಸೇರ್ಕೊಂಡು ಹೌದು ಎಲ್ಲರೂ ಸೇರಿ ಮಾಡ್ತಾರೆ. ದಾನಿಗಳು ಸುಮಾರು ಇದಾರೆ, ಇದಕ್ಕೊಂದು 100-150 ಜನ ಇದಾರೆ. ಎಲ್ಲ ನಮ್ಮ ದಾನಿಗಳೆಲ್ಲ ಇದಾರೆ. ಎಲ್ಲ ಸ್ವಲ್ಪ ಹಾಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ. ಓಕೆ, ಧನ್ಯವಾದ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 25ನೇ ವರ್ಷದ ಬೆಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಆಚರಿಸ್ತಿರುವಂತಹ ಮಂಜೇಶ ಭಕ್ತ ಕೋಟಿ, ದೇವನಹಳ್ಳಿ, ವಿಜಯಪುರ. ಏನೆಲ್ಲ ಇದೆ? ಜಿಲೇಬಿ, ಲಾಡು, ರಾಗಿ ಮುದ್ದೆ, ಇದಕ್ಕಿನ ಬೆಲೆ ಸಾರು, ಕಾಳು ಸಾರು, ರೈಸ್ ಬಾತ್, ಕಡಲೆಪಲ್ಯ, ಅನ್ನ ಸಾಂಬಾರ್, ಬಾಳೆಹಣ್ಣು ಎಲ್ಲವೂ ಇದೆ. ಒಂದು ದೊಡ್ಡ ತಂಡ, ಬಹಳಷ್ಟು ದೊಡ್ಡ ತಂಡವಾಗಿ ಇಲ್ಲಿ ಬಂದು ಇಲ್ಲೊಂದಷ್ಟು ವಿಶೇಷವಾಗಿ ಅಡಿಗೆಯ ತಯಾರಿಯಲ್ಲಿ ತೊಡಗಿದೆ. ಲತೇಶ್ ಬನ್ನಿ. ಎಸ್, ನೋಡಿ ಅಡಿಗೆಯ ತಯಾರಿಯಲ್ಲಿ ತೊಡಗಿದೆ. ಅಡಿಗೆಯ ತಯಾರಿಯಲ್ಲಿ ಹೇಗೆ ತೊಡಗಿಕೊಂಡಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ 25ನೇ ವರ್ಷದ ಸೇವೆ ಅನ್ನುವಂತ ಖುಷಿಯಲ್ಲಿದ್ದಾರೆ ಎಲ್ಲರೂ ಕೂಡ. ಒಳಭಾಗಕ್ಕೆ ಹೋಗುವ ನೋಡಿ, 25ನೇ ವರ್ಷದ ಸೇವೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ವಿ. ತರಕಾರಿ ಕಟ್ ಮಾಡುವಂಥದ್ದು ಇರ್ಬೋದು. ಆನಂತರ ಒಳಭಾಗದಲ್ಲಿ ಏನೆಲ್ಲ ಇದೆ ನೋಡಿ, ಜಿಲೇಬಿ ಆಗ್ತಾ ಇದೆ. ಜಿಲೇಬಿ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಗೆ ಇಡ್ಲಿ ಕೂಡ ಮಾಡ್ತೀವಿ. ಈಗಲೇ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಗೆ ಇಡ್ಲಿ, ಜಿಲೇಬಿ, ಬೇರೆ ಇರ್ತದೆ ಸರ್. ಕಾಲ್ ಸಾರು ಮುದ್ದೆ ಸರ್, ನಮ್ಮ ಕಾಲ್ ಸಾರು, ಮೊಸರು ಸಾರು, ಲಾಡು, ಜಿಲೇಬಿ ನಮ್ ಕಡೆ ಸ್ಪೆಷಲ್ ಅಲ್ಲ ಸರ್ ಅದು. ಕಾಲ್ ಸಾರು ಮುದ್ದೆ, ಮುದ್ದೆ, ಅನ್ನ, ಮೈಸೂರು ಸಾಂಬಾರು ಎಲ್ಲವೂ ಕೂಡ ಇದೆ. ಜಿಲೇಬಿ ಆಗ್ತಾ ಇದೆ. ಬನ್ನಿ ಲತೇಶ್, ಮುಂದೆ ಹೋಗುವ. ನೋಡಿ ಎಸ್, ನೋಡಿ ಯಾವ ರೀತಿ ಜಿಲೇಬಿ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಇಲ್ಲಿ ಬನ್ನಿ ಲತೇಶ್, ನೋಡಿ ಅಲ್ಲಿ ರೈಸ್ ಬಾತ್ ಅಲ್ವಾ ಅದು? ರೈಸ್ ಬಾತ್ ತೋರಿಸಿ ಬಿಟ್ಟ, ರೈಸ್ ಬಾತ್ ತೋರ್ಸಮ್ಮ. ನೋಡಿ ರೈಸ್ ಬಾತ್ ಆಗ್ತಾ ಇದೆ ನೋಡಿ. ಅದ್ರ ಜೊತೆಗೆ ಇಲ್ಲೇನಾಗ್ತಾ ಇದೆ ಸರ್? ಕಾಳ್ ಸಾರ್ ತೋರಿಸಿ. ಕಾಳ್ ಸಾರ್ ನೋಡಿ, ಕಾಳ್ ಸಾರ್ ಮುದ್ದೆಗೆ ಕಾಳ್ ಸಾರ್ ಇದ್ರೆ ಮುಗೀತು. ಕಾಳ್ ಸಾರ್ ಮುದ್ದೆ ನೋಡಿ ಹೇಗೆ. ಕಾಳು ತೋರಿಸಿ ಸರ್ ಸ್ವಲ್ಪ. ಎಸ್ ಲತೇಶ್, ತೆಗಿರಿ ಕಾಳು. ಎಸ್, ನೋಡಿ ಲೆಕ್ಕ ಎಷ್ಟು ಚಂದ ಕಾಳು ಸಾರ್ ಮುದ್ದೆ. ಟೇಸ್ಟಿ ಅಲ್ಲ? ಸೂಪರ್ ಟೇಸ್ಟಿ ಕಾಳು ಸಾರ್ ಮುದ್ದೆ. ಆಮೇಲೆ ಏನಿದೆ? ಇದೆಂತ ಆಗ್ತದೆ? ರೈಸ್. ಅದೇನು ಕಾಳು ಸಾರೇ. ನಮ್ದು 6,500 ಜನ ಅರ್ಥ ಆಯ್ತು ಸ್ವಾಮಿ. ನಾವು 25ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಂಜೇಶ್ ಭಜನಾ ಭಕ್ತ ಕೋಟೆ ಅಂತ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ. ಈಗ ಏನೆಲ್ಲ ಇರುತ್ತೆ ನಿಮ್ಮ ಶಾಲೆಯಲ್ಲಿ? ಕಾಳು ಸಾರು ಮುದ್ದೆ, ವೈಟ್ ರೈಸ್, ಇಂಕನ್ ಬೇಳೆ ಸಾರು, ಬಾಳೆಹಣ್ಣು, ಜಿಲೇಬಿ, ಲಾಡು ಇಷ್ಟು ಸಿಗುತ್ತೆ. ಸಾರ್ವಜನಿಕರ ಬಾಳೆಹಣ್ಣು ಸಾರ್ವಜನಿಕರಿಗೆ ಸೇವೆ ಮಾಡಕ ಬಂದಿದ್ದೀವಿ.
ಎಷ್ಟು ಲಕ್ಷ ಖರ್ಚು ಮಾಡ್ತಾ ಇದೀರಿ ಸರ್? ಒಂದು 15 ಲಕ್ಷ ಆಗ್ತದೆ. 15 ಲಕ್ಷ ಖರ್ಚು. ಹೌದೌದೌದು ಒಂದೇ ಸ್ಟಾಲ್ ಅಲ್ಲಿ. ಹೌದು, ಒಂದೇ ಇದ್ರೊಳಗನೆ ಇದ್ರೊಳಗೆ 15 ಲಕ್ಷ. ಎಷ್ಟು ಜನ ದಾನಿಗಳು? 6,500. 6,000 ದಾನಿಗಳು. ಓಕೆ. ಎಷ್ಟು ಖುಷಿ ಇದೆ ಸರ್, 25 ವರ್ಷದಿಂದ ಮಾಡ್ತಾ ಇದ್ದೀರಿ ಹೌದು ಸರ್, 25ನೇ ವರ್ಷ ಕಾರ್ಯಕ್ರಮ ಅದ್ದೂರಿ. ಅದ್ದೂರಿಗೆ ಪೂಜ್ಯರನ್ನು ಕರೆಸಿ ಇಲ್ಲಿ ಸನ್ಮಾನ ಸಮಾರಂಭ ಮಾಡ್ಕೊಂಡಿದ್ವಿ. ಎಲ್ಲ ಮುಗೀತು. ನೀವು ಆವಾಗ ಬಂದಿದ್ರೆ ಚೆನ್ನಾಗಿರೋದು. ಹಾ. ಚಿಕ್ಕಮಗಳೂರಿನ ಕೊಪ್ಪದ ತಂಡ ನೋಡಿ, ಇಲ್ಲಿ ದೋಸೆ ಇಡ್ಲಿ ಲಾಡ್ ಅಂತ ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅನ್ನೋ ಅಂತ ನಿಮಗೆ ತೋರಿಸ್ತಾ ಇದೀವಿ. ಬನ್ನಿ ಒಳಗೆ ಹೋಗುವ. ಅದಕ್ಕೊಂದು ವಿಶೇಷವಾದಂತ ಅಲಂಕಾರ, ಜೊತೆಗೆ ಕಾವಂತರು ಮತ್ತು ಮಾತೃಶ್ರೀ ಹೇಮಾವತಿಯವರ ಒಂದು ಭಾವಚಿತ್ರ, ಜೊತೆಗೆ ಒಳಭಾಗದಲ್ಲಿ ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಬಹಳ ಅದ್ದೂರಿಯಾಗಿ ಇಲ್ಲೆಲ್ಲ ತಯಾರಿಗಳು ನಡೀತಾ ಇದೆ. ಇದು ಕೊಪ್ಪದ ತಂಡ ನೋಡಿ, ಎಲ್ಲ ಇಡ್ಲಿಗೆ ರೆಡಿ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಇಡ್ಲಿ ಆಗಿದೆ. ಸರ್ ನಮಸ್ತೆ, ಎಷ್ಟು ಜನರ ಟೀಮ್ ಸರ್? ಬನ್ನಿ ಇಲ್ಲಿ. ಎಷ್ಟು ಜನರ ಟೀಮು? ನಮ್ದು ಒಂದು 60 ಜನ. 60 ಜನ. ಎಷ್ಟು ಇಡ್ಲಿ? 10,000. 10,000 ಇಡ್ಲಿ. ಇದು ಎಷ್ಟು ಖರ್ಚು ಸರ್? ಖರ್ಚು ಅವ್ರವ್ರು. ಎಸ್ ಸರ್, ಬನ್ನಿ ಇಲ್ಲಿ ಇದ್ದಾರೆ. ಸರ್ ಎಷ್ಟು ಜನಕ್ಕೆ? ನಾವು 13,000 ಜನಕ್ಕೆ ಮಾಡಿದೀವಿ. 13,000 ಜನ. ಹೌದು ಹೌದು. ಓಕೆ, ಎಷ್ಟು ಖರ್ಚು ಸರ್ ಅಂದಾಜು? 6 ಲಕ್ಷ ಖರ್ಚು ಬರುತ್ತೆ. 6 ಲಕ್ಷ. ಹೌದು. ಏನೆಲ್ಲ? ದೋಸೆ ಮಾಡ್ತೀವಿ, ಮಸಾಲೆ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ಲಾಡು. ಹೌದು, 13,000 ಜನಕ್ಕೆ. ಒಟ್ಟು 80 ಜನ ಇದೀವಿ ನಾವು. 80 ಜನ ಸರ್. ಹೌದು ಹೌದು. ಎಷ್ಟನೇ ವರ್ಷ ಸರ್? ನಮ್ದು 13ನೇ ವರ್ಷ. ನಮ್ದು 13ನೇ ವರ್ಷ. ಹೌದು. ಖುಷಿ ಇದೆ. ಹೌದು, ಖುಷಿ ಇದೆ. ಸಂಭ್ರಮ. ಹೌದೌದು ಹೌದು ಒಪ್ಪದ ಟೀಮ್. ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದಲ್ಲಿ ನೋಡಿ, ಒಳಭಾಗಕ್ಕೆ ಹೋಗುವ ಏನೆಲ್ಲ ಇದೆ ಅಂತ ಗೊತ್ತಾಗ್ತದೆ. ಹೊಸಕೋಟೆಯ ಸೇವಾ ಬಳಗದ ತಂಡ ಇದೆ ಒಳಕ್ಕೆ ನೋಡಿ. ಇಡೀ ಟೀಮ್, ಹೊಸಕೋಟೆ ಸೇವಾ ಬಳಗದ ಇಡೀ ಟೀಮ್ ಇದೆ. ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಅನ್ನೋದನ್ನ ತೋರಿಸ. ಇಡೀ ಟೀಮ್ ಹೊಸಕೋಟೆ ಸೇವಾ ಬಳಗದ್ದು ಇಲ್ಲಿ ಎಲ್ಲರೂ ಕೂಡ ಜೊತೆಗಿದ್ದಾರೆ. ಸರ್ ಏನೇನಿರುತ್ತೆ? ರಾಗಿ ಮುದ್ದೆ, ಕಾಳು ಸಾರು, ಅವರೇಕಾಳು ಸಾರು, ರಾಗಿ ಮುದ್ದೆ. ಅಲ್ಲಿ ನೋಡಿ, ಇದು ಕಾಳು ಸಾರು ಇದೆ, ಇಲ್ಲಿ ಅವರೇಕಾಳು ಸಾರು ಅಂತೆ ವಿಶೇಷ. ಯಾವ್ದು ಸರ್? ಹೊಸಕೋಟೆ ಟೀಮ್ ಎಷ್ಟು ಜನ ಸೇರ್ಕೊಂಡು ಮಾಡ್ತಾರೆ? ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದವರು ಹೊಸಕೋಟೆ. ನಾವು 200 ಜನ ಸ್ವಯಂ ಸೇವಕರಿದ್ದೇವೆ. ಎಷ್ಟು ರಾಗಿ ಮುದ್ದೆ? 15,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. 15,000 ಜನ. ಅವರೇಕಾಳು ಸಾರು, ಎರಡೇ ಐಟಮ್. ಬೇಕಾದಷ್ಟು ರಾಗಿ ಮುದ್ದೆ. ಹೌದು. ಎಲ್ಲರೂ ಬನ್ನಿ, ರಾಗಿ ಮುದ್ದೆ ತಿನ್ನೋರು ಎಲ್ಲರೂ ಕೂಡ ಇಲ್ಲಿ ಬರ್ಬೋದು ಹೊಸಕೋಟೆ ಸ್ಟಾಲ್ಗೆ. ಬನ್ನಿ, ಹೇಗೆ ರೆಡಿ ಆಗ್ತಾ ಇದೆ ಅಂತ ತೋರಿಸ್ತೀವಿ. ಬಹಳ ವಿಶೇಷವಾಗಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ಸರ್ ಅವರೇಕಾಳು ಸಾರಾ ತೋರಿಸಿ ಸರ್ ಸ್ವಲ್ಪ. ಎಸ್ ನೋಡಿ, ಅವರೇಕಾಳು ಸಾರು ಹೇಗಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಅವರೇಕಾಳು ಸಾರು ಸೂಪರ್ ಆಗಿ ಆಗ್ತಾ ಇದೆ. ಈ ಒಂದು ಪಾತ್ರೆ 4,000 ಜನಕ್ಕೆ ಆಗುತ್ತೆ. ಒಂದು ಪಾತ್ರೆ, ಈ ಪಾತ್ರೆ 4,000 ಜನಕ್ಕೆ ಆಗುತ್ತೆ. ಇದು 4 ಪಾತ್ರೆ ರೆಡಿ ಆಗ್ತಾ ಇದೆ. 16,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. 14,000 ಜನಕ್ಕೆ. ಈಗ ಮುದ್ದೆ ರೆಡಿ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡ್ಬೇಕಿನ್ನು. ಸ್ಟಾರ್ಟ್ ಮಾಡ್ತೀವಿ. ಮುದ್ದೆ ಆಗಿದೆ. ಅದಿಲ್ಲ, ಅದು ಇಲ್ಲಿ ಒಳಗಡೆ ನೋಡಿ, ಹೆಸರುಬೇಳೆ ಪಾಯಸ ಇದೆ. ಹೆಸರುಬೇಳೆ ಪಾಯಸ ನೋಡಿ ರೆಡಿ ಇದೆ. ಲತೇಶ್ ನೋಡಿ ತೋರಿಸಿ ಅಲ್ಲ. ನೋಡಿ, ಎರಡು ಹಂಡೆಯಲ್ಲಿ ಎಲ್ಲ ರೆಡಿ ಮಾಡ್ತಾ ಇದಾರೆ ನೋಡಿ. ಪಾಯಸ, ಹೆಸರುಬೇಳೆ ಪಾಯಸ. ಇಲ್ಲಿ ರಾಗಿ ಮುದ್ದೆ ಇದೆ, ಅವರೇಕಾಳು ಸಾರು ಇದೆ, ನಂತರ ಹೆಸರುಬೇಳೆ ಪಾಯಸ ಎಲ್ಲ ರೆಡಿ ಆಗ್ತಾ ಇದೆ. ಸರ್ ಒಂದು ಅಂದಾಜು ಎಷ್ಟು ಖರ್ಚು ಸರ್? 5 ಲಕ್ಷ. 5 ಲಕ್ಷ. ಮಂಜುನಾಥ ಸೇವಾ ಸಮಿತಿ ಹಿತೈಷಿ ವರ್ತಕರ ಬಳಗ ಟ್ರಸ್ಟ್ ಈ ತಂಡ ನೋಡಿ, ಈ ತಂಡ ಈಗ ರೆಡಿ ಆಗ್ತಾ ಇದೆ. ಹೇಗೆ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೀವಿ. ನಾವು ನಿಮ್ಗೆ ತೋರಿಸ್ತಿದೀವಿ ನೋಡಿ ಹೇಗೆ ರೆಡಿ ಆಗ್ತದೆ ಅಂತ. ಬನ್ನಿ ಒಳಗೆ ಹೋಗುವ. ಎಸ್, ಇದೀಗ ಹಿತೈಶ್ರೀ ಗೆಳೆಯರ ಬಳಗ ಒಳಭಾಗದಲ್ಲಿ ಎಲ್ಲ ಅವರೇಕಾಳಲ್ಲ, ಇದು ಅವರೇಕಾಳು ರೆಡಿ ಮಾಡ್ತಾ ಇದ್ದಾರೆ. ಏನಕ್ಕೆ ಇದು? ಸಾಂಬಾರ್ಕೆ ಏನ್ ಸಾಂಬಾರು? ಅವರೇಕಾಳು ಸಾರು. ಅವರೇಕಾಳು ಸಾರು. ಏನ್ ರುಚಿಯಾ? ಎಷ್ಟ್ ಜನ ಸೇರಿ? ಎಷ್ಟು ಜನ ಗೊತ್ತಿಲ್ಲ. ಮುದ್ದೆ ತಿನ್ನಕ ನೋಡಿ, ಮುದ್ದೆ ತಿನ್ನೋರು ಇಲ್ಲಿ ಕೂಡ ಬರ್ಬೋದು. ಎಸ್, ಇದೆಯಾ ಸರ್? ಬಾಂಬೆ ಸಾಗು ಯಾವ್ದಕ್ಕೆ? ಇಡ್ಲಿ ಮತ್ತೆ ಬಾಂಬೆ ಸಾಗು ಇದೆಯಾ? ಇಡ್ಲಿಗೆ ಬಾಂಬೆ ಸಾಗು. ಎಸ್ ನೋಡಿ, ಇವ್ರದ್ದೊಂದು ಸೇವೆಯ ಜೊತೆಗೆ ಭಜನೆಯ ಸೇವೆಯು ಕೂಡ ಇದೆ ನೋಡಿ. ಎಲ್ಲ ಭಜನೆ ತಂಡ. ಎಲ್ಲಿಯದ್ದು? ವರ್ತೂರು ಭಜನೆ ತಂಡ. ಒಂದು ಹಾಡಾಡಿ ಸರ್.
ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ. ಎಸ್, ಒಂದ್ ಕಡೆ ಭಜನೆ, ಮತ್ತೊಂದು ಕಡೆ ಒಳಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೀವು ತೋರಿಸ್ಬೇಕು. Yes. ಇಡ್ಲಿ ಬೇಯ್ತಾ ಇದೆ ನೋಡಿ, ಇಡ್ಲಿ ಎಲ್ಲ ಕಡೆ ಬೇಯ್ತಾ ಇದೆ, ಇಡ್ಲಿ ಬೇಯ್ತಾ ಇದೆ ನೋಡಿ. Yes, ಇಡ್ಲಿ ಬೇಯ್ತಾ ಇದೆ. ಮತ್ತೊಂದು ಕಡೆಗೆ ನೋಡಿ ಇಡ್ಲಿ ಬೇಯ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಮುದ್ದೆ ರೆಡಿ ಮಾಡ್ತಾ ಇದಾರೆ. ಮುದ್ದೆ ರೆಡಿ ಆಯ್ತಾ? ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ, ಮುದ್ದೆ ರೆಡಿ ಆಗ್ತಾ ಇದೆ. ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ಎಷ್ಟು ಬೇಯಿಸ್ತಾ ಇದ್ರಿ? ಎಷ್ಟರಲ್ಲಿ? 10,000 ಜನಕ್ಕೆ 10,000 ಇಡ್ಲಿ ಮಾಡ್ತಾ ಇದ್ದೀವಿ. 10,000 ಇಡ್ಲಿ. 10,000 ಇಡ್ಲಿ ಇದೆ. ಏನೆಲ್ಲ ಇದೆ? ಇಡ್ಲಿ, ಮುದ್ದೆ, ಕಾವಿಗೆ, ಬೊಂಬೆ ಸಾಗು, ಚಟ್ನಿ, ವಾಂಗಿಬಾತ್, ಕೇಸರಿ ಬಾತ್. ವಾಂಗಿಬಾತು, ಕೇಸರಿ ಬಾತು ನೋಡಿ ಹೇಗೆಲ್ಲ ರೆಡಿ ಆಗಿದೆ ಅಂತ. ಇದು ಹಿತೈಷಿ ಗೆಳೆಯರ ಬಳಗ. ಬೆಂಗಳೂರು. ಯಾವ ಊರು ಬೆಂಗಳೂರಲ್ಲಿ? ಬೆಂಗಳೂರು ಹೆಸರು? ಟೀಮ್ ಹೆಸರು? ನಮ್ಮ ಹೆಸರ ಟೀಮ್ ಇದೆ ಹೆಸರು? ಮುರಳಿ ಅಂತ. ಮುರಳಿ. ಎಸ್, ನೋಡಿ ಬೆಂಗಳೂರು ತಂಡ ಒಂದು ಹೇಗೆ ರೆಡಿ ಆಗಿದೆ ಅನ್ನೋದು ನೀವು ತೋರಿಸ್ತಾ ಇದೀವಿ. ಏನೆಲ್ಲ ಇಲ್ಲಿ ಹೇಗೆ ರೆಡಿ ಆಗ್ತಾ ಇದೆ ಅನ್ನೋದು. ಮಂಜು ಮುರಳಿ. ಏನೆಲ್ಲ ಇರ್ತದೆ ಸರ್ ಇವತ್ತು? ಇವತ್ತು ಜಿಲೇಬಿ, ಒಂದು ಬಾತು, ಸಬ್ಬಕ್ಕಿ ಇಡ್ಲಿ, ಮೊಸರನ್ನ, ಬಾಂಬೆ ಸಾಗು, ಚಟ್ನಿ. ಚಟ್ನಿ ನೋಡು ಒಳಗೆ ತಯಾರಿ ಹೇಗಾಗ್ತದೆ ತೋರಿಸ್ತಾ ಇದೀವಿ ನೋಡಿ. ಇದೆಲ್ಲ ಬಾಳೆಕಾಯಿ, ಬದನೆ ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ. ಒಳಭಾಗದಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಸಂಜೆಯ ಒಂದು ಭೋಜನಕ್ಕೆ. ಮೊಸರನ್ನ ಯಾವ ರೀತಿಯಾಗಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದೀವಿ ನಿಮಗೆ. ಮೊಸರನ್ನ ಎಲ್ಲರಿಗೂ ಮೊಸರನ್ನ ವ್ಯವಸ್ಥೆ ಇದೆ. ಮತ್ತೆ ಪ್ಲೇಟ್ ಕೂಡ ಇವರೇ ತಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಇಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಟ್ ಮಾಡ್ಲಿ, ಸಾಂಬಾರಿಗೆ ಯಾವ ರೀತಿ ಕಟ್ ಮಾಡ್ಕೊಂಡು ಇಟ್ಟಿದ್ದಾರೆ ಅನ್ನೋದು ತೋರಿಸ್ತಾ ಇದೀವಿ. ಎಸ್, ವಿಶೇಷವಾಗಿ ಎಲ್ಲ ರೆಡಿ ಆಗ್ತದೆ. ಜಿಲೇಬಿ ನೋಡಿ ಇಲ್ಲಿ. ಎಸ್, ಜಿಲೇಬಿ. ಅದೆಂತಕ್ಕೆ ಇದು? ಮೊಸರನ್ನಕ್ಕೆ ದಾಳಿಂಬೆ ನೋಡಿ, ಮೊಸರನ್ನಕ್ಕೆ ಹಾಕ್ಲಿಕ್ಕೆ ಜಿಲೇಬಿ ಬೇಯ್ತಾ ಇದ್ದಾರೆ. ಜಿಲೇಬಿ ಬೇಯಿಸ್ತಾ ಇದಾರೆ. ಬನ್ನಿ ಒಳಗೆ ಹೋಗುವ ನೋಡಿ. ಜಿಲೇಬಿ ಎಲ್ಲ ಬೇಯಿಸ್ತಾ ಇದಾರೆ. ವಾವ್, ಜಿಲೇಬಿ ಆಗಿದೆ ನೋಡಿ. ಎಲ್ಲ ಜಿಲೇಬಿ ಆಗಿದೆ, ಆಗ್ತಾ ಇದೆ ಜಿಲೇಬಿ. ಫುಲ್ ಬಿಸಿಲಿದ್ದಾರೆ ಎಲ್ಲರೂ. ಏನ್ ಸರ್ ಇದು? ಮಸಾಲೆ ದೋಸೆ ಹಿಟ್ ರೆಡಿ ಆಗ್ತಾ ಇದೆ ನೋಡಿ. ಮಸಾಲೆ ದೋಸೆ ಹಿಟ್ ರೆಡಿ ಆಗ್ತಾ ಇದೆ ನೋಡಿ. ಅಲ್ಲಿ ಜಿಲೇಬಿ, ಬಿಸಿ ಜಿಲೇಬಿ. ತರಕಾರಿಯನ್ನ ಹೇಗೆ ಕಟ್ ಮಾಡಿ ಇಟ್ಟಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಇದೆಲ್ಲ ತರಕಾರಿ ಕಟ್ ಮಾಡಿದ್ದಾರೆ ಸಾಂಬಾರಿಗೆ. ಅದ್ರ ಜೊತೆಗೆ ರೈಸ್ ಆಗ್ತಾ ಇದೆ ನೋಡಿ. ರೈಸ್ ರೆಡಿ ಆಗ್ತಾ ಇದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಹೇಗೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ತೋರಿಸ್ತಾ ಇದೀವಿ. ಬಹಳಷ್ಟು ವಿಶೇಷವಾಗಿ ರೆಡಿ ಆಗ್ತಾ ಇದಾರೆ ಬೆಂಗಳೂರಿನ ಮಂಜು ಮುರಳಿ ಟೀಮ್ ನೋಡಿ. ಸಾಂಬಾರ್, ಬಿಸಿ ಸಾಂಬಾರ್ ರೆಡಿ. ಬಿಸಿ ಸಾಂಬಾರ್ ನೋಡಿ. ಅಲ್ಲಿ ದೊಡ್ಡ ಇದೇನು ಸಾಗು, ಬಾಂಬೆ ಸಾಗು ನೋಡಿ. ರುಚಿಯಾದಂತ ಬಾಂಬೆ ಸಾಗು ನೋಡಿ. ರುಚಿ ಬಾಂಬೆ ಸಾಗು ಹೇಗೆ ರೆಡಿ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ರುಚಿಯಾದಂತ ಬಾಂಬೆ ಸಾಗು ಎಲ್ಲ ರೆಡಿ ಆಗ್ತಾ ಇದೆ. ಬಿಸಿ ರುಚಿ. ಸಂಜೆ ಏನಿರುತ್ತೆ ಸರ್ ಇಲ್ಲಿ? ಇಡ್ಲಿ ಇರುತ್ತೆ, ದೋಸೆ, ಚಿತ್ರಾನ್ನ, ಆಲೂಗಡ್ಡೆ ಬೋಂಡ, ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆಯಾ? ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ. ಓಕೆ. ಸೇಮಾರ್ತಿ ನಗರದವ್ರದ್ದು ಸ್ಟಾಲ್ ನೋಡಿ. ಈ ಸ್ಟಾಲ್ ನಲ್ಲಿ ಏನಿದೆ ಅಂತ ನಾವು ತೋರಿಸ್ತಿದೀವಿ. ರುಮಾಲಿ ರೋಟಿ. ಎಸ್, ರುಮಾಲಿ ರೋಟಿನಾ? ಯಾರು ಅಧ್ಯಕ್ಷರು? ಕರೀರಿ. ಎಸ್, ರುಮಾಲಿ ರೋಟಿ ಆರ್ಸಿ ರುಮಾಲಿ ರೋಟಿ ಆರ್ಸಿ ನೋಡು. ಯಾರು ಆರ್ಸರು ನೋಡಿ ಹೆಂಗೆ ರುಮಾಲಿ ರೋಟಿ ರೆಡಿ ಮಾಡ್ತಾವ್ರೆ. ರುಮಾಲಿ ರೋಟಿ ನೋಡಿ. ಅಲ್ಲಿ ಸೂಪರ್ ಆಗಿ ರೋಟಿ ರೆಡಿ ಮಾಡ್ತಾ ಇದಾರೆ.
ಒಂದಲ್ಲ ಎರಡಲ್ಲ, ಎಷ್ಟು ಸರ್, ಎಷ್ಟು ಜನರಿಗೆ ಸರ್? 2,000 ಜನಕ್ಕೆ 500 ಕೆಜಿ ರುಮಾಲ್ ರೊಟ್ಟಿ, ಒಂದು 40 ಬ್ಯಾಗ್ ರೈಸು, 40 ಬ್ಯಾಗ್ ರೈಸ್, 25 ಕೆಜಿದು ರುಮಾಲ್ ರೊಟ್ಟಿ. ರುಮಾಲ್ ರೊಟ್ಟಿಗೆ ಏನ್ ಮಾಡ್ತೀರಿ? ರುಮಾಲ್ ರೊಟ್ಟಿ, ವೆಜ್ ಕುರ್ಮಾ, ವೆಜ್ ಕುರ್ಮಾ, ಆಮೇಲೆ ಬಾಂಬೆ ಸಾಗು, ಆಮೇಲೆ ಸ್ವೀಟ್ ಮಾಡ್ತೀವಿ. ಏನ್ ಸ್ವೀಟು? ಇದು ಪೊಂಗಲ್, ಸಿಹಿ ಪೊಂಗಲ್, ಆಮೇಲೆ ವೆಜಿಟೇಬಲ್ ಪಲಾವು, ಆಮೇಲೆ ವಾಂಗಿಬಾತು, ಆಮೇಲೆ ಇನ್ನೊಂದು ಇದ್ರ ಐಟಮ್ ಒಂದು ಮಾಡ್ತೀವಿ, ಗೀ ರೈಸ್ ಒಂದು ಮಾಡ್ತೀವಿ, ಕುರ್ಮಾ. ರುಮಾಲ್ ರೊಟ್ಟಿ 5 ಕ್ವಿಂಟಲ್ ಮಾಡ್ತಾ ಇದ್ವಿ. 5 ಕ್ವಿಂಟಲ್ ಮಾಡ್ತಾ ಇದ್ದೀವಿ. 5 ಕ್ವಿಂಟಲ್ ಈಗ ಅದೇ ಮಾಡ್ತಾ ಇರೋದು. ನಂದಿನ ಊಟ ಮಾಡಿದ್ನಾಗಾರ ರುಮಾಲ್ ರೊಟ್ಟಿನೇ ಮಾಡ್ತೀವಿ. ಒಂದು ಸಲ ಕಡಕ್ ರೊಟ್ಟಿ ಮಾಡಿದೆ, ಉತ್ತರ ಕರ್ನಾಟಕ ಕಡಕ್ ರೊಟ್ಟಿ. ಆಮೇಲೆ ಡಿಮಾಂಡ್ ರುಮಾಲ್ ರೊಟ್ಟಿಗೆ ಜಾಸ್ತಿ ಇದೆ. ಡಿಮಾಂಡ್ ಜಾಸ್ತಿ ಇರೋದು, ಅದಕ್ಕೋಸ್ಕರ ರೈಸ್ ಐಟಮ್ ಹೋಗುತ್ತೆ. ಆಮೇಲೆ ಲೆಮನ್ ರೈಸು ಮಾಡಿದೀವಿ, ಲೆಮನ್ ರೈಸು ಇದೆ. ಒಂದು ನಾವು ರೆಡಿ ಇದೆಯಾ? ರೆಡಿ ಇದೆ ಸರ್. ಏನ್ ಮಾಡ್ತಿದ್ರಿ? ವೆಜ್ ಬಿರಿಯಾನಿ ರೆಡಿ ಇದೆ ನೋಡಿ. ವೆಜ್ ಬಿರಿಯಾನಿ ಓಕೆ ವೆಜ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ವೆಜ್ ಬಿರಿಯಾನಿ, ಚಿತ್ರಾನ್ನ, ಟೊಮೆಟೊ ಬಾತು, ಸಿಹಿ ಪೊಂಗಲ್ ಎಲ್ಲ ಇದೆ. ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ರೆ ವರ್ತೂರ್ನ 16 ವರ್ಷದ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಪ್ರಯುಕ್ತ ಮಾಡ್ತಾ ಇರುವಂತದ್ದು. ನಾವು ಒಳಭಾಗಕ್ಕೆ ಹೋಗ್ತಾ ಇದೀವಿ. ವರ್ತೂರು ತಂಡದವ್ರು ಏನೇನ್ ಮಾಡ್ತಿದಾರೆ ಅಂತ ತೋರಿಸ್ತಾ ಇದೀವಿ ನೋಡಿ. ಎಲ್ಲ ರೆಡಿ ಆಗ್ಯಾರೆ. ಹಾರ್ಲಿಕ್ಸ್ ಬರ್ಫಿ, ಇಲ್ಲಿ ಬನ್ನಿ ತೆಗಿಬಹುದು. ಹಾರ್ಲಿಕ್ಸ್ ಬರ್ಫಿ ನೋಡಿ, ಹಾರ್ಲಿಕ್ಸ್ ಬರ್ಫಿ ಭಾರಿ ಚಂದ ಆಗ್ತದೆ ಲತೇಶ್. ಕಾಯಿ ಒಬ್ಬಟ್ಟು ಯಾವ್ದು ಏನ್ ಬರ್ತಾ ಇದೆ? ಇವಾಗ ಕಾಯಿ ಒಳಗೆ 12,000 ಬರ್ತಾ ಇದೆ ಸರ್. ಮತ್ತೆ ಹಾರ್ಲಿಕ್ಸ್ ಬರ್ಫಿ 15,000 ಮಾಡಿದೀವಿ. ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀವಿ. ಮತ್ತೆ ಪಲಾವ್, ಮೊಸರನ್ನ, ಮತ್ತೆ ಇದು ವಾಂಗಿಬಾತ್ ಇದೆ, ಬಜ್ಜಿ ಇದೆ, 15,000 ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲಾನು 16 ವರ್ಷದಿಂದ ನಾವು ಹಿತೈಷಿ ವರ್ತಕರ ಸಂಘ ಬಳಗದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಹೊಂದಾಣಿಕೆಯಿಂದ ಮಾಡ್ತಾ ಇದ್ವಿ. 16 ವರ್ಷದಿಂದ ಮಾಡ್ತಾ ಇದ್ವಿ. ತೋರಿಸಿ ಒಳಗೆ ಏನೆಲ್ಲ ಇದೆ ಅಂತ. ಭಾರಿ ಚೆನ್ನಾಗಿದೆ ಬರ್ಫಿ. ಏನಿದು? ವೆಜಿಟೇಬಲ್ ಪಲಾವ್ ರೆಡಿ. ಫುಲ್ ತೆಗಿರಿ ಚಂದ ಬರ್ತದೆ. ಎಷ್ಟು ಮಾಡಿದಿರಿ? ಇದು 100 ಕೆಜಿ ಸರ್. 100 ಕೆಜಿ ಇದೊಂದು ಪಾತ್ರೆ ಮಾತ್ರ. ಮತ್ತೆ ಇದು ಟೊಮೆಟೊ ಬಾತು 100 ಕೆಜಿ. ಟೊಮೆಟೊ ಬಾತು 100 ಕೆಜಿ. ಹಾ, ಇನ್ನೊಂದು ಪಲಾವ್ 100 ಕೆಜಿ. ವಾಂಗಿಬಾತು 100 ಕೆಜಿ, 400 ಕೆಜಿ ಆಯ್ತು. 100 ಕೆಜಿ, 500 ಕೆಜಿ. ಮೊಸರನ್ನ ನೋಡಿ, ಮೊಸರನ್ನ 200, 100 ಕೆಜಿ. ಹಾ, ಮೊಸರನ್ನ ಇದೆಂತ? ಆರೋಗ್ಯಕರ. ಹಾ, ಬನ್ನಿ. ಆಮೇಲೆ ನೋಡಿ ಹೇಗ್ ರೆಡಿ ಆಗ್ತಿದಾರೆ ನೋಡಿ ಎಲ್ಲ. ಇದು ಫ್ರೂಟ್ ಸಲಾಡಿಗ ಮೊಸರನ್ನಕ್ಕ ನೋಡಿ, ಮೊಸರನ್ನಕ್ಕೆ ಹೇಗ್ ರೆಡಿ ಆಗಿದ್ದಾರೆ ನೋಡಿ. ಎಲ್ಲ ಬಾತುಗಳು ಮಾಡ್ತೀರಾ ಸರ್? ಎಲ್ಲ ಬಾತು, ಮೆಂತ್ಯ ಬಾತ್ ಸ್ವಲ್ಪ ಓಪನ್ ಮಾಡಿ ಸರ್, ಜಾಸ್ತಿ ಮೆಂತ್ಯ ಬಾತು. ಮತ್ತೆ ಆಚೆ ಕಡೆ ನೀರ್ ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲಿ ಅಲ್ಲಿ ಮಾಡಿ ನಿಮ್ದೆ? ಬನ್ನಿ ತೋರಿಸಿ. ಮತ್ತೆ ಬನ್ನಿ ಲತೇಶ್ ನೋಡಿ, ಇದ್ರ ಜೊತೆಗೆ ಎಲ್ಲಾ ಬಾತ್ಗಳಿದಾವೆ. ಅದನ್ನ ಬಜ್ಜಿ ಇದೆ, ಅನಂತರ ಪಾನಕ ಇದೆ, ನೀರ್ ಮಜ್ಜಿಗೆ ಪಾನಕ ಅಂತ ನೋಡ ತೋರಿಸಿ. ಅದ್ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ ಹೆಂಗೆ? ಮಧ್ಯಾಹ್ನ ಬಿಸಿಲಲ್ಲೇ ಕೊಡ್ಬೇಕಲ್ವಾ? ಹಾ, ನೀರ್ ಮಜ್ಜಿಗೆ ಪಾನಕ ನೋಡಿ, ನೀರ್ ಮಜ್ಜಿಗೆ ಪಾನಕ ಲತೇಶ್ ಸೂಪರ್ ಆಗಿ ಮಾಡಾರೆ. ನೋಡಿ ಇಲ್ಲಿ ನೀರ್ ಮಜ್ಜಿಗೆ ಪಾನಕ. ಸ್ವಲ್ಪ ಸೈಡ್ ಬನ್ನಿ ಸರ್, ತೋರ್ಸೋಣ. ನೋಡಿ ಅಲ್ಲಿ ನೀರ್ ಮಜ್ಜಿಗೆ ಪಾನಕ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಹಾ, ಜಗ್ಗತ್ಕರ ಓಕೆ. ನೀರ್ ಮಜ್ಜಿಗೆ ಪಾನಕ ಅವರಿಗೆ ಕೊಡಿ. ಹಾ, ಎಸ್, ನೀರ್ ಮಜ್ಜಿಗೆ ಇವತ್ತು ಮಧ್ಯಾಹ್ನಕ್ಕೆ ನೋಡಿ ಪಾನಕ. ಪಾನಕ
ವಿಶೇಷವಾಗಿದೆ ಸರ್. ಇದಕ್ಕೆ ಏನೆಲ್ಲ ಆಗ್ತದೆ ಪಾನಕಕ್ಕೆ? ಪಾನಕಕ್ಕೆ ಬೆಲ್ಲ, ಯಾಲಕ್ಕಿ, ಬೆಲ್ಲ, ಬೆಲ್ಲ, ಕರ್ಬೂಜ ಎಲ್ಲ ಹಾಕಿದ್ವಿ. ಕರ್ಬೂಜ ಎಲ್ಲ ಹಾಕೋರೆ, ಭಾರಿ ಸಾಕಾಗಿದೆ. ಜೊತೆಗೆ ಮಜ್ಜಿಗೆಗೆ ಮಜ್ಜಿಗೆ ಇದು ಒಗ್ಗರಣೆ ಮಸಾಲೆ ಹಾಕಿ ಒಗ್ಗರಣೆ ಹಾಕಿರೋದು ಮಸಾಲ ಮಜ್ಜಿಗೆ. ಮಂಜುಸ್ವಾಮಿ ಅನ್ನದಾನ ಸಮಿತಿ ನೆರಿಗ ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಸರ್ ಏನೆಲ್ಲ ಇದೆ ಸರ್? ಎಲ್ಲ ಇದೆ, ಪುಳಿಯೋಗರೆ ಇದೆ. ಪುಳಿಯೋಗರೆ ನೋಡಿ, ಪುಳಿಯೋಗರೆ ಸರ್ ಹೇಳಿ. ಇದು ಪುಳಿಯೋಗರೆ, ಹಾ. ಇದು ಕಲ್ಕುಂಟೆ ಪುಳಿಯೋಗರೆ ಅಂತ ಹೇಳ್ಬಿಟ್ಟು. ಕಲ್ಕುಂಟೆ ಪುಳಿಯೋಗರೆ ಅಂದ್ರೆ ಏನ್ ವಿಶೇಷ? ಇದು ವಿಶೇಷ ಅಂದ್ರೆ ಕಲ್ಕುಂಟೆಯಲ್ಲಿ ಬರೇ ಬ್ರಾಹ್ಮಿನ್ಸ್ ಇರೋದು. ಆ ಬ್ರಾಹ್ಮಿನ್ಸ್ ಇರೋದ್ರಿಂದ ಸುಮಾರು ಪುರಾತನ ಕಾಲದಿಂದ ಅವರು ಈ ಪುಳಿಯೋಗರೆ ದೇವರಿಗೇನು ನಾರಾಯಣನಿಗೆ ನೈವೇದ್ಯಕ್ಕೆ ಇಡ್ತಾರೆ ಪ್ರತಿ ಒಂದು ಪೂಜೆಗೇನು. ಆವಾಗ್ಲಿಂದ ಇದನ್ನ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಇದು ಪ್ರಸಾದ ಅಂತ ಮಾಡ್ತೀವಿ. ಆಮೇಲೆ ಇದ್ ಬಿಟ್ಟು ನೋಡಿ ಇಲ್ಲಿ ಇದೇನ್ ಸರ್ ಇದು? ಸರ್ ಇದ್ಯಾಕೆ ಇದು? ಪಪ್ಪಾಯ ಎಲ್ಲರೂ ಕೊಡಕ್ಕೆ ಪಪ್ಪಾಯ ಕಟ್ ಮಾಡಿ ಕೊಡೋದೆ, ಕೊಡ್ತಾ ಇರೋದೆ ಅಲ್ಲ? ಏನ್ ಸರ್ ಇದು? ಬೆಲ್ಲದ ಪೊಂಗಲು. ಇದು ವಿಶೇಷ, ದೇವರಿಗೆ ನೈವೇದ್ಯಕ್ಕೆ ವಿಶೇಷ. ಇದಕ್ಕೆ ಸುಮಾರು ಸಾಮಗ್ರಿ ಬಿದ್ದಿರುತ್ತೆ. ಇದು ಸುಮಾರು ಅಂದ್ರೆ ಕಮ್ಮಿ ಅಂದ್ರೂ 1000 ಜನಕ್ಕೆ ಮೇಲಾಗುತ್ತೆ ಇದು ಪ್ರಸಾದ. ಪೊಂಗಲ್ ಮತ್ತೆ ಬಜ್ಜಿ ಆಗ್ತಾ ಇದೆ. ಬಜ್ಜಿ, ಬಿಸಿ ಬಿಸಿ ಬಜ್ಜಿ ನೋಡಿ, ಬಜ್ಜಿ ಈಗ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ. ಇದೆಂತಕ್ಕೆ ಸರ್ ಇದೆಲ್ಲ ಫ್ರೂಟ್ಸು? ಯಾವ್ದು? ಪುಳಿಯೋಗರೆ ಹಾಕಕ್ಕ? ಅದು ಪಪ್ಪಾಯ ಕೊಡ್ತೀವಲ್ಲ, ಪಪ್ಪಾಯ ಯಾವ್ದು ಇದು? ಅದು ಇದು ಏನೋ ಸೀತಾಫಲ ಅಂತ ಹೇಳ್ಬಿಟ್ಟು ಅದು ಇಲ್ಲಿ ಬಂದವ್ರಿಗೆ ಯಾರಿಗಾದ್ರೂ ಕೊಡೋಣ ಅಂತ ಕೊಡ್ಲಿಕ್ಕೆ. ಈಗ ನಿಮ್ಗೂ ಒಂದು ಕೊಡ್ತೀವಿ, ತಗೊಳ್ಳಿ. ಇಲ್ಲ ತೊಂದ್ರೆ ಇಲ್ಲ, ನಮಗ್ ಬೇಡ. ಬಟ್ ಏನಕ್ಕೆ ಫ್ರೂಟ್ಸು ಬೇರೆಲ್ಲ ಎಲ್ಲ ಮಾಡ್ತೀರಾ ಅನ್ಕೊಂಡೆ. ಇಲ್ಲ ಸಲಾಡ್ ಮಾಡ್ತೀವಿ. ಸರ್ ಯಾವ ಟೀಮು ಇದು ಮುಗ್ಳೂರು ಸಮಯ. ಮುಗ್ಳೂರು. ಇಡ್ಲಿ ರವೆ ಇಡ್ಲಿ, ಆಮೇಲೆ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಆಗುತ್ತಾ? ಬಜ್ಜಿ ಇದೆ. ಓಕೆ. ಚಟ್ನಿಗೆ ಕಡಲೆ ಬೀಜ ಎಲ್ಲ ರೆಡಿ. ಬಾಂಬೆ ಸಾಗು, ಚಟ್ನಿ, ಮತ್ತೆ ಬಂದು ಇನ್ನ ವೆರೈಟಿ ಬಜ್ಜಿ ಇರುತ್ತೆ ಮೇಡಮ್. ಒಂದು 5 ತರ ವೆರೈಟಿ ಇರುತ್ತೆ. 5 ತರ ವೆರೈಟಿ ಇರುತ್ತೆ. ಹೇಗೆ ರೆಡಿ ಆಗ್ತಿದ್ದಾರೆ ತೋರಿಸಿ ಲತೇಶ್. ಇಲ್ಲಿ ನೋಡಿ ಶೇಂಗಾ ಚಟ್ನಿ. ಇಲ್ಲಿ ಶೇಂಗಾ ಚಟ್ನಿ, ಶೇಂಗಾ, ಕಾಯಿ, ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ರವಾ ಇಡ್ಲಿ, ಖಾರ ಬಾತು, ಕೇಸರಿ ಬಾತು, ಮೆಂದಿಯ ಬಾತು, ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಜಿಲೇಬಿ. ಎಷ್ಟು ಜನಕ್ಕೆ? 10,000 ಜನಕ್ಕೆ. 10,000 ಜನಕ್ಕೆ. ಒಂದು ಎಷ್ಟು ಖರ್ಚು ಸರ್? ಖರ್ಚಿ ಒಂದು 15 ರಿಂದ 20 ಲಕ್ಷ ನಿಮ್ಗೆ. 20 ಲಕ್ಷ ಎಲ್ಲ ಸೇರಿ ನಮ್ಮ ಗ್ರೂಪ್ ಎಲ್ಲೆಲ್ಲ ಈ ತರ ಫ್ರೆಂಡ್ಗಳು. ನಾಗಣ್ಣ ಅಂತ ಅವ್ರ ಹೆಸರು. ಇವ್ರು ತೀರ ಹೋಗ್ಬಿಟ್ರು. ಇವ್ರು 14 ವರ್ಷದಿಂದ ಅವ್ರಿಗೆ ನೆಟ್ಸ್ಕೊಂಡ್ ಬಂದಿವರು. ಇವಾಗ ಅದ್ರ ನಾವೆಲ್ಲ ಟೀಮ್ ಅಲ್ಲಿ ನೆಟ್ಸ್ಕೊಂಡು ಹೋಯ್ತಾ ಇದೀವಿ. ಉಳ್ಸ್ಕೊಂಡು ಹೋಗಪ್ಪ ಅಂತ ಬರ್ತಾ ಇದ್ದಾರೆ. ನಾಗಣ್ಣ ಅವ್ರ ಹೆಸರನ್ನ ಉಳಿಸ್ತಾ ಇದಾರಂತೆ ನೋಡಿ. ಇದೀಗ ಹೇಗೆ ರೆಡಿ ಆಗ್ತದೆ ಅಂತ ತೋರಿಸ್ತೀವಿ ನೋಡಿ. ಎಲ್ಲ ರೆಡಿ ಮಾಡ್ತಾವ್ರೆ. ಏನೆಲ್ಲ ರೆಡಿ ಆಗ್ತದೆ? ಏನಾಗ್ತದೆ ಸರ್ ಅಲ್ಲಿ ಒಳಗೆ? ನೋಡಿ ಇದೆಲ್ಲ ರೆಡಿ ಆಗ್ತದೆ. ನೋಡಿ ಹೇಗೆ ರೆಡಿ ಆಗ್ತದೆ ನೋಡಿ. ಇಲ್ಲಿ ಆ ಸಾಂಬಾರ್ ರೆಡಿ ಆಗ್ಬಿಟ್ಟಿದೆಲ್ಲ ಲತೇಶ್ ನೋಡಿ. ಸಾಂಬಾರ್ ರೆಡಿ ಆಗ್ಬಿಟ್ಟಿದೆ. ಎಲ್ಲ ರೆಡಿ ಆಗವ್ರೆ. ಎಲ್ಲ ರೆಡಿ ಶಿಡ್ಲಘಟ್ಟ ತಾಲೂಕಿನ ಚೀಮಂಗ್ಲದ ಭಕ್ತರು ಇಲ್ಲಿ ಹೋಳಿಗೆ ಮಾಡ್ತಿದ್ದಾರೆ. ಹೋಳಿಗೆ, ಒಬ್ಬಟ್ಟು ಹೋಳಿಗೆ, ಒಬ್ಬಟ್ಟು ಮತ್ತು ಬೇಳೆ ಹೋಳಿಗೆ ಮಾಡ್ತಿದ್ದಾರೆ ನೋಡಿ. ಎಲ್ಲ ರೆಡಿ ಆಗ್ತದೆ ನೋಡಿ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ. ಎಲ್ಲ ಮಹಿಳೆಯರು ಪುರುಷರು ಎಲ್ಲ ಸೇರ್ಕೊಂಡು ಒಬ್ಬಟ್ಟು ಮತ್ತೆ ಬೇಳೆ ಹೋಳಿಗೆ ಮಾಡ್ತಿದ್ದಾರೆ. ಅದಕ್ಕೆ ಸೇರ್ಸ್ಕೊಳ್ಳೋದಾ? ನೋಡಿ ಇಲ್ಲಿ ನೋಡಿ ಅತೇಶ್ ನೋಡಿ. ಇದನ್ನ ಸೇರಿಸಿ ಹಿಂಗ ಮಾಡಿ ವಿಡಿಯೋ ಮಾಡಿ ನೋಡಿ. ತೋರಿಸಿ. ನೋಡಿ ಹಂಗ ಮಾಡಿ. ಯಸ್. ಓಕೆ ಮಾಡ್ತಾರೆ. ಯಸ್.
ನೋಡಿ ಎಲ್ಲರೂ ನೋಡಿ ಅಲ್ಲಿ ಎಲ್ಲರೂ ತೋರಿಸಿ ಎಲ್ಲರೂ ಹಾಯ್ ಮಾಡಿ ಅಲ್ಲ ಎಲ್ಲ ರೆಡಿ ಮಾಡಿಟ್ಟವ್ರು ನೋಡಿ ಎಲ್ಲ ಹೋಳಿಗೆ. ಅಷ್ಟು ಹೋಳಿಗೆ ರೆಡಿ ಆಗದೆ ಟೇಬಲ್ ಮೇಲೆ ನೋಡಿ ಇಲ್ಲಿ ಅಷ್ಟು 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 ಹೋಳಿಗೆ ರೆಡಿ ಆಗಿದೆ ನೋಡಿ. ಹೆಂಗ್ ರೆಡಿ ಆಗಿದೆ ಅಂತ ನೋಡ್ತಿದ್ರಿ. ಇಲ್ಲಿ ನೋಡಿ ರೋಡಿಗೆ ಹೋಳಿಗೆ ಕಾಯಿಸ್ತಾ ಇರೋ ಹುಡುಗ ನೋಡಿ ಇವನು. ಹೋಳಿಗೆ ಕಾಯಿಸ್ತಾ ಇದಾರೆ, ಹೋಳಿಗೆ ಕಾಯಿಸ್ತಾ ಇದಾರೆ. ಕಾಯಿಸಿದ ನಂತರ ಇವ್ರು ಹಿಂಗ್ ಪ್ಯಾಕ್ ಮಾಡ್ತಾರೆ. ನೋಡಿ ಹಿಂಗ್ ಪ್ಯಾಕ್ ಮಾಡ್ತಾರೆ ನೋಡಿ ಇಲ್ಲಿ. ಯಸ್, ಇವ್ರು ಹಿಂಗ್ ಪ್ಯಾಕ್ ಮಾಡ್ತಾರೆ ನೋಡಿ. ಹಿಂಗ್ ಪ್ಯಾಕ್ ಮಾಡಿ ಹಂಚಕ್ ಹೋಗ್ತಾರೆ. ಸಂಪೂರ್ಣ ಹಂಚ್ತಾರೆ ನೋಡಿ. ಹಿಂಗ್ ಪ್ಯಾಕ್ ಮಾಡಿ ಹಂಚ್ತಾರೆ. ಇದು ನೋಡಿ ಹೋಳಿಗೆ. ಲತೇಶ್ ನೋಡಿ ಹೆಂಗ್ ಮಾಡ್ತಾರೆ ನೋಡಿ. ಎಲ್ಲಾ ಸೇರ್ಕೊಂಡು ಮಾಡ್ತಾ ಇದಾರೆ ನೋಡಿ ಹೇಗೆ. ಹೆಚ್ಚು ಕಮ್ಮಿ 150 ಜನ ಇದ್ದಾರೆ ಸರ್. 1 ಕೆಜಿಗೆ ಬಂದು 100 ಇಂದ 150 ಹೋಳಿಗೆ ಆಗುತ್ತೆ. ಒಟ್ಟು 200 ಕೆಜಿ ಹಾಕಿದೀವಿ ಆಯ್ತಾ. ಆಮೇಲೆ ಬಾತ್ ಇದೆ, ಅನ್ನ ಸಾಂಬಾರ್ ಇದೆ, ತಿರ್ಗಾ ಮುದ್ದೆ ಇದೆ, ಕಾಳು ಸಾರು ಇದೆ. ಬಂಗಾರಪೇಟೆ ಪಾನಿಪುರಿ ರೆಡಿ ಆಗಿದೆ ನೋಡಿ. ಬಂಗಾರಪೇಟೆ ಪಾನಿಪುರಿ ರೆಡಿ ಆಗ್ತಾ ಇದೆ. ಬಂಗಾರಪೇಟೆ ಪಾನಿಪುರಿ ಎಲ್ಲ ವ್ಯವಸ್ಥೆಗಳಾಗಿದೆ. ಸರ್ ಎಷ್ಟು ಸಾವಿರ ಜನಕ್ಕೆ ರೆಡಿ ಮಾಡ್ಕೊಂಡಿದ್ರಿ ಪಾನಿಪುರಿ? ಸರ್ 12,000 ಜನಕ್ಕೆ ರೆಡಿ ಮಾಡಿ. 12,000 ಜನಕ್ಕೆ ರೆಡಿ ಮಾಡಿದ್ವಿ ಸರ್. ರೆಡಿ ಮಾಡಿದ್ರಿ. ಅಲ್ಲಿ ರೆಡಿ ಆಗ್ತಾ ಇದೆಯಲ್ಲ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ. ಬಂಗಾರಪೇಟೆ ಪಾನಿಪುರಿಗೆ ಬೇಕಾದಂತಹದ್ದು ರೆಡಿ ಮಾಡ್ತಾ ಇದಾರೆ ನೋಡಿ. ರೆಡಿ ಆಗ್ತಾ ಇದೆ ನೋಡಿ. ಮಸಾಲೆ ಬಂಗಾರಪೇಟೆ ಪಾನಿಪುರಿಗೆ ಮಸಾಲೆ ಹೇಗೆ ರೆಡಿ ಆಗ್ತದೆ ಅಂತ ತೋರಿಸ್ತಿದ್ವಿ. ಒಂದು 12,000 ಜನಕ್ಕ 10 ರಿಂದ 12,000 ಜನಕ್ಕೆ ಆಗುತ್ತೆ. ನಾವು ಹೋದ್ಸರಿ ಒಂದು 10,000 ಜನಕ್ಕೆ ಮಾಡಿಸಿದ್ರಿ. ಈ ಸರಿ ಇನ್ನೂ ಒಂದು 12,000 13,000 ಆಗುತ್ತೆ. ಈ ಸರಿ ವೆರೈಟಿ ಏನಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಜನ ಏನಂದ್ರೆ ನಮ್ಮಲ್ಲಿ ಸಹಕರಿಸಬೇಕು. ಅದರಿಂದ ಜನಗಳಲ್ಲಿ ನಾವು ಕೇಳ್ಕೊಂತೀವಿ. ಓಕೆ, ಎಸ್ ನೋಡಿ. ಇದೀಗ ಬಂಗಾರಪೇಟೆ ಪಾನಿಪುರಿ ರೆಡಿ ಆಗಿದೆ ಜನರಿಗೆ. ನೋಡಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟವ್ರೆ. ಇನ್ನು ಜಸ್ಟ್ ಅದಕ್ಕೆ ಮಸಾಲೆ ಹಾಕೋದು, ಕಾಲ್ಸುದು ಕೊಡದೆ. ಬಹಳ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆಗಳಾಗಿವೆ. ಹೆಸರು ಏನೆಲ್ಲ ಇದೆ ಸರ್? ಸರ್ ರಾಗಿ ದೋಸೆ ಇದೆ, ಮಲ್ಗೆ ಇಡ್ಲಿ, ರೈಸ್ ಬಾತು, ಕುರ್ಮಾ, ಹೆಸರುಬೇಳೆ ಪಾಯಸ. ಮತ್ತೆ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಇದೇ ಮೊದಲ ಬಾರಿಗೆ ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆ ಉಪಯೋಗಿಸಿ ತಯಾರಿಸತಕ್ಕಂತ ಐಟಮ್. ಪ್ರತಿಯೊಂದರಲ್ಲಿ ರಿಫೈಂಡ್ ಆಯಿಲ್ ಇಲ್ಲ, ಯಾವ್ದು ರಿಫೈಂಡ್ ಆಯಿಲ್, ಗಾಣದ ಎಣ್ಣೆ. ಈ ಬಾರಿಯ ಹೈಲೈಟ್ ಕಾಶ್ಮೀರದ ಆಪಲ್. 40,000 ಆಪಲ್ ತಂದಿದ್ದೀರಿ ವರ್ತೂರಿನಿಂದ ಭೀಮಣ್ಣ ಅನ್ಬಿಟ್ಟು. ಅವರ ಕೊಡುಗೆ 40,000 ಆಪಲ್ ತಂದಿದ್ದೀರಿ. ಓಕೆ, ಇದು ಬಾರಿ ವಿಶೇಷ ಅಂತೆ. ನೇರವಾಗಿ ಕಾಶ್ಮೀರದಿಂದಲೇ ತರಿಸಿದ್ದಂತೆ. ಹೌದಾ? ಹೌದು, ಡೈರೆಕ್ಟ್ ತಂದಿದ್ದು. ಡೈರೆಕ್ಟ್ ಕಾಶ್ಮೀರದ ಆಪಲ್. ಕಾಶ್ಮೀರದಿಂದ ಬಂದಿರುವಂತ, ಡೈರೆಕ್ಟ್ ಕಾಶ್ಮೀರದಿಂದಲೇ ಬಂದಿರುವಂತ ಆಪಲ್ ಇದು ನೋಡಿ. ನೀವು ಇವತ್ತಿನ ಫುಡ್ ಸೆಕ್ಷನ್ ಗೆ ಅಥವಾ ಇಲ್ಲಿಗೆ ಬಂದ್ರೆ, ಮಹಾ ಅನ್ನದಾನಕ್ಕೆ ಬಂದ್ರೆ ಭಾರಿ ಹೈಲೈಟ್ ಆಗಿರುವಂತದ್ದು. ಎಲ್ಲರಿಗೂ ಒಂದೊಂದು ಮಾತ್ರ ಕೊಡ್ತಾರೆ. ಸಹಕರಿಸಬೇಕು ಭಕ್ತರು ಅಂತಾನು ಕೇಳ್ತಾ ಇದಾರೆ. ಬಹಳ ಬಂದು ಸಹಕರಿಸಿ ಒಂದೊಂದು ವಿಶೇಷವಾಗಿ ತೆಗೆದುಕೊಂಡು ಹೋಗ್ಬೇಕು. ಏನ್ ಸರ್? ಭಕ್ತರು ಬಂದು ಒಂದೊಂದು ಆಪಲ್ ಕೊಡುತ್ತೇವೆ, ವಿಶೇಷವಾಗಿ ತೆಗೆದುಕೊಂಡು ಹೋಗಿ ಅವರು ಸೇವರ್ತ ಮಾಡಿಸಬೇಕು ಎಂದು ನಾವು ಕಳಕಳಿಯ ಪ್ರಾರ್ಥನೆ. ಓಕೆ, ಅವರು ಕೊಡುಗೆ ಭೀಮಣ್ಣನವರು. ಯಾರ್ದು ಸರ್? ಎಷ್ಟು ಖರ್ಚು ಸರ್ ಇದಕ್ಕೆ? 5.5 ಲಕ್ಷ ಸರ್. 5.5 ಲಕ್ಷ ಖರ್ಚು ಮಾಡ್ಕೊಂಡು ನೇರವಾಗಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ತರಿಸಿರೋದ? ಹೌದು ಸರ್. ರೈತರಿಂದ ನೇರ ಬೆಂಗಳೂರಿಗೆ, ಹೌದು. ಧರ್ಮಸ್ಥಳಕ್ಕೆ. ನಿಮ್ಗೆ ವ್ಯಾಪಾರ ಏನ್ ನಿಮ್ದು? ಇಲ್ಲ ಸರ್, ನಾವು ವ್ಯವಸಾಯ ನಾವು ತರಿಸಿ ಇಲ್ಲಿ ದಾನ ಮಾಡೋಣ ಅಂತ ಎಲ್ಲ ಒಟ್ಟು ಸೇರ್ಕೊಂಡು ಸೂಪರ್ ಅಲ್ಲ? ಈಗ ಏನ್ ಅನ್ಸುತ್ತೆ ಸರ್? ಒಳ್ಳೇದು ಅನ್ಸಲ್ಲ ಸರ್. ನೋಡಿ, ಇದು ಕಾಶ್ಮೀರದ ಆಪಲ್ ನಿಮಗೆ ತೋರಿಸ್ತಾ ಇದೀವಿ. ಬಹಳ ವಿಶೇಷ. ಹೀಗೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಪ್ರಯುಕ್ತ ಮಹಾ ಅನ್ನದಾನ ಸೇವೆ ಬಹಳ ನಿರಂತರವಾಗಿ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಈ ಅನ್ನದಾನದ ಸೇವೆ ಆರಂಭವಾಗಲಿಕ್ಕಿದೆ. ನಿಮಗೆ ಎಲ್ಲಾ ರೀತಿಯ ದೋಸೆ, ಬಜ್ಜಿ, ಲಾಡು, ಜಿಲೇಬಿ, ಅದರ ಜೊತೆಗೆ ಎಲ್ಲ ರೈಸ್ ಬಾತ್ಗಳು, ಚಿತ್ರಾನ್ನ, ವಾಂಗಿಬಾತು, ಪುಳಿಯೋಗರೆ, ಟೊಮೆಟೊ ಬಾತು, ಮೆಂತೆ ಬಾತು ಎಲ್ಲವೂ ಇದೆ. ಇಡ್ಲಿ ಇದೆ, ಜಿಲೇಬಿ ಇದೆ, ಲಾಡ್ ಇದೆ. ಅದರ ಜೊತೆಗೆ ಇಸ್ಕಿನ್ ಕಾಳು ಸಾಂಬಾರ್ ಇದೆ, ಅವರೆಕಾಳು ಸಾಂಬಾರ್ ಇದೆ, ಜೊತೆಗೆ ಕಾಳು ಸಾಂಬಾರ್ ಇದೆ, ಜೊತೆಗೆ ಮುದ್ದೆ ಇದೆ, ಅನಂತರ ರುಮಾಲಿ ರೋಟಿ ಇದೆ. ಅದೆಲ್ಲದರ ಜೊತೆಗೆ ಬಿಸಿ ಸಿಹಿ ಒಬ್ಬಟ್ಟಿದೆ, ಹೋಳಿಗೆ ಇದೆ, ಜೊತೆಗೆ ನಿಮಗೊಂದು ಕಾಶ್ಮೀರದ ಆಪಲ್ ಕೂಡ ಇದೆ. ಇದೆಲ್ಲವನ್ನ ಕೂಡ ಸವಿಯೋದಕ್ಕೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಇವತ್ತು ಬನ್ನಿ. ಇವತ್ತು ಈಗಾಗಲೇ
ಮಹಾ ಅನ್ನದಾನ ಸೇವೆ ಆರಂಭ ಆಗ್ತಾ ಇದೆ. ಲತೇಶ್ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ 5ನೇ ದಿನ, ಕೊನೆಯ ದಿನ ಯಾವ ರೀತಿಯಾಗಿ ಸಂಭ್ರಮ ಇದೆ ಅನ್ನುವಂತ ತೋರಿಸುವುದಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ನಾವು ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ಯಾವ ರೀತಿಯಾಗಿ ಅಲಂಕಾರಗೊಂಡಿದೆ ಮುಖ್ಯ ದ್ವಾರ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಭಕ್ತ ಸಾಗರ ಆ ಮುಖ್ಯ ದ್ವಾರದ ಮೂಲಕ ಒಳ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ 5ನೇ ದಿನದ ಅಂದ್ರೆ ಕೊನೆಯ ಮಹಾರಥೋತ್ಸವ ದಿನದ ದೀಪೋತ್ಸವದ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತಿಳಿಸುವುದಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ಒಳ ಹೋಗ್ತಾ ಇದ್ದಾವೆ. ಯಾವ ರೀತಿಯಾಗಿ ಮುಖ್ಯ ದ್ವಾರದಿಂದ ಜನಸಾಗರ ಒಳಕ್ಕೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಎಡಬದಿಗೆ ಸಾಗಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸ್ತು ಪ್ರದರ್ಶನ ಮಂಟಪ, ಇಲ್ಲಿ ವಸ್ತು ಪ್ರದರ್ಶನ ಮಂಟಪ ಇದೆ. ಆ ಮಂಟಪದೆಡೆಗೆ ವಸ್ತು ಪ್ರದರ್ಶನದೆಡೆಗೆಯೂ ಕೂಡ ಭಕ್ತ ಸಾಗರ ಹರಿದು ಹೋಗ್ತಾ ಇರುವಂತಹದನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹದ್ದು. ಸಹಸ್ರ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತಹದನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತಿ ದೃಶ್ಯಾವಳಿಗಳನ್ನು ಕೂಡ ಸುದ್ದಿ ನ್ಯೂಸ್ ನ ಮೂಲಕ ತಾವು ನೋಡ್ತಾ ಇದ್ದೀರಿ. ಇದೀಗ ಇವತ್ತು 5ನೇ ದಿನದ ಒಂದು ಭಕ್ತ ಸಾಗರ ಹರಿದು ಬರ್ತಾ ಇರುವಂತದ್ದು. ಭಕ್ತ ಸಾಗರ ಇಲ್ಲಿ ಬಂದು ಸೇರ್ತಾ ಇರುವಂತಹ ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ಭಕ್ತ ಸಾಗರ ಇದೀಗ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಮುಖ್ಯ ದ್ವಾರದಲ್ಲಿ, ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವ ಅನ್ನುವಂತಹ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಕೂಡ ಈ ಗೇಟ್ ನ ಮುಂಭಾಗದಲ್ಲಿ ಮಾಡಲಾಗಿದೆ. ಅದನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಇದರ ಜೊತೆಗೆ ನಾವೀಗ ಈ ಒಂದು ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೆ ಯಾವ ರೀತಿಯಾಗಿ ಭಕ್ತ ಸಾಗರ ಸಂಭ್ರಮಿಸ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ನಿಮಗೆ ಸಾಕ್ತೇವೆ. ಅಲ್ಲಿಯ ವಾತಾವರಣ ಹೇಗಿದೆ, ಅಲ್ಲಿಯ ವಿಶೇಷತೆ ಏನು, ಅಲ್ಲಲ್ಲಿ ಕಲಾವಿದರು ಬಂದು ಸೇರಿರುವಂತಹ ರೀತಿ ಎಷ್ಟು ಹೇಗೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನಾವೀಗ ಸಾಕ್ತಾ ಇದ್ದೇವೆ. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ದೇವಸ್ಥಾನದತ್ತ ಭಕ್ತ ಸಾಗರ ಹರಿದು ಹೋಗ್ತಾ ಇದೆ ಎನ್ನುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಪ್ರತಿ ಮಳಿಗೆ ಹತ್ತಲೂ ಕೂಡ ಈ ಒಂದು ಕ್ಷೇತ್ರದ ಭಕ್ತಾದಿಗಳು ಹೋಗ್ತಾ ಇರುವಂತದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಪ್ರತಿ ಮಳಿಗೆ ಹತ್ತಲೂ ಕೂಡ ಗ್ರಾಹಕರು ಅಂದ್ರೆ ಭಕ್ತಾದಿಗಳು ಸಾಲುಗಟ್ಟಿ ನಿಂತಿರುವಂತದ್ದು, ಜೊತೆಗೆ ವ್ಯಾಪಾರ ವಹಿವಾಟ ನಡೆಸ್ತಾ ಇರುವಂತದ್ದು, ಭಕ್ತ ಸಾಗರ ಹರಿದು ಹೋಗ್ತಾ ಇರುವಂತದ್ದು, ಜನ ಸಾಗರ ಕಾಣ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಬಹಳ ವಿಶೇಷವಾಗಿ ಭಕ್ತ ಸಾಗರವನ್ನ ಈಗ ನೀವು ನೋಡ್ತಾ ಇದ್ದೀರಿ. ಗೊಮ್ಮಟ ಬೆಟ್ಟಕ್ಕೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಗೊಮ್ಮಟನ ಬೆಟ್ಟಕ್ಕೆ ಹೋಗುವಂತಹ ಒಂದು ಪ್ರದೇಶ ನಾವೀಗ ಇದ್ದೇವೆ. ಇಲ್ಲಿಂದ ಭಕ್ತ ಸಾಗರ ಎಷ್ಟು ಕಾಣುತ್ತೆ, ಹೇಗ್ ಕಾಣುತ್ತೆ ಅನ್ನುವಂಥದ್ದನ್ನ ನಿಮಗೆ ಬಹಳ ಲಾಂಗ್ ವ್ಯೂ ಅಲ್ಲಿ ತೋರಿಸ್ತಾ ಇದ್ವಿ. ಬಹಳ ವಿಶೇಷವಾಗಿ ಆ ಒಂದು ಲಾಂಗ್ ವ್ಯೂ ತೋರಿಸಿದಾಗ ಇಲ್ಲಿ ಹೇಗ್ ಕಾಣ್ತಾ ಇದೆ ಭಕ್ತ ಸಾಗರ ಅನ್ನುವಂಥದ್ದು ನೀವು ಈಗ ನೋಡ್ತಾ ಇದ್ರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹರಿದು ಬಂದಿರುವಂತಹ ಭಕ್ತ ಸಾಗರ, 5ನೇ ದೀಪೋತ್ಸವಕ್ಕೆ ಬಂದಿರತಕ್ಕಂತಹ ಭಕ್ತ ಸಾಗರ, ಅದರ ಜೊತೆಗೆ ದೀಪಾಲಂಕಾರಗೊಂಡಿರುವಂತಹ ಕ್ಷೇತ್ರದ ವೈಭವದ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ದೀಪೋತ್ಸವದ ವೈಭವದ ಕ್ಷಣಗಳು ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತ ಸಾಗರ ಸಾಕ್ತಾ ಇದೆ. ಭಕ್ತ ಸಾಗರ ಹಿಂಡಾಗಿ ರಾಶಿಯಾಗಿ ಸಾಕ್ತಾ ಇರುವಂತದ್ದು. ಮಂಜುನಾಥನ ದರ್ಶನ ಆಗ್ಬೇಕು, ಮಂಜುನಾಥನ ಮಹಾರಥೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಬೇಕು, ಶ್ರೀ ಮಂಜುನಾಥನ ಸನ್ನಿಧಾನದಲ್ಲಿ ನಾನು ಕೂಡ ತನ್ನ ಭಕ್ತಿಯನ್ನ ಸಮರ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರುವಂತಹ ಭಕ್ತ ಸಾಗರ ದಂಡು ಹರಿದು ಹೋಗ್ತಾ ಇರುವುದನ್ನ ನಾವೀಗ ನೋಡ್ತಾ ಇದ್ರಿ. ಇದೀಗ ನಾವು ಮತ್ತೆ ಮುಂದಕ್ಕೆ ಸಾಕ್ತಾ ಇದ್ದೇವೆ. ಪ್ರತಿ ಒಂದು ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಸಾಕ್ತೀವಿ. ನೋಡಿ, ವ್ಯಾಪಾರ ವಹಿವಾಟು, ಬಲೂನ್ ಅವರಲ್ಲಿ ಚರ್ಚೆ, ವ್ಯಾಪಾರ ವಹಿವಾಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದೆಲ್ಲವೂ ಕೂಡ ಇಲ್ಲಿ ನಿತ್ಯ ನಿರಂತರ ಬಹಳ ವಿಶೇಷವಾಗಿ ವ್ಯಾಪಾರ ವಹಿವಾಟು ಇಲ್ಲಿ ನಡೆಸ್ತಾ ಇರುವಂತದ್ದು ಎಲ್ಲವೂ ಕೂಡ ತಾವು ನೋಡ್ತಾ ಇದ್ವಿ. ನೋಡಿ ಹೇಗೆ
ಏನ್ ಸರ್ ವ್ಯಾಪಾರನಾ? ಒಂದು ಬಲೂನ್ಗೆ ಹೆಂಗೆ ಬಲೂನ್ ಕಟ್ಟಿದ್ಯಾ? ಇವ್ರದ್ದು ಬಾಲ್ ನಮ್ದಲ್ಲ. ಚರ್ಚೆ ಮಾಡ್ತಿದ್ದೀರಾ? ಇಲ್ಲ ಚರ್ಚೆ ಏನಿಲ್ಲ. ಚರ್ಚೆ ಏನ್ ಮಾಡ್ತಿಲ್ಲ. ಎಷ್ಟು ಸೇಲ್ ಆಯ್ತು ಬಾಸ್? ಚಲ್ಲ ನಿಮ್ದು ಚಾಪೆನಾ? ಚಾಪೆ ವ್ಯಾಪಾರ. ಹೆಂಗೆ ಚಾಪೆ 150 120. ಹೆಂಗಿದೆ ವ್ಯಾಪಾರ? ವ್ಯಾಪಾರ ಏನಿಲ್ಲ ಸ್ವಲ್ಪ ಈ ವರ್ಷದ. ಹೌದಾ? ಹೋದ ವರ್ಷ ಒಳ್ಳೆ ವ್ಯಾಪಾರ. ಹಿಂಗೆ ಹೇಳೋದು ಎಲ್ರು ಅಲ್ವಾ? ಹೌದು. ನೋಡಿ ಇಲ್ಲಿ ಎಲ್ಲ ಅಲ್ಲಲ್ಲಿ ತಿಂಡಿ ತಿನಿಸುಗಳ ಸ್ಟಾಲ್ ಇರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಮಳಿಗೆಗಳಲ್ಲಿ ಏನ್ ಸರ್? ಲೇಸರ್ ಲೈಟ್ ಸರ್. ಡಿಸೈನು ಆಯ್ತು ಸೂಪರ್ ಆಗಿತ್ತು. ಲೇಸರ್ ಲೈಟ್ ಡಿಸೈನ್ ಲೇಸರ್ ಲೈಟ್. ಬನ್ನಿ ಹೋಗುವ. ನೋಡಿ ಇದೀಗ ಮತ್ತೆ ನಿಮಗೆ ಭಕ್ತ ಸಾಗರವನ್ನ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾದ ದೃಶ್ಯಾವಳಿಯನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದೀವಿ. ಬಹಳ ಅದ್ಭುತವಾದಂತಹ ದೃಶ್ಯಾವಳಿಗಳು, ಬಹಳ ಸುಂದರವಾದಂತಹ ದೃಶ್ಯಾವಳಿಗಳು ತೋರಿಸ್ತಾ ಇದೀವಿ. ಬಹಳ ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾರಥೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಅನ್ನುವಂಥದ್ದನ್ನ ನಾವು ನಿಮ್ಗೆ ಈಗ ತೋರಿಸ್ತಾ ಇದೀವಿ. ಮಹಾರಥೋತ್ಸವದ ಒಂದು ಸಂಭ್ರಮದ ಕ್ಷಣ. ಇದೇ ಒಂದು ಸ್ಥಳದಲ್ಲಿ ರಥ ಇವತ್ತು ಗೌರಿ ಮಾರುಕಟ್ಟೆಗೆ ಆಗಮಿಸುವಂತದ್ದು. ಬಹಳ ಕೊನೆಯ ದಿನದ ರಥೋತ್ಸವದ ಸಂಭ್ರಮ ಇದೇ. ಈಗ ಏನು ಭಕ್ತ ಸಾಗರ ಹರಿದು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ಅದೇ ಒಂದು ದಾರಿಯಲ್ಲಿ ಇವತ್ತು ರಥವನ್ನ ಎಳೆಯಲಾಗುತ್ತೆ, ಮಹಾರಥೋತ್ಸವದಲ್ಲಿ ನಡೀಲಾಗುತ್ತೆ. ಆ ಅಪೂರ್ವವಾದಂತಹ ಕ್ಷಣವನ್ನ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು. ಆ ಎಲ್ಲ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ನಿರಂತರವಾಗಿ ನಿಮಗೆ ತೋರಿಸುತ್ತೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಆ ಎಲ್ಲ ಸಂಭ್ರಮದ ಕ್ಷಣವನ್ನು ಕೂಡ ನಾವು ನಿಮಗೆ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ಅಲ್ಲಲ್ಲಿ ನಡೆಯುವಂತ ವ್ಯಾಪಾರ ವಹಿವಾಟು, ಜೊತೆಗೆ ಕಲಾವಿದರ ವಿಶೇಷತೆ ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ವಿಶೇಷವಾಗಿ ಇಲ್ಲಿ ಲೈಟಿಂಗ್ಸ್ ಅನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಅದೆಲ್ಲವೂ ಕೂಡ ಬಹಳ ಖುಷಿ ಮತ್ತು ಸಂಭ್ರಮದ ಒಂದು ದೃಶ್ಯ ವೈಭವ ಅಂತ ಹೇಳ್ಬೋದು. ಅದರ ಜೊತೆಗೆ ಬಹಳಷ್ಟು ಜನ ಈ ದೃಶ್ಯ ವೈಭವಗಳನ್ನು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವಂಥದ್ದು, ಸ್ಟೇಟಸ್ ಹಾಕುವಂಥದ್ದು, ಇದನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನ ತುಣುಕು ವಿಡಿಯೋಗಳನ್ನ ಮಾಡಿ ಹೈಲೈಟ್ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ಅಲ್ಲಲ್ಲಿ ಬೇರೆ ಬೇರೆ ಸ್ಟಾಲ್ ಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಸ್ಟಾಲ್ ನಲ್ಲಿ ಕೂಡ ಬಹಳ ಖುಷಿ, ಜೊತೆಗೆ ಅಲ್ಲಲ್ಲಿ ವ್ಯಾಪಾರ ವಹಿವಾಟು ಜೋರಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಆರಾಧ್ಯ ದೈವ, ಜೊತೆಗೆ ಬಹಳಷ್ಟು ಭಕ್ತರನ್ನ ಹೊಂದಿರುವಂತಹ ದೈವ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮುಂಭಾಗದಲ್ಲಿದೆ. ವಿಶೇಷವಾಗಿ ಅಣ್ಣಪ್ಪ ಸ್ವಾಮಿಯ ಪಾದವನ್ನ ಮುಟ್ಟಿ ನಮಸ್ಕರಿಸುವಂತಹ ಭಕ್ತ ಸಾಗರ, ಜೊತೆಗೆ ಆ ಪಾದದ ಒಂದು ಗೋಪುರಕ್ಕೆ ವಿಶೇಷವಾದಂತಹ ಅಲಂಕಾರ ಎಲ್ಲವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಬಂದು ಭಕ್ತ ಸಾಗರ ಹರಿದು ಬಂದು ಆ ಅಣ್ಣಪ್ಪ ಸ್ವಾಮಿಯನ್ನ ಬೇಡ್ಕೊಳ್ಳುವಂಥದ್ದು, ಅಣ್ಣಪ್ಪ ಸ್ವಾಮಿ ಹತ್ರ ತಮ್ಮ ಭಕ್ತಿಯನ್ನ, ತಮ್ಮ ಹರಕೆಯನ್ನ ವಿನಂತಿಸುವಂಥದ್ದು, ಹರಕೆಯನ್ನ ತೀರಿಸುವಂತೆ ಬೇಡಿಕೊಳ್ಳುವಂಥದ್ದು, ಕಷ್ಟವನ್ನ ಹೇಳುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಕ್ಷೇತ್ರದ ಎಲ್ಲೆಡೆ ಯಾವ ರೀತಿಯಾಗಿ ವೈಭವ ಇದೆ, ಯಾವ ರೀತಿಯಾಗಿ ಸಂಭ್ರಮ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಕ್ಷೇತ್ರದ ಹತ್ತಿರ ತನಕ ಹೋಗುವಾಗ ಇರುವಂತಹ ಸಂಭ್ರಮವನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಎಲ್ಲ ದೃಶ್ಯ ವೈಭವಗಳನ್ನು ನಿಮಗೆ ಕಟ್ಟಿಕೊಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಇದೆ. ನೋಡಿ ಇಲ್ಲಿರತಕ್ಕಂತಹ ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲ ಒಂದು ಕಟ್ಟಡಗಳಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಆ ಅಲಂಕಾರದ ಒಂದು ಲೈಟಿಂಗ್ಸ್ ಅನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ನಾವು ಮಾತನಾಡ್ತಾ ಇದ್ವಿ
ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಉಡುಪಿಯವರು ರಾಜಣ್ಣ ಅಂತ. ರಾಜಣ್ಣ ಸುಮಾರು 15 ಲಕ್ಷ ಬಲ್ಬ್ ಅನ್ನ ಇಲ್ಲಿ ಅಳವಡಿಸಲಾಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಸುಮಾರು 5,000ದಿಂದ 10,000 ತನಕ ಟ್ಯೂಬ್ ಅನ್ನು ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ಒಂದು ವಿಶೇಷವಾದ ಅಲಂಕಾರವನ್ನ ಇಲ್ಲಿ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಸುಂದರವಾದಂತಹ ಭವ್ಯ ಅಲಂಕಾರವನ್ನ ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ನೀವು ಮುಂದೆ ನೋಡ್ತಾ ಇರುವಂತಹ ವಿಶೇಷವಾದಂತಹ ಅಲಂಕಾರ ಅದು ದೀಪಾಲಂಕಾರ. ಆ ದೀಪಾಲಂಕಾರವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷದೀಪೋತ್ಸವದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಲಾವಿದರು ಆಗಮಿಸ್ತಾರೆ. ಆ ಕಲಾವಿದರು ತಮ್ಮ ಕಲೆಯ ಮೂಲಕ ಭಕ್ತಿಯನ್ನ ತೋರಿಸುವಂತ ಸಮಯ. ಈಗ ಒಂದು ತಂಡ ಆ ಒಂದು ಕಲೆಯನ್ನ ತೋರಿಸ್ತಾ ಇದೆ, ಭಕ್ತಿಯನ್ನ ತೋರಿಸ್ತಾರೆ. ಅವರ ಇಡೀ ತಂಡ ಯಾವ ರೀತಿಯಾಗಿ ಭಕ್ತಿಯನ್ನ ತೋರಿಸ್ತಾ ಇದೆ. ವಿಶೇಷವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಒಂದು ಮುಖ್ಯ ದ್ವಾರದ ಒಳಭಾಗದಲ್ಲಿರುವಂತಹ KSRTC ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಲಾವಿದರು ಕಾಯ್ತಾ ಇದ್ದಾರೆ. ನಾವು ಕೂಡ ಯಾವುದೊಂದು ಅವರು ಹೋಗೋದಕ್ಕೆ ಕೂಡ ಒಂದು ಖುಷಿಯಲ್ಲಿ ಇದ್ದಾರೆ. ಸರ್ ನಾವು ಶಿವಮೊಗ್ಗದಿಂದ ಬಂದಿರೋದು. ಶಿವಮೊಗ್ಗದಿಂದ ಪ್ರತಿ ವರ್ಷ ಬರ್ತೀರಾ ಸರ್? ವರ್ಷನೂ ಬರ್ತೀವಿ. ವರ್ಷನೂ ಬರ್ತೀರಿ. ಏನೆಲ್ಲ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಬ್ಯಾಂಕ್ ಇದೆ, ಎಲ್ಲ ಯುವಕರೆಲ್ಲ ಇದೀವಿ, ಎಲ್ಲ ಸೆಟ್ ಎಲ್ಲ ಚೆನ್ನಾಗಿದೆ. ನಮ್ಮ ಹುಡುಗರೆಲ್ಲ ದೀಪೋತ್ಸವ ಅಂತಂದ್ರೆ ಒಂದು ಖುಷಿಯಿಂದ ಬರ್ತಾರೆ. ಯಾವ ಕಾರ್ಯಕ್ರಮಕ್ಕೆ ಬಿಟ್ಟು ಬರ್ತಾರೆ. ಶಿವಮೊಗ್ಗ ಹುಬ್ಳಿ ಸರ್. ಹುಬ್ಳಿ ನಮ್ಮ ಹತ್ರ ಬೇಡ ಇದೆ ಸರ್. ಆಮೇಲೆ ನಾವು ಬೇಡ ವರ್ಷ ಬರ್ತೀವಿ ಸರ್. ವರ್ಷ ಒಂದು 20 ವರ್ಷದಿಂದ ಬರ್ತಾ ಇದ್ದು. 20 ವರ್ಷದಿಂದ ಸೇವೆ ಮಾಡ್ತಾ ಇದೀವಿ ಸ್ವಾಮಿಗೆ. ಸರ್ ಕಲಾ ಸೇವೆಯನ್ನ ಸಮರ್ಪಿಸ್ತಾ ಇದ್ರಿ, ಏನ್ ಅನ್ಸುತ್ತೆ ಸರ್? ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. 20 ವರ್ಷದಿಂದ ನೀವು ತುಂಬಾ ಪುಟ್ಟ ಇದ್ರಿ. ತುಂಬಾ ಸರ್ ಪುಟ್ಟ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಇಷ್ಟು ವಯಸ್ಸಿಂದ ಬರ್ತಿದ್ರಿ. ಪುಟ್ಟ ಏನ್ ಅನ್ಸುತ್ತೆ? ಚಂದ ಅನ್ಸುತ್ತೆ. ಯಾವರು? ಹುಬ್ಳಿ ಸರ್. ನೀವು ಹುಬ್ಳಿ. ಈಗ ಶಿವಮೊಗ್ಗ ಹುಬ್ಳಿ ಎರಡು ತಂಡದವರು ಒಟ್ಟು ಸೇರಿಸಿ ಬಾರಿಸ್ತೀರಿ ಬಾರಿಸಿ ನೋಡೋಣ. ಬಾರಿಸಿ.
ಶಿವಮೊಗ್ಗ ಮತ್ತು ಹುಬ್ಬಳ್ಳಿ ತಂಡದವರಿಗೆ ಕೂಡ ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ನೀವು ಭಕ್ತಿಯ ಭರವಸೆ ಮತ್ತು ಭಕ್ತಿಯನ್ನ ದೇವರಿಗೆ ಸಮರ್ಪಿಸುವಂತ ಕೆಲಸವನ್ನು ಮಾಡಿದ್ರೆ ಅದ್ರ ಜೊತೆಗೆ ಭಕ್ತ ಸಾಗರವು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾಹಿತಿ ಕಚೇರಿಯ ಎದುರು ಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ವಿಶೇಷವಾದಂತಹ ಒಂದು ಅಲಂಕಾರ ಇಲ್ಲಿಂದ ಬಹಳಷ್ಟು ಗಮನ ಸೆಳೆಯುತ್ತಿರುವಂತದ್ದು. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ, ದೀಪಾಲಂಕಾರವನ್ನ ಮಾಡಲಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಈ ಒಂದು ಅಲಂಕಾರದ ಸೇವೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆ ಲೈಟಿಂಗ್ಸ್, ಮತ್ತೊಂದು ಕಡೆ ಆ ಒಂದು ಕೊಡಪಾನವನ್ನ ಮಗುಚಿ ಮತ್ತು ಜೋಡಿಸಿ ಎರಡೂ ಕಡೆ ಹಾಕಿ ಒಂದು ಅಲ್ಲಿ ಅಲಂಕಾರವನ್ನ ಮಾಡಲಾಗಿರುವಂತದ್ದು. ಕೊಡಪಾನ ಮತ್ತು ಇನ್ನೊಂದು ಪುಟ್ಟ ಕೊಡಪಾನದ ಒಂದು ಎರಡು ಕೊಡಪಾನಗಳಿಂದ ಮಾಡಲಾಗಿರುವಂತಹ ಅಲಂಕಾರವನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಹೇಗೆ ಅಲಂಕಾರವನ್ನ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಬಹಳ ವಿಶೇಷವಾಗಿ ಈ ಒಂದು ಅಲಂಕಾರದ ವೈಭವವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಬಹಳ ಒಂದು ಖುಷಿ, ಜೊತೆಗೆ ಕಲರ್ ದುನಿಯಾ ಅಂತ ಏನ್ ಹೇಳ್ತೀವಿ, ಆ ಕಲರ್ ದುನಿಯಾವನ್ನ ನಾವೀಗ ನಿಮಗೆ ತೋರಿಸ್ತಾ ಇರ್ಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವೈಭವದ ಕ್ಷಣಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಅಪೂರ್ವವಾದಂತಹ ಕ್ಷಣಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥ ಬೀದಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ವಿ. ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡಿದು ಸಾಗಿ ಬರ್ತಾ ಇರುವಂತಹ ಭಕ್ತ ಸಾಗರ ಎಲ್ಲರೂ ಕೂಡ ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ರಥೋತ್ಸವದ ಸಂಭ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ರಥೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಬೇಕು, ರಥೋತ್ಸವದಲ್ಲಿ ಶ್ರೀ ಮಂಜುನಾಥನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಬೇಕು ಅನ್ನುವಂತಹದನ್ನ ಕಾಯ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಸೆಲ್ಫಿಯ ವೈಭವ, ಬಹಳಷ್ಟು ಜನ ಸೆಲ್ಫಿ ತಗೊಳ್ತಾರೆ. ಅಲ್ಲಲ್ಲಿ ಸೆಲ್ಫಿಯನ್ನ ತಗೊಳ್ತಾನೆ ಇದ್ದಾರೆ. ಆ ಸೆಲ್ಫಿ ತಗೊಂಡು ವಿಡಿಯೋ ಕಾಲ್ ನಲ್ಲಿ ವಿಡಿಯೋ ಮಾಡಿ ತೋರಿಸಿ ಎಲ್ಲವೂ ಕೂಡ ಇಲ್ಲ ಆಗ್ತಾ ಇದೆ. ಆ ಎಲ್ಲ ಖುಷಿ. ಯಾಕೆಂತಂದ್ರೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ, ಮಂಜುನಾಥನ ಸನ್ನಿಧಾನದಲ್ಲಿದ್ದೇವೆ. ಮಂಜುನಾಥನ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೇವೆ ಅನ್ನುವಂತ ಖುಷಿಯನ್ನ ಮೆಲುಕು ಹಾಕ್ತಾ ಇದ್ದಾರೆ. ಜೊತೆಗೆ ಅದನ್ನ ಸಂಗ್ರಹಿಸಿಟ್ಟುಕೊಳ್ಳುವಂಥದ್ದು, ಅದನ್ನ ವಿಶೇಷವಾಗಿ ಆ ಒಂದು ಸಂಭ್ರಮಾಚರಣೆಯನ್ನ ರೆಡಿ ತಮ್ಮ ಒಂದು ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಳ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಆರಕ್ಷಕರ ತಂಡ ಶ್ರಮ ವಹಿಸ್ತಾ ಇದೆ. ಎಲ್ಲರೂ ಕೂಡ ಆರಕ್ಷಕರು ಕೂಡ ಬಹಳ ವಿಶೇಷವಾಗಿ ಆ ಒಂದು ಸೆಕ್ಯೂರಿಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ಕೈ ಜೋಡಿಸಿರುವಂತದ್ದು. ಬಹಳ ವಿಶೇಷವಾಗಿ ಇಲ್ಲಿಯ ಲೈಟಿಂಗ್ಸ್ ನ ವ್ಯವಸ್ಥೆ ನಿಮ್ಗೆ ಮತ್ತೆ ತೋರಿಸ್ತಾ ಇದೀವಿ. ಈ ಒಂದು ಚಪ್ಪರ ಹಾಕಿದಂತ ಲೈಟಿಂಗ್ಸ್ ಚಪ್ಪರ ಅಂತ ಕರಿಬಹುದು ಇದನ್ನ. ಅಷ್ಟು ಸುಂದರವಾದಂತ ಚಪ್ಪರದ ವ್ಯವಸ್ಥೆ, ಲೈಟಿಂಗ್ಸ್ ಚಪ್ಪರದ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಬಹಳ ಒಂದು ಹೋಗ್ಲಿಕ್ಕೆ ಕಷ್ಟ ಆಗುವಷ್ಟು ಜನಸಾಗರ ಇದೆ. ಅದರ ಜೊತೆಗೆ ಅಲ್ಲಲ್ಲಿ ವ್ಯಾಪಾರಿಗಳಿದ್ದಾರೆ, ಅವರು ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಿರೋದು, ಗ್ರಾಹಕರು ಅದನ್ನ ಪರ್ಚೇಸ್ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರೆ, ಅದ್ರ ಜೊತೆಗೆ ರಥ ಬೀದಿಯ ಸಂಭ್ರಮದ ಕ್ಷಣ, ವೈಭವದ ಕ್ಷಣ ಎಲ್ಲವನ್ನು ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನ ತಾವೀಗ ನಿಮಗೆ ತೋರಿಸ್ತಾ ಇದೀವಿ. ಪ್ರತಿ ಒಂದು ಕ್ಷಣವನ್ನು ಕೂಡ, ಪ್ರತಿ ಸಂಭ್ರಮದ ಕ್ಷಣವನ್ನ ನಿಮಗೆ ಕಟ್ಟಿಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ದೃಶ್ಯಾವಳಿಯ ಸಂಪೂರ್ಣ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ವಿ. ಇದು ರಥ ಬೀದಿಯ ದೃಶ್ಯಾವಳಿ. ಯಾವ ರೀತಿಯಾಗಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸನ್ನಿಧಾನದತ್ತ ಭಕ್ತ ಸಾಗರ ಹೋಗ್ತಾ ಇದೆ ಅನ್ನುವಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ, ಅದ್ರ ಜೊತೆಗೆ ಲೈಟಿಂಗ್ಸ್ ನ ವೈಭವ ಅದು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಅದರ ಜೊತೆಗೆ ಕ್ಷೇತ್ರದ ದೇವಸ್ಥಾನದ ಲೈಟಿಂಗ್ಸ್ ಕೂಡ ಗಮನ ಸೆಳೀತಾ ಇದೆ. ಈ ಎಲ್ಲ ಖುಷಿಯ ಕ್ಷಣ, ಸಂಭ್ರಮದ ಕ್ಷಣವನ್ನು ನಾವೀಗ ನೋಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ನಲ್ಲಿ 3 ಕಡೆಯಿಂದಲೂ ಕೂಡ ನೇರ ಪ್ರಸಾರ ಆಗ್ತಾ ಇದೆ. ಪ್ರಮುಖವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಿಂದ ಸಾಹಿತ್ಯ ಸಮ್ಮೇಳನದ ನೇರ ಪ್ರಸಾರವಾಗ್ತಾ ಇದೆ. ಅದರ ಜೊತೆಗೆ ಈಗ ಅದರ ಜೊತೆಗೆ ಬಹಳಷ್ಟು ಜನ ಒಂದು ವಸ್ತು ಪ್ರದರ್ಶನ ಮಂಟಪದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಛತ್ರದ ಹಿಂಭಾಗದಲ್ಲಿ ಮಹಾ ಅನ್ನದಾನ ನಡೀತಾ ಇದೆ. ಆ ಮಹಾ ಅನ್ನದಾನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿಯೂ ಕೂಡ ಬಹಳ ಭಕ್ತ ಸಾಗರ ಇದೆ. ಅದ್ರ ಜೊತೆಗೆ ಇಲ್ಲಿ ವಿಶೇಷವಾದ ಹೂವಿನ ಅಲಂಕಾರವನ್ನು ಕೂಡ
ಮಾಡಿದ್ದಾರೆ. ಹೂವಿನ ಅಲಂಕಾರವನ್ನ ಬೆಂಗಳೂರಿನ ಒಂದು ಬೃಹತ್ ತಂಡ ಬಂದು ಇಲ್ಲಿ ಮಾಡುತ್ತೆ. ಆ ತಂಡ ಮಾಡುವಂತ ಹೂವಿನ ಅಲಂಕಾರವು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಜೊತೆಗೆ ಲೈಟಿಂಗ್ಸ್, ನೀವು ಆ ದೃಶ್ಯಾವಳಿಯನ್ನು ನಾವು ತೋರಿಸ್ತಾ ಇದೀವಿ. ರಥ ಬೀದಿಯಲ್ಲಿ ಇವತ್ತು ರಥ ಸಾಗುವಂತ ವೈಭವದ ಕ್ಷಣಗಳನ್ನು ಕೂಡ ನಾವು ಸುದ್ದಿ ನ್ಯೂಸ್ ನಲ್ಲಿ ನೋಡಬಹುದು. ನಿರಂತರವಾಗಿ ಪ್ರತಿದಿನದ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಆ ದೃಶ್ಯಾವಳಿ ಅಂದ್ರೆ ಇವತ್ತಿನ ಆ ಒಂದು ನೇರ ಪ್ರಸಾರವನ್ನು ಕೂಡ, ವೈಭವದ ರಥೋತ್ಸವದ ನೇರ ಪ್ರಸಾರವನ್ನು ಕೂಡ ಸುದ್ದಿ ನ್ಯೂಸ್ ಮಾಡ್ಲಿಕ್ಕಿದೆ. ನೋಡಿ, ಅವರ ಹಣೆಯಲ್ಲಿ ಬಹಳ ವಿಶೇಷವಾಗಿ ಆ ಒಂದು ಶಿವಲಿಂಗವನ್ನ, ತಾವು ಎಲ್ಲಿಂದ ಬಂದಿರಿ? ಮೈಸೂರು. ಏನ್ ಅನ್ಸುತ್ತೆ ಮೇಡಮ್ ಲಕ್ಷ ದೀಪೋತ್ಸವದಲ್ಲಿ ಭಾಗ್ಯ? ಹೌದು, ತುಂಬಾ ಖುಷಿ ಇದೆ. ಇವತ್ತು ನಮ್ ಭಾಗ್ಯ ಸಿಕ್ಕಿರೋದು. ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗಿದೆ. ತುಂಬಾ ಕ್ರೌಡ್ ಇದೆ. ತುಂಬಾ ಕ್ರೌಡ್ ಇದೆ. ಇವತ್ತು ಲಕ್ಷ ದೀಪೋತ್ಸವ ರಥೋತ್ಸವ ಅಲ್ಲಿ ತನಕ ಇರ್ತೀರಿ? ಇವತ್ತು ಇಲ್ಲೇ ಹಾಲ್ಟ್ ಓಕೆ, ಇದ್ರ ಬಗ್ಗೆ ಇದು ಏನು ಏಮಂತಾರು ದೇವ್ರದ್ದು ಯುವತಿ. ಇದು ನೋಡಿದ್ರೆ ನಮ್ಗೆ ಭಕ್ತಿ. ಶಿವನೇ ನಮ್ಮ ಅಲ್ಲಿ ಇದ್ದಾನೆ, ಜೊತೆಲಿ ಇದ್ದಾನೆ. ಏನ್ ಹೇಳ್ತೀರಿ? ಏನ್ ಹೇಳ್ತೀರಮ್ಮ? ಆಯ್ತು, ನಮ್ಗೆ ತುಂಬಾ ಭಕ್ತಿ. ಪ್ರತಿ ವರ್ಷ ಇವತ್ತು ಬಂದಿರೋದು ತುಂಬಾ ಖುಷಿ ಅನ್ಸಿದೆ. ವಿಶೇಷ ಇದೆ ಅಲ್ವಾ? ಪ್ರತಿ ವರ್ಷ ಇದೇ ದಿವಸ ಬರ್ತೀರಾ? ಇದೇ ದಿವಸ ಅಂತ ಇಲ್ಲ, ಈಗ ಕಾರ್ತಿಕ್ ಮಾಸ ಇಲ್ಲ ಮಕ್ಕಳು. ಒಂದ್ ದಿವಸ ಭಕ್ತರು ಏನ್ ಹೇಳ್ತಾರೆ ಅಂತ ನೀವು ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ ಮುಂದೆ ಹೋಗ್ತಾ ಇದೀವಿ. ಎಸ್, ಇದೀಗ ಲೈಟಿಂಗ್ಸ್ ಹೇಗಿದೆ ಅನ್ನೋಂತ ನೀವು ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗಕ್ಕೆ ನಾವು ಆಗಮಿಸ್ತಾ ಇದ್ದೇವೆ. ಇಡೀ ಕ್ಷೇತ್ರದಾದ್ಯಂತ ಬಹಳ ವಿಶೇಷವಾಗಿ ದೀಪಾಲಂಕಾರಗೊಂಡಿದೆ. ಆ ದೀಪಾಲಂಕಾರದ ವೈಭವದ ಕ್ಷಣಗಳನ್ನ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ವೈಭವದ ಕ್ಷಣಗಳು ಇದಾವೆ ಅನ್ನುವಂತ ತಾವು ಈಗ ನೋಡ್ತಾ ಇದ್ರಿ. ಧರ್ಮಸ್ಥಳ ಅಂತಂದ್ರೆ ಅದು ಕುಡುಬಪುರ, ಕುಡುಬ ಕ್ಷೇತ್ರ ಅನ್ನುವಂತಹ ಪ್ರಸಿದ್ಧಿಯನ್ನ ಪಡೆದಿತ್ತು. ಕುಡುಬ ಕ್ಷೇತ್ರ ನಂತರ ಧರ್ಮಸ್ಥಳವಾಯಿತು. ಚತುರ್ಧಾನ ಪರಂಪರೆಯ ಕ್ಷೇತ್ರ. ಬಹಳ ವಿಶೇಷವಾಗಿ ಇಲ್ಲಿ ಬೇಡಿಕೊಂಡರೆ ಮಂಜುನಾಥ ಎಲ್ಲವನ್ನು ಕೂಡ ಈಡೇರಿಸ್ತಾನೆ ಎನ್ನುವಂತಹ ನಂಬಿಕೆ ಭಕ್ತ ಸಾಗರದಲ್ಲಿದೆ. ಅದು ಕೋಟ್ಯಾಂತರ ಭಕ್ತರಿಗೆ ಹಾಗಾಗಿದೆ. ಆ ಕೋಟ್ಯಾಂತರ ಭಕ್ತರಿಗೆ ಹಾಗಾಗಿರುವುದಕ್ಕೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿತ್ಯವೂ ಕೂಡ ಮಂಜುನಾಥನನ್ನ ಆರಾಧನೆ ಮಾಡುತ್ತಾ ಮಂಜುನಾಥನ ಸನ್ನಿಧಾನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಜೊತೆಗೆ ಇಲ್ಲಿಗ ನೀವು ಕುಳಿತುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಅಲ್ಲೆಲ್ಲರೂ ಕೂಡ ಮಹಾರಥೋತ್ಸವಕ್ಕೆ ರೆಡಿಯಾಗಿ ಕುಳಿತುಕೊಂಡಿರುವಂತದ್ದು. ಯಾಕೆಂತಂದ್ರೆ ಮಹಾರಥೋತ್ಸವದ ವೈಭವವನ್ನ ನಾವು ಕೂಡ ನೋಡ್ಬೇಕು. ಮಹಾರಥೋತ್ಸವದಲ್ಲಿ ಕೆಳಗಿಳಿದು ಅಂದ್ರೆ ಮಹಾರಥೋತ್ಸವದಲ್ಲಿ ಸಾಗುವಂತಹ ಮಂಜುನಾಥನಿಗೆ ಕೈ ಮುಗಿಯಬೇಕು. ಈ ಮೂಲಕ ತನ್ನ ಭಕ್ತಿಯನ್ನು ತೋರಿಸಬೇಕು ಅನ್ನುವಂತಹ ಇರಾದೆಯಲ್ಲಿ ಇಲ್ಲಿಯ ಭಕ್ತ ಅಭಿಮಾನಿಗಳಿದ್ದಾರೆ, ಭಕ್ತರಿದ್ದಾರೆ. ಎಲ್ಲರೂ ಕೂಡ ಈ ಮಹಾರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತಷ್ಟು ವಿಶೇಷತೆಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಸಂತೋಷ್ ಮತ್ತು ಆದಿತ್ಯ ಮತ್ತು ಪ್ರವೀಣ್ ಜೊತೆಗೆ ದಾಮೋದರ ತೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಬನ್ನಿ. ಇದು ಮಾಡಿ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿದಂತಹ ಭಕ್ತರಲ್ಲಿ ಇವರು. ನಮಸ್ತೆ. ನಮಸ್ಕಾರ ಸರ್. ಚಂದನ್ ಅಂತ. ಖುಷಿ ಅನ್ಸುತ್ತೆ ಸರ್, ಒಂದು ಸೇವೆ ಮಾಡಕ್ಕೆ ದೇವಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಖುಷಿ ಅನ್ಸುತ್ತೆ. ಓಕೆ, ಎಷ್ಟು ಜನರ ತಂಡ ಸರ್? ಇಡೀ ಮಾರ್ಕೆಟ್ ಆಗ್ಲೇ ಹೂವಿನ ಅಲಂಕಾರ ಬೆಂಗಳೂರು ಎಲ್ಲಾ ಕಡೆ ವಿವಿಧ ಮೂಲೆಗಳಿಂದ ಬಂದು ಅಲಂಕಾರಕ್ಕೆ ಕೈ ಜೋಡಿಸಿ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಹೂವಿನ ಅಲಂಕಾರ ಮಾಡಿದವರು ಇರ್ಬೋದು, ಬೇರೆ ಬೇರೆ ಸೇವೆಯನ್ನ ಇಲ್ಲಿ ಮಾಡ್ತಾನೆ ಇರ್ತಾರೆ. ನೋಡಿ, ಅಲ್ಲಿ ಪುಟ್ಟ ಮಗುವನ್ನ ಹೊತ್ಕೊಂಡು ಬರ್ತಾರೆ. ನೋಡಿ, ಆ ಪುಟ್ಟ ಮಕ್ಕಳನ್ನ
ಹೊತ್ಕೊಂಡು ಅವರಿಗೂ ಕೂಡ ಮಂಜುನಾಥನನ್ನ ತೋರಿಸ್ಬೇಕು, ಮಂಜುನಾಥನ ದರ್ಶನ ಮಾಡಿಸ್ಬೇಕು ಅನ್ನುವಂಥದ್ದನ್ನ ತೋರಿಸ್ತಾನೆ ಇರ್ತಾರೆ. ಇಂಥದ್ದೆಲ್ಲ ದೃಶ್ಯಾವಳಿಗಳಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂತ ರೀತಿಯಲ್ಲಿ ಇರ್ತದೆ. ಆ ಎಲ್ಲ ದೃಶ್ಯಾವಳಿಗಳನ್ನ ಈಗ ನಿಮ್ಗೆ ತೋರಿಸ್ತಾ ಇದ್ವಿ. ಬಹಳ ವೈಭವ ದಕ್ಷಿಣ ನೇರ ಪ್ರಸಾರದಲ್ಲಿ ಮತ್ತಷ್ಟು ವಿಶೇಷ ವರದಿಗಳನ್ನ ನಾವು ನಿಮಗೆ ಪ್ರಸಾರ ಮಾಡ್ತಾ ಇರ್ತೀವಿ. ನೋಡಿ, ನಿರಂತರವಾಗಿ ನೇರ ಪ್ರಸಾರವನ್ನ ನೋಡ್ತಾ ಇರಿ. ಹೈದರಾಬಾದ್ ಕುಷ್ಕ ಏನ್ ಧರ್ಮಸ್ಥಳ ಈ ಜನಕುಲೆಗೆ ಕೆಲವುದಕ್ಕೆ ಕುಷ್ಕ ಒಂದು ಪಂಡ್ರ ನೆತೆರಿ ಪೂಜೆ ಕುಷ್ಕ ಆರ್ದಾನೆ ಬಲಿಪುನ್ ಮಾರೆ ದಾದ ತಿನ್ಪುಂಡಿನೆ ಕುಸ್ಕ ಕುಸ್ಕ ಎಂತಿನೋ ಬಂದೆ ಎಂಚಿನ ಕುಸ್ಕ 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 ಅಂದ್ ಕುಷ್ಕ ತೌ ಕುಷ್ಕ ಕುಸ್ಕ ಕುಷ್ಕ ಎಂತ ಎಂತ ಕುಸ್ಕ ಕುಸ್ಕ ಕುಷ್ಕ ಅಲ್ಲ ಕುಸ್ಕ ಬಂದ ಕುಸ್ಕ ಕುಷ್ಕ ಕುಷ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಬರ್ತಾ ಇದ್ದಾರೆ, ಕಸ್ಟಮರ್ ರಿಪೀಟ್ ಆಗ್ತಿದ್ದಾರೆ. ನಮಗೆ ನಾವು ಈ ಸಲ ಹೊಸದಾಗಿ ಮಾಡಿರೋದು, ಆದ್ರೂ ಕೇಳಿ ಕೇಳಿ ಬರ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ನೋಡಿ, ಇದು ಮುಖ್ಯ ದ್ವಾರದ ಮುಂಭಾಗದಲ್ಲಿದ್ದೇವೆ. ಮುಖ್ಯ ದ್ವಾರದ ಪಕ್ಕದಲ್ಲಿ ಬಹಳ ಈ ಸಲ ಎಲ್ಲರ ಗಮನ ಸೆಳೆಯುತ್ತಿರುವಂತಹ ಕೇಂದ್ರ ಕುಷ್ಕ ಕಾರ್ನರ್. ಇದು ಕುಷ್ಕ ಕಾರ್ನರ್. ಯಾಕೆ ಕುಷ್ಕ ಕಾರ್ನರ್ ಅಂತ ಹೇಳಿದ್ರೆ, ಕುಷ್ಕ ಅಂತಂದು ಕೂಡಲೇ ನಾನ್ ವೆಜ್ ಅಂತ ಅನ್ಕೋತಾರೆ ತುಂಬಾ ಜನ. ಆದ್ರೆ ಸಂಪೂರ್ಣ ವೆಜ್ ಕುಷ್ಕ ಕಾರ್ನರ್ ಅನ್ನ ನೀವೀಗ ನೋಡ್ತಾ ಇದ್ರಿ. ಇದು ಸಂಪೂರ್ಣ ವೆಜ್ ಕುಷ್ಕ ಕಾರ್ನರ್. ಹೇಗಿದೆ ಕುಷ್ಕ ಬನ್ನಿ ತೋರಿಸುವ. ಬಹಳ ವಿಶೇಷವಾಗಿ ಯಾರಿದ್ನ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಕುಷ್ಕ ಕಾರ್ನರ್ ಹೇಗಿದೆ ಎಲ್ಲವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಈ ಕುಷ್ಕ ಕಾರ್ನರ್ ಹೇಗೆ ರೆಡಿ ಆಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ವಿ. ಬಹಳ ವಿಶೇಷ ನೋಡಿ, ಎಲ್ಲ ಕುಷ್ಕ ಕಾರ್ನರ್ ಅಲ್ಲಿ ಕುಷ್ಕ ತಿಂತಾ ಇದ್ದಾರೆ. ಬಹಳ ಖುಷಿಯಾಗಿ ತಿಂತಾ ಇದ್ದಾರೆ. ನೋಡಿ, ಇಲ್ಲಿ ಒಬ್ರು ತಿಂತಾ ಇದ್ದಾರೆ, ನೋಡುವ ಅರ್ಥ ಮಾತಾಡಿಸುವ. ಅಮ್ಮ ನಮಸ್ಕಾರ. ಏ ಅದೇ ಹಲೋ ಹಲೋ ಹೊಲ್ಬೋದಾರೆ ಕುದಿಯೋಟು ಗೊತ್ತಾಯ್ತು. ದಾದ ತಿನ್ಕೊಂಡಿರಿ ಕುಸ್ಕ ಕುಸ್ಕ ಎಂತಿನೋ ಅಂದೆ ಎಂಚಿನ ಕುಸ್ಕ ಕುಷ್ಕ ಎಂಚಾಗುಡು ಅವು ಹೆಚ್ಚಾಕೊಂಡು ಗಮ್ಮತ್ತುಂಡು ಗಮ್ಮತ್ ಆಗುಂಡ ಅದು ಬಣ್ಣ ಜಾಸ್ತಿ ಆಗುಂಡ ರುಚಿ ಉಂಟಾ ಬಿರಿಯಾನಿ ತಿನ್ಲಿಕ್ಕೆ ಆಗುಂಡ ಬಿರಿಯಾನಿ ಲೆಕ್ಕನೆ ಹಾಕೊಂಡು ಎಡ್ಡೆ ಉಂಟಾ ಅಪ್ಪ ದಾದ ಬುದಾರೆ ಎಂಚುಂಟು ಸೂಪರ್ ಉಂಟಾ ಹೇಗುಂಟು ಮೇಡಮ್ ನೋಡಿ ಇಲ್ಲೆಲ್ಲ ತಿಂತಾ ಇದಾರೆ. ಒಳಗೋಗುವ ಈಗ ಎಲ್ಲರೂ ಕೂಡ ತಿಂತಾ ಇದಾರೆ. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಯವರು? ದೊಡ್ಡಬಳ್ಳಾಪುರ. ಹೇಗಿದೆ ಕುಷ್ಕ? ನಿಮ್ಮೂರಲ್ಲಿ ಕುಷ್ಕ ಸಿಗುತ್ತಲ್ಲ, ಇಲ್ಲಿದು ಕುಷ್ಕ ಹೇಗಿದೆ? ಚೆನ್ನಾಗಿದೆ. ಗುಡ್. ನೋಡ ಇಲ್ಲೆಲ್ಲ ನಮಸ್ತೆ, ಹೇಗಿದೆ ಕುಷ್ಕ? ತಿಂದ್ರಾ? ತಿಂದಿಲ್ಲ, ಈಗ ತಿನ್ಬೇಕಾ? ಈಗ ತಿನ್ಲಿಕ್ಕೆ ರೆಡಿ ಆದ್ದ? ನೋಡಿ ಒಂದು ಕುಷ್ಕ ಕೊಡಿ ಅವರಿಗೆ. ಹಾ ಓಕೆ. ಜೋಕ ಹೇಗಿದ್ದಿ? ಚೆನ್ನಾಗಿದೆ. ಕುಷ್ಕ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಪ್ಲೇಟ್ ತಿಂತಿ? ಒಂದು ಪ್ಲೇಟ್. ಚೆನ್ನಾಗಿದ್ಯಾ? ಸರ್ ಹೇಗಿದೆ? ಸೂಪರ್ ಉಂಟು. ಸೂಪರ್ ಉಂಟಾ? ನೋಡಿ ಸೂಪರ್ ಉಂಟು. ಕುಷ್ಕ ಕಾರ್ನರ್ ಹೇಗೆ ಕುಷ್ಕ ತಿಂತಾ ಇದಾರೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ, 3 ಜನ ಒಟ್ಟಿ ಕುಷ್ಕ ತಿಂತಾ ಇದಾರೆ. ನಮಸ್ತೆ ಅಮ್ಮ, ದಾಯ್ತ ತಿನ್ಪುಣೆ ಕುಸ್ಕ ಅಂದ್ ಕುಷ್ಕ ತೌ ಕುಷ್ಕ ಕುಸ್ಕ ಕುಷ್ಕ ಎಂತ ಎಂತ ಕುಸ್ಕ ಕುಷ್ಕ ಅಲ್ಲ ಕುಷ್ಕ ಬಂದ ಕುಸ್ಕ ಕುಷ್ಕ ಕುಸ್ಕೆ ಕುಷ್ಕ ಎಂಚುಂಡು ಎಂಚಿನ ಅವಳು ಕುಸ್ಕನ ಪುಸ್ಕನ ಎಂಚುಂಡು ಎಂಚುಂಡು ಎಂಚ ಹೋಗಿ ತಿನ್ಬೇಕಾ? ಬಿರಿಯಾನಿ ತಿನ್ಬೇಕಾ? ನೀ ಸುಟ್ಕೊಂದಿಲ್ಲ, ನಾನು ಬೀಸಿದ್ದ.
ಒಂದು ಹೆಂಚಿನ ಅಲೆ ಇತ್ತ ಬುದಾರೆ ಅತ್ತನು ಕುಸ್ಕಾನ ಪುಸ್ಕಾನ ಈಗ ನಮಸ್ಕಾರ ಎಂಚ ಬಿಡು ದಾದಾ ಕುಸ್ಕ ಎಂಚ ರುಚಿ ಉಂಡಾ ಒಯ್ನ್ ತಿನ್ಲೆ ಕಾಪುಡು ಬಿರಿಯಾನಿ ತಿನ್ಲೆ ಕಾಪುಡ ಸ್ವಲ್ಪ ದಾರಿ ಇದೆ ಉಜ್ಜಿರೆ ನಮಸ್ಕಾರ ಯಾರೆಲ್ಲ ಇದ್ದೀರಿ ಯಾರೆಲ್ಲ ಸೇರ್ಕೊಂಡು ಮಾಡ್ತೀರಿ ಇದು ರಂಜಿತ್ ಅವರ ಟೀಮ್ ಇಡೀ ಹುಡುಗರ ಟೀಮ್ ನೋಡುವ ತೋರಿಸಿ ಅಲ್ಲಿ ಕುಸ್ಕ ಎಸ್ ನೋಡಿ ರೆಡಿ ಆಗಿದೆ ಕುಸ್ಕ ಹೇಗಿದೆ ನಿಮ್ಗೆ ತೋರಿಸ್ತಾ ಇದೀನಿ ಘಾಮಿಸುವ ಕುಸ್ಕ ಹೈದರಾಬಾದ್ ಕುಸ್ಕ ಅಂತೆ ಇದು ಧರ್ಮಸ್ಥಳದಲ್ಲಿ ಉಂಟಲ್ಲ ಈಗ ಹೈದರಾಬಾದ್ ಕುಸ್ಕ ಏನ್ ಧರ್ಮಸ್ಥಳ ಹೇಗೆ ಎಂಚುಂಟು ಬೇಡ ಈ ಜನಕ್ಕೂ ಕೆಲವುದಕ್ಕೆ ಕುಸ್ಕ ಒಂದು ಪಂಡ್ರೆ ನೆತೆರಿ ಪೂಜಿ ಆಡ್ತಾನೆ ಬಲಿಪುಣ್ ಮಾರೆ ಕುಸ್ಕ ತುಕ ಇಲ್ಲಿ ಜವಾನ್ರು ಇದಾರೆ ಅವ್ರ ಹತ್ರ ಮಾತಾಡಿಸು ಕುಕ್ಕು ನೀವಾ ಬನ್ನಿ ಹೇಗೆ ಜನಗಳ ರೆಸ್ಪಾನ್ಸ್ ಹೇಗಿದೆ ಚೆನ್ನಾಗಿದೆ ಎಂತೆಲ್ಲ ಕೊಡ್ತೀರಿ ಕುಸ್ಕಕ್ಕೆ ದಾಲ್ ಉಪ್ಪಿನಕಾಯಿ ಕುಕುಂಬರ್ ಆನಿಯನ್ ಅಷ್ಟೇ ಓಕೆ ಕುಸ್ಕ ದಾಲ್ ಉಪ್ಪಿನಕಾಯಿ ಕುಕ್ಕುಂಬಾರ ಆನಿಯನ್ ಎಲ್ಲ ಇದೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಕುಸ್ಕ ದಾಲ್ ಆನಿಯನ್ ಉಪ್ಪಿನಕಾಯಿ ನೋಡಿ ಇಂಡೆರಡ್ ಆಗ್ತಾ ಕೇಂದ್ರೆ ತಿಂದದ್ದು ಪೋಂದಿಲ್ಲ ರೀ ಎಂಚೆತ್ತಂడి ಎಡ್ಡೆತ್ತಂತ ಆಯ್ತಾ ಬುದಾರ ಕುಸ್ಕ ಬಂದ್ಪೇರಾ ಅವ್ಯವ್ ನೋಡಿ ಇಲ್ಲಿ ಬನ್ನಿ ಕ್ಯಾಶ್ ಅಲ್ಲಿ ಹೇಳ್ತಾರೆ ನೋಡು ಎಸ್ ಬಾರಿ ಖುಷಿ ಆಗ್ತಾ ಇದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದ್ರು ಹುಡುಗರು ಈಗ ಕ್ಯಾಶ್ ಅಲ್ಲಿ ಮಾತಾಡಿಸುವ ಸರ್ ಹೇಗಿದೆ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಬರ್ತಾ ಇದ್ದಾರೆ, ಕಸ್ಟಮರ್ ರಿಪೀಟ್ ಆಗ್ತಿದ್ದಾರೆ ನಮಗೆ. ನಾವು ಈ ಸಲ ಹೊಸದಾಗಿ ಮಾಡಿರೋದು, ಆದ್ರೂ ಕೇಳಿ ಕೇಳಿ ಬರ್ತಿದ್ದಾರೆ. ಎಷ್ಟು ಜನ ಸೇರ್ಕೊಂಡು ಮಾಡಿರೋದು? ಇದೊಂದು 3-4 ಜನ ನಾವು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರೋದು. ಹುಡುಗರು ಎಲ್ಲ ಒಳ್ಳೆ ಸಪೋರ್ಟ್, ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಫ್ರೆಂಡ್ಸ್ ಇರೋದಲ್ಲಿ ಸಪ್ಲೈ ಹಾಕೊಡ್ಲಿಕ್ಕೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್, ನೋಡುವ ನಾವು ಕುಸ್ಕ ಟೇಸ್ಟ್ ಮಾಡುವ. ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಈಗ ನಿನ್ನೆ ಬಂದವರು ಇವತ್ತು ಬಂದು ಅಂತ ಎಲ್ಲ ಮಾಡ್ತಿದ್ರ? ಮಾಡ್ತಾ ಇದ್ದಾರೆ. ಬಂದವರು ಜಾಸ್ತಿ ಇಲ್ಲಿ ಬರೋದೇ ಲೋಕಲ್ ಎಲ್ಲ, ಲೋಕಲ್ ಜನರು. ಲೋಕಲ್ ಏನ್ ಹೇಳ್ತಾರೆ ನಿಮ್ಮ ಲೋಕಲ್ ಎಲ್ಲ ನಾವು ಕೇಳ್ತೇವೆ, ಕೆಲವರಲ್ಲಿ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರೆ. ಹೌದು. ಹೇಗೆ ಅನ್ಸುತ್ತೆ ಈಗ ಒಂದು ಹೊಸ ಬಿಸ್ನೆಸ್, ಲಕ್ಷ ದೀಪೋತ್ಸವದಲ್ಲಿ ಒಂದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಸ್ವಲ್ಪ ಕಷ್ಟ ಎಲ್ಲ ಆಗ್ತದೆ, ಎಲ್ಲ ರಶ್ ಆಗುವಾಗೆಲ್ಲ ತೊಂದ್ರೆ ಇಲ್ಲ, ಫಸ್ಟ್ ಅಲ್ವಾ. ಹೌದು, ಗ್ರಾಹಕರ ಸಹಕಾರನೇ ನಮಗೆ ಅತ್ಯವಕಾಶ. ಆಯ್ತು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರೆಸ್ಪಾನ್ಸ್ ಹೇಗುಂಟು ಕುಷ್ಕಕ್ಕೆ? ಒಳ್ಳೆದಿದೆ. ಅಲ್ಲ, ನೀವು ಹೇಗೆ ಅಂದ್ರೆ ಸರ್ವಿಸ್ ಎಲ್ಲ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರಿ? ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀರಾ? ಎಲ್ಲ ಸೇರ್ಕೊಂಡಿದ್ದೇವೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡೋದು ಒಟ್ಟಿಗೆ ಸೇರ್ಕೊಂಡು. ನಿಮಗೆ ಕುಷ್ಕ ತಿಂದ ಅಭ್ಯಾಸ ಇತ್ತಾ? ಅಭ್ಯಾಸ ಇದೆ. ಈಗ ಜನಕ್ಕೆ ಕೆಲವರು ಕುಷ್ಕವನ್ನ ಪುಷ್ಕ ಅಂತ ಹೇಳ್ತಾರೆ, ಆದ್ರೆ ಎಲ್ಲರೂ ಗಟ್ಟಿ ತಿಂತ ಇದಾರೆ, ಏನ್ ಅನ್ಸುತ್ತೆ? ಒಳ್ಳೆದಾಗಿದೆ, ನಮ್ಮ ಅಡಿಗೆಯವರೆಲ್ಲ ಒಳ್ಳೆ ಫುಡ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿದ್ದೇವೆ. ಎಲ್ಲ ಅಡಿಗೆ ರೆಸ್ಪಾನ್ಸ್ ಒಳ್ಳೆ ಇದೆ, ಜನರದ್ದು ಒಳ್ಳೆ ಇದೆ. ನಿನ್ನೆ ಬಂದವರು ಇವತ್ತು ಬಂದ್ಯಾರಾ? ಬಂದ್ಯಾರ ಎಲ್ಲ ಬರ್ತಾ ಇದಾರ? KSRTC ಡ್ರೈವರ್ಸ್ ಎಲ್ಲ ಬರ್ತಾರೆ. ಎಲ್ಲ ಬರ್ತಿದ್ದಾರೆ. ನೋಡಿ, ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡುವ, ಟೇಸ್ಟ್ ಮಾಡುವ ಬನ್ನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ದ್ವಾರದ ಪಕ್ಕದಲ್ಲಿ ಇರುವಂತಹ ಕುಷ್ಕ ಕಾರ್ನರ್ ಬಹಳ ವಿಶೇಷವಾಗಿ ಗಮನ ಸೆಳೀತಿದೆ. ಬಹಳ ದೊಡ್ಡ ರೆಸ್ಪಾನ್ಸ್ ಅನ್ನ ಪಡೀತಿದೆ. ಹುಡುಗರೆಲ್ಲ ಸೇರ್ಕೊಂಡು ಒಂದು ಹೊಸ ರೀತಿಯಾದಂತಹ ಬಿಸ್ನೆಸ್ ಗಳಿದೆ. ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಕುಷ್ಕ ಕಾರ್ನರ್ ಈಗ ವೈರಲ್ ಆಗ್ತಾ ಇದೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದುಂಡಲ, SSG ನ್ಯೂಸ್, ಧರ್ಮಸ್ಥಳ. ಎಲ್ಲರಿಗಿಂತ ಜಾಸ್ತಿ ದಿನ ನಾನೇ ಜಾಲಿ ನಿಮಗೆ ಈ ವಸ್ತ್ರಭೂಷಣ ಮಂಟಪಕ್ಕೆ ಒಳಗ್ ಬಂದ ಕೂಡಲೇ ಹಸಿವಾಗ್ತದೆ. ಯಾಕಂತಂದ್ರೆ ನಡೀತಾ ಒಂದಷ್ಟು ನೋಡ್ತಾ ಆ ಕಡೆ ಈ ಕಡೆ ಎಲ್ಲ ಸ್ಟಾಲ್ಗಳಿಗೆ ಹೋಗ್ತಾ ಹಸಿವಾಗ್ತದೆ. ಹಾಗಂತೇಳಿ ಹಸಿವನ್ನ ನೆಗಿಸ್ಲಿಕ್ಕೆ ಭಯಂಕರ ಸ್ಟಾಲ್ಗಳಿದಾವೆ. ನೋಡಿ, ಈಗ ಶ್ರೇಯಾ ಈಗ ತೋರಿಸ್ಕೊಂಡು ಹೋಗೋಣ. ಬಂದಂತವರಿಗೆ ಇಲ್ಲಿ ಏನೆಲ್ಲ ಫುಡ್ಸ್ ಇದೆ, ಏನೆಲ್ಲ ತಿನ್ಬಹುದು, ಇಲ್ಲಿ ತೋರಿಸ್ಕೊಂಡು ಹೋಗೋಣ. ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಪಾವ್ ಭಾಜಿ,
ಎಲ್ಲ ಕೂಡ ಇಲ್ಲಿ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರೆ ನೋಡ್ಬೋದು. ಈಗಾಗ್ಲೇ ಎಲ್ಲರೂ ಕೂಡ ಸವಿತಾ ಇದ್ದಾರೆ. ಸರಿ, ಏನೆಲ್ಲ ಐತೆ? ಏನೆಲ್ಲ ಇದೆ? ಅದು ಯಾರದು ಸೌಂಡ್ ಮಾಡ್ತಿರೋದು? ಏನ್ ಸೌಂಡ್? ಏನೆಲ್ಲ ಇದೆ? ಗೋಬಿ ಇದೆ, ಪಾವ್ ಭಾಜಿ ಇದೆ. ನಿಮ್ ಸ್ಟೈಲ್ ಅಲ್ಲಿ ಹೇಳಿದ್ರು. ನಮ್ ಸ್ಟೈಲ್ ಅಲ್ಲಿ ಹೇಳಿ. ಗೋಬಿ, ಪಾವ್ ಭಾಜಿ, ನೂಡಲ್ಸ್, ಪಾನಿಪುರಿ, ಬೇಲ್ಪುರಿ, ಮಸಾಲ ಪುರಿ, ಸೇವ್ ಪುರಿ, ದಹಿ ಪುರಿ ಇದೆ, ಮಂಚೂರಿ ಇದೆ, ಆಮೇಲೆ ನೋಡಿ. ಎಸ್, ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಗುಡ್. ಎಸ್, ಹೇಗಿದೆ ಮೇಡಮ್? ಸೂಪರ್. ಏನ್ ತಗೊಂಡ್ರಿ? ಗೋಬಿ. ಗೋಬಿ. ಎಸ್, ನೋಡಿ ಗೋಬಿ ಚೆನ್ನಾಗಿದೆ ಅಂತೆ. ಬರೀ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡುವ, ಅಲ್ಲಿ ಮುಂದೆ ಹೋಗುವ. ಇನ್ನೊಂದು ಸಾಫ್ಟ್ ಟೀ, ಹ್ಯಾಂಗಿಯೋದವ್ರದ್ದು ಸಾಫ್ಟ್ ಟೀ ಇದೆ ಇಲ್ಲಿ. ಅದಾದ ನಂತರ ಕಲ್ಪವೃಕ್ಷದವ್ರದ್ದು ಸೋಡಾ ಸರ್ಬತ್ ಇದೆ. ಎಸ್, ನೋಡಿ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ಬಾರಿ ಚೆನ್ನಾಗಿದೆ. ಬಾರಿ ಚೆನ್ನಾಗಿದೆ. ಹೇಗಿದ್ಯಾ? ಅಲ್ಲ, ಎಂತ ಎಂತ ತಿಂತಿದ್ದಿ? ಈಗ ಬಂದದಷ್ಟೇ. ಈಗ ಬಂದದಷ್ಟೇ. ಹೌದು, ಎಂತೆಲ್ಲ ತಗೊಂಡ್ರಿ? ತಕ್ಕೋಬೇಕಷ್ಟೇ. ಈಗ ಬಂದದಷ್ಟೇ. ತಗೊಳ್ಳಿಕ್ಕೆ ಪ್ಲಾನ್ ಇದೆ? ಬೇಕಾದ ಐಟಮ್ಸ್. ಎಂತ ಬೇಕಾಗ್ತು? ಹೂವಿನ ಗಿಡ ತಕೊಂಡೆ. ಹೂವಿನ ಗಿಡ ಆಮೇಲೆ ತಕೊಳ್ಬೇಕು. ಏನ್ ತಿನ್ನೋದು, ಏನಾದ್ರು ಐಟಮ್ಸ್. ಓಕೆ, ಥ್ಯಾಂಕ್ ಯು. ನೋಡಿ, ಎಲ್ಲ ಹೂವಿನ ಗಿಡ ಎಲ್ಲ ತಗೊಳ್ತಾರಂತೆ. ಅದಾದ ನಂತರ ಮಂಡ್ಯ ಕಬ್ಬಿನ ಹಾಲು. ನೋಡಿ, ಮಂಡ್ಯದ ಕಬ್ಬಿನ ಹಾಲು ಇದೆ. ಅದಾದ ನಂತರ ಪಾಪ್ಕಾರ್ನ್ ಕ್ಯಾಂಡಿ ಇದೆ. ಆ ನಂತರ RR ಗೋಳಿ ಸೋಡಾ ಮಂಗಳೂರು. ಭಾರಿ ಚೆನ್ನಾಗಿದೆ RR ಗೋಳಿ ಸೋಡಾ ಮಂಗಳೂರು. ಆನಂತರ ಮೊಮೋಸ್, RR ಮೊಮೋಸ್ ಇದೆ. ಚರಂಬೂರ್ ಇದೆ. ಬನ್ನಿ ಮುಂದೆ ಹೋಗುವ. ಎಸ್ ಸರ್, ಇವರು ಭಾರಿ ಫೇಮಸ್. ಇವರು ಹಾರಿಸೋದ್ರಲ್ಲಿ ನಂಬರ್ 1. ಏನ್ ಹಾರಿಸ್ತಾರೆ ನೋಡೋಣ, ಒಂದು ಹಾರಿಸಿದ್ರು. ಎಸ್, ಈಗ ಹಾರಿಸ್ತಾರೆ ನೋಡಿ. ಈಗ ಇವ್ರು ಹಾರಿಸೋದ್ರಲ್ಲಿ ನಂಬರ್ 1 ರುಮಾಲಿ ರೋಟಿ, ಪಾಲಕ್ ಗೋಬಿ ಮಂಚೂರಿ ಎಲ್ಲವೂ ಕೂಡ ಇದೆ ನೋಡಿ. ಈಗ ಹಾರಿಸ್ತಾರೆ ನೋಡಿ, ಹಾರಿಸ್ತಾರೆ. ಹೋಯ್ತು. ನೋಡಿ 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 ಹಾರಿಸ್ತಾರೆ. ಕೈ ಚಳಕ. ಹೀಗೆ ಕೈ ಚಳಕ. ಎಸ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 16 ವರ್ಷ ಸರ್. 16 ಇದೆ. ಒಮ್ಮೆ ಹಾರಿಸಿ, ಇನ್ನೊಂದು ಹಾರಿಸ್ತೀರಿ. ಎಸ್, ನೋಡಿ, ನೋಡಿದ್ರಾ ಆದಿ ಹೇಗೆ ಹಾರಿಸ್ತಾರೆ ಅಂತ ನೋಡಲಿ. ರುಮಾಲ್ ರೋಟಿ. ರುಮಾಲ ರುಮಾಲ ರುಮಾಲೆ ರೋಟಿ 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 ರುಮಾಲಿ. ರುಮಾಲಿಯ ಹಾಗೆ ಹಾರಿಸತಿದ್ರೆ ತನ್ನ ರುಮಾಲೆ ಅಂತ ಹೇಳುದಿಲ್ಲ, ಆಯ್ತಾ? ಬನ್ನಿ ಹೋಗ. ರುಮಾಲೆ. ಎಲ್ಲರೂ ಒಟ್ಟು ಸೇರ್ಕೊಂಡು ತಿನ್ನೋದ್ರಲ್ಲಿ ಒಂದು ಖುಷಿ ಇದೆ. ಎಲ್ಲ ಸ್ನೇಹಿತರು ಒಟ್ಟು ಸೇರ್ಕೊಂಡು ತಿಂತಾ ಇದಾರೆ. ಹೇಗಿದೆ? ಚೆನ್ನಾಗಿದೆಯಾ? ಖುಷಿ ಆಗ್ತದಾ? ಯಾರು ನಿಮ್ಮಲ್ಲಿ ಜಾಸ್ತಿ ತಿನ್ನೋದು? ಹೇಗೆ ಅದು ನಿಮ್ ಜಾಸ್ತಿ? ಹೇಗೆ? ಎಲ್ಲರಿಗಿಂತ ಜಾಸ್ತಿ ತಿನ್ನೋದು ನಾನೇ. ಯಾಕೆ? ಕಮ್ಮಿ ತಿಂತಾರೆ ಅಂತ ಇಲ್ಲ, ನಾ ಯೋಗ ಮಾಡ್ತೀನಲ್ಲ, ಅದಕ್ಕೆ ನನ್ನ ಹೊಟ್ಟೆ ಕರಗತ್ತೆ. ಅದಕ್ಕೆ ನಾವು ತಿನ್ನೋದು. ಯೋಗ ಮಾಡಿದ್ರೆ ಏನ್ ಬೇಕಾದ್ರೂ ತಿನ್ಬೋದು. ಸರಿ, ಯೋಗ ಮಾಡಿದ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು. ಎಷ್ಟ್ ಬೇಕಾದಂತಲ್ಲ, ಅಂದ್ರೆ ನಾವ್ ಮಾಡಿದಾಗ ಕರಗ್ತದಲ್ಲ, ಅದಕ್ಕೆ ತಿನ್ನೋದು. ನಮ್ದು ಉಡುಪಿ. ಉಡುಪಿ. ಥ್ಯಾಂಕ್ ಯು. ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಿ ತಾನೆ? ಜೋರಾಗಿ ಹೇಳ್ರಮ್ಮ. ಜಾಲಿ ಜಾಲಿ. ಎಷ್ಟು ಜಾಲಿ? ತುಂಬಾ ಜಾಲಿ. ತುಂಬಾ ಜಾಲಿ. ಫುಲ್ ಜಾಲಿ. ಫುಲ್ ಜಾಲಿ. ಓಕೆ, ವೆರಿ ಗುಡ್. ಫುಲ್ ಜಾಲಿ ಅಂತೆ. ಜಾಲಿ ಜಾಲಿ. ನಿಂಚಯ ಫುಲ್ ಜಾಲಿ. ನೋಡಿ, ಇಲ್ಲಿ ಚಿದು ಕಬ್ಬಿನ ಹಾಲು. ನೋಡಿ, ಇದು ಚಿದು ಕಬ್ಬಿನ ಹಾಲು ಭಾರಿ ಡಿಮಾಂಡ್ ಇದೆ ಅಂತ ಅನ್ಸುತ್ತೆ. ಅದಾದ ನಂತರ ಮುಂದಕ್ಕೆ ಹೋಗುವ. ಇದು ಐಡಿಯಲ್ ದವ್ರದ್ದು. ಐಡಿಯಲ್ ನೋಡಿದ್ರೆ 2-3 ಕಡೆ ಇದೆ ಸ್ಟಾಲ್. ಅದಾದ ನಂತರ ಪರಿಶುದ್ಧ ಆಹಾರ ಪರಿಪೂರ್ಣ ರುಚಿ ಅವ್ರದ್ದಿದೆ. ಸಾಫ್ಟ್ ಇದೆ. ಅದಾದ ನಂತರ ಇಲ್ಲಿ ಇದಾರೆ. ನಮಸ್ತೆ. ಎಂತ ತಿಂಡಿ? ಎಂದು ತಿನ್ಲಿಲ್ಲ, ಈಗ ಬಂದದಷ್ಟೇ. ಏನೆಲ್ಲ ತಿನ್ಬೇಕು ಅಂತ ಇದ್ದೀರಿ? ಐಸ್ ಕ್ರೀಮ್ ಮತ್ತೆ ಜಂಕ್ ಫುಡ್ಸ್ ಎಲ್ಲ ಬೇಡ. ಜಂಕ್ ಫುಡ್ ಅಂದ್ರೆ ಯಾವ್ದಮ್ಮ? ಟ್ವಿಸ್ಟರ್ ಮತ್ತೆ ಗೋಬಿ ಮಂಚೂರಿ ಅದೆಲ್ಲ ಜಂಕ್ ಫುಡ್ಸ್. ಈಗ ನೀವು ತಿನ್ಬೇಕು ಜಂಕ್ ಫುಡ್ ಅಲ್ಲದೆ ಇರೋದು ಯಾವ್ದು ಹೇಳಿ, ನಂಗೆ ಗೊತ್ತಿಲ್ಲ. ಅದು ನಂಗೆ ಆಯ್ತು, ಲೈಮ್ ಸೋಡಾ ಅದೆಲ್ಲ ಆಯ್ತಲ್ಲ. ಕುಡಿಯುವುದಾ? ಅದು ಏನಾಗಲ್ಲ. ಸರಿ, ಆಲ್ ದಿ ಬೆಸ್ಟ್.
ಎಸ್ ನೋಡಿ ಈ ಸೆಲ್ಫಿ ಪಾಯಿಂಟ್ ಚೆನ್ನಾಗಿ ಬರ್ತದೆ ನೋಡಿ ಹೇಗೆ ಸೆಲ್ಫಿ ತೆಗಿತಾರೆ ಅಂತ ಸೂಪರ್ ಬರೋದನ್ನ ಎಂತ ಸೂಪರ್ ಬರೋದು ಸೂಪರ್ ಬರೋದು ನನಗೆ ದೋಸಕ ತಲುಪಲೇದುಕ ಸಬಾಸ್ ಹಾ ನೋಡಿ ಇಲ್ಲಿ ವಿಕೆ ಚಾರ್ಸ್ ಏನ್ ಸರ್ ಹೇಗಿದ್ರಿ ಸರ್ ಆರೋಗ್ಯ ಚೆನ್ನಾಗಿದೆ. ಏನಿದೆ ಇವತ್ತು ಒಂದು ವಿಶೇಷ ಅಂದ್ರೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಅಂದ್ರೆ ನಮ್ಮ ಯಜಮಾನರು 20 ವರ್ಷದಿಂದ ಇವತ್ತು ಇಲ್ಲಿ ಧರ್ಮಸ್ಥಳ ಯಾತ್ರೆಗೆ ಬರ್ತಾರೆ. ಅಂದಾಗ ಅಂದಾಗ ಈ ದೇವರು ಕಾಣ್ತಂದ್ರೆ ಅವ್ರಿಗೆ ಒಳಗೆ ಏನೇನಿದೆ ಒಳಗಡೆ ಇವಾಗ ಪಾನಿಪುರಿ ಐತೆ, ಮಸಾಲೆ ಪುರಿ ಐತೆ, ದಹಿ ಪುರಿ ಐತೆ, ಸೇವ್ ಪುರಿ ಐತೆ. ಹಾಗೂ ಎಣ್ಣೆದೇನು ಅಂದ್ರೆ ಹೇಳೋದೇನಂದ್ರೆ ನೀವು ಅಂತ ಸರ್ ಮೇಡಮ್ ಹೆಂಗಿದೆ ವ್ಯಾಪಾರ ಪರವಾಗಿಲ್ಲ, ನಡೀತಾ ಇದೆ. ಲಕ್ಷ ದೀಪೋತ್ಸವದಲ್ಲಿ ಮಂಜುನಾಥೇಶ್ವರ ಸ್ವಾಮಿ ವಿಕೆ ಚಾಟ್ಸ್ ಅಂತ. ಎಸ್ ವಿಕೆ ಚಾಟ್ಸ್ ಇದೆ ಅಲ್ಪ ಅಲ್ಪ ಉಂಟತೆ ಬೆಂಗಳೂರು ರುಮಾಲ್ ರೊಟ್ಟಿ. ಎಸ್ ನ್ಯಾಚುರಲ್ ಐಸ್ ಕ್ರೀಮ್ ಮರಿಕೇಸ್ ನ್ಯಾಚುರಲ್ ಐಸ್ ಕ್ರೀಮ್ ಇದೆ ಅಲ್ಲಿ. ಅದಾದ ನಂತರ ಅಲ್ಲಿ ನೋಡಿ ಎಲ್ಲ ಹುಬ್ಳಿ ಮಾಯ್ ಮೊಮೋಸ್, ಬೆಂಗಳೂರು ರುಮಾಲಿ ರೊಟ್ಟಿ ಎಲ್ಲವೂ ಕೂಡ ಇದೆ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂತ ನ್ಯಾಚುರಲ್ ಐಸ್ ಕ್ರೀಮ್ ಬಾರಿ ಫೇಮಸ್. ನ್ಯಾಚುರಲ್ ಐಸ್ ಕ್ರೀಮ್ ಅವ್ರದ್ದು ಮರಿಕೆ, ಅವ್ರದ್ದು ಪುತ್ತೂರು ಮರಿಕೆ. ತೊಂದ್ರೆ ಇಲ್ಲ, ಬರ್ತಾ ಇದ್ದಾರೆ. ಎಂತದೆಲ್ಲ ಇದೆ ನಮ್ಮ ಹತ್ರ ಸ್ಪೆಷಲ್ ಆಗಿ ಈ ಸರ್ತಿ ಜಾಮೂನ್ ಫ್ರೂಟ್ ಉಂಟು, ಜಾಮೂನ್ ಫ್ರೂಟ್ ಉಂಟು, ಮತ್ತೆ ಅರಶಿನ ಎಲೆ, ಮತ್ತೆ ಟೆಂಡರ್ ಕೋಕೋನಟ್, ಬನಾನಾ ಚಾಕೋ ಚಿಪ್ ಉಂಟು, ಮತ್ತೆ ಬನಾನಾ ರಸಾಯನ ಉಂಟು. ಎಲ್ಲ ಹೋಮ್ ಮೇಡ್ ಐಸ್ ಕ್ರೀಮ್, ನ್ಯಾಚುರಲ್ ಐಸ್ ಕ್ರೀಮ್. ಕಲರ್ ಎಲ್ಲ ಏನಿಲ್ಲ, ಪಲ್ಪ್ ಮಾಡಿ ಯೂಸ್ ಮಾಡ್ತೀವಿ ಮಾಡಿ ಇದ್ ಮಾಡ್ತಿದ್ರು. ಓಕೆ, ಆಲ್ ದಿ ಬೆಸ್ಟ್ ಸರ್. ಬನ್ನಿ, ಒಂದಷ್ಟು ಫುಡ್ ಐಟಮ್ಗಳು ಇನ್ನೂ ಇದಾವೆ. ಇಲ್ಲಿ ಒಂದು ಫೇಮಸ್ ಚರ್ಮುರಿ ಶಾಲೆ ತೋರಿಸ್ತೀನಿ. ಈ ಏರಿಯಾದಲ್ಲಿ ಮುಂಚೆ ಚರ್ಮುರಿ ಆಯ್ತಾ, ಅವ್ರದ್ದು ಸ್ಟಾಲ್ ಇರ್ತದೆ ಯಾವಾಗ್ಲೂ. ಈಗ ಅವ್ರದ್ದು ಈ ಸಲ ಅವ್ರದ್ದೇ ಸ್ಟಾಲ್ ಇದೆ. ಸರ್, ಎಷ್ಟು ವರ್ಷದಿಂದ ಲಕ್ಷದೀಪಕ್ಕೆ ಬರ್ತಾ ಇದ್ದೀರಿ? ಈ ಸ್ಟಾಲ್ ಇಲ್ಲೇ ಇದೆ, ಇವ್ರದ್ದು ಫೇಮಸ್ ಸ್ಟಾಲ್ ಅಲ್ವಾ? ನಾನೊಂದು 20-25 ವರ್ಷದಿಂದ ಬರ್ತಿದ್ದೆ. ಇದು ಇಲ್ಲೇ ಇಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ಚರ್ಮುರಿ ಚರ್ಮುರಿ ತಿನ್ಕ ಒಂಜಿ ಚರ್ಮುರಿ ಕೊಡ್ಲಿ ಸರ್. ಸೂಪರ್ ಸೂಪರ್ ಚರ್ಮುರಿ ಕೊಡ್ಲಿ. ಒಂಚ ಅಲ್ಕ ಬರಬರ ಮಾಡ್ಕೊಡು. ಜೋರು 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 ನಲ್ಕೊಡು. ಚರ್ಮುರಿ ಲಕ್ಷದೀಪೋತ್ಸವಕ್ಕೆ ಬಂದು ಚರ್ಮುರಿ ತಿಂದಿಲ್ಲ ಅಂತಂದ್ರೆ ಆಗುದಿಲ್ಲ. ಜೋಳದ ರೊಟ್ಟಿ ಸರ್ ಹೇಗಿದೆ? ಉಂಟು. ಎಷ್ಟು ತಿಂದ್ರಿ? ಒಂದೇ ಪ್ಲೇಟ್. ನೀವು ತಿಂದು ಗೊತ್ತಾ ನಿಮಗೆ? ಕ್ಯಾಂಟೀನ್ ಅಲ್ಲಿ ಹೋಗ್ತಿರ್ತೆ ಅನೀಶ್ ಉಂಟು. ಏನೆಲ್ಲ ಇದೆ? ಜೋಳದ ರೊಟ್ಟಿ ಹೋಳಿಗೆ ಇದೆ ಸರ್. ಹೋಳಿಗೆ ಆಲ್ರೆಡಿ ಇದೆ. ಜೋಳದ ರೊಟ್ಟಿ ಮತ್ತೆ ಹೋಳಿಗೆ. ಹಾಗೆ ನಾನೊಂದು ಚರ್ಮುರಿ ತೆಗೆದುಕೊಟ್ಟದ್ದು ಮತ್ತೊಂದು ಸುದ್ದಿ ಇಲ್ಲ. ಐಸ್ ಕ್ರೀಮು ಎಂಚ ಎಂಚ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ವೆರೈಟೀಸ್ ಬೇರೆ ಐಸ್ ಕ್ರೀಮ್ ಎಲ್ಲ ಮಿಲ್ಕ್ ಬೇಸ್. ಫ್ರೋಸನ್ ಡೆಸರ್ಟ್ ಅಲ್ಲ, ಮಿಲ್ಕ್ ಐಸ್ ಕ್ರೀಮ್. ನೋಡಿ ನಿಮ್ದು ನೀವು ಹೊಸಬಸವನ ಮಂಟಪದಲ್ಲಿ ಬರುವಾಗ ಬೇಕಾದಷ್ಟು ತಿನ್ಬಹುದು. ನೋಡಿ, ವಿಜಯಲಕ್ಷ್ಮಿ ಚರ್ಮುರಿ ಕೂಡ ಇದೆ. ಎಲ್ಲ ಫೇಮಸ್ ಚರ್ಮುರಿ ಅವರೆಲ್ಲ ಇಲ್ಲಿ ಇದ್ದಾರೆ. ಚರ್ಮುರಿ ಅಂತ ಹೇಳಿದ್ರೆ ನಮ್ಮೂರಿನ ಜಾತ್ರೆಯಲ್ಲಿ ಚರ್ಮುರಿ ತಿನ್ನದವ್ರು ಯಾರು ಇರೋದಿಲ್ಲ. ಈಗಿನ ಯುವಕರಿಗೆ ಸ್ವಲ್ಪ ಕಡಿಮೆ ಆಗ್ಬೋದು, ಮಕ್ಕಳಿಗೆ ಸ್ವಲ್ಪ ಬೇಡ ಅಂತ ಅನ್ಸಿರ್ಬೋದು. ಆದ್ರೆ ಹಿಂದಿನ ಅವ್ರಿಗೆಲ್ಲರಿಗೂ ಕೂಡ ನಾವು ಚರ್ಮುರಿ ತಿನ್ನೋದೇ ನಮ್ದು ಜಾತ್ರೆ ಇಲ್ಲ. ನೋಡಿ, ವಿಶೇಷ ಚರ್ಮುರಿಗಳೆಲ್ಲ ಇದಾವೆ. ಇಲ್ಲಿಗೆ ನಿಮಗೇನು ಹಸಿವಾಗಿದ್ರೆ
ಇದ್ರೊಳಗೆ ಬಂದ್ರು ಕೂಡ ಬೇಕಾದಷ್ಟು ತಿನ್ಲಿಕ್ಕೆ ಅವಕಾಶಗಳು ಇದಾವೆ ಅಂತ ಹೇಳ್ತಾ ಈ ಎಲ್ಲ ಸ್ಟಾಲ್ಗಳ ರುಚಿಯನ್ನ ನೋಡ್ಬೋದು ಅಲ್ವಾ? ಹೌದು. ಚರ್ಮುರಿನ ನೋಡಿ ಸೀಸನ್ ಈಗ ಮಾವಿನಕಾಯಿ ಬಿಡಿ ಬಿಡಿ ಮಾವಿನಕಾಯಿ, ಸೊ ಮಾವಿನಕಾಯಿ ಚರ್ಮುರಿ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಬಂದಂತವ್ರು ಇಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಇದೆ, ಎಲ್ಲ ಕೂಡ ಸರ್ವ್ ಮಾಡಬಹುದು ಹೇಳ್ತಾ ದಾಮೋದರ ದಂಡೋಲೆ, ಶ್ರೇಯ ಶೆಟ್ಟಿ, ಆದಿತ್ಯ ಶೆಟ್ಟಿ ಬಡಂದಿ ಜೊತೆ ಧರ್ಮಸ್ಥಳ. ಇಲ್ಲಿ ಎಲ್ಲ ಗುಂಪು ಸೇರಿದೆ ನೋಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಮಹಾವಿದ್ಯಾಲಯ ಆಸ್ಪತ್ರೆ ಇದಿವೆ. ಎಂತ ಉಂಟು ಇಲ್ಲಿ ನೋಡ, ಬನ್ನಿ ಒಳಗೆ ಹೋಗುವ. ಎಸ್, ನಮಸ್ತೆ. ಏನಿದೆ? ಏನ್ ಸ್ವಲ್ಪ ಸೈಡ್ ಬನ್ನಿ ಅಮ್ಮ. ಓಕೆ, ಅಲ್ಲ ಇದು ಏನಿದು? ಇದು ನಾವು ನ್ಯಾಚುರೋಪತಿ ಸ್ಟೂಡೆಂಟ್ಸ್, SDM ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಇಂದ. ಅಲ್ಲಿದೆ ಕ್ಯಾಮ್ರಾ. SDM ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಅವರು ಪ್ರತಿ ವರ್ಷ ಇಲ್ಲಿ ಧರ್ಮಸ್ಥಳ ಲಕ್ಷದೀಪೋತ್ಸವದ ಟೈಮಲ್ಲಿ 5 days ಸ್ಟಾಲ್ ಹಾಕ್ತಿವಿ. ನಾವು ನ್ಯಾಚುರಲ್ ಆಗಿ ಅಂದ್ರೆ ಜನರಲ್ ಆಗಿ ಯಾವ್ದನ್ನ ಜಂಕ್ಸ್ ಅಂತ ಹೇಳ್ತೇವೆ, ಆ ಜಂಕ್ಸ್ ಅನ್ನ ನಾವು ಹೆಲ್ದಿ ವೇ ಅಲ್ಲಿ ಜನರಿಗೆ ಆರೋಗ್ಯಕರವಾಗಿ ಹೇಗೆ ಜಂಕ್ಸ್ ಅನ್ನ ತಿನ್ಬೋದು ಅಂತ ಹೇಳ್ಕೊಡ್ತೇವೆ. ಅಂದ್ರೆ ಅವರಿಗೆ ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಪೇ ಮಾಡಿ ಟೇಸ್ಟ್ ಮಾಡುವಂತ ಒಂದು ಆಪ್ಷನ್ ಇದೆ. ಸೊ ಆ ತರವಾಗಿ ಈ ವರ್ಷ ನಾವು ಮೋಮೋಸ್ ಪ್ರಿಪೇರ್ ಮಾಡಿದ್ದೇವೆ. ಅದೇ ರೀತಿ ಸೀಬೆ ಹಣ್ಣಿನ ಮಾಡಿರುವಂತಹ ಪಾನಿಪುರಿಯನ್ನ ಮಾಡಿದ್ದೇವೆ. ನಮಗೆ ಒಮ್ಮೆ ಬನ್ನಿ, ನೀವು ಎದುರು ಬನ್ನಿ. ಎಸ್, ಈಗ ಅಲ್ಲಿಂದ ಫಸ್ಟ್ ಅವ್ರೆಂತ ಜಾದು ಮಾಡ್ತಿದ್ದಾಳೆ, ಅದೆಂತ ಅದು? ಅದು ಕುಲಿಕಿ ಅಂತ ಒಂದು ಮಾವಿನಕಾಯಿಯಿಂದ ಮಾಡಿರುವಂತಹ ಒಂದು ಜ್ಯೂಸ್ ಅನ್ನ. ಎಂತ ಕುಲಿಕಿ? ಕುಲಿಕಿ ಅಂತ. ಕುಲಿಕಿ ತಕ್ಕತ್ತಾಯಿ. ಹಾ, ಕುಲಿಕಿ ತಗತಾಯಿ. ಅದನ್ನ ಕುಲಿಕಿ ಅಂತ. ಕುಲಿಕಿ ತಕ್ಕತ್ತಾಯಿ ಅಲ್ಲ, ಕುಲಿಕಿ ಅಂತ ಜ್ಯೂಸ್. ಕುಲಿಕಿ ಜ್ಯೂಸ್. ಕುಲಿಕಿ ಜ್ಯೂಸ್ ಮೇಡಮ್? ಕುಲಿಕಿ ಕುಲ್ಕಿ ಕುಲ್ಕಿ ಸರ್ಬತ್ ಮಾಡಿ ಸರ್, ಎಕ್ಸ್ಪರ್ಟ್ ಇವರು. ಎಸ್ ನೋಡಿ, ಇದು ಕುಲ್ಕಿ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಿರುವಂತದ್ದು. ಇದು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡ್ಲೇಬೇಕು, ಯಾಕಂತಂದ್ರೆ ವಿದ್ಯಾರ್ಥಿಗಳೇ ಮಾಡ್ತಾರಂತ. ನೋಡಿ ಇಲ್ಲಿ ಸ್ವಲ್ಪ ರಶ್ ಇದೆ, ಅದೊಂದು ಟಕ 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 ಟಕ. ಎಸ್, ಸೂಪರ್. ಎಸ್, ಕುಲ್ಕಿ ಅಂದ್ರೆ ಅದನ್ನ ಹಿಡ್ಕೊಂಡು ಕುಲ್ಕಿ ಅಲ್ವಾ? ಕುಲ್ಕಿ ಕುಲ್ಕಿ ಕೊಡುದು. ಇದು ಏನ್ ಸರ್, ಹೆಲ್ತ್ಗೆ ಒಳ್ಳೇದಾ? ಒಳ್ಳೇದು ಸರ್, ಹೆಲ್ತ್ ತುಂಬಾ ಒಳ್ಳೇದು. ಏನೆಲ್ಲ ಹಾಕಿದ್ರಿ ಸರ್ ಇದು ಮ್ಯಾಂಗೋ ಪಲ್ಪು, ಮತ್ತೆ ಚಾಟ್ ಮಸಾಲ, ಮತ್ತೆ ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ 1 pinch ಶುಗರ್ ಅಷ್ಟೇ. ಸ್ವಲ್ಪ. ಯಾರು ನಿಮ್ಗೆ ಎಲ್ಲ ಟೇಸ್ಟ್ ಹೇಳ್ಕೊಟ್ಟದು? ಟೇಸ್ಟ್ ನಾವು ಬರೀ ಮಾಡೋದಷ್ಟೇ, ಟೇಸ್ಟ್ ಮಾಡಿದೀನಿ, ಚೆನ್ನಾಗಿದೆ ಅಷ್ಟೇ. ಈಗ ಕುಡ್ದವ್ರೆಲ್ಲ ಏನ್ ಹೇಳ್ತಾರೆ? ಕುಡ್ದವ್ರೆಲ್ಲ ತುಂಬಾ ಚೆನ್ನಾಗಿದೆ ಹೇಳ್ತಾರೆ. ಸೊ ಬಾರಿ ಒಳ್ಳೆ ಇದು ಹೇಳಿದ್ದಾರೆ ನೋಡಿ. ಇಲ್ಲಿ ಜಂಕ್ ಫುಡ್ ಅಂತ ಇದೆಲ್ಲ, ರಾ ಮ್ಯಾಂಗೋ, ಆಮೇಲೆ ಹರಬರ ಕಬಾಬು, ಇದೆಲ್ಲ ಜಂಕ್ ಫುಡ್ ಅಂತ ನಾವು ಹೇಳ್ತೀವಿ. ಆದ್ರೆ ಇವ್ರು ಜಂಕ್ ಫುಡ್ ಮಾಡಲ್ವಂತೆ, ಸಂಪೂರ್ಣವಾಗಿ ಪ್ರಕೃತಿ ದತ್ತವಾಗಿ ಮಾಡ್ತಾರಂತೆ. ಇದು ಏನ್ ಮೇಡಮ್, ಹರಬರ ಕಬಾಬ್ ಹೇಗೆ ಇದು ಮಾಡಿದ ಹೇಗೆ? ಹರ್ಬರ್ ಕಬಾಬ್ ಅಂದ್ರೆ ಎಲ್ಲರೂ ಕಬಾಬ್ ಅಂತ ಹೇಳಿದ ತಕ್ಷಣ ಫಸ್ಟ್ ಗೆ ನಾನ್ ವೆಜ್ ಅಂತ ಮಾತ್ರ ಹೋಗ್ತಾರೆ. ಆದ್ರೆ ನಮ್ದು ಪ್ಯೂರ್ ವೆಜ್ ಆಗಿ ಎಲ್ಲ ಪಾಲಕ್ ಸೊಪ್ಪು, ಎಲ್ಲ ಸೊಪ್ಪು, ಮೆಂಟ್ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಗೋಧಿಯಿಂದ ಮಾಡಿದ್ರು. ಮೈದಾ ಯಾವ್ದೇ ಕಾರಣಕ್ಕೆ ಯೂಸ್ ಮಾಡ್ಲಿಲ್ಲ, ಡೀಪ್ ಫ್ರೈ ಇಲ್ಲ, ಜಸ್ಟ್ ಶಾಲೋ ಫ್ರೈ ಮಾಡಿ ಫುಲ್ ಪ್ರಕೃತಿ ದತ್ತವಾಗಿ ಕೊಟ್ಟದ್ದು. ಇದು ಗೋಧಿದ್ದು ನೋಡಿ, ಇದು ಮೊಮೋಸ್ ಅಲ್ಲ? ವೀಟ್ ಫ್ಲೋರ್ ಮೊಮೋಸ್. ಮೊಮೋಸ್ ಅನ್ನ ನಾವು ಗೋಧಿ ಹಿಟ್ಟಲ್ಲಿ, ಯೂಶುವಲಿ ಮೊಮೋಸ್ ಅಂತ ಹೇಳಿದ್ರೆ ಮೈದಾದಲ್ಲಿ ಮಾಡ್ತಾರೆ, ಆದ್ರೆ ನಾವು ಇದನ್ನ ಗೋಧಿ ಹಿಟ್ಟಲ್ಲಿ ಮಾಡಿದ್ದೇವೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಮೊಮೋಸ್ ಅನ್ನುವಂಥದ್ದು ನಿಮ್ಗೆ ನಾರ್ತ್ ಈಸ್ಟ್ ಮತ್ತೆ ನೇಪಾಳಿನ ಒಂದು ಡಿಶ್. ಸೊ ನಮ್ಮಲ್ಲಿ ಅವರೇ ಒಥೆಂಟಿಕ್ ಆಗಿ ನೇಪಾಳ ಅವರೇ ಒರಿಜಿನಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಕರೀರಿ. ನೀವಾ? This is made from wheat flour. It is not made from maida. Usually it is made from maida, but because we are naturopathy students, we made it like naturally with wheat, which is not more that harmful like maida. So we used wheat. Okay. What's your name? My name is Anshu. Okay, you're Nepal. Everybody from Nepal. We are from Nepal. Okay. How are No, you? I'm from Sikkim. I'm fine. You're fine. Yeah. How are Yeah, this is very good. You should try. ನೋಡಿ, ನೇಪಾಲ್ನವರು ಮಾಡಿದಂತೆ ಭಾರಿ ವಿಶೇಷ. ನೇಪಾಲ್ನವರು ಮಾಡಿದಂತಹ ಮೊಮೋಸು ನೋಡಿ, ಅದೊಂದು ನಿಮಗೆ ತಿನ್ನುವ ಭಾಗ್ಯ. ಇಲ್ಲಿ ಸ್ಥಳೀಯರು ಮಾಡಿದಲ್ಲ, ನೇಪಾಲ್ನವರು ಮಾಡಿದ. ಇದು ಹರಬರ ಕಬಾಬ್. ಈ ಹರಬರ ಕಬಾಬ್ ನಮ್ಮವರೇ ಮಾಡಿದ್ದು. ನಿಮ್ಮವರೇ ಮಾಡಿದ. ಇದೆ ಅಂತ ಇದು ಫ್ರೂಟ್ ಕಸ್ಟರ್ಡ್ ಅಂತ ಹೇಳಿ. ಇದು ನಾವು ಇದರಲ್ಲಿ ಫ್ರೂಟ್ಸ್ ಮತ್ತೆ ನಿಮ್ಗೆ
ನಮ್ಗೆ ವೆನಿಲಾ ಫ್ಲೇವರ್ ಬರ್ಲಿಕ್ಕೋಸ್ಕರ ನಾವ್ ಯಾವ್ದೇ ರೀತಿ ಎಸೆನ್ಸ್ ಅನ್ನ ಬಳಸುದಿಲ್ಲ. ವೆನಿಲಾದ ಒರಿಜಿನಲ್ ಈಗ ಬೀನ್ಸ್ ಏನ್ ಬರ್ತದೆ ಆ ಒಂದು ವೆನಿಲಾ ಬೀನ್ಸ್ ಇಂದ ನಾವು ಒಳಗಿನ ಪೌಡರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಬಳಸಿ ಇದಕ್ಕೆ ಫ್ಲೇವರ್ ಕೊಟ್ಟಿರುವಂತದ್ದು. ಸೊ ಇದು ಫ್ರೂಟ್ ಕಸ್ಟರ್ಡ್. ಮತ್ತೆ ಇನ್ನೊಂದು ನಮ್ದು ಹೈ ಡಿಮಾಂಡ್ ಡಿಶ್ ಖಾಲಿ ಆಗಿದೆ, ಅದು ಬ್ರೌನಿ. ಈಗ ಬ್ರೌನಿ ಅಂತ ಹೇಳಿದ್ರೆ ನಾವು ಕೇಕ್ ನಿಮ್ಗೆ ನೋಡ್ಲಿಕ್ಕೆ ಸಹ ಇಲ್ಲ, ಅದು ಒಂದು ಪೀಸ್ ಸಹ ಇಲ್ಲ, ಒಂದು ಸಹ ಇಲ್ಲ. ಅದರದ್ದು ಟ್ರೇ ಅಂತ ಬನ್ನಿ ತೋರಿಸಿ, ಅಷ್ಟಾದ್ರೂ ತೋರಿಸಿ ಮಾರೆ. ವಾ ನೋಡಿ, ಭಾರಿ ಡಿಮಾಂಡ್ ಇತ್ತಂತೆ, ಎಲ್ಲ ಖಾಲಿ ಆಯ್ತಂತೆ. ಹೈ ಡಿಮಾಂಡ್ ಡಿಶ್ ಈಗ ಎಂತ ಮಾಡುದು? ಈಗ ಇವತ್ತೆಲ್ಲ ಬರುವವರಿಗೆ ಎಂತ ಮಾಡುದು? ನೆಕ್ಸ್ಟ್ ನಾವು ಅದರದ್ದು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತೇವೆ. ಬಟ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟಲ್ಲಿ ಮಾಡುವಂತದ್ದು. ಯಾವುದೇ ಬೇಕರಿಯಲ್ಲಿ ನಿಮ್ಗೆ ಓಕೆ ಸಾರಿ ಶೋಕ್ ಇಟ್ಟಿರೋ ಒಂದು ಪೀಸ್ ಬಾಕಿ ಇದೆ ಅಂತ. ಒಂದು ಉಂಟಂತಲ್ಲ, ನಾವು ಬ್ರೌನಿ ಟೇಸ್ಟ್ ಮಾಡ್ಬೋದಾ? ಬ್ರೌನಿ ಆರ್ಡರ್ ಮಾಡಿದ್ರೆ ಟೇಸ್ಟ್ ಮಾಡ್ಬೋದಂತ ನೋಡಿ. ಸೊ ಇದನ್ನ ಇದಕ್ಕೆ ನಾವು ನಟ್ಸ್ ಆರ್ಡರ್ ಆಗಿದ್ಯಾ? ಎಲ್ಲ ಹಾಕಿದ್ದೇವೆ. ಇದು ಆರ್ಡರ್ ಆಗಿರೋದನ್ನ ನಾವು ಜಸ್ಟ್ ಹಾಗೆ ಇಟ್ಟಿರುವಂತದ್ದು. ಸೊ ಇದಕ್ಕೆ ನಾವು ಇದಕ್ಕೆಲ್ಲ ನೀವು ಈಗ ಬ್ರೌನಿ ಒರಿಜಿನಲ್ ಈಗ ಇನ್ನೊಂದು ಉಂಟಲ್ಲ, ಅದು ಹೇಗೆ ಮಾಡುದು? ಬ್ರೌನಿ ಒರಿಜಿನಲ್ ಆಗಿ ಬೇಕರಿಯಲ್ಲಿ ಮಾಡುವಾಗ ಮೈದಾ ಹಾಕ್ತಾರೆ, ಮತ್ತೆ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಪಾಮ್ ಆಯಿಲ್ ಎಲ್ಲ ಹಾಕ್ತಾರೆ. ಬಟ್ ನಾವ್ ಇದಕ್ಕೆ ಯಾವುದೇ ರೀತಿ ಆ ರೀತಿಯ ಪದಾರ್ಥ ಹಾಕುದಿಲ್ಲ. ನಾವು ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತೆ ಅದಕ್ಕೆ ನಾವು ವೆನಿಲಾ ನಾ ಹೇಳಿದಾಗೆ ಒರಿಜಿನಲ್ ನಾವು ಏನು ಆರ್ಗ್ಯಾನಿಕ್ ಬೀನ್ಸ್ ಅನ್ನ ನಾವು ಡೈರೆಕ್ಟ್ ಹೀಗೆ ಪಾಡ್ ಇಂದ ತೆಗೆದು ಹಾಕುವಂತದ್ದು. ಮತ್ತೆ ಜಾಗರಿ, ಆರ್ಗ್ಯಾನಿಕ್ ಜಾಗರಿ ಒಳ್ಳೆ ಕ್ವಾಲಿಟಿ ಹಾಕ್ತೇವೆ. ಇದೆಂತ ಗುವಾ ಪಾನಿಪುರಿ ಅಂದ್ರೆ? ಮಾವ ಪಾನಿಪುರಿ ಅಂತ ಹೇಳಿದ್ರೆ ಇದು ಪೇರಳೆ ಹಣ್ಣಿನ ಪಾನಿಯನ್ನ ಮಾಡಿದ್ದೇವೆ ನಾವು. ಮತ್ತೆ ಈ ಪೂರಿಗಳು ಯಾವುದೇ ರೀತಿ ಎಣ್ಣೆಯಲ್ಲಿ ಕರ್ದಿಲ್ಲ, ನಾವು ಏರ್ ಫ್ರೈಯರ್ ಅಲ್ಲಿ ಇದನ್ನ ಫ್ರೈ ಮಾಡಿರುವಂತದ್ದು, ಏರ್ ಫ್ರೈಯರ್ ಅಲ್ಲಿ ಇಟ್ಟು ಬೇಕ್ ಮಾಡಿರುವಂತದ್ದು. ಹಾಗಾಗಿ ಇದ್ರಲ್ಲಿ ಎಣ್ಣೆ ಅಂಶ ನಿಮ್ಗೆ ಅದ್ರಲ್ಲಿ ಒಂದು 100 ml ಎಣ್ಣೆ ಬೇಕಾದ್ರೆ ಇದ್ರಲ್ಲಿ ನಿಮ್ಗೆ 5 ml ಎಣ್ಣೆಯಲ್ಲಿ ಆಗುವಂತ ಒಂದು ಡಿಶ್ ಇದು. ಪೇರಳೆಯ ಪಾನಿಪುರಿ ತಿನ್ಬೇಕಾ? ಬನ್ನಿ ಇಲ್ಲಿಗೆ. ಯಾವ್ದು? ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ಆಸ್ಪತ್ರೆಯ ಸ್ಟಾಲ್ಗೆ ಬನ್ನಿ. ಇಲ್ಲಿ ಎಲ್ಲರೂ ಕೂಡ ನೋಡಿ ರಶ್ ಆದ್ದು ನೋಡಿ ತಿನ್ಲಿಕ್ಕೆ. ಇಲ್ಲೊಮ್ಮೆ ತೋರಿಸಿ. ಇಷ್ಟು ರಶ್, ಎಲ್ಲ ರಶ್. ಎಲ್ಲ ಟೇಸ್ಟ್ ಮಾಡಿದ್ರಮ್ಮ? ಟೇಸ್ಟ್ ಮಾಡ್ಬೇಕು ಅಂತ ನೀವು ಮತ್ತೆ ಬಂದ್ರು ಇಲ್ಲಿಗೆ ತಿನ್ಲಿಕ್ಕೆ? ಅಲ್ಲ, ಸೇಮ್ ಕಡೆ ಸ್ಟೂಡೆಂಟ್ಸ್ ನಾವು. ಹೌದಾ? ಹೇಗೆ ಇವರೆಲ್ಲ ಹೇಗೆ ಮಾಡಿದ್ದಾರೆ ಫ್ರೆಂಡ್ಸ್? ಎಲ್ಲ 1 ನಂಬರ್, ಎಲ್ಲ 1 ನಂಬರ್ ಮಾಡಿದ್ದಾರೆ. 1 ನಂಬರ್ ಸೂಪರ್, 1 ನಂಬರ್ ಎಲ್ಲ 1 ನಂಬರ್ ಅಂತಲ್ಲ. ಇದೆಂತಮ್ಮ? ಇದು ನಿಮ್ಗೆ ಮಿಂಟ್ ಮುರ್ಮುರ ಅಂತ ಹೇಳಿ. ಮುರ್ಮುರ ಮಿಂಟ್ ಮುರ್ಮುರ, ಮಿಂಟ್ ಗಾರ್ಲಿಕ್ ಮುರ್ಮುರ ಅಂತ ಇಲ್ಲಿ ನೋಡ್ಬೋದು. ಸೊ ಮಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಪುದೀನ, ಗಾರ್ಲಿಕ್ ಅಂತ ಹೇಳಿದ್ರೆ ಬೆಳ್ಳುಳ್ಳಿ. ಮುರ್ಮುರ ನಾವು ಏನು ಚುರ್ಮುರಿ ಮಾಡ್ತೇವೆ ಆ ಚುರ್ಮುರಿಯನ್ನ ನಾವು ಬೇರೆ ಫ್ಲೇವರ್ ಕೊಟ್ಟಿರುವಂತದ್ದು. ಇದಕ್ಕೆ ಪುದೀನ ಮತ್ತೆ ಗಾರ್ಲಿಕ್, ಇದು ಎರಡರದ್ದು ಕೂಡ ನಿಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಉಂಟು. ಸೊ ಹಾಗಾಗಿ ನಾವು ಒಂದೊಂದು ಟೇಸ್ಟಿಯಾದ ಐಟಮ್ ತಿನ್ನುವಾಗ್ಲೂ ಕೂಡ ಆದಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದ್ ಮಾಡುವಂತ. ಥ್ಯಾಂಕ್ ಯು ಮೇಡಮ್. ನೋಡಿ ಎಲ್ಲ ಸ್ಟೂಡೆಂಟ್ಸ್ ಫ್ಲೇವರ್ಡ್ ಪಾನಿಪುರಿ, ಬ್ರೌನೀಸ್, ಮೋಮೋ, ವೆಜ್ ಕಟ್ಲೆಟ್, ಮೂನ್ ದಾಲ್ ಚಾಟ್, ಮಿನಿ ಗಾರ್ಲಿಕ್, ಮುರ್ಮುರ, ರಾ ಮ್ಯಾಂಗೋ ಕುಲ್ಕಿ, ಫ್ರೂಟ್ ಕಸ್ಟರ್ಡ್ ಎಲ್ಲವೂ ಕೂಡ ಇದೆ. ರೇಟ್ ಹಾಕಿದ್ದಾರೆ. ಭಾರಿ ವಿಶೇಷ ಏನಂತಂದ್ರೆ ಇದನ್ನ ತಗೊಳ್ಳೇಬೇಕು. ಯಾಕೆಂತಂದ್ರೆ ಸ್ಟೂಡೆಂಟ್ಸ್ ಮಾಡಿರೋದು ಮತ್ತು ನಮ್ಮ ಹೆಲ್ತಿನ ಕನ್ಸರ್ನ್ ಇರೋರು ಮಾಡಿರೋದು. ನಾವು ಎಣ್ಣೆಯಲ್ಲಿ ಕರೆದಿಲ್ಲ, ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸಿಲ್ಲ, ಮೈದಾ ಇಲ್ಲ, ಏನಿಲ್ಲ, ಎಲ್ಲ ನೋಡಿ ಇದು ಟೇಕ್ ಅವೇ. ಇಲ್ಲಿ ತಿನ್ನೋದು ಮಾತ್ರ ಅಲ್ಲ, ಮನೆಗೆ ಹೋಗಿ ಸಹ ಕಂಟಿನ್ಯೂ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಟೇಕ್ ಅವೇ ಅಂತ ಹೇಳಿ 3 ಡಿಶ್ ಮಾಡಿದ್ದೇವೆ. ಇದನ್ನ ಮನೆಗೆ ತಗೊಂಡು ಹೋಗಿ ಕೂಡ ಟೇಕ್ ಅವೇ ಅಂತ ಇದೆ ಹೆಸರು. ಟೇಕ್ ಅವೇ ಅಂದ್ರೆ ಇಟ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ 3 ವಿಷಯ ಉಂಟು. ಇದು ಫೆನ್ ಗ್ಲೋ ಅಂದ್ರೆ ಫೆನುಗ್ರೀಕ್, ಇದಂತ ಅಂದ್ರೆ ಗ್ಲೋ ಬರ್ತದೆ ಅಂತ. ದಟ್ಸ್ ವೈ ವಿ ಹ್ಯಾವ್ ನೇಮ್ಡ್ ಇಟ್ ಫೆನ್ ಗ್ಲೋ. ಆಮೇಲೆ ಇದು ನ್ಯೂಟ್ರಿ ಲಡ್ಡು, ಓಟ್ಸ್ ಇಂದ ಮಾಡಿರುವಂತದ್ದು. ಡಯಾಬಿಟಿಕ್ ಪರ್ಸನ್ಸ್ ಕೂಡ ತಿನ್ಬಹುದು. ಡಯಾಬಿಟಿಕ್ಸ್ ಗೆ ಯೂಶಲಿ ಸ್ವೀಟ್ ತಿನ್ಬೇಕು ಅಂತ ಹೇಳಿ ತುಂಬಾ ಆಸೆ ಇರ್ತದೆ. ಸೊ ಅಂತವರು ಇಂತ ಲಡ್ಡು ಅನ್ನ ಟ್ರೈ ಮಾಡ್ಬೋದು. ದೆನ್ ಚೂಡ ಪೋಹಾ ಇದೆ. ಸೊ ಇದನ್ನೆಲ್ಲ ಮನೆಗೆ ಕೂಡ ತಗೊಂಡು ಹೋಗಿ ತಿನ್ಬಹುದು. ತಿನ್ಬಹುದು. ಹೇಗಿದೆ ವ್ಯಾಪಾರ? ಹೇಗಿದೆ ವ್ಯಾಪಾರ? ಚೆನ್ನಾಗಿ ಆಗ್ತದೆ. ಬ್ರೌನಿ ಖಾಲಿ ಆಗಿದೆ. ಎಷ್ಟು ನೋಡಿ, ಎಲ್ಲ ಜೋಶ್ ನೋಡಿ. ಅಲ್ಲ ಸರ್, ಹೇಗಿದೆ? ಚೆನ್ನಾಗಿದೆ. ರೆಸ್ಪಾನ್ಸ್ ಹೇಗಿದೆ? ನಾನು ಇಲ್ಲಿ ಎಲ್ಲ ಕಡೆ ನೋಡ್ತೀನಿ, ನಿಮ್ಮಲ್ಲೇ ಭಯಂಕರ ರಶ್ ಉಂಟು. ಹೌದು ಸರ್, ನಮ್ದು ಸ್ಟೂಡೆಂಟ್ಸ್ ಅಲ್ವಾ, ತುಂಬಾ ಇಂಟ್ರೆಸ್ಟ್ ಇದೆ. ಈಟ್ ಹೆಲ್ದಿ, ಲಿವ್ ಹೆಲ್ದಿ. ನೋಡಿ ಹೇಗುಂಟು? ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿ ಬದುಕಿ ಅನ್ನೋದು ಕಾನ್ಸೆಪ್ಟ್ ಮೂಲಕ ಮಾಡಿರೋದು. ನೋಡ್ಬೋದು ಈಗ ಇಲ್ಲಿ ಎಲ್ಲ ಅಷ್ಟು ಕ್ರೌಡ್ ಇದೆ. ಸೊ ಜನಗಳಿಗೂ ಗೊತ್ತಾಗಿದೆ ಹೆಲ್ದಿ ಫುಡ್ ತಿಂದ್ರೆ ಒಳ್ಳೇದು ಅನ್ನೋ ಕಾನ್ಸೆಪ್ಟ್ ಇರೋದಕ್ಕೆ ಸಾರ್ಥಕ ಆಗಿದೆ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಎಲ್ಲ ಕೂಡ ಆಕ್ಚುಲಿ ಇದೆಲ್ಲ ಹೆಸರು ನೋಡಿದಾಗ ಇದೆಲ್ಲ ಜಂಕ್ ಫುಡ್ ಸಿಗುತ್ತೆ. ಪಾನಿಪುರಿ ಆಗಿರ್ಬೋದು, ಬ್ರೌನ್ ಎಲ್ಲ ಜಂಕ್ ಫುಡ್ ಆಕ್ಚುಲಿ. ಬಟ್ ಇಲ್ಲಿ ಅದೆಲ್ಲ ಕೂಡ ಹೆಲ್ದಿ. ನಿಮಗೆ ಪೇರಳೆಯ ಪಾನಿಪುರಿ ಬೇಕಾ? ಬನ್ನಿ ಇಲ್ಲಿಗೆ.
ಆನಂತರ ಬ್ರೌನಿ ರಾಗಿದ್ದು ಬೇಕಾ ಬನ್ನಿ ಇಲ್ಲಿಗೆ. ಈಗ ಮೈದಾದಿಲ್ಲದ್ದು ಮೊಮೋಸ್ ಬೇಕಾ ಬನ್ನಿ ಇಲ್ಲಿಗೆ. ಅದು ಕೂಡ ನಮ್ಮವ್ರು ಮಾಡಿದಲ್ಲ, ನೇಪಾಳದವ್ರು ಮಾಡಿದ್ದು. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಅವ್ರಿಗೆ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆಯ್ತಾ. ಜೋರ್ ಹೇಳಿ. ಇದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಅಥವಾ ಆ ಒಂದು ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳ ಹೊಸ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಸಾಥ್ ನೀಡುವಂತ ಅಗತ್ಯ ಇದೆ. ಶ್ರೇಯಸ್ ಶೆಟ್ಟಿ ಮತ್ತು ದಾಮೋದರ ತೊಂಡೋಲೆ, ಆದಿತ್ಯ ಬಳಂಜ ಜೊತೆಗೆ ಧರ್ಮಸ್ಥಳ. ಸೂರ್ಯ ದೇವಸ್ಥಾನಕ್ಕೆ ಹೈಕೆ ಮೂತಿಗಳನ್ನೆಲ್ಲ ನಮ್ಮ ಮನೆಯಿಂದಲೇ ನಾವು ಮಾಡಿಕೊಡುವಂಥದ್ದು. ಸೊ ನೋಡಿದ್ರಲ್ಲ, ಒಂದು ಕಡೆ ಕತ್ತಿಯ ಕಮ್ಮಾರಿಕೆ ಕೆಲಸ, ಇನ್ನೊಂದು ಕಡೆ ಬುಟ್ಟಿ ಹೆಣೆಯುವಂತ ಕೆಲಸ. ಹಾಗೆ ಮುಂದೆ ಬಂದಾಗ ಇಲ್ಲಿ ಮಗ್ಗದ ಕೆಲಸ ಆಗ್ತಾ ಇದೆ. ಸೊ ನೀವು ಮನೆಗೆಲ್ಲ ಮ್ಯಾಟ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಬಟ್ ಆ ಮ್ಯಾಟ್ ನೀವು ಬೇರೆ ಬೇರೆ ಶಾಪ್ಗೆ ಹೋಗ್ಬಿಟ್ಟು 50 ರೂಪಾಯಿ ಇದ್ರೆ 40 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಾ. ಆದ್ರೆ ಈ ಮ್ಯಾಟ್ ಮಾಡೋದು ಹೇಗೆ ಇಲ್ಲಿ ನೋಡ್ಬೋದು. ಅದರ ಯಂತ್ರ ಕೂಡ ಇದೆ, ಕೈಮಗ್ಗ. ಇದರ ಮೂಲಕ ಅವರ ಮ್ಯಾಟ್ ಅನ್ನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನೀಗ ಅಷ್ಟು ಡಿಟೇಲ್ ಆಗಿ ಸ್ಟೋರಿ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಅವರ ಮನೆಗೇನೆ ಹೋಗಿ ಡಿಟೇಲ್ ಆಗಿ ಅವರ ಜೊತೆನೇ ಕೂತು ಯಾವ ರೀತಿಯಾಗಿ ಅದಕ್ಕೆ ದಾರವನ್ನ ಪೋಣಿಸ್ತಾರೆ, ಯಾವ ರೀತಿಯಾಗಿ ಅವರ ಕೈಯನ್ನ ಅದಕ್ಕೆ ಮಿಷಿನ್ ಅಲ್ಲಿ ಕೈಯನ್ನ ಯೂಸ್ ಮಾಡ್ತಾರೆ, ಎಲ್ಲವನ್ನು ಕೊಟ್ಬಿಟ್ಟು ಡಿಟೇಲ್ ಆಗಿ ಅದರ ಬಗ್ಗೆ ವರದಿ ಮಾಡಕ್ಕಿದೆ. ಹಾಗೆ ಮುಂದೆ ಹೋಗೋಣ. ಎಲ್ಲ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳು, ಕಂಬಾರಕ್ಕೆ ಮಾಡುವಂತಹ ಕೂಡ ಯಂತ್ರವನ್ನ ತಿರುಗಿಸ್ತಾ ಆ ಕಂಬಾರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಣ್ಣಿನ ಮಡಿಕೆ ಆಗಿರ್ಬೋದು, ಬೇರೆ ಬೇರೆ ರೀತಿ. ಇದು ನೋಡ್ಬೋದು, ಮಣ್ಣಿನ ಒಲೆ ದಿಕ್ಕೆಲು ದರ್ಪೆರೆ ಪೋಡಿಗೆ ಅಪ್ಪನು ಬಾರಿ ದುನ್ನಲ ಉಂಟು. ತಿರ್ತುಬೂರು ನನ್ನ ಪಾಪ ರಾತ್ ಕಷ್ಟಪಟ್ಟು ಮಂಚಿನ ಶ್ರಮ ಪೂರ ವ್ಯರ್ಥ ಹಾಪುಂಡು. ರೈತರಿಗೆ ಅಮ್ಮ ಕಾಸ್ಲ ಹೊರಡ ಹಾಪುಂಡು ಒಂದು ದಾದೆ ಬನ್ನಲೆ. ಸೊ ಇವಾಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡ್ತಾರೆ. ನಾನ್ ಸ್ಟಿಕ್ ಪಾತ್ರೆ ಎಷ್ಟು ಡೇಂಜರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಬರ್ತಾ ಇದೆ ಮಾಹಿತಿ. ನಾನ್ ಸ್ಟಿಕ್ ತವಾ ಅದು ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತೆ. ಬಿಕಾಸ್ ಅದರಲ್ಲಿರುವಂತಹ ಆ ಕಪ್ಪು ಲೇಯರ್ ಇರುತ್ತಲ್ಲ, ಅದು ನಾವು ಯೂಸ್ ಮಾಡ್ತಾ ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ. ಅದರ ಬದಲು ನಾವು ಇದರ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಇನ್ನು ಇಲ್ಲಿ ಎಲ್ಲಿಯ ಬಿಸಲೆ ಉಂಡು ಬುಕ್ಕಂದು ರೊಟ್ಟಿ ಮನ್ಪುಂಡ, ಕಪ್ಪ ರೊಟ್ಟಿ, ಓಡ್ ರೊಟ್ಟಿ ಪೂರೆಗಳ ಬಾರಿ ಇಷ್ಟ. ಅಂದದೆ ಓಡ್ ರೊಟ್ಟಿದ ತಿಂದು ಓಡ್ ರೊಟ್ಟಿದ ದೀಪದ ಅಂದು ಒಂದ್ ಎತ್ತ ಇಂಚಿನಕಾದ ಪೇರು ಲೋಬನ ಪಾಟ್ನ. ಮಕ್ಕಳಿಗೆಲ್ಲ ಧೂಪ ಹಿಡಿಯುವಂತ, ಮಕ್ಕಳಿಗೆ ಹಿಡಿಬಹುದು, ದೇವರ ಕೋಣೆಗೆ ಹಿಡಿಬಹುದು, ಈ ತರ ಧೂಪ ಹಿಡಿಯುವಂತ ವಸ್ತು. ಬನ್ನಿ, ಈ ತರ ಅಂದ್ರೆ ಅಪ್ಪದ ಕಾವಲಿ, ಭಾರಿ ದೊಡ್ಡ ಉಂಟು ಅಪ್ಪದ ಕಾವಲಿ. ಸೊ ಇದು ಮಣ್ಣಿನ ಪಾತ್ರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಅಪ್ಪ, ಅದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು. ಈ ತರ ಬೇರೆ ಬೇರೆ ಮಣ್ಣಿನ ವಸ್ತುಗಳಿದೆ. ಹೂಜಿ ಇದೆ, ನೀರನ್ನ ಇದರಲ್ಲಿ ಹಾಕಿಟ್ರೆ ತಂಪಾಗಿರುತ್ತೆ. ನಿಮ್ಗೆ ಯಾವ ಫ್ರಿಡ್ಜ್ ಕೂಡ ಬೇಕಾಗಿಲ್ಲ. ಹಾಗೆ ಮುಂದೆ ಹೋಗೋಣ. ಅವು ಫ್ಲವರ್ ವಾಸ್, ಮನೆಗೆ ಡೆಕೋರೇಷನ್ಗೆ ಫ್ಲವರ್ ವಾಸ್. ಇದರಲ್ಲಿ ರೋಸ್ ಹಾಕಿಡ್ಬೋದು ಅಥವಾ ಬೇರೆ ಬೇರೆ ಪ್ಲಾಸ್ಟಿಕ್ ಗಿಡವನ್ನು ಕೂಡ ಹಾಕಿಡ್ಬೋದು. ತುಂಬಾ ಕ್ಯೂಟ್ ಆಗಿದೆ, ಮಸ್ತ್ ಪೊರ್ಲುಂಡತೆ. ದೀಪಾವಳಿ ಇದು ಕರಿಂಡು. ನೆಕ್ಸ್ಟ್ ದೀಪಾವಳಿಗೆ ನಿಕ್ಲೆ ಬೋಡ್ತಾನೆ ತಂಪೋಳಿ ತುಲೆ ಬಾರಿ ಪೊರ್ಲುಂಡು. 1 2 3 4 5 7 ಆಕ್ಚುಲಿ ನಮಕ್ 7 ದೀಪ ಇತ್ತಿನ ಬಾರಿ ಎಟ್ಟೆ ಇಲ್ಲಗ್. ಸೊ 7 ದೀಪದ ಒಂಜಿ ಡಿಸೈನ್ ಬಂದೇನು ಬಾರಿ ಶೋಕ್ ಉಂಟು. ಸೊ ಇಲ್ಲದ ಏರೆ ಪೂರ ಒಂಜಿ ಮಣ್ಣದ ವಸ್ತು ಪೂರ ಬೋಡ ಅಕ್ಲು ಮೂಲ್ ಬತ್ತದು ಖರೀದಿ ಮನ್ ಪುಳಿತು ಆಡೆ ಪೋಯಿ ಆ ರೆಂಚ ಆ ಮರಕ್ಕೆ ಪೂರ ಮನ್ ಪೋಯಿರ್ಕು ಯಾಲ ಕುಚ್ಚು ಕುಲ್ವೆ ತುಕ ಎಂಚ ಮನ್ಸ್ ತೂಕ. ಸೊ ನೀವು ನೋಡ್ಬೋದು ಇವಾಗ ಇದಾದ ಮತ್ತೊಂದು ರೀತಿಯದ್ದು ಪೂದಾನಿ ಫ್ಲವರ್ ಪಾಟ್ ಮಾಡ್ತಾ ಇದ್ದಾರೆ. ಸೊ ಇದೇ ತರ ಫ್ಲವರ್ ಪಾಟ್ ನ ನೋಡ್ಬೋದು, ಇದೇ ತರ ಫ್ಲವರ್ ಪಾಟ್ ನ ಮಾಡ್ತಾ ಇದ್ದಾರೆ. ಸೊ ಈಗ ಎಲ್ಲ ಮಾಡಿ ಆದ್ಮೇಲೆ ಈ ತರ ಇರುತ್ತೆ, ಆದ್ರೆ ಮಾಡುವ ಮುಂಚೆ ಈ ತರ ಇರುತ್ತೆ. ನಾನು ಅದು ಕುತ್ಕೋತೀನಿ ನೋಡಿ ಹೇಗಿದೆ ನೋಡೋಣ, ಹೇಗೆ ಅದ್ರ ಎಕ್ಸ್ಪೀರಿಯನ್ಸ್ ನಂಗೆ ಕೂಡ ಮಾಡ್ಬೇಕು. ಅಲ್ಲ ಬೋಡ ಇದ್ಯಾವ ಇಂತ ಮತ್ತೋಡ
ಸೊ ಅಗೇಲ ಮಾತ್ರ ಆಯ್ತಾ ಬಾಯಿ ಅಗೇಲ ಹೋಗ್ಬೋದು, ಕ್ಲೋಸ್ ಮಾತ್ರ ಕ್ಲೋಸ್ ಅಪ್ ನಾವು ಫುಲ್ ಶೇಪ್ ಔಟ್ ಆಡ್. ನಿಜ ಕೂಡ ಅವರ ಆ ಆರ್ಟ್ ನ ಇದೆಯಲ್ಲ ಆ ಕಲೆಯ ನಿಜ ಕೂಡ ಅದ್ಭುತ. ಆಕ್ಚುಲಿ ಒಂಥರ ಸ್ಮೂತ್ ಫೀಲ್, ಖುಷಿ ಆಗ್ಕೊಂಡು ಬೇತ ಶೇಪ್ ಕೊರ್ಕ ಅಲ್ಲೇ ಇಲ್ಲಿ ನೋಡಿ ಅಗಲ ಆಯ್ತು ಬಟ್ಟೆ. ನಾನು ಇದು ಹೂದನ್ನೇ ಮಾಡಕ್ ಹೋಗಿ ಅದು ಏನೋ ಆಗೋದು ಕಟ್ಟಾಗೋಯ್ತು, ಸಾರಿ ಅವೇ ಇದು ಕೂಡ ಯೂಸ್ ಆಗ್ಬಿಡತ್ತೆ ಏನ್ ತೆಪ್ಪುಡ. ಸೊ ನನ್ನಿಂದಂತೂ ಸಾಧ್ಯ ಇಲ್ಲ. ಸೊ ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ಏನೋ ಒಂದು ಪ್ರಯತ್ನ ಮಾಡಕ್ ಹೋದೆ, ಬಟ್ ಅದು ಏನೋ ಆಗೋಯ್ತು, ಕಟ್ಟಾಯ್ತು. ಇಲ್ಲಿ ಬಿಟ್ಟು ನಾನು ಕೈ ತೊಳ್ಕೊಂಡ್ ಬರ್ತೀನಿ. ನೋಡ್ಬೋದು ಇವಾಗ ನಾನು ಆಕ್ಚುಲಿ ಅದು ಹೂದಣಿ ಮಾಡಕ್ ಹೋದೆ. ಸೊ ಆಕ್ಚುಲಿ ಒಂದು ಲೈನ್ ಇದೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಬಟ್ ನಂಗಂತೂ ಏನೂ ಬೇಜಾರ ಇಲ್ಲ, ಕೈಯಲ್ಲಿ ಮಣ್ಣಾಯ್ತು ಅಂತ. ಸೊ ಕೈಯಲ್ಲಿ ನಾವ್ ಯಾವ ಕೆಸರಾಗುತ್ತೋ ನಮ್ಮ ಹೊಟ್ಟೆಗೂ ಅಂತ ತಂಪಿನ ಒಂದು ಅನ್ನ ಬೀಳುತ್ತೆ. ಸೊ ಇವರು ಕೂಡ ಹಾಗೇನೆ ಕೈ ಕೆಸರ ಮಾಡಿ ನಮ್ಮ ಬಾಯಿಗೆ ಮೊಸರು ಕೊಡ್ತಾ ಇದ್ದಾರೆ. ಸೊ ಇನ್ ನೋಡ್ಬೋದು ಇದರ ರೇಟ್ ಎಲ್ಲ ಎಷ್ಟು ಅಂತ ಕೇಳೋಣ. 1 ಇಂಚಿನ ಪಲ್ಲೆ ಬಟ್ಟಲು, ಉಣ್ಪುಣ ಬಟ್ಟಲು, ಊಟ ಮಾಡುವಂತ ಬಟ್ಟಲು ತರ ನೋಡೋಕ್ಕೂ ಚೆನ್ನಾಗಿದೆ. ನೋಡಿ ಎಷ್ಟು ಬೇಕಷ್ಟು ಗಂಜಿಯನ್ನು ಹಾಕ್ಬೋದು, ಗಂಜಿ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿ ತಿನ್ಬೋದು. ಆಯ್ತಾ ರೇಟ್ ಐತೆ 160. ಒಂದು ಧೂಪ ಬಟ್ಟಲು. ಸೊ ಧೂಪ ಕೊಡೋ 2 ಐಟಮ್ ಬಗ್ಗೆ ಉಂಡತೆ, ಒಂದು ಮೂಜೆ ಐಟಮ್ ಉಂಡು. ನೆಕ್ ಐತೆ 160, ನೆಕ್ 180. ಸೊ ಬೇತೆ ಬೇತೆ ರೀತಿದ ಮಲಮಲ್ಲಲ ಧೂಪದ ಪುರ ಮಲಮಲ್ಲಲ ಪುರ ಉಂಡತೆ. ವಾದಕ್ಕೆಲ್ಲ ಆಯ್ತಾರೆ ಸೈಜ್ ಮಿತ್ ಡಿಪೆಂಡ್. ಮ್ಯಾಜಿಕ್ ದೀಪ ಹಾ ಓಕೆ ಅಡಿಯಿಂದ ಓ ಇದು ಎಷ್ಟು ಹೊತ್ತು ಉರಿಯುತ್ತೆ ಇದರಲ್ಲಿ? ಇದು ನೋಡಿ ಅಲ್ಲಿಂದ ಓ ವಾವ್. ಇಲ್ಲಿ ನೋಡಿ ಇದು ಮ್ಯಾಜಿಕ್ ದೀಪ. ತುಲೆ ಮ್ಯಾಜಿಕ್ ದೀಪ ತುಯ್ಯಾರ ತುಲೆ ತಡಿಟು ನೀರು ಬಾಡ್ನಿಗೆ ನೀರು ಅದು ಎಣ್ಣೆ ಬಾಡ್ನು ಅಲ್ಪ ಮುಲ್ಪ ಬತ್ತಿದ್ದು ಬತ್ತವನಿ ಎಂಚ ತೂನಗೆ ಖುಷಿ ಆಂಡ್ ತಂದು ಪುಡ್ ತುಂಬ ತೂತಾರ ನಿಮ್ಗೆ ಗೊತ್ತ ಇದ್ರ ಬಗ್ಗೆ ಈ ಯಾವ ತರ ಎಲ್ಲ ಮಡಿಕೆ ಕೆಲಸ ಮಾಡ್ತಾರೆ ನೋಡಿದ್ರೆ? ಇಲ್ಲ ಇಲ್ಲ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಸೊ ಇವ್ರ ಕೆಲಸ ನೋಡಿದಾಗ ಏನ್ ಹೇಳ್ತೀರಾ ಸರ್ ಮೇಡಮ್ ಈ ಕೆಲಸದ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ ಇವತ್ತೇ ನೋಡಿದ್ರೆ ನೀವು. ಸೊ ಮಕ್ಕಳಿಗೆ ಕೂಡ ನೀವು ಹೇಳ್ಬೇಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸ್ಕೂಲಲ್ಲಿ ಬರೀ ಒಂದು ಪುಸ್ತಕ ಓದಿದ್ರೆ ಸಾಕಾಗಿದ್ರೆ, ಬಟ್ ನಮ್ಗೆ ವಾಸ್ತವ ಜ್ಞಾನ ಕೂಡ ಬೇಕು ಅನ್ನೋದಕ್ಕೆ ಈ ತರ ಎಲ್ಲ ಇಟ್ಟಿದ್ದಾರೆ. ಸೊ ಮಕ್ಕಳಿಗೆ ಇದ್ರ ಬಗ್ಗೆ ನೀವು ತಿಳುವಳಿಕೆ ಹೇಳ್ಬೇಕಾಗಿ. ಸೊ ನೋಡ್ಬೋದು ಇಲ್ಲಿ ಯಾವ ತರ ಮಣ್ಣಿನ ಮಡಿಕೆ ಮಾಡ್ತಾ ಇದ್ದಾರೆ ನೋಡಿ. ಮ್ಯಾಜಿಕ್ ದೀಪ ಅಂತೆ, ಮೊದಲು ನಂದ ದೀಪ ಅಂತ ಮಾಡ್ತಿದ್ರು. ನಂದ ದೀಪ ಎನಿ ಟೈಮ್ ಎಣ್ಣೆ ಹಾಕಿ ಉರಿತಾ ಇರ್ತಿತ್ತು, ಆ ಟೈಪ್ ಇದು. ಅದು ಕಂಚುದ್ದು ಬರ್ತಿತ್ತು, ಇದು ಮಣ್ಣಿದ್ದು. ಮಣ್ಣಿದ್ದು ಒಳ್ಳೇದಲ್ಲ, ಹಣತೆ ಟೈಪ್ ಅಲ್ಲಿ ಆಗುತ್ತೆ. ಸೊ ನಮ್ಗೂ ಮನಸ್ಸಿಗೂ ಉಲ್ಲಾಸ, ದೇವ್ರಿಗೂ ಖುಷಿ ಆಗ್ಬೋದು. ದೇವರಿಗೆ ಅಂತೂ ಗ್ರೇಟ್. ಹೌದು, ತುಂಬಾ ಹೌದು. ಸೊ ನೀವು ಪ್ರತಿ ವರ್ಷ ಬರ್ತೀರಾ ಮೇಡಮ್ ಇಲ್ಲಿಗೆ? ಸೊ ಈ ಎಲ್ಲ ಕೆಲಸದ ಇಲ್ಲಿ ಪ್ರಾತ್ಯಕ್ಷಿಕೆ ಇಟ್ಟಿದ್ದಾರೆ, ಇದನ್ನ ನೋಡಿದಾಗ ನೀವು ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಮ್ಮ ನಾಡಿನ ಒಂದು ಇದಲ್ಲ ಕಲೆ ಅಲ್ವಾ? ಹೌದು. ಮತ್ತೆ ಎಲ್ಲ ಕಡೆ ಮಣ್ಣಿದು ಹಣತೆ ಅದೆಲ್ಲ ಮಾಡುದಿಲ್ಲಲ್ಲ, ನಮ್ಮ ಆಚೆ ಮಾತ್ರ ಅಲ್ಲ. ಅದೇ ಐಟಮ್, ಅದೇ ಗದ್ದವು ಅಂತ ಹೇಳ್ತೇವೆ ಮೊದ್ಲೆಲ್ಲ. ನೀವು ಮನೇಲೆಲ್ಲ ಯೂಸ್ ಮಾಡ್ತೀರಾ? ನಾವು ಯೂಸ್ ಮಾಡ್ತೇವೆ. ನಾವು ಮೊದ್ಲಿಂದ ನಮ್ಮ ಹಿರಿಯರೆಲ್ಲ ಇದನ್ನೇ ಜಾಸ್ತಿ ಉಪಯೋಗ ಮಾಡ್ತಿದ್ದೆವು, ಹಾಗಾಗಿ ಒಳ್ಳೆ ಇದಿದೆ. ನಮ್ ಜಾಸ್ತಿ ನಾವು ಸಾಂಬಾರೆಲ್ಲ ಮಣ್ಣಿನ ಪಾತ್ರೆ ಮಾಡ್ತೇವೆ. ಈಗಿನ ಕಾಲಕ್ಕೆ ಈ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ಎಷ್ಟು ಯೂಸ್ ಆಗುತ್ತೆ? ಹೆಲ್ತಿಗೆ ತುಂಬಾ ಒಳ್ಳೇದು, ತುಂಬಾ ಬಿಟ್ಟು ತುಂಬಾ ಒಳ್ಳೇದು. ಅಂದ್ರೆ ಏನ್ ಗೊತ್ತಾ, ನಾವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಉಪ್ಪಿದ ಅಂಶ ಇದ್ರೆ ಬಿಡ್ತದೆ, ಇದೇನು ಬಿಡಲ್ಲ, ಹೊಟ್ಟೆಗೆ ಹೋಗ್ತದೆ. ಇದೇನು ಬಿಡಲ್ಲ ಅಲ್ಲ. ಮಣ್ಣು ಬಿಟ್ರು ನಮಗೆ ಆರೋಗ್ಯಕ್ಕೆ ಒಳ್ಳೇದು. ನೀವೀಗ ಯಾವ್ದಾದ್ರು ಪರ್ಚೇಸ್ ನಾವಲ್ಲಿ ತೋಡೆವು ಮಜ್ಜಿಗೆ ಕಡಿಯೋದು ಇಲ್ಲ, ಇದೆ ಸಾಮಾನ್ಯ ಮನೇಲಿ ಇದೆ. ಹಾಗಾಗಿ
ನಾವು ಮಾವಿನಕಟ್ಟೆ ಅಂತ ಕಣಿಯೂರಾಚೆ. ಕಣಿಯೂರಾಚೆ. ಹ್ಮ್. ಸೊ ನೀವು ಕೂಡ ಈ ಮಣ್ಣಿನ ಎಲ್ಲ ವಸ್ತುಗಳ ಬಗ್ಗೆ ದೊಡ್ಡ ಫ್ಯಾನ್ ಇರುವಂತ. ಹೌದು. ಸೊ ಈಗಿನ ಹೌದು. ಮಕ್ಕಳಿಗೆ ಹಾ. ಈ ಮಣ್ಣಿನ ಮಡಿಕೆ ಬಗ್ಗೆ ನೀವು ಏನು ಹೇಳ್ಬೇಕು ಅಂತಿದ್ರೆ, ಯಾವ ತರ ಅಂದ್ರೆ ಜಾಸ್ತಿ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳಿ. ನಾವು ದೇವರಿಗೂ ಅಷ್ಟೇ ಮೊದ್ಲಿಂದೆಲ್ಲ ದೈವಾರಾಧನೆ ಅವತ್ತೆಲ್ಲ ಮಾಡುದು, ಅವರಿಗೆಲ್ಲ ನಾನ್ ವೆಜ್ ಎಲ್ಲ ಪದಾರ್ಥ ಮಾಡುದು ಇದರಿಂದ ಮಾಡಿದ್ರೆ ಒಳ್ಳೆ ಗ್ರೇಟ್ ಇದೇ ಮಾಡುದು ಹೆಚ್ಚು ಶ್ರೇಷ್ಠ. ಹೌದು, ನಾವು ಎಲ್ಲ ವಿಷಯಕ್ಕೂ ಮಣ್ಣಿನ ಅಂದ್ರೆ ಹಾಲು ಕಾಯಿಸೋದು ಹಿಡ್ದು ಎಲ್ಲ ಈಗ ನೋಡಿ ಮನೆ ಹೋಗ್ಲಿಕ್ಕೆ ಇವಾಗ್ಲೂ ಮಣ್ಣಿಂದ ಇದ್ ಮಾಡ್ತೇವೆ, ಮಡಿಕೆನ ಉಪಯೋಗಿಸ್ತೇವೆ. ಹೌದು. ಕೆಲಬಿಡೆ ಹೈಫೈ ಫ್ಯಾಮಿಲಿ ಅವರು ಸಿಟಿ ಇರುವಂತವ್ರು ಅವರು ಈಗ ಕೂಡ ಕುಕ್ಕರ್ ಅಲ್ಲೂ ಕೂಡ ಹಾಲು ಬಿಸಿ ಬಿಡುವಂತ ಕೆಲಸ ಮಾಡ್ತಾರೆ ಇವಾಗ. ಅದರಿಂದ ಇದು ಹೆಲ್ತ್ ಅಂತ ಅಷ್ಟೇ. ಮನುಷ್ಯನ ಜನ್ಮ ಮಾತಾಗ್ಲೂ ಮಣ್ಣಿನ ಪಾತ್ರ ಬೇಕು, ಮನುಷ್ಯನ ಅಂತ್ಯಕ್ಕೂ ಮಣ್ಣಿನ ಪಾತ್ರ ಬೇಕು. ಮನೆ ಕಟ್ಟಿದ್ರು ಬೇಕು, ಮಗು ಹುಟ್ಟಿದ್ರು ಬೇಕು ಅಂತ ಹೇಳಿ. ಹಾಗೆ ಮಣ್ಣಿನ ಅಷ್ಟು ಪ್ರಾತ್ಯಕ್ಷಿತೆ ಇದೆ. ಅದನ್ನು ಉಳಿಸಿಕೊಂಡು ಹೋಗುವಂಥದ್ದು ಈಗಿನ ಜನರೇಷನ್ ಮಕ್ಕಳು ಕಲಿಯುವಂಥದ್ದು ಸಹ ಅಭ್ಯಾಸ ಕಡಿಮೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಈ ಸಂಪ್ರದಾಯ ಉಳಿಸ್ಕೊಳ್ಬೇಕು, ನಮ್ಮ ಕಲೆಯನ್ನು ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ನಾನು 12 ಜನ ಹುಡುಗರನ್ನು ಕರೆಸಿ ಮನೆಯಲ್ಲಿ ಅವರಿಗೆ ಈ ಕೆಲಸ ತರಬೇತಿ ಕೊಟ್ಟು ಅವರು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ಪೀಳಿಗೆ ಒಂದು ದಾರಿ ಆಗಲಿ ಅಂತ. ಸೂರ್ಯ ದೇವಸ್ಥಾನಕ್ಕೆ ಹೈಕೆ ಮೂತಿಗಳನ್ನೆಲ್ಲ ನಮ್ಮ ಮನೆಯಿಂದಲೇ ನಾವು ಮಾಡಿಕೊಡುವಂಥದ್ದು. ನಿಮ್ಮ ಮನೆಗೆ ಖಂಡಿತ ಬರ್ತೀವಿ ನಾವು. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಅಂದ್ರೆ ಸೂರ್ಯ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಗೆ ಒಂದು ವಿಶೇಷವಾದ ಭಕ್ತಿ, ಅಲ್ಲಿರುವಂತ ಕಾಣಿಕದ ಬಗ್ಗೆ ನಾವು ಯಾರು ಕೂಡ ಹೇಳೋಕೆ ಅಸಾಧ್ಯ. ಸೊ ನಿಮ್ಮ ಮನೆಯಿಂದನೇ ಆ ಒಂದು ಎಲ್ಲ ಮಣ್ಣಿನ ಮೂರ್ತಿ ಏನಿದೆ, ನಾವೆಲ್ಲ ಏನು ಹರಕೆಯನ್ನ ಹೇಳ್ತೀವಿ ಸೂರ್ಯ ದೇವಸ್ಥಾನಕ್ಕೆ, ಅದೆಲ್ಲ ಹೆಚ್ಚಿನವು ಎಲ್ಲವೂ ಇವರ ಮನೆಯಲ್ಲೇ ಹೋಗ್ತಾ ಇರೋದು. ಸೊ ಹಾಗೆ ಇವರ ಮನೆಗೆ ಹೋಗಿ ನಾವು ಅದರ ಒಂದು ವರದಿಯನ್ನು ಕೂಡ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ. ಮಣ್ಣಿನಿಂದ ಎಷ್ಟು ತಯಾರಿಕೆ ಮಾಡ್ಲಿಕ್ಕೆ ಅಷ್ಟು ತಯಾರಿಕೆಗಳನ್ನು ಮಾಡ್ತಾ ಇರ್ತೀವಿ. ಗೃಹ ಬಳಕೆಯಾಗುವ ವಸ್ತುಗಳು, ವೆಹಿಕಲ್ಗಳು, ಸೈಕಲ್ನಿಂದದ್ದು ಹಿಡಿದು ಬಸ್ಸು, ಕಾರು, ಜೀಪು, ಲಾರಿ ಇತ್ಯಾದಿಗಳನ್ನು, ಟೈಲರ್ ಮಿಷನ್, ಇನ್ನಿತರ ಮಿಷನ್ಗಳನ್ನು ಪ್ರತಿಯೊಂದನ್ನು ಮಣ್ಣಲ್ಲಿ ಮಾಡಿ ಅಂದ್ರೆ ಅದೆಲ್ಲ ಯಾರು ತಗೊಂಡು ಹೋಗ್ತಾರೆ? ಅದು ದೇವಸ್ಥಾನಕ್ಕೆ ಹರಕೆ ಹರಕೆ ರೂಪದಲ್ಲಿ. ಮತ್ತೆ ದೇವರ ವಿಗ್ರಹಗಳನ್ನೆಲ್ಲ ಕೇಳ್ತಾರೆ ಕೆಲವರು, ಈಶ್ವರಂದು ಮತ್ತೆ ಷಣ್ಮುಖಂದು ಮತ್ತೆ ಹನುಮಂತಂದು ಮನೆಗೆ ಪ್ರತ್ಯೇಕ ಮಾಡಿ ಹೇಳಿದ್ರೆ ಅದನ್ನು ಮಾಡಿಕೊಡ್ತೇವೆ. ಪ್ರಾಣಿ ಪಕ್ಷಿಗಳಿದ್ದು ಅಷ್ಟೇ, ಯಾವ ರೂಪ ಅದು ಬೇಕಿದ್ರು ನಮ್ಮಲ್ಲಿ ಎಲ್ಲಿ ಸರ್ ನಿಮ್ಮ ಮನೆ? ಕಾಯರ್ತಡ್ಕ ಬೆಳ್ತಂಗಡಿ ತಾಲೂಕು ಕಳಿಂಜ ಗ್ರಾಮದ ಕಾಯರ್ತಡ್ಕ ಎಂಬಲ್ಲಿ ನಮ್ದು ಘಟಕನ ಇದೆ. ನಮ್ಮ ಹುಡುಗರ ಕೆಲಸ ಮಾಡುದು. ಅಲ್ಲಿ ಬಂದ್ರೆ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳಿ ಅನುಕೂಲ ಆಗ್ತದೆ. ನಿಮ್ಮ ಹೆಸರು? ಸಂಜೀವ ಕುಂಬಾರ್. ನೀವು ಎಷ್ಟು ವರ್ಷದಿಂದ ಈ ಒಂದು ಕಾಯಕತೆ ತೊಡ್ಕೊಂಡಿದ್ದೀರಾ? 1973 ಇಸವಿಯಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. 1971-72ರಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಆಮೇಲೆ ಕೆಲಸ ಮಾಡಿದವನು ನಮಗೆ ಉದ್ಯೋಗ ಬೇಕು, ನನ್ನ ಜೀವನದಲ್ಲಿ ಯಾವನಾದ್ರು ಸಾಧಿಸಬೇಕೆಂಬ ಹಠದಿಂದ ಇವತ್ತಿಗೆ 51 ವರ್ಷದ ಸರ್ವಿಸ್ ನಾನು ಈ ಕೆಲಸದಲ್ಲಿ ಇದೆ. ಮುಂದೆ ಅಂತೂ ಬಹಳ ಕಷ್ಟ ಆಗ್ತಿತ್ತು ಕೆಲಸ ಮಾಡಲಿಕ್ಕೆ ಬರಲಿಕ್ಕೆಲ್ಲ. ಈಗ ಬೇಕಿದ್ದಷ್ಟು ವೆಹಿಕಲ್ಗಳಿದೆ ತಗೊಂಡು ಹೋಗ್ಲಿಕ್ಕೆ. ಒಂದು ಉದಾಹರಣೆ ಏನಂದ್ರೆ ನಮ್ಗೆ ಈಗೀಗ ಮಣ್ಣು ಬೆಲೆ ದುಬಾರಿ ಆದ ಕಾರಣ ಪರ್ಚೇಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಮಣ್ಣನ್ನು ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ? ತಿಡುಪೆಯಿಂದ. ನಮ್ಮ ಮನೆಯಿಂದ 73 ಕಿಲೋಮೀಟರ್ ಉಂಟು. ಅಲ್ಲಿ ವರ್ಷಕ್ಕೆ ಒಂದು ಪಿಕಪ್ಪಿಗೆ ಒಂದು 55 ಪಟ್ಟಿ ಮಣ್ಣು ಹಾಕ್ತಾರೆ. ಅವಾಗ ಅಲ್ಲಿ ಅವರಿಗೆ 7,000 8,000 ತಗೊಳ್ತೀವಿ. ಈಗ 3,000 ಪುನಃ ಜಾಸ್ತಿ ಮಾಡಿದ್ದಾರೆ, ವರ್ಷಕ್ಕೆ 3,000 ಜಾಸ್ತಿ ಮಾಡ್ತಾರೆ. ಆವಾಗ ನಮ್ಗೆ ಅದನ್ನು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಸೌದೆ ತರಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾಡ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಡಿಪ್ಪದಿಂದ ಸೌದೆ ಇರಬೇಕು. ಹುಲ್ಲು ಹಾಗೆ ಬೈ ಹುಲ್ಲು ನಾವು ಘಟದಿಂದ ತರಿಸ್ಕೊಳ್ಬೇಕು. ಇದೆಲ್ಲ ಕಚ್ಚಾ ವಸ್ತುಗಳಿಗೆ ಧಾರಣೆ ಆದ ಕಾರಣ ನಮ್ಗೆ ಇಲ್ಲಿ ಸೇಲ್ ಮಾಡೋದು ಮಣ್ಣಿನ ಮಡಿಕೆ ಇಷ್ಟು ಅಂತ ತಾಸು. ಒಂದು ಉದಾಹರಣೆ ಹೇಳ್ತೇನೆ ನಾನು. ಆ ಮಣ್ಣಿನ ಮಡಿಕೆ ಇಷ್ಟು ರೇಟ್ ಹೇಳ್ತೇನೆ, ಕೈನ ಕೆಳಗೆ ಬಿದ್ದರೆ ಉಡ್ದೋಗ್ತದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನ್ನೊಂದು ಪ್ರಶ್ನೆ, ಕೈನ ಕೆಳಗೆ ಬಿದ್ದರೆ ಮಣ್ಣಿನ ಮಡಿಕೆ ಉಡಿಯೋಯ್ತು ಸರಿ, ನಾವು ನಡೆದು ಹೋಗುವಾಗ ಕಲ್ಲು ಬಂಡೆ ಅಥವಾ ಯಾವುದೇ ಇದು ನಮ್ಮ ತಲೆ ಕಟ್ಟಿ ಹುಟ್ಟಿದು ಬಡಿದ್ರೆ ಅದು ಏನಾಗುತ್ತೆ? ನಾವು ಸಾಯ್ತು. ಮನುಷ್ಯ ಯೋಚನೆ ಮಾಡಬೇಕಾದ್ದು ಅಷ್ಟೇ. ಶ್ರಮಜೀವಿಗಳು ಯಾರಿದ್ದಾರೆ ಅವರಿಗೂ ಪ್ರೋತ್ಸಾಹ ಕೊಡಬೇಕು ಅಲ್ವಾ, ಅವರಷ್ಟಕ್ಕೆ ಹೋಗ್ಬೇಕು. ಈ ಅಳಿಸುವಂಥದ್ದು ಇದ್ರೆ ಅದು ಬಹಳ ಕಷ್ಟ. ಈಗ ಮಣ್ಣಿನ ಮಡಿಕೆಗೆ ಬೇಡಿಕೆ ಇದ್ದಷ್ಟು ಯಾವುದಕ್ಕೂ ಬೇಡಿಕೆ ಇಲ್ಲ. ಎಲ್ಲ ಆರೋಗ್ಯಕ ದೃಷ್ಟಿಯಲ್ಲೂ ಬೆಳಿಗ್ಗೆ ನೋಡಿ, ದಿನನಿತ್ಯ ಬೆಳಿಗ್ಗೆ 2 ಗ್ಲಾಸ್ ಈ ಹೂಜಿಯಲ್ಲಿ ನೀರಿಟ್ಟು ಅದನ್ನು ಕುಡಿದ್ರೆ ಗ್ಯಾಸ್ಟ್ರಿಕ್, ಆಲ್ಸರ್ ಅಂತ ಕಾಯಿಲೆಗಳು ಬರುವುದು ಕಡಿಮೆ ಆಗ್ತದೆ. ಅದನ್ನು ಯೋಚನೆ ಮಾಡ್ತಾ ಮುಂದಿನ ಪೀಳಿಗೆಗೆ ನಾವು ಅದನ್ನ ಪ್ರಚೋದನೆ ಕೊಟ್ಟರೆ ಒಳ್ಳೇದು ಅಂತೇಳಿ ನನ್ನ ಆಸೆ. ನಾವು ಕಾಲಯ ತಸ್ಮೈ ನಮ ಅಂತ ಒಂದು ಮಾತಿದೆ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ
ಈ ಮಣ್ಣಿನ ಮಡಕೆ, ಮಣ್ಣಿನ ಹೂಜಿ, ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ರು. ಆಮೇಲೆ ಕಾಲಕ್ಕೆ ಬದಲಾಗಿ ಎಲ್ಲರೂ ಕೂಡ ಅಲ್ಯೂಮಿನಿಯಂ ಆಗಿರ್ಬೋದು, ಸ್ಟೀಲ್ ಪಾತ್ರೆ, ಈ ತರ ಬೇರೆ ಬೇರೆ ಪಾತ್ರೆಯನ್ನು ಯೂಸ್ ಮಾಡ್ತಿದ್ರು. ಅದು ಇದೀಗ ಮತ್ತೆ ಜನಗಳಲ್ಲಿ ಜಾಗೃತಿ ಮೂಡ್ತಾ ಇದೆ. ಆರೋಗ್ಯ ದಿಸೆಯಲ್ಲಿ ಎಲ್ಲರೂ ಕೂಡ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಜೊತೆಗೆ ಇವರು ಹೇಳೋ ಪ್ರಕಾರ ಯಾವುದೇ ಒಂದು ಶ್ರಮಜೀವಿಗಳಿರ್ಬೋದು, ಅದು ಕಮ್ಮರರಾಗಿರ್ಬೋದು, ಕಮ್ಮಾರಿಕೆ ಮಾಡೋದು ಯಾರು ಕೂಡ ಹೀಯಾಳಿಸ್ಬೇಡಿ, ನಿಮ್ಗೆ ಬೇಕಾದಲ್ಲಿ ಆ ವಸ್ತುವನ್ನು ಖರೀದಿ ಮಾಡಿ. ಆದ್ರೆ ಅದರ ಬದಲು ಅದು ಹಾಗಾದ್ರೆ ಹೀಗಾದ್ರೆ ಅನ್ನುವಂಥ ಮಾತು ಬೇಡ. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಡ್ತಾರೆ, ಪ್ರತಿಯೊಂದು ಕಚ್ಚಾ ವಸ್ತು ಕೂಡ ಅಷ್ಟೊಂದು ಹಣವನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಅವರ ಕಾಲ ಬೂಡಕ್ಕೆ ಯಾವುದು ಕೂಡ ಬರೋದಿಲ್ಲ. ಬಟ್ ಅವರೆಲ್ಲವನ್ನು ತಯಾರು ಮಾಡಿ ನಮ್ಗೆ ಬೇಕಾಗಿರುವಂಥ ವಸ್ತುವನ್ನು ಕೊಡ್ತಾರೆ. ಆಗ್ಲೇ ಹೇಳಿದೆ, ಕೈ ಕೆಸರಾದ್ರೆ ಬಾಯಿ ಮೊಸರು, ಬಟ್ ಅವರು ಕೈ ಕೆಸರು ಮಾಡಿ ನಮ್ಗೆ ಬಾಯಿಗೆ ಮೊಸರನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಹೀಯಾಡಿಸ್ಬೇಡಿ, ಇಲ್ಲಿ ಬಂದು ಚರ್ಚೆಯನ್ನ ಮಾಡಬೇಡಿ. ನಾನು ಪ್ರತಿ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಇಲ್ಲಿ ಬಂದು ಚರ್ಚೆಯನ್ನ ಮಾಡಬೇಡಿ. ಎಷ್ಟು ಹಣ ಇದೆಯೋ ಅಷ್ಟನ್ನು ಕೊಟ್ಟು ನೀವು ನಿಮ್ಗೆ ಬೇಕಾದ ವಸ್ತು ಖರೀದಿ ಮಾಡಿ ಅಂತ ಹೇಳ್ತಾ, ಕ್ಯಾಂಪರ್ಸ್ ಆದಿತ್ಯ ಶೆಟ್ಟಿ ಬಳಂಜಿ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಬ್ರೇಕ್ ಡ್ಯಾನ್ಸ್ ಅಲ್ಲಿ ನವ ಜೋಡಿಗಳಿದ್ದಾವೆ. ಭೂಮಿಯ ಕೈಲಾಸ ಇಂದ್ರನೆಲ್ಲ, ಮಂಜುನಾಥ ನೆಲೆ ನಿಂತ ತಡವನೆಲ್ಲ. ಶಿಕ್ಷಕ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಒಂದು ಹೈಲೈಟ್ ಅದು ಅಮ್ಯೂಸ್ಮೆಂಟ್ ಪಾರ್ಕ್. ಬಹಳ ಖುಷಿ ಆಗುತ್ತೆ, ಬಹಳ ಸಂಭ್ರಮ ಇದೆ. ಒಬ್ಬೇ ಕೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತಾ ಇಲ್ವಾ ಗೊತ್ತಿಲ್ಲ. ಕಲರ್ಫುಲ್ ದುನಿಯಾ, ಲೈಟಿಂಗ್ಸ್, ಬಣ್ಣದ ಲೈಟಿಂಗ್ಸ್, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಒಂಥರ ವಿನೋದ ಮಜಾ. ಮಕ್ಕಳಾಗಿರ್ಬೋದು, ಇವಾಗ ಕೂಡ ಕೂತು ಆಟ ಆಡ್ತಾ ಇದ್ದಾರೆ. ಆ ಮಜಾನೇ ಬೇರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಎರಡು ರೀತಿಯ ಒಂದು ಸ್ಟಾಲ್ ಇದೆ. ಅದೇ ರೀತಿಯಾಗಿ ಅಲ್ಲಿ ರೇಂಜರ್ ಈ ಬಾರಿಯ ಬಹಳ ಪ್ರಮುಖ ಆಕರ್ಷಣೆ. ಅದೇ ಒಂದು ರೇಂಜರ್. ಇದಕ್ಕೂ ಹಾಕಿ ಕಟ್ಟಿರೋರು ಮಾತ್ರ ಕೂರ್ಬೇಕು. ಜೊತೆಗೆ ನಿಮ್ಮ ಕಿಸಲೆ ಪಾಕೆಟ್ ಅಲ್ಲಿ ಮೊಬೈಲ್ ಇದೆ, ಅದು ಕೆಳಗೆ ಬಿಡುವುದು ಕಾಲಿಗೆ ನಿಮ್ಮ ಮೊಬೈಲ್ ಅನ್ನು ಏನೇನು ಕೂಡ ಅದು ಎಲ್ಲಾದ್ರೂ ಇಟ್ಟು ಹೋಗ್ಬೋದು ಅಂತ ಹೇಳ್ತೀವಿ. ನಮ್ಮದು ರೇಂಜರ್ ನಾಗರಾಜ್ ಇದ್ದಾರೆ. ವಿವರಿಸ್ತಾ ಹೋಗ್ತಾರೆ ಏನೇನು ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಸ್, ಏನಿದು ಜಾಯಿಂಟ್ ವೀಲ್? ಜಾಯಿಂಟ್ ವೀಲ್ ಬನ್ನಿ. ಏನು ವಿಶೇಷ ಜಾಯಿಂಟ್ ವೀಲ್? ಜಾಯಿಂಟ್ ವೀಲ್ ವಿಶೇಷ ಅಂದ್ರೆ ಸ್ವಲ್ಪ ಇರುತ್ತೆ. ಸಣ್ಣ ಜಾಯಿಂಟ್ ವೀಲ್, ದೊಡ್ಡ ಜಾಯಿಂಟ್ ವೀಲ್ ಆಗ್ತಾರೆ. ಸಣ್ಣ ಜಾಯಿಂಟ್ ವೀಲ್ ಸಹ ದೊಡ್ಡ ಜಾಯಿಂಟ್ ವೀಲ್ ಆಚೆ. ಓ, ಇದು ಸಂತು, ಇದು ಸಣ್ಣ ಜಾಯಿಂಟ್ ವೀಲ್. ಅದು ಆ ಕಡೆ ದೊಡ್ಡ ಜಾಯಿಂಟ್ ವೀಲ್. ಬನ್ನಿ, 37. ಅದು 47. ಎಸ್, ನೋಡಿ, ಇದು ಜಾಯಿಂಟ್ ವೀಲ್. ಇದು 47 ಅಡಿ ಇದೆ, ಅದು 37 ಅಡಿ ಇದೆ. ಓಕೆನಾ? 37, ಅದು 47. 10 ಅಡಿ ದೊಡ್ಡ ಜಾಯಿಂಟ್ ವೀಲ್. ಅದು 10 ಅಡಿ ದೊಡ್ಡ ಜಾಯಿಂಟ್ ವೀಲ್ ನೀವು ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಇದು 10 ಅಡಿ. ಮತ್ತೆ ಮಕ್ಕಳಿಗೆ ಇದೆ ಅಂತ. ಮಕ್ಕಳಿಗೆ ಸ್ಕಾರ್ಪಿಯೋ ಕಾರ್ ಅಂತ. ಸ್ಕಾರ್ಪಿಯೋ ಕಾರ್ ನೋಡಿ, ಮಕ್ಕಳದ್ದು ಸ್ಕಾರ್ಪಿಯೋ ಕಾರು ಹೇಗಿದೆ ಅನ್ನೋದು ತೋರಿಸ್ತಾ ಇದ್ದೀವಿ. ಮಕ್ಕಳ ಸ್ಕಾರ್ಪಿಯೋ ಕಾರನ್ನ ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಮಜಾ ಮಾಡ್ತಿದ್ದಾರೆ ಎಲ್ರು ಅಂತ. ಬನ್ನಿ, ಹಾಗೆ ಬನ್ನಿ ಹೋಗುವ. ನೋಡುವ ಇಲ್ಲಿ ಇದೆ ಅಂತ ಮಕ್ಕಳದ್ದು ವಿಮಾನ. ನೋಡಿ, ಫ್ಲೈಟ್ ಜರ್ನಿ ಮಾಡ್ತಾ ಇದ್ದಾರೆ ಮಕ್ಕಳು, ವಿಮಾನದಲ್ಲಿ ಓಡ್ತಾ ಇದ್ದಾರೆ. ನೋಡಿ ಬನ್ನಿ. ಹೆಚ್ಚ ಜೋಗಗಳು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಪೇರೆಂಟ್ಸ್ ಎಲ್ಲ ಮಕ್ಕಳು ವಿಮಾನದಲ್ಲಿ ಹೋಗುವುದನ್ನೇ ನೋಡ್ತಾ ಇದ್ದಾರೆ. ಎಷ್ಟು ಮನೇಲಿ ಆ ವಿತ್ ಫ್ಲೈಟ್ ಒಂದೊಂದು ಫುಲ್ ಹಠ ಹೋಗ್ತಾರೆ. ಅದಕ್ಕೆ ಪೂರ ಇದೆ ಅಕ್ಕಳ ಮತ್ತು ವಿಮಾನ ಕೊಳ್ಳದೇರು. ಮಕ್ಕಳ ಕೊಲಂಬಸ್. ನೋಡಿ, ಮಗು ಒಬ್ಬ ಕೂತಿಯಾನೆ ಮಕ್ಕಳ ಕೊಲಂಬಸ್ ಮಗ.
ಮಗವ ನನ್ನ ಮಗನೇ ನನ್ನ ಮಗ ಒಳ್ಳೆ ಹೆಜ್ಜೆ ಮೊನ್ನೆ ಆದಿತ್ಯವಾರದಿಂದ ಆದಿತ್ಯವಾರದಿಂದ ಸ್ಟಾರ್ಟ್ ಆಗಿದೆ ಅವನಿಗೆ. ತೊಟ್ಟಿಲಿಗೆ ಹೋಗ್ಬೇಕು, ತೊಟ್ಟಿಲಿಗೆ ಹೋಗಿದೆ 5 ದಿವಸ ಸಹ ಕಂಟಿನ್ಯೂಸ್ ಇಲ್ಲೇ ಅವನಿಗೆ ಎಲ್ಲ ನಿಮ್ಮ ಜಾಯಿಂಟ್ ವೀಲ್ ಇದರಲ್ಲಿ ವಿಮಾನದಲ್ಲಿ ಅವನಿಗೆ ಕೊಲಂಬಸ್ ಅಂತೆ ಮತ್ತೆ ಕಾರು ಎಲ್ಲದರಲ್ಲಿ ಕೂತ್ಕೊಳ್ತಾನೆ ಅವ. ಎದುರಿಗಾರೆ 2.5 ವರ್ಷ ಆಯ್ತು ಅವನಿಗೆ. ಮತ್ತೆ ಜಂಪ್ ಅಂದ್ರೆ ಭಾರಿ ಖುಷಿ ಅವನಿಗೆ. ಅಂದ್ರೆ ಜಾತ್ರೆ ಅಂದ್ರೆ ಭಾರಿ ಖುಷಿ ಆಯ್ತು ಅವನಿಗೆ. ಹಾಗೆ ನೋಡಿ ಮಕ್ಕಳ ಕೊಲಂಬಸ್ ನೋಡ್ತಾ ಇದ್ದೀವಿ. ಮಕ್ಕಳ ಕೊಲಂಬಸ್ ಇದು ಓಕೆ. ಬೊಂಬಾಯಿ ಮಿಠಾಯಿ ವಾಲ, ಬೊಂಬಾಯಿ ಮಿಠಾಯಿ. ಎಸ್, ಇದೀಗ ನೀವು ನೋಡ್ತಾ ಇದ್ದೀರಿ ಬ್ರೇಕ್ ಡ್ಯಾನ್ಸ್. ಬ್ರೇಕ್ ಡ್ಯಾನ್ಸ್ ಅಲ್ಲಿ ನವ ಜೋಡಿಗಳಿದಾವೆ ಅಂತ ಅನ್ಸುತ್ತೆ. ಬಹಳಷ್ಟು ಗಮ್ಮತ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಗೊತ್ತಿಲ್ಲ, ಇಲ್ಲಿ ದೇವಸ್ಥಾನ ಗೊತ್ತಿಲ್ಲ, ಆದ್ರೆ ಎಲ್ಲ ಬಂದೇ ಬರ್ತಾರೆ. ಮಸ್ತ್ ಮಜಾ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಬ್ರೇಕ್ ಡ್ಯಾನ್ಸ್ ಅಂತೆ, ಜಾಯಿಂಟ್ ವೀಲ್ ಅಂತೆ, ರೆಸ್ಪಾನ್ಸ್ ಹೇಗಿದೆ? ಅಂದ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ ನೋಡಿ. ಒಳ್ಳೆಯ ರೆಸ್ಪಾನ್ಸ್, ಬಹಳ ಅದ್ಭುತವಾಗಿದೆ. ಎಸ್ ನೋಡಿ, ಭಾರಿ ಗಮ್ಮತ್ತು, ಭಾರಿ ಮಜಾ, ಭಾರಿ ಖುಷಿ. ವಾ, ಏನು ಖುಷಿ ಮಾರ್ರೆ, ಎಂತ ಖುಷಿ ಮಾರ್ರೆ, ಎಂತ ಖುಷಿ ಮಾರ್ರೆ, ಭಾರಿ ಖುಷಿ. ಶ್ರೇಯ, ನೀವು ಮತ್ತೆ ಪುಷ್ಪ ಏನಾದ್ರು ಹೋಗ್ಲಿಕ್ಕುಂಟಾ? ಹೋಗ್ಬೇಕು. ಓಕೆ, ಎಸ್, ಸೂಪರ್ 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 ಸೂಪರ್. ಇದು ಅಳ್ತಾ ಇದಾರ, ನಗ್ತಾ ಇದಾರ, ಒಂದು ಗೊತ್ತಾಗಲ್ಲ, ಎಲ್ಲ ಕೂಡ ಕೂತ್ತಾರೆ. ಎಸ್, ಬ್ರೇಕ್ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್. ಸರ್ ಜಾಸ್ತಿ ಡಿಮಾಂಡ್ ಯಾವುದಕ್ಕೆ? ಜಾಸ್ತಿ ಡಿಮಾಂಡ್ ಜಾಸ್ತಿ ಡಿಮಾಂಡ್ ಯಾವ್ದಕ್ಕೆ? ಜಾಸ್ತಿ ಇರೋದಂದ್ರೆ ರೇಂಜರ್ ಅಲ್ಲಿ. ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ? ಹೌದು, ಫಸ್ಟ್ ಟೈಮ್ ಧರ್ಮಸ್ಥಳ ಲಕ್ಷ ದೀಪೋತ್ಸವ ರೇಂಜರ್ ಬರುದು. 360 ಡಿಗ್ರಿ ರೊಟೇಷನ್. ಹೌದೌದು, 360 ಡಿಗ್ರಿ. ಬನ್ನಿ 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 ಬನ್ನಿ. ಹೇಗಿದ್ದೀರಿ? ಹೇಗಿದ್ದೀರಿ? ಆರಾಮ ಆರಾಮ ಆರಾಮ. ಏನೆಲ್ಲ ಯಾವ್ದ್ರಲ್ಲೆಲ್ಲ ಕೂತ್ರಿ? ಈಗ ಕೂತ್ಕೊಳ್ಳಿಲ್ಲ, ಇನ್ನು ಕೂತ್ಕೊಳ್ಬೇಕಷ್ಟೇ. ಯಾಕೆ ಕೂತ್ಕೊಳ್ಳಿಲ್ಲ? ಚಿಕ್ಕ ಮಗು ಇದೆಯಾ? ಇಲ್ಲಿ ಭಯಂಕರ ಆಟ ಆಡ್ದವ್ರು ಇರಲ್ಲ. ಆಗತ್ತ ನೆನಪು ಹೇಗಿದೆ? ಒಳ್ಳೆ ನೆನಪಿದೆ, ಜವನಾಟಿಕದ ನೆನಪು. ಸೂಪರ್ ಸೂಪರ್ ಸೂಪರ್. ವೈಟ್ ಬಾಕಿ ಇತ್ತು ನೀರು ಕುಲ್ಲಾರೆ ಸರ್. ಇದು ಆಲ್ಮೋಸ್ಟ್ ಮಾತಾಡ್ಲಾ ಕುಲ್ಲದ ಒಂದೇ ಸರ್ತಿ ಬೈಕ್ ಹೊಸ ಬುಕ್ಕ ಹಾಕಿದೆ ಮಾತಾ ಕುಲ್ಲದ ಜವನಿಯರ್ ಫ್ರೆಂಡ್ಸ್ ಸರ್ಕಲ್ ಒಟ್ಟು ವರ್ನ ಒಂದೆರಡು ತರ ಮಾತಾಡ್ಲಾ ಎಂಜಾಯ್ ಮಾಡ್ತೇವೆ. ಸರಿ, ಗಮ್ಮತ್ ಮಲ್ತೊಂದಿಲ್ಲ ಪೂರ ಭಾರಿ ಖುಷಿ ಇಟ್ಟು ಮಾತಾಡಲೆ ಮಾತಾಡಲ್ಲ. ಕಲರ್ 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 ಕೊಲಂಬಸ್ ಇಲ್ಲಿ ಈ ಸಲ 3 ನೋಡಿ. ಈಗ ನಾವು ಕೊಲಂಬಸ್ಸಿಗೆ ಹತ್ತಿ ಇನ್ನೊಂದು ಕಡೆ ರಿಯಾಕ್ಷನ್ ತಗೊಳ್ಳುವ. ಕೊಲಂಬಸ್ಸಿಗೆ ಹತ್ತು ಹೋಗೋಣ. ಹೋಗುವಲ್ಲ ಸರ್? ಕೊಲಂಬಸ್ ಹೋಗಿ ನಮ್ಮ ರಿಯಾಕ್ಷನ್, ರಿಯಾಕ್ಷನ್ ಎರಡು ಮಾಡೋಣ. ಸಿಗುತ್ತೆ, ಕೊಲಂಬಸ್ಸಿಗೆ ಹೋಗುವ. ಟ್ರೈನ್ ಅಲ್ಲಿ ಹೇಗೆ ಹೋಗ್ತಾ ಇದಾರೆ ಅಂತದನ್ನ ಈಗ ನೋಡ್ತಾ ಇದ್ರಿ. ನೋಡಿ ಹೇಗೆ ಖುಷಿಯಾಗಿ ಹೋಗ್ತಾ ಇದಾರೆ ಎಲ್ಲರೂ ಕೂಡ. ಅದು ತುಂಬಾ ಕ್ಯೂಟ್ ಆಗಿದೆ, ಮಕ್ಕಳಿಗೆ ಹೇಳಿ ಮಾಡಿಸಿರುವಂತಹ ಬಹಳ ಟ್ರೈನ್ ಗಮ್ಮತ್ತಲ್ಲಿ ಹೋಗ್ತಾ ಇದಾರೆ. ಡ್ರ್ಯಾಗನ್ ಟ್ರೈನ್ ಟಾಟಾ ಮಾಡಿವಾರಂತೆ. ಎಲ್ಲ ರಿಯಾಕ್ಷನ್ ಕೊಡಿ. ಮಿಸ್ ಮಾಡ್ಕೊಳ್ಳಿಕ್ಕಿಲ್ಲ. ನಿಮ್ಮ ಮಕ್ಕಳು ಬಂದ್ರೆ ಅವ್ರನ್ನ ಕೂಡ ಇಲ್ಲಿ ಡ್ರ್ಯಾಗನ್ ಟ್ರೈನಿಗೆ ಕರ್ಕೊಂಡು ಬರ್ಬೋದು. ಬಹಳ ವಿಶೇಷವಾಗಿ ಡ್ರ್ಯಾಗನ್ ಟ್ರೈನಿಗೆ ಕರ್ಕೊಂಡು ಬರ್ಬೋದು. ಹೇಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಹೊರಗಡೆಯ ದೃಶ್ಯ ಭಾರಿ ಸಂಭ್ರಮಾಚರಣೆಯಲ್ಲಿದ್ದಾರೆ. ಹೇಗಿತ್ತು 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 ಹೇಗಿತ್ತು? ಚೆಂದಾಯ್ತಾ? ಯಾರ ನಿಂಗೆ ಒಬ್ನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ? ಯಾಕೆ?
ಅಮ್ಮ ಬೇಕು. ಹೇಗಾಯ್ತು? ಚೆನ್ನಾಗಿತ್ತು. ಇನ್ನೂ ಸ್ಪೀಡ್ ಬೇಕಿತ್ತು. ಇನ್ನು ಸ್ಪೀಡ್ ಬೇಕಾ? ಮಕ್ಕಳಿಗೆ ಸಾಕು ಮಾತ್ರ. ನಮಗೆ ಇನ್ನೂ ಸ್ಪೀಡ್ ಬೇಕಿತ್ತು. ನಾವು ಮಕ್ಕಳಿಗೋಸ್ಕರ ಬಂದಿದ್ದು. ಮಕ್ಕಳಿಗೋಸ್ಕರ ಓಕೆ, ಇನ್ನೂ ಸ್ಪೀಡ್ ಬೇಕಿತ್ತಂತೆ. ಶ್ರೇಯಾ ಬನ್ನಿ. ಹೇಗಾಯ್ತು ಬಾಬಾ? ಚೆನ್ನಾಗಿತ್ತು. ಥ್ರಿಲ್ ಆಗಿತ್ತು. ಇನ್ನೂ ಕಡ ಸ್ಪೀಡ್ ಬೇಕಿತ್ತು. ಸ್ಪೀಡ್ ಬೇಕಿತ್ತಾ? ಏನು ಕಮ್ಮಿ ಆಯ್ತಾ? ಅಯ್ಯಯ್ಯೋ, ಖುಷಿ ಆಯ್ತು. ಮಕ್ಕಳೊಟ್ಟಿಗೆ ಎಂಜಾಯ್ ಮಾಡ್ತೇವೆ. ನಿಮ್ಮ ಬಾಲ್ಯದ ನೆನಪುಗಳಾಯ್ತಾ? ಹೌದು ಹೌದು. ಆದ್ರೆ ಇದಿರ್ಲಿಲ್ಲ. ನಾವು ಇನ್ನು ಚಿಕ್ಕ ಟ್ರೈನ್ ಅಲ್ಲಿ ಹೋಗ್ತಿದ್ದೆವು. ಈ ಟ್ರೈನ್ ಇರ್ಲಿಲ್ಲ. ಓಕೆ, ಥ್ಯಾಂಕ್ ಯು. ಮಜಾ ಮಾಡಿದ್ರಿ. ಚೆನ್ನಾಗಿತ್ತು. ವಿ ಆರ್ ವೆರಿ ನ್ಯೂ ಇಯರ್. ವಿ ಹ್ಯಾವ್ ಬೀನ್ ಹಿಯರ್ ಟು ಧರ್ಮಸ್ಥಳ recently. We are from Andhra. Okay. How it is? Very nice. It is fun and It's the first time you're coming? yeah, very much Nice. It is nice. Super Dragon. We are entertaining. This is our first time here actually. ಫಸ್ಟ್ ಟೈಮ್ ಬರ್ತದಂತೆ. ಸೂಪರ್. ಓಕೆ, ಥ್ಯಾಂಕ್ This is the third maybe, right? ಬಹಳ ಎಕ್ಸೈಟ್ಮೆಂಟ್. ಸ್ವಲ್ಪ ಭಯ ಇದೆ. ಇದೇ ಫಸ್ಟ್ ಟೈಮ್ ರೇಂಜರ್. ರೇಂಜರ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೇಂಜರ್ ನೋಡ್ತಾ ತೋರಿಸ್ತೀವಿ ನಿಮಗೆ. ನಾವಿಬ್ರು ಏನ ಗೊತ್ತಿಲ್ಲ ಹೇಗಾಗ್ತದೆ. ಕುತಗಂಡೆ ಅಂತ ನೋಡುವ. ಹೋಗುವ ಬನ್ನಿ. ಎಸ್, ಬನ್ನಿ ಕರ್ಕೊಂಡು ಹೋಗಿ. ವಾಪಸ್ ಬರ್ತೀವಿ. ವಾಪಸ್ ಬರ್ತೀವಿ ಈಗ. ಓಯ್ ಬನ್ನಿ. ವಿಚ್ ಒನ್ ಸೇಫ್ಟಿ? ಅದೆಲ್ಲ ಸೇಫ್ಟಿ ಇರುತ್ತೆ. ಇದೇ ಸೇಫ್ಟಿ ಏನ? ಯಸ್. ಇಂಚುವಲ್ಲಿ. ಒಂಚಿ ಅಂಚಿಗ ಎಸ್. ಎರಡು ಸೈಡ್ ವಿಂಡೋ ಉಂಟು. ಹೇಗೆ ಅದು? ಎಸ್. ಇದು ರೇಂಜರ್. ಇದೇಗೆ ರೆಡಿ. ಎಸ್, ನೋಡ ಏನು ಹೇಗೆ ಅಂತ ಇದು ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕಲ್ವಾ ನಾವು? ಅಲ್ಲ, ನಾನು ಹೇಳುದಿಲ್ಲ ಮಾರ್ರೆ. ಆಕ್ಚುಲಿ ನಾನು ಹೇಳುದು ಧೈರ್ಯ ಅಲ್ವಾ? ನೀವು ಕಲ್ಕಿ ನಾನು ಕಲ್ಕಬೇಕಾಗ್ತದ ಅಂತ. ಓಕೆ, ಅದೇ ನೀವು ಬರ್ಲಿಕ್ಕೆ ಆಗೋದಿಲ್ಲ. ಬಟ್ ಯಾಕಂತಾರೆ ನಿಮ್ಮ ಕ್ಯಾಮರಾ ಉಲ್ಟಾ ಆಗ್ತದೆ ಅಂತ. ಓಕೆ ಅಲ್ಲ? ಡನ್. ಬೆಸ್ಟ್ ಹೇಳಿ. ರೇಂಜರ್ಗೆ ಓಕೆ ಬಾಸ್ ನೋಡ. ನಮ್ಗೆ ಅವರೇ ಧೈರ್ಯ. ಸೊ ಅವರ ಧೈರ್ಯ ಮೇಲೆ ನಾವು ಹೋಗ್ತಾ ಇದೀವಿ. ಯಸ್, ಜೈ ಬಜರಂಗಿ. ಸೋಕುಂಟು. ಕುತ್ತಕಂಡೆ ಉಂಟದರೆ ಕುತ್ತಕಂಡೆ ಎಂಚಾವಳ ಕುತ್ತಕಂಡೆ ಉಂಟದರೆ ಕುತ್ತಕಂಡೆ. ಸೂಪರ್. Oh my god! Wow! Super enjoyment. Actually ಹತ್ತಿರದಲ್ಲ
ನಕ್ಕು ನಕ್ಕನ ನೀರು ಬಂತು, ಅಷ್ಟು ಖುಷಿ ಕೊಡ್ತು. ಒಂದ್ಸಲ ಮೈಯದ ಜಲ್ಲ ಅಂತೂ ಸೂಪರ್ ಆಗಿತ್ತು. ಉಲ್ಟಾ ಪಲ್ಟಾ ಟೋಟಲ್ ಹೇಗಾಯ್ತು ಪುಟ? ನಿಜ ಸೂಪರ್ ಆಯ್ತು. ಸೂಪರ್ ಆಗಿತ್ತು ಅಂದ್ರೆ ಚೆನ್ನಾಗಿತ್ತು. ಉಲ್ಟಾ ಪಾಲ್ಟಾ ಎಲ್ಲ ಇತ್ತು. ಉಲ್ಟಾ ಪಲ್ಟಾ ಆಯ್ತಾ? ಏನ್ ತಿಂದಿದ್ದೆ? ದೋಸೆ ದೋಸೆ ತಲೆಯಲ್ಲಿದ್ಯಾ? ಇಲ್ವಾ? ಹೊಟ್ಟೆಯಲ್ಲಿದೆ. ಹೊಟ್ಟೆಯಲ್ಲೇ ಇದೆಯಾ? ಹೇಗಾಯ್ತು ಪುಟ? ಜಾಲಿ ಜಾಲಿ ಆಯ್ತಾ? ಹೇಗೆ ಜಾಲಿ ಅಂದ್ರೆ? ಜಾಲಿ ಅಂದ್ರೆ ಎಲ್ಲ ಫುಲ್ ಔಟ್ ಆಯ್ತು ಎಲ್ಲ. ಹಾ ಇದೆಲ್ಲ ಹೊರಗೆ ಬಂತಲ್ಲ ಹಾಗೆ. ಹಾಗಾಯ್ತು. ಬಟ್ ಭಯ ಆಯ್ತಾ? ಇಲ್ಲ ಭಯ ಆಗಿಲ್ಲ. ಗೊತ್ತಿಲ್ಲ. ತುಂಬಾ ಸಲ ಕೂತೀರಿ. ಓಕೆ, ಬಾರಿ ಚೆನ್ನಾಗಿತ್ತು. ಬಹಳ ವಿಶೇಷವಾದಂತದ್ದು. ಯಾಕೆಂತಂದ್ರೆ ಬಹಳಷ್ಟು ಜನರು ಎಂಜಾಯ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ನೋಡಿ ಮಕ್ಕಳದ್ದು ಟ್ರಾಂಪೋಲಿನ್. ಮಕ್ಕಳದ್ದು ಎಂತ ಇದೆ ಹೆಸರು? ಟ್ರಾಂಪೋಲಿನ್ ಹೇಳಿ ಮಕ್ಕಳಿಗೆ ತುಂಬಾ ಇಷ್ಟ ಇದು. ಎಷ್ಟೋ ಮಂದಿ ಕೆಲವೊಮ್ಮೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಮಗೂ ಈ ತರದ್ ಆಟ ಆಡ್ಬೇಕು ಅಂತ ಕೇಳುವಂತ ಮಕ್ಕಳಿದ್ದಾರೆ. ಸೊ ಅಂತವ್ರು ಇಲ್ಲಿ ಬಂದ್ರೆ ಸಖತ್ ಮಜಾ ಮಾಡ್ಬೋದು. ಇದ್ರಲ್ಲಿ ಯಾವ್ದೇ ಏಟಾಗಲ್ಲ, ಹತ್ಕೊಂಡು ಇಳಿಬಹುದು, ಜಂಪ್ ಮಾಡ್ಬೋದು. ಸೊ ಸಖತ್ ಮಜಾ ಕೊಡುವಂತ ಟ್ರಾಂಪೋಲಿನ್ ನೋಡಬಹುದು. ಮಕ್ಕಳು ಹಾಡ್ತಾರೆ, ಕುಣಿತಾರೆ, ನಲಿತಾರೆ. ಪುಟ್ಟ ಮಕ್ಕಳು ಕೂಡ ಆಟ ಆಡ್ಬೋದು. ಹಾಗೆ ಮುಂದೆ ಹೋಗೋಣ. ನೋಡಿ ಮಕ್ಕಳು ಮಕ್ಕಳು ಆಟ ಆಡುವಂತ. ಸರ್, ಯಾರನ್ನು ಕಳಿಸಿರಿ? ಮಗನನ್ನು ಕಳಿಸಿರಾ? ಡ್ಯೂಟಿ ಇದೆ ಈಗ ಫುಲ್ ಡ್ಯೂಟಿ ಇದೆ ನಮಗೆ. ಜಾತ್ರೆಗೆಲ್ಲ ಇದೆ ಡ್ಯೂಟಿ. ಎಂಜಾಯ್ ಮಾಡ್ಬೇಕಲ್ಲ ಜಾತ್ರೆ. ಮಕ್ಕಳನ್ನ ಎಂಜಾಯ್ ಮಾಡಲ್ಲ, ಕರ್ಕೊಂಡು ಹೋಗಿ ಫುಲ್ ಎಂಜಾಯ್. ಇದೆಲ್ಲ ಇನ್ನು next ಯಾವ್ದಾಗಿದೆ? ಇದೆಲ್ಲ ಕೂತ್ಕೊಂಡ್ರೆ ಇದು ಮತ್ತೆ ಡ್ರ್ಯಾಗನ್, ಕೊಲಂಬಸ್. ಕಷ್ಟ ಆಗ್ತದೆ. ನಮ್ ಜೊತೆಗೆ ಸರಿಗಮಪ ಸಿಂಗರ್ ಇದಾರೆ ಅಕ್ಷಿತಿ. ಏನ್ ಆಟ ಆಡಿದ್ರಿ? ಸದ್ಯಕ್ಕೇನು ಆಟ ಆಡ್ಲಿಲ್ಲ ನಾನು. ಯಾಕೆ? ಯಾಕಂತೇಳಿ ಅದು ಸಣ್ಣದಿರುವಾಗ ಇದ್ದ ಎಕ್ಸೈಟ್ಮೆಂಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅದು ಹೇಗೆ ಯಾಕೆ ಅಂತೆಲ್ಲ ರೀಸನ್ಸ್ ಇಲ್ಲ. ಹೀಗೆ ಈಗ ಇದನ್ನೆಲ್ಲ ನೋಡಿದಾಗ ಒಂದು ಹಾಡು ಆಡಬೇಕು ಅಂತ ಅನ್ಸಿದ್ರೆ ಯಾವ ಹಾಡು ಆಡ್ತೀರಿ? ಇದಕ್ಕೆ ಮ್ಯಾಚ್ ಆಗುವ ಹಾಡು ಆಯ್ತು, ಒಂದು ಯಾವ್ದೋ ಹಾಡು ಆಡಿ. ಯಾವ್ದು ಸಿಗ್ತದೆ ಜೋಶಲ್ಲಿ ಕೊಡ್ತಾ ಇರ್ತಾರೆ. ಲಕ್ಷದೀಪೋತ್ಸವ, ಲಕ್ಷದೀಪೋತ್ಸವಕ್ಕೆ ಮಂಜುನಾಥ್ ತಂದು ನೀವು ಹಾಡಿದ ತುಂಬಾ ಹಾಡುಗಳಿದಾವೆ. ಶ್ರೀ ಸನ್ನಿಧಾನ ಭೂಮಿಯ ಕೈಲಾಸ ಇಂದ್ರನೆಲ್ಲ, ಮಂಜುನಾಥ ನೆಲೆ ನಿಂತ ತಳಮನೆಲ್ಲ, ಜ್ಞಾನಕ್ಕೂ ಶ್ರೇಷ್ಠ ನ್ಯಾಯಕ್ಕೆ ಪೀಠ, ನೀತಿಯ ಪಾಠ ಕಲಿಸುವ ಪೀಠ, ಶ್ರೀ ಸನ್ನಿಧಾನ ಭೂಮಿಯ ಕೈಲಾಸ ಎಂಬರೆಲ್ಲ. ಥ್ಯಾಂಕ್ ಯು ಕ್ಷಿತಿ. ಓಕೆ, ಎಂಜಾಯ್ ದ ಡೇ. ಗಮ್ಮತ್ ಮಾಡಿ ಲಕ್ಷದೀಪೋತ್ಸವ ಅಂತ ಹೇಳ್ತಾ ಸರಿಗಮಪ ಸಿಂಗರ್ ನಮ್ ಜೊತೆಗೆ ಮಾತಾಡಿದ್ರು, ಹಾಡಿದ್ರು. ಥ್ಯಾಂಕ್ ಯು. ಬನ್ನಿ ಆದಿತ್ಯ, ಒಂದಷ್ಟು ಜನರ ಹತ್ರ ರಿಯಾಕ್ಷನ್ ತಗೊಳ್ಳುವ. ಕೊಲಂಬಸ್ ನೋಡಿ ಯಾವ ರೀತಿಯಾಗಿತ್ತು. ಬಹಳ ಸಂಭ್ರಮ, ಬಹಳ ಚೆಲ್ಲಿದ್ದಾರೆ ಅಂತ ಹೇಗಾಗ್ತಾ ಇದೆ ಎಲ್ಲಾನು ಕೂಡ ಈಗ ನೋಡಿ ಕೊಲಂಬಸ್ಸಿನ ಗಮ್ಮತ್ತು, ಕೊಲಂಬಸ್ಸಿನ ಜೋಶು, ಕೊಲಂಬಸ್ಸಿನ ಖುಷಿ, ಕೊಲಂಬಸ್ ಹೇಗಾಗ್ತಾ ಇದೆ. ಏದು ಗಮ್ಮತ್ತು, ಏದು ಸಂಭ್ರಮ, ಖುಷಿ. ನಮ್ಮ ಸೇನೆ ಜಾಸ್ತಿ ಭಯ.
ಎಸ್, ಹೇಗಾಯ್ತು? ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ನೀವು ಸ್ವಲ್ಪ ಭಯ ಪಟ್ಟ ಹೌದು, ಹೇಗೆ ಭಯ ಇತ್ತು? ಅದು ಮೇಲೆ ಹೋಗುವಾಗ ನಿಮಗೆ ಭಯ ಆಯ್ತಾ? ಎಲ್ಲಿ ಅವರು? ಎಂತಾಯ್ತು? ಭಯ ಆಗಲಿಲ್ಲ, ಎಂತ ಮೇಲೆ ಎಷ್ಟು ಸಮಯ ತಗೊಂಡಾ? ಒಳ್ಳೆ ಆಯ್ತಾ? ಒಳ್ಳೆ ಸೂಪರ್ ಖುಷಿ ಆಯ್ತಾ? ಹೇಗಾಯ್ತು? ಎಸ್, ನೋಡಿ ನಮ್ಮವರು ಎಲ್ಲರಿಗೂ ಧೈರ್ಯ ಹೇಳಿ, ಭಯ ಪಟ್ಟದ್ದು ಜಾಸ್ತಿ ಇವ್ರೆ. ಅದು ಮೇಲೆ ಎಲ್ಲಿ ಬೀಳ್ತೀರ ಅಂತ ಭಯ ಆಯ್ತು. ಬಟ್ ಸೂಪರ್. ಥ್ಯಾಂಕ್ ಯು. ನಮ್ ಜೊತೆಗೆ ಎಲ್ಲ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ. 2 ಜಾಯಿಂಟ್ ವೀಲ್ಗಳಿದಾವೆ, 2 ಕೊಲಂಬಸ್ ಇದಾವೆ, 7 ಬ್ರೇಕ್ ಡ್ಯಾನ್ಸ್ ಇದಾವೆ, 1 ರೇಂಜರ್ ಇದೆ, 1 ಫ್ಯಾಮಿಲಿ ಡ್ರ್ಯಾಗನ್ ರೇಸ್ ಇದೆ. ಅದ್ರ ಜೊತೆಗೆ ಮಕ್ಕಳು ಆಟ ಆಡುವಂತ ಎಲ್ಲ ಗಮ್ಮತ್ತು ಇದೆ. ಬನ್ನಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ. ಏನ್ ಹೇಳ್ತೀರಿ? ಎಸ್, ಇಲ್ಲಿ ಬಂದಂತವರು ಇಲ್ಲಿ ಬರ್ಲೇಬೇಕು. ಲಕ್ಷ್ಮೀ ಬಂದವರು ಇಲ್ಲಿ ಬರ್ಲೇಬೇಕು. ಬೇಕಾದಂತ ಎಲ್ಲ ಒಂದು ಆಡುವಂತ ಎಲ್ಲ ಪರಿಕರ ಇದೆ. ಅದ್ರಲ್ಲಂತೂ ಈ ರೇಸ್ ಇದೆ ಫಸ್ಟ್ ಟೈಮ್. ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಭಯ ಆಯ್ತು, ಬಟ್ ಅಷ್ಟು ಖುಷಿ ಆಯ್ತು. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ರೇಂಜರಲ್ಲಿ ಹೋಗಿ ಹೊಟ್ಟೆ ಎಲ್ಲ ಒಂಥರ ಆಗಿದೆ, ಆದ್ರೂ ಸಹ ಖುಷಿಯಿಂದ ಗಮ್ಮತ್ತಿದೆ. ಆದಿತ್ಯ ಶೆಟ್ಟಿ ಬಳಂಗ ಜೊತೆಗೆ ಶ್ರೇಯಾ ಶೆಟ್ಟಿ, ದಾಮೋದರ ಗೊಂಡಲ, ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರಿಂದ ಮಹಾ ಅನ್ನದಾನ ನಡೀತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ತಂಡಗಳಿಂದ ಮಹಾ ಅನ್ನದಾನ ನಡೀತಾ ಇದೆ. ಆ ಅನ್ನದಾನ ನಡೀತಾ ಇರುವಂತಹ ದೃಶ್ಯಾವಳಿಗಳು ನಿಮ್ಗೆ ತೋರ್ಸಕ್ಕೆ ಹೋಗ್ತಾ ಇದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾ ಅನ್ನದಾನ ನಡೆಯುತ್ತಿರುವಂತಹ ಒಂದು ವೇದಿಕೆಯ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಮಹಾ ಅನ್ನದಾನ ನಡೀತಿರುವಂತಹ ವಿಶೇಷತೆಯನ್ನ ನಿಮಗೆ ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಹೋಗ್ತಾ ಇದ್ದೇವೆ. ಇಲ್ಲಿಗ ಬಹಳಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕೂಡ ಸರತಿ ಸಾಲಿನಲ್ಲಿ ಹೋಗೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ. ಮಹಾ ಅನ್ನದಾನ ನಡೆಯುತ್ತಿರುವಂತಹ ಆ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಹಾ ಅನ್ನದಾನದ ವಿಶೇಷತೆಯನ್ನ ನಾವು ನಿಮಗೆಲ್ಲರಿಗೂ ಕೂಡ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು 25ಕ್ಕೂ ಹೆಚ್ಚು ತಂಡಗಳಿಂದ ಇಲ್ಲಿ ಅನ್ನದಾನದ ಸೇವೆ ನಡೀತಾ ಇರುವಂತಹದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಂಡೋಪತಂಡವಾಗಿ ಎಲ್ಲರನ್ನೂ ಕೂಡ ಭಕ್ತಾದಿಗಳನ್ನ ಬಿಡುವಂತ ಕೆಲಸವನ್ನ ಇಲ್ಲಿಯ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಇದೀಗ ಮಹಾ ಅನ್ನದಾನ ನಡೆಯುತ್ತಿರುವಂತಹ ಸ್ಥಳಕ್ಕೆ ನಾವೀಗ ತೆರಳುತ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಬಹಳ ಲಕ್ಷಾಂತರ ಜನ ಬರುವಂತಹ ಕ್ಷೇತ್ರ. ಲಕ್ಷಾಂತರ ಜನ ಬರುವಂತಹ ಕ್ಷೇತ್ರದಲ್ಲಿ ಮಹಾ ಅನ್ನದಾನದ ವ್ಯವಸ್ಥೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು 25ಕ್ಕೂ ಹೆಚ್ಚು ತಂಡಗಳಿಂದ ಅನ್ನದಾನದ ಒಂದು ಸೇವೆ ಆಗ್ತಾ ಇರುವಂತದ್ದು. ಅನ್ನದಾನದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂತಹ ತಿಂಡಿ ತಿನಿಸುಗಳು ಜೊತೆಗೆ ಕಾಶ್ಮೀರದ ಆಪಲ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಇದೀಗ ಮಹಾ ಅನ್ನದಾನಕ್ಕೆ ಸೇರಿರುವಂತಹ ಭಕ್ತ ಸಾಗರವನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಇಲ್ಲಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿರುವಂತಹ ಮಂಜೇಶ ಭಜನಾ ಭಕ್ತ ಕೋಟಿಯವರ ವಿಶೇಷವಾದಂತಹ ಭಜನೆ ಇದೆ. ಯಾಕೆಂತಂದ್ರೆ ಭಜನೆಯಿಂದ ಮಂಜೇಶ ಭಜನೆಯ ಭಕ್ತ ಕೋಟಿ ಅವರಿಂದ ವಿಶೇಷವಾದ ಭಜನಾ ವ್ಯವಸ್ಥೆ ಇದೆ. ಆ ಭಜನಾ ವ್ಯವಸ್ಥೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಯಾಕಂತಂದ್ರೆ ಅವರು 25 ವರ್ಷದ ಈ ಸೇವೆಯಲ್ಲಿದ್ದಾರೆ. 25 ವರ್ಷದ ಈ ಸೇವೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಭಜನೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಭಜನೆಯ ಜೊತೆಗೆ ಆಹಾರ ಮೇಳದಲ್ಲಿಯೂ ಕೂಡ ಭಾಗಿಯಾಗ್ತಿರುವಂತದ್ದನ್ನು ತೋರಿಸ್ತಾ ಇದ್ದೀವಿ. ಭಕ್ತ ಸಾಗರವೇ ಇಲ್ಲಿ ಭಜನಾ ಆಹಾರ ಮೇಳದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನು ತೋರಿಸ್ತಾ ಇದ್ದೀವಿ. ಬಹಳ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳಲ್ಲಿ ಆಗಮಿಸಿರುವಂತಹ ಭಕ್ತ ಸಾಗರ ಸಮಯಕ್ಕೆ ತೋರಿಸ್ತಾ ಇದ್ದೀವಿ. ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿಯ ಭಜನಾ ತಂಡಗಳು ಭಜನೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಶ್ರೀ ಮಂಜೇಶ ಭಜನಾ ಭಕ್ತ ಕೋಟಿ ಅವರಿಂದ ಆ ಭಜನೋತ್ಸವದ ಸಂಭ್ರಮಾಚರಣೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಭಜನೋತ್ಸವದ ಸಂಭ್ರಮಾಚರಣೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಅದರೊಂದಿಗೆ ಭಕ್ತ ಸಾಗರ ಯಾವ ರೀತಿಯಾಗಿ ಹರಿದು ಬಂದಿದೆ, ಭಕ್ತ ಸಾಗರ
ಇಲ್ಲಿ ಈ ಒಂದು ಅನ್ನದಾನವನ್ನ ಸವಿತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಗೆ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನ ನಾವಿಗೆ ನೋಡ್ತಾ ಇದ್ದೀವಿ. ನೋಡಿ ಬನ್ನಿ. ಆಗಮಿಸಿರುವಂತದ್ದು ಭಕ್ತ ಸಾಗರ ಬಂದಿದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಸೇರಿರುವಂತಹದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಅನ್ನದಾನದ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಒಂದು ದಾನಿಗಳು, ಅದರ ಜೊತೆಗೆ ಭಕ್ತ ಸಾಗರ ಇಲ್ಲಿ ಅನ್ನದಾನದಲ್ಲಿ ಒಂದು ಅನ್ನದಾನದ ಸೇವೆಯನ್ನ ಪಡೆಯುತ್ತಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಸಂಭ್ರಮದ ಕ್ಷಣಗಳನ್ನ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಆ ಎಲ್ಲ ಖುಷಿಯ ಕ್ಷಣ ಎಲ್ಲರೂ ಕೂಡ ಎಲ್ಲರ ಹೊಟ್ಟೆಯನ್ನ ತರಿಸುವಂತ ಕೆಲಸವನ್ನ ದಾನಿಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ 25 ನಿಮಿಷದ ಸಂಭ್ರಮಾಚರಣೆಯಲ್ಲಿರುವಂತವರು ಭಜನೋತ್ಸವದ ಖುಷಿಯನ್ನ ಭಜನೆಯ ಮೂಲಕ ದೇವರ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅನ್ನದಾನದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಶ್ರೀ ಮಂಜುನಾಥನ ಸನ್ನಿಧಾನ ಅಂತಂದ್ರೆ ಚತುರ್ವಿಧ ದಾನಕ್ಕೆ ಒಂದು ಹೆಸರುವಾಸಿ. ಚತುರ್ವಿಧ ದಾನದಲ್ಲಿ ಅನ್ನದಾನ ಬಹಳ ಶ್ರೇಷ್ಠ ದಾನವಾಗಿ ಅನ್ನದಾನ ನಡೆಯುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನ ಅಂದ್ರೆ ದೀಪೋತ್ಸವದ ಕಡೆಯ ದಿನದ ರಾತ್ರಿ ಅನ್ನಪೂರ್ಣ ಛತ್ರದಲ್ಲಿ ಅವತ್ತು ಅನ್ನದಾನ ನಡೆಯೋದಿಲ್ಲ. ಯಾಕೆಂತಂದ್ರೆ ಭಕ್ತರೆಲ್ಲರೂ ಕೂಡ ಸೇರ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನದ ಸೇವೆಯನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಅವತ್ತು ರಾತ್ರಿ ಅನ್ನದಾನ ನಡೆಯೋದಿಲ್ಲ. ಬದಲಾಗಿ ಇಲ್ಲಿ ಭಕ್ತ ಕೋಟಿ ಬಂದು ಆ ಒಂದು ಅನ್ನದಾನದ ಸೇವೆಯನ್ನ ಮಾಡ್ತಿರ್ತಾರೆ. ಆ ಅನ್ನದಾನದ ಸೇವೆಯನ್ನ ಮಾಡ್ತಾ ಇರುವಂತಹ ಒಂದು ವೈಭವ ಪೂರ್ಣವಾದಂತಹ ದೃಶ್ಯಾವಳಿಗಳು ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಕೋಟಿ ಈ ಒಂದು ಅನ್ನದಾನದ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿವಿಧ ತಿಂಡಿ ತಿನಿಸುಗಳನ್ನ ತಿಂದು ತಾವು ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ, ಒಂದಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಜೊತೆಗೆ ರುಮಾಲಿ ರೋಟಿ ಇರ್ಬೋದು, ವಿವಿಧ ಬಗೆಯ ಖಾದ್ಯಗಳಿರ್ಬೋದು, ಜೊತೆಗೆ ಹೋಳಿಗೆ ಇರ್ಬೋದು, ಇವೆಲ್ಲವನ್ನ ಸವಿದು ಆ ಭಕ್ತ ಕೋಟಿ ಖುಷಿ ಪಡ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಎಸ್, ಭಕ್ತ ಕೋಟಿ ಹೇಗಿದೆ ಅನ್ನೋಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. 3ನೇ ಬ್ಲಾಕ್ ಅಲ್ಲ, 1ನೇ ತಂಡ ಅಲ್ಲ, ಯಾವ ತಂಡವನ್ನು ಭೇಟಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಜನಸಾಗರ ಇದೆ. ನೋಡುವ, ಬನ್ನಿ ಹೋಗುವ. ಅವ್ರ ಹತ್ರ ಎಲ್ಲ ಹತ್ರ ಕೂಡ ಮಾತಾಡ್ಸುವ. ಸರ್, ಊಟ ಮಾಡಿದ್ರ? ಏನ್ ಊಟ ಮಾಡಿದ್ರಿ? ಏನು ಮುದ್ದೆ ಸಾರ್ ತಿಂದ್ರ? ಹೆಂಗಿತ್ತು? ಚೆನ್ನಾಗಿತ್ತು. ಹೆಂಗೆ ಭಕ್ತ ಸಾಗರ ಹೆಂಗೆ? ಸೂಪರ್ ಅಲ್ಲ? ನಮ್ ಚಿಂತಾಮಣಿ ಕೈ ಕೊಡಿ. ಭಾರಿ ಖುಷಿ ಆಗುತ್ತೆ ಚಿಂತಾಮಣಿ ಅವ್ರಂದ್ರೆ. ಬನ್ನಿ ಹೋಗ. ಬನ್ನಿ ಇದೀಗ ನೋಡಿ, ಇಲ್ಲಿ ಕೌಂಟರ್ ಹತ್ರ ಹೋಗು. ಬನ್ನಿ ನೋಡಿ, ಕೌಂಟರ್ ನಂಬರ್ 1 ಅಲ್ಲಿ ಏನೆಲ್ಲ ಇದೆ ಗೊತ್ತಾ? ಅಲ್ಲಿ ಜಿಲೇಬಿ, ಲಾಡು, ರಾಗಿ ಮುದ್ದೆ, ಹಿಡಿಕಿನ ಬೇಳೆ ಸಾರು, ಕಾಲ್ ಸಾರು, ರೈಸ್ ಬಾತ್, ಕಡ್ಲೆ ಬಳ್ಳಿ, ಅನ್ನ ಸಾಂಬಾರ್ ಎಲ್ಲ ಇದೆ. ಹೌದು, ಕಡ್ಲೆ ಪಲ್ಯ, ಅನ್ನ ಸಾಂಬಾರ್ ಎಲ್ಲ ಕೂಡ ಇದೆ. ನೋಡಿ ಹೇಗೆ ಜನಸಾಗರ ಇದೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಜನಸಾಗರ ಇಲ್ಲಿ ಹರಿದು ಬಂದಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಜನಸಾಗರ ಹರಿದು ಬಂದಿರುವಂತಹ ದೃಶ್ಯಾವಳಿಗಳು ಬಹಳ ವಿಶೇಷವಾಗಿ ಆ ಒಂದು ಜನಸಾಗರ ಹರಿದು ಬಂದಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಇಲ್ಲಿಯ ಸ್ವಯಂ ಸೇವಕರು. ಯಾಕಂತಂದ್ರೆ ಅವರನ್ನ ತಡೆಯೋದು, ಅವರನ್ನ ಲೈನ್ ನಲ್ಲಿ ಕಳಿಸೋದು ಎಲ್ಲವೂ ಕೂಡ ಕಷ್ಟ ಆಗ್ತಾ ಇದೆ. ಆದ್ರೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಅನ್ನದಾನದ ಸೇವೆಯಲ್ಲಿ ನಡೀತಾ ಇದೆ. ಅನ್ನದಾನದ ಸೇವೆ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ ಅಲ್ಲಲ್ಲಿ ಒಳ ಹೋಗುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಎಲ್ಲ ಪ್ರಯತ್ನಗಳು ಜೊತೆಗೆ ಭಕ್ತಾದಿಗಳು ಅನ್ನದಾನವನ್ನ ಸ್ವೀಕರಿಸಿಕೊಂಡು ಖುಷಿ ಪಡ್ತಾ ಇರುವಂತಹ ಕ್ಷಣಗಳು ಎಲ್ಲವನ್ನು ಕೂಡ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ಖುಷಿಯ ಸಂಭ್ರಮದ ಕ್ಷಣ. ಸುಮಾರು ಬಹಳಷ್ಟು ಸ್ಟಾಲ್ಗಳು ಇಲ್ಲಿದ್ದಾವೆ. ಈಗ ನೀವು ನೋಡ್ತಾ ಇರುವಂತಹ ಸ್ಟಾಲ್ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿರುವ ದೇವನಹಳ್ಳಿ ತಾಲೂಕು ಬೆಂಗಳೂರಿನ ವಿಜಯಪುರ ಅನ್ನುವಂತ ಗ್ರಾಮದವರು, ದೇವನಹಳ್ಳಿಯ ವಿಜಯಪುರದವರು ಇಲ್ಲಿ ಬಹಳ
ವಿಶೇಷವಾದಂತಹ ತಿಂಡಿ ತಿನಿಸುಗಳಿದ್ದಾವೆ. ಅಲ್ಲಿ ದಾಟಬೇಡಿ ಅಂತ ಹೇಳ್ತಾ ಇದಾರೆ, ಆದ್ರೆ ದಾಟ್ತಾನೆ ಇದ್ದಾರೆ. ಎಸ್, ಇದೀಗ ನೋಡಿ ಹೇಗೆ ಮುನ್ನುಗ್ಗಿ ಸಾಕ್ತಾ ಇದ್ದಾರೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿದ್ದು ಇದೀಗ ಪ್ರತಿ ವರ್ಷವೂ ಕೂಡ ಈ ಅನ್ನದಾನದ ಸೇವೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಊಟಕ್ಕೆ ಕ್ಯೂ ನಿಂತಿರುವಂತವ್ರು. ಊಟ ಮಾಡಿದ್ರೆ ಸರ್? ಇಲ್ಲ ಸರ್, ಮಾಡ್ಬೇಕು, ಈಗ ಮಾಡ್ಬೇಕು. ಹೇಗೆ, ಎಷ್ಟು ಖುಷಿ ಇದೆ? ಖುಷಿ ಇದೆ ಸರ್. ಎಷ್ಟಿದೆ ರಶ್? ಸಿಕ್ಕಾಪಟ್ಟೆ ಸರ್, ಹೇಳಕ್ಕಾಗದಷ್ಟು ರಶ್. ಶ್ರೀ ಕ್ಷೇತ್ರ ಮಂಜುನಾಥರ ಸನ್ನಿಧಾನದಲ್ಲಿ ಏನ್ ಹೇಳ್ತೀರಿ? ಚೆನ್ನಾಗಿ ನಡೀತಾ ಇದೆ, ಆ ಸ್ವಾಮಿ ಕೃಪೆ ಬಹಳ ಚೆನ್ನಾಗಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಜನಸ್ತೋಮ, ಇದನ್ನೆಲ್ಲ ಅವಾಯ್ಡ್ ಮಾಡೋದು ಆ ಸ್ವಾಮಿಗೆ ಸೇರಿದ್ದು. ಹೇಗಿದಮ್ಮ? ಸಿಕ್ಕಾಪಟ್ಟೆ ಜನಸ್ತೋಮ, ಇದನ್ನೆಲ್ಲ ಸರಿಯಾಗಿ ನಿರ್ವಹಿಸೋದು ಸ್ವಾಮಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ ಭಕ್ತಾದಿಗಳು. ನೋಡಿ, ಎಲ್ಲ ಸ್ವಯಂ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ವಯಂ ಸೇವಕರು ಯಾರೂ ಕೂಡ ಗೇಟ್ ಹಾರದಂತೆ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡದಂತೆ ನೋಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಶೇಕಡ 90, ಅಲ್ಲಲ್ಲಿ 10% ಕೆಲವರು ಜಂಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸೂಪರ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ಕ್ರೌಡ್ ನಲ್ಲಿ ಅವರ ಕಾರ್ಯ ಪ್ರವೃತ್ತಿಯನ್ನ ಬಹಳ ಒಂದು ಶ್ಲಾಘಿಸಲೇಬೇಕಾಗಿದೆ. ಬನ್ನಿ, ಇದೀಗ ಭಕ್ತ ಸಾಗರ ಹೇಗೆ ಹರಿದು ಬಂದಿದೆ ಈ ಒಂದು ಅನ್ನಚಕ್ರದೆಡೆಗೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ಭಕ್ತ ಸಾಗರ ಊಟದೆಡೆಗೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಊಟವನ್ನ ಪಡೆಯೋದಕ್ಕೆ ಬರ್ತಿರುವವರು, ಊಟವನ್ನ ಸ್ವೀಕರಿಸ್ತಾ ಇರುವವರು, ಊಟವನ್ನ ಸೇವಿಸ್ತಾ ಇರುವವರು ಎಲ್ಲರೂ ಕೂಡ ಇದ್ದಾರೆ. ಅನ್ನದಾನದ ಸೇವೆಯಲ್ಲಿ ಭಾಗಿಯಾಗ್ತಿರುವಂತಹ ಭಕ್ತವೃಂದ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದನ್ನು ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಶ್ರೀ ಮಂಜುನಾಥ ಸ್ವಾಮಿ ಲಕ್ಷ ದೀಪೋತ್ಸವದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಗೆಳೆಯರ ಬಳಗ ಹೊಸಕೋಟೆಯ ತಂಡ ಬಹಳ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿಕೊಂಡು ಊಟದ ಸೇವೆಯಲ್ಲಿ ಭಾಗಿಯಾಗ್ತಾ ಇದೆ. ಆ ಒಂದು ಸೇವೆಯ ವಿಷಯಾವಳಿಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಎಸ್, ಇದೀಗ ಒಳ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಒಳ ಹೋಗ್ಬೇಕು. ಎಸ್, ಆ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಎಸ್, ಇದೀಗ ಒಳ ಹೋಗ್ತಾ ಇದ್ದೇವೆ. ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ, ಬನ್ನಿ, ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇವೆ. ಹೇಗೆ ಅನ್ನದಾನದ ಸೇವೆ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ಬೇಕು. ಆ ವಿಶೇಷ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅನ್ನ ಅಮೂಲ್ಯವಾದ್ದು, ಯಾರು ಕೂಡ ಪೋಲು ಮಾಡಬೇಡಿ ಅನ್ನುವಂತ ಬೋರ್ಡ್ ಕೂಡ ಇದೆ. ಆ ವೈಭವದ ಸಂಭ್ರಮದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಭಕ್ತ ಸಾಗರ ಆ ಒಂದು ಅನ್ನದಾನದಲ್ಲಿ ಭಾಗ್ಯ. ಅಮ್ಮ, ಹೇಗಿದೆ ಮುದ್ದೆ? ಭಯಂಕರ ರಸ. ಮುದ್ದೆ ನೋಡಿ, ಮುದ್ದೆ ಸಾರು. ಮುದ್ದೆ ಸಾರು ಸರ್, ಹೇಗಿದೆ ರಶ್? ಸಿಕ್ಕಾಪಟ್ಟೆ ಜೋರಾಗಿದೆ ಸರ್. ನಮ್ಗಿನ್ನ ಖುಷಿ ಆಗ್ತಾ ಇದೆ. ನಾವು ಒಂದು 15-20 ಸಾವಿರ ಜನ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಇನ್ನ ಕ್ರೌಡ್ ಜಾಸ್ತಿ ಇದೆ. ಇನ್ನ ನಮ್ಮ ಜನಗಳಲ್ಲಿ ಹೇಗ್ ತೋರಿಸ್ತಾ ಇದ್ದಾರೆ, ಹೇಗಿದ್ದಾರೆ, ಬಹಳ ಹುಮ್ಮಸ್ಸಾಗಿದೆ. ಇನ್ನು ಎಷ್ಟಾದ್ರೂ ತಿನ್ನಿ ನಾವಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನೋಡಿ, ಭಕ್ತ ಸಾಗರ ಸೇವೆಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಆದಿತ್ಯ, ಬನ್ನಿ ಈ ಕಡೆ. ಎಸ್, ಈ ಕಡೆ ಒಟ್ಟಿಗೆ. ಎಸ್, ಯಾವ ರೀತಿಯಾಗಿ ಅನ್ನದಾನದ ಸೇವೆ ನಡೀತಾ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಅನ್ನದಾನದ ಸೇವೆ ನಡೀತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳನ್ನ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಅನ್ನದಾನದ
ಎಸ್ ಎಸ್ ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ನಾವೇನು ತೆಗೆದುಕೊಳ್ಳುವುದಿಲ್ಲ, ಆದ್ರೆ ಲೈನ್ ಅಲ್ಲಿ ಹೋಗ್ತೀವಿ. ಸರಿ ಸರಿ ಆಯ್ತು. ಯಾಕೆ ನೋಡಿ ಹೇಗೆ ಹಿತಶ್ರೀ ವರ್ತಕರ ಬಳಗ ಟ್ರಸ್ಟ್ ಇವರಿಂದ ಈ ಒಂದು ಸೇವೆ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಇವರನ್ನ ಮಾತನಾಡಿಸಿದ್ವಿ ನಾವು. ಇಲ್ಲಿ ಕೇಸರಿ ಬಾತ್ ರೈಸ್ ಬಾತ್ ಎಲ್ಲವೂ ಕೂಡ ಇದೆ. ಎಲ್ಲವನ್ನು ಕೂಡ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅನ್ನದಾನದ ಸೇವೆ ನಡೀತಾ ಇದೆ. ಅನ್ನದಾನದ ಸೇವೆ ನಡೀತಾ ಇದೆ. ಆ ಸೇವೆಯನ್ನ ಯಾವ ರೀತಿಯಾಗಿ ಇಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಭಕ್ತ ಮಹಾಶಯರು ಅನ್ನುವಂಥದ್ದು ಕೂಡ ಬಹಳ ವಿಶೇಷ. ಬಹಳ ಅದ್ಧೂರಿಯಾಗಿ ಈ ಒಂದು ಸೇವೆ ನಡೀತಾ ಇರುವಂತದ್ದು. ಆ ಎಲ್ಲ ಸರ್ವೇಕ್ಷಣೆಗಳನ್ನು ಕೂಡ ನಾವು ಮೆಲುಕು ಹಾಕ್ತಾ ಇದ್ದೇವೆ. ತಗೊಳ್ಳಲ್ಲ ನೈನಿ ಬರ್ತದೆ. ಎಸ್ ಬನ್ನಿ. ಮತ್ತೊಂದು ತಂಡ, ಬೆಂಗಳೂರಿನ ಮತ್ತೊಂದು ತಂಡದಿಂದ ಅನ್ನದಾನದ ಸೇವೆ ನಡೀತಾ ಇರುವಂತದ್ದು. ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ ಅನ್ನೋಂತ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ತಂಡೋಪತಂಡವಾಗಿ ಬಂದು ತಾವು ಕೂಡ ಅನ್ನದಾನದ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಅನ್ನದಾನದ ಸೇವೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಡೀ ತಂಡವೂ ಕೂಡ ಭಾಗಿಯಾಗ್ತಾ ಇದೆ. ಬಹಳ ಖುಷಿಯಲ್ಲಿ ಜಿಲೇಬಿ ಇರಬಹುದು, ರವಾ ಇಡ್ಲಿ ಇರಬಹುದು, ಜೊತೆಗೆ ಬಾಂಬೆ ಸಾಗಿರ್ಬೋದು, ಜೊತೆಗೆ ರುಚಿಯಾದ ಚಟ್ನಿ ಇರಬಹುದು, ಆನಂತರ ಬಿಸಿ ರೈಸ್ ಬಾತ್ ಇರಬಹುದು. ಎಲ್ಲವನ್ನು ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಬಿಸಿ ರೈಸ್ ಬಾತ್ ಮತ್ತು ಬಿಸಿ ರೈಸ್ ಬಾತ್ ತಣ್ಣಗಿನ ಮೊಸರನ್ನ ಯಾರಾದ್ರೂ ಕೂಡ ಸವಿಬಹುದು. ಎಲ್ಲರೂ ಕೂಡ ಸವಿತಾ ಇದ್ದಾರೆ. ಬಿಸಿ ರೈಸ್ ಬಾತ್ ಜೊತೆಗೆ ತಣ್ಣಗಿನ ಮೊಸರನ್ನ. ಹೇಗೆ ಅಲ್ಲಿ ಬಿಸಿ ರೈಸ್ ಬಾತ್ ಹೇಗಿದೆ ಅಮ್ಮ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಆಯ್ತು, ಬನ್ನಿ ಇನ್ನೊಂದು ಕಡೆಗೆ ಹೋಗುವ. ಇಲ್ಲಿ ನೋಡಿ ಹೇಗೆ ಖುಷಿ ಪಡ್ತಾ ಇದ್ದಾರೆ, ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋಂಥದ್ದು ತೋರಿಸ್ತಾ ಇದ್ದಾರೆ. ಬಹಳ ಅದ್ಧೂರಿಯಾಗಿ ಎಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆ ತೊಡಗಿಕೊಂಡಿದ್ದಾರೆ. ಅದೆಲ್ಲದರ ಕ್ಷಣಗಳನ್ನ ನಾವೀಗ ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನ ನಾವೀಗ ನಿಮಗೆ ತೋರಿಸ್ತೀವಿ. ಆ ಒಳಭಾಗ, ಟೆಂಟಿನ ಒಳಭಾಗದ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲ ಖುಷಿಯಲ್ಲಿದ್ದಾರೆ. ಎಲ್ಲರೂ ಕೂಡ ಸೇವೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಖುಷಿ ಇದೆ ಎಲ್ಲರಲ್ಲೂ ಕೂಡ ಸೇವೆಯನ್ನ ಮಾಡ್ತಿರೋ ಖುಷಿ ಇದೆಯಲ್ಲ ಸರ್? ಎಸ್ ಸರ್, ಬಹಳ ಖುಷಿ ಇದೆ. ಈ ಸಂದರ್ಭ ವರ್ಷಕ್ಕೊಂದ್ಸತಿ ಬರುತ್ತೆ. ಸೊ ಇದರಿಂದ ನಮ್ಗೆ ಬಹಳ ಸಂತೋಷ. ಈ ಟೈಮಿಗೆ ಬಂದು ನಾವು ಸೇವೆ ಮಾಡೋದು ಅವ್ರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ಲರೂ ನಮ್ಮ ಮನಸ್ಸಿಂದ ಎಲ್ಲರೂ ಚೆನ್ನಾಗಾಗ್ಲಿ, ಈ ಬೇಡಿಕೆ ಕೇಳ್ತೀವಿ, ಚೆನ್ನಾಗಾಗ್ಲಿ ಎಲ್ಲ ಕಾರ್ಯಕ್ರಮ. ಓಕೆ, ಯಾವ ತಂಡ ಸರ್ ನಿಮ್ದು? ನಿಮ್ಮ ತಂಡ ತಂಡ ನೋಡಿ ಹೇಗೆ ಒಂದು ಸರ್ವ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಈ ಒಂದು ಟೀಮ್ ಇಲ್ಲಿ ರೆಡಿ ಆಗಿರುವಂತಹದ್ದು ಬಹಳ ಅದ್ಧೂರಿಯಾಗಿ ಎಲ್ಲ ಒಂದು ಟೇಸ್ಟಿ ಫುಡ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸರ್ವ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಬಂದು ಇದನ್ನು ತೆಗೆದುಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನಕ್ಕೆ ಬೇಕಂತ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಫುಡ್ ಪ್ರಿಪರೇಷನ್ ಆಗ್ತಾ ಇದೆ. ನೋಡಿ, ರವಾ ಇಡ್ಲಿ ಬೇಯಿಸ್ತಾನೆ ಇದ್ದಾರೆ. ಬಹಳ ಖುಷಿಯಲ್ಲಿ ರವೆ ಇಡ್ಲಿಯನ್ನ ಬೇಯಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಜೊತೆಗೆ ಲಕ್ಷಾಂತರ ಜನ ಬಂದು ಈ ಒಂದು ಅನ್ನದಾನದ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹೊಟ್ಟೆ ತಣಿಸ್ತಾ ಇದ್ದಾರೆ. ಹೊಟ್ಟೆ ತಣಿದು ಇವರೆಲ್ಲರಿಗೂ ಕೂಡ ದೇವರ ಕೃಪೆ ಇರಲಿ ಅಂತ ಹಾರೈಸ್ತಾ ಇದ್ದಾರೆ. ನೋಡಿ, ಎಲ್ಲ ಸಂಭ್ರಮದ ಕ್ಷಣಗಳನ್ನ ನಾವೀಗ ನೋಡ್ಕೊಳ್ತೇವೆ. ಯಾವ ಫಾಸ್ಟೆಸ್ಟ್ ಇಡ್ಲಿ ಹಾಕೋರು ನಾವು ನೋಡ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂಭ್ರಮದಿಂದ ಇದ್ದಾರೆ. ಬನ್ನಿ ಇನ್ನೊಂದು ಟೆಂಟ್ ಹತ್ತ ಹೋಗುವ. ಆ ಟೆಂಟ್ ನಲ್ಲಿ ಹೇಗಿದೆ ಚಿತ್ರಣ ಅನ್ನುವಂತ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಕೇವಲ ಅನ್ನದಾನ ಮಾತ್ರವಲ್ಲ, ದೇವರ ಆರಾಧನೆಯು ಕೂಡ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಮಾಡ್ತಾರೆ. ಆ ದೇವರ ಆರಾಧನೆಯನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಿದ್ದೀವಿ. ಅನ್ನದಾನದಲ್ಲಿ ದೇವರನ್ನ ಕಾಣುವಂತ ತಂಡ ಎಲ್ಲವೂ ಕೂಡ ಹೊಸಕೋಟೆಯ ಮತ್ತೊಂದು ತಂಡ ಇದೆ. ಅಂತರ್ರಾಮಯ್ಯನವರು ಗಡಾಚರ್ಪಳ್ಳಿಯ ಮತ್ತು ರಾಜೇಂದ್ರ ಭೀಮಂಡಹಳ್ಳಿ ಹೊಸಕೋಟೆ
ಈ ತಂಡ 16ನೇ ವಾರ್ಷಿಕೋತ್ಸವದ ಅನ್ನ ಸಂತರ್ಪಣೆ ಅಂದ್ರೆ 16ನೇ ವರ್ಷದ ಅನ್ನ ಸಂತರ್ಪಣೆಯಲ್ಲಿ ನಡೀತಾ ಇದೆ. ಆ 16ನೇ ವರ್ಷದ ಅನ್ನ ಸಂತರ್ಪಣೆ ಹೇಗ್ ನಡೀತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. 16ನೇ ವರ್ಷದ ಅನ್ನ ಸಂತರ್ಪಣೆ ಹೇಗ್ ನಡೀತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೇವೆ. ಹೊಸಕೋಟೆ ಅವ್ರದ್ದು ಇದೀಗ ತಟ್ಟೆ ಇಡ್ಲಿ, ಆನಂತರ ಚಿತ್ರಾನ್ನ, ಆನಂತರ ಸಾಗು, ಆನಂತರ ಚಟ್ನಿ, ಚಿಕನ್ ಬೇಳೆ ಸಾಂಬಾರ್, ಚಿಕನ್ ಬೇಳೆ ಸಾಂಬಾರು, ಚಟ್ನಿ, ಆನಂತರ ಲಡ್ಡು. ಇದು ಹೊಸಕೋಟೆಯ ಅನಂತರಾಮಯ್ಯ ಹೊಸಕೋಟೆ ಬೆಂಗಳೂರು. ಓಕೆ, ಆ ತಂಡದಿಂದ ನಡೆಯುತ್ತಿರುವಂತ ಸೇವೆ. ಬನ್ನಿ ಮುಂದೆ ಹೋಗುವ. ಬಹಳ ವಿಶೇಷ ಸೇವೆ. ರವಿ ಬಡಾವಣೆ, ನಂದಿನಿ ಲೇಔಟ್, ಬೆಂಗಳೂರು. ಈ ತಂಡದಿಂದ ಏನ್ ಅನ್ನದಾನ ಸೇವೆ ನಡೀತದೆ ನೋಡುವ. ಓಕೆ, ನಮ್ಮನ್ನು ಅಡ್ಡಗಟ್ಟಿದಂತ ಸ್ವಯಂ ಸೇವಕರಿಗೆ ಧನ್ಯವಾದ. ನೀವು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಎಸ್, ಆಗಷ್ಟೇ ಹಾರಿಸಿದಂತ ರುಮಾಲಿ ರೋಟಿಯನ್ನು ನೋಡ್ತಾ ಇದ್ರಿ. ರುಮಾಲಿ ರೋಟಿ, ಅದರ ಖುಷಿ ಇದೆ ನೋಡುವ ಏನೆಲ್ಲ ಇದೆ ಅಂತ. ಸಿಹಿ ಪೊಂಗಲ್ ನೋಡಿ, ಇಲ್ಲಿ ಆರಂಭ, ಸಿಹಿ ಪೊಂಗಲ್ನಿಂದ ಆರಂಭ. ಬಾಯಿ ಸಿಹಿ ಮಾಡಿದ ನಂತರ ಒಂದೊಂದೇ ಐಟಮ್ಗಳನ್ನ ಕೊಡ್ತಾ ಹೋಗ್ತಾರ ಅವರು. ಸಿಹಿ ಪೊಂಗಲ್, ರಿಂಬರಿ ಪೊಂಗಲ್, ಆ ನಂತರ ರುಮಾಲ್ ರೋಟಿ, ಆ ನಂತರ ಅವರೆಕಾಳು ಸಾಂಬಾರ್, ಆ ನಂತರ ಟೊಮೆಟೊ ಬಾತ್, ಆ ನಂತರ ಮೊಸರನ್ನ, ಎಲ್ಲ ಕೂಡ ಬಹಳ ಖುಷಿ. ನೋಡಲಿ ಆ ರುಮಾಲಿ ರೋಟಿ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನ ತೋರಿಸಿ ನೋಡಿ. ಫಾಸ್ಟೆಸ್ಟ್ ರುಮಾಲಿ ರೋಟಿಯನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಿರಂತರವಾಗಿ ಬೇಯಿಸ್ತಾನೆ ಇದ್ದಾರೆ, ಹಾಕ್ತಾನೆ ಇದ್ದಾರೆ, ರುಮಾಲಿ ರೋಟಿಯನ್ನ ತಯಾರು ಮಾಡ್ತಾನೆ ಇದ್ದಾರೆ. ಬನ್ನಿ ಮುಂದಕ್ಕೆ ಹೋಗುವ. ಆದಿತ್ಯ, ಎಸ್, ಇದೀಗ ಮತ್ತೊಂದು ಸ್ಟಾಲ್ ನತ್ತ ಹೋಗ್ತಾ ಇದ್ದೇವೆ. ಮತ್ತೊಂದು ಸ್ಟಾಲ್ ನಲ್ಲಿ ಹೇಗಿದೆ ಅನ್ನೋಂತ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಮತ್ತೊಂದು ಸ್ಟಾಲ್ ನಲ್ಲಿ ಸ್ವೀಟು, ಹಾರ್ಲಿಕ್ಸ್ ಬರ್ಫಿ, 12,000ದಷ್ಟು ಹೋಳಿಗೆಯನ್ನು ತಂದಿದ್ದಾರೆ. 12,000ದಷ್ಟು ಹೋಳಿಗೆ, ಅದರ ನಂತರ ಬಜ್ಜಿ. ವರ್ತೂರಿನ ತಂಡ ಹೇಗೆ ಸರ್ವ್ ಮಾಡ್ತಾ ಇದೆ ಅನ್ನೋಂತ ನಿಮಗೆ ತೋರಿಸ್ತಾ ಇದೀವಿ. ವರ್ತೂರಿನ ತಂಡ ಬಜ್ಜಿಯನ್ನ ಕೊಡ್ತಾ ಇದ್ದಾರೆ. ಬಜ್ಜಿ ಎಷ್ಟು ಖುಷಿ ಇದೆ ಅಮ್ಮ? ತುಂಬಾ ಖುಷಿ ಇದೆ. ಏನೆಲ್ಲ ಇದೆ ಅಲ್ಲಿ ಕೇಳಿ. ಟೊಮೆಟೊ ಬಾತ್ ಇದೆ, ಬಜ್ಜಿ ಇದೆ, ಮೈಸೂರು ಪಾಕ್ ಇದೆ, ಮೊಸರನ್ನ ಇದೆ, ಫ್ರೂಟ್ ಸಾಲಿಡ್ ಇದೆ, ಎಲ್ಲ ಇದೆ. ಹೊಟ್ಟೆ ತುಂಬಾ ಊಟ ಮಾಡಿ ಬನ್ನಿ. ಇಲ್ಲಿ ಫ್ರೂಟ್ ಸಲಾಡ್ ಇದೆ, ಬನ್ನಿ. ಫ್ರೂಟ್ ಸಲಾಡ್ ಇದೆ. ಆ ಫ್ರೂಟ್ ಸಲಾಡ್ ಕೊಡ್ತಾ ಇರುವಂತ ದೃಶ್ಯಾವಳಿಗಳನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಫ್ರೂಟ್ ಸಲಾಡ್ ಬಹಳ ಅದ್ಧೂರಿಯಾಗಿ, ಬಹಳ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಅವ್ರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆ ಸೇವೆಯ ವೈವಿಧ್ಯತೆ ಮತ್ತು ಖುಷಿ, ಸಂಭ್ರಮಾಚರಣೆ ಎಲ್ಲವೂ ಕೂಡ ಇದೆ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಡುದಿಲ್ವಾ? ಮತ್ತೊಂದು ಸ್ಟಾಲ್, ಇದು ಬೆಂಗಳೂರು ನಗರ ನೋಡಿ. ಬೆಂಗಳೂರು ನಗರದ್ದು ವಿಶೇಷ ಪುಳಿಯೋಗರೆ. ಎಂತ ಪುಳಿಯೋಗರೆ? ನೀಲ್ಕುಂಟೆ ಪುಳಿಯೋಗರೆ ಎಳ್ಳಾಕಿ ಮಾಡಿರೋದು. ನೀಲ್ಕುಂಟೆ ಪುಳಿಯೋಗರೆ ಎಳ್ಳು ಹಾಕಿ ಮಾಡಿದಾರೆ ನೋಡಿ. ಎಳ್ಳು ಹಾಕಿ ಮಾಡಿದ್ದಾರೆ. ಬಿಸಿ ಬಿಸಿ ಬಜ್ಜಿ, ರೆಡಿ ಬಜ್ಜಿ, ಬಿಸಿ ಬಜ್ಜಿ, ಪುಳಿಯೋಗರೆ ಮತ್ತು ಬಿಸಿ ಬಜ್ಜಿ ನೋಡಿ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಪಪ್ಪಾಯನ್ನು ವಿತರಿಸ್ತಾ ಇದ್ದಾರೆ. ಪಪ್ಪಾಯ ವಿತರಿಸ್ತಾ ಇದ್ದಾರೆ. ಬನ್ನಿ ಹೋಗುವ. ಎಸ್, ಹೇಗೆ ವಿತರಿಸ್ತಾ ಇದ್ದಾರೆ ಅಂತ ನೀವು ತೋರಿಸ್ಬೇಕು. ಬಹಳ ವಿಶೇಷವಾಗಿ ನೋಡಿ,
ಬನ್ನಿ 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 ಕ್ಯಾಮ್ರಾ. ಎಸ್ ನೋಡಿ ಮತ್ತೊಂದು ಸ್ಟಾಲ್. ಹೇಗಿದೆ ಅನ್ನದಾನದ ಸೇವೆ ಅನ್ನುವಂಥದ್ದು ವಿವರಿಸ್ತಾ ಹೋಗ್ತೀವಿ. ಬಹಳ ಖುಷಿ ಸಂಭ್ರಮದ ಕ್ಷಣಗಳನ್ನ ತಲೆಗೆ ನೋಡ್ತಾ ಇದ್ದೀರಿ. ಇಲ್ಲಿಯೂ ಕೂಡ ಅಷ್ಟೇ ರೈಸ್ ಬಾತ್ ಇದೆ, ಇಡ್ಲಿ ವಡೆ ಇದೆ, ಇಡ್ಲಿ ವಡ ಅಲ್ಲ, ಇಡ್ಲಿ, ರೈಸ್ ಬಾತ್, ಸಾಂಬಾರ್, ಚಟ್ನಿ. ಮೇಡಮ್ ಏನ್ ಮಾಡ್ತಾ ಇದ್ದೀರಿ? ಹೇಗಿದೆ ಅನ್ನದಾನದ ಸೇವೆ? ಚೆನ್ನಾಗಿದೆ. ಮುಗಳೂರು, ಆನೇಕಲ್ ತಾಲೂಕ್ ಮುಗಳೂರು. ಆನೇಕಲ್ ತಾಲೂಕು ನೋಡಿ. ಹೇಗಿದೆ ರಶ್? 12 ವರ್ಷ ಆಯ್ತು. ಅದು ಅನ್ನದಾನದ ಸೇವೆ. ಹೌದು. ಎಲ್ಲರ ಸೇವೆಯೂ ಕೂಡ ವಿಶೇಷ. ಹೌದು, ಚೆನ್ನಾಗಿದೆ. ಖುಷಿ ಆಗ್ತದೆ ಸರ್. ತುಂಬಾ ಖುಷಿ ಆಗ್ತದೆ. ಏನ್ ಹೇಳ್ತೀರಿ ಮೇಡಮ್? ತುಂಬಾ ಚೆನ್ನಾಗಿದೆ ಸರ್. ನೋಡಕ್ಕೆ ಕಣ್ಣಿಗೆ ಹಬ್ಬ ತರ ಇದೆ. ನೋಡೋಕೆ ಕಣ್ಣಿಗೆ ಹಬ್ಬ. ನೋಡಿ ಮತ್ತೊಂದು ಸ್ಟಾಲ್. 14ನೇ ವರ್ಷದ ಅನ್ನದಾನದ ಕಾರ್ಯಕ್ರಮವನ್ನ SKR ಮಾರ್ಕೆಟ್ ಬೆಂಗಳೂರು ಇವರು ಮಾಡ್ತಾ ಇದ್ದಾರೆ. ಅವರು ಏನೇನ್ ಕೊಡ್ತಾ ಇದ್ದಾರೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ಬೇಗ ಬನ್ನಿ ಅನ್ನುವಂಥದ್ದು. ಬಿಸಿ ನಾಗರಾಜ್ ಅವರ ತಂಡ. ನಾಗರಾಜ್ ಅವರು ಇತ್ತೀಚೆಗೆ ಅಗಲಿದ್ದಾರೆ. ಅವರ ತಂಡ ಹೌದಲ್ಲ. ಬಹಳ ವಿಶೇಷವಾಗಿ ಕೇಸರಿ ಬಾತ್, ಒಪ್ಪಿಟ್ಟು, ಆನಂತರ ರವಾ ಇಡ್ಲಿ, ಚಟ್ನಿ, ಬಾಂಬೆ ಸಾಗು, ಆಮೇಲೆ ರೈಸ್ ಬಾತ್. ಬನ್ನಿ ಅದೇ ನೀವು ಸ್ಲೋ ಇದ್ರಿ. ರೈಸ್ ಬಾತ್, ಜಿಲೇಬಿ, ಬಜ್ಜಿ, ಇದ್ಯಾವುದಾಗುದಿಲ್ಲ ನಿಮಗೆ ಅನ್ನ ಸಾಂಬಾರ್ ಇದೆ ಅಲ್ವಾ ಸರ್? ಹೇಗಾಗ್ತದೆ ಈ ಸೇವೆಯ ಬಗ್ಗೆ ಏನ್ ಹೇಳ್ತೀರಿ? ಇದು ತುಂಬಾ ಖುಷಿಯಾಗಿ ನಡೀತಾ ಇದೆ. ಇಷ್ಟು ಲಕ್ಷಾಂತರ ಜನ ಬಂದು ಸೇರಿರೋದು ನಮಗೂ ಒಂಥರ ಖುಷಿ. ಈ ಸೇವೆ ಮಾಡೋದಕ್ಕೆ ಅನುಕೂಲ ಮಕ್ಕಳು ಮಂಜುನಾಥ ಸ್ವಾಮಿಗೂ ನಮ್ಮ ಕೃತಜ್ಞತೆಗಳು. ಎಸ್, ಥ್ಯಾಂಕ್ ಯು. ಮತ್ತೊಂದು ಸ್ಟಾಲ್ ನತ್ತ ಹೋಗ್ತೀವಿ. ಬನ್ನಿ ಒಬ್ಬಟ್ಟು ಊಟ ನೋಡಿ, ಅಲ್ಲಿ ಕರೀತಾ ಇದ್ದಾರೆ. ಒಬ್ಬಟ್ಟು ಊಟ ಬನ್ನಿ. ಒಬ್ಬಟ್ಟು ಊಟ, ಹೋಳಿಗೆ ಈಗಾಗಲೇ ನಾವು ಇದನ್ನ ತೋರಿಸಿದ್ವಿ. ಆಗ ಬಂದಿದ್ವಿ, ಇವರೆಲ್ಲ ಮೇಕಿಂಗ್ ಮಾಡೋದನ್ನ ತೋರಿಸಿದ್ವಿ. ಇದೀಗ ಒಬ್ಬಟ್ಟು ಊಟ, ಅದ್ರ ಜೊತೆಗೆ ರೈಸ್ ಬಾತಿಗೆ ಗ್ರೇವಿ, ಆನಂತರ ವೈಟ್ ರೈಸ್ ಸಾಂಬಾರು, ಅದಾದ ನಂತರ ಮೊಸರನ್ನಕ್ಕೆ ತುಪ್ಪದ ಲಡ್ಡು. ಏನ್ ಸ್ಪೆಷಲ್? ಚೀಮಂಗ್ಲ ಸ್ಪೆಷಲ್ ತುಪ್ಪದ ಲಡ್ಡು, ಬಹಳ ವಿಶೇಷ. ಅದಾದ ನಂತರ ಈಗ ಇನ್ನೊಂದು ಕೌಂಟರ್ ಇದೆ ಅಲ್ಲಿ. ಈ ಕೌಂಟರ್ ನಲ್ಲಿ ಬಿಸಿ ಮುದ್ದೆಗೆ ಏನ್ ಸಾರು? ಅವರೇಕಾಳು ಸಾರು. ಬಿಸಿ ಮುದ್ದೆಗೆ ಅವರೇಕಾಳು ಸಾರು. ಬಿಸಿ ಮುದ್ದೆಗೆ ಅವರೇಕಾಳು ಸಾರು. ಬಿಸಿ ಮುದ್ದೆಗೆ ಅವರೇಕಾಳು ಸಾರು. ಮತ್ತೊಂದು ಕೌಂಟರ್ ನತ್ತ ಹೋಗ್ತಾ ಇದೀವಿ. ಆ ಕೌಂಟರ್ ನಲ್ಲಿ ಚಿಕ್ಕನಹಳ್ಳಿ ಗ್ರಾಮಸ್ಥರು, ಬಿಕ್ನಹಳ್ಳಿ ಗ್ರಾಮಸ್ಥರು ಓದುವಾಗ ತಪ್ಪು ಗುರು. ಬಿಕ್ನಹಳ್ಳಿ ಗ್ರಾಮಸ್ಥರು ನೋಡಿ ಹೇಗಿದೆ. ಬಿಕ್ನಹಳ್ಳಿ ಗ್ರಾಮಸ್ಥರು ಏನ್ ಮಾಡಾರೆ? ಹೋಳಿಗೆ ಮಾಡೋರೆ, ತೋರಿಸ್ತಾ ಇದೀವಿ. ಬಿಕ್ನಹಳ್ಳಿ ಗ್ರಾಮಸ್ಥರು ಏನ್ ಮಾಡಿದ್ದಾರೆ ಅನ್ನೋಂತ ತೋರಿಸ್ತಾ ಇದೀವಿ. ನೋಡಿ ಅವರು ಹೋಳಿಗೆ ಮಾಡೋರೆ, ಅನಂತರ ದೋಸೆ, ಅನಂತರ ಸಾಗು, ರೈಸು, ಸಾಂಬಾರ್, ಚಟ್ನಿ, ಬಜ್ಜಿ ಮತ್ತು ಲಾಡು. ಓಕೆ, ಬಜ್ಜಿ ಮತ್ತು ಲಾಡು ನೋಡಿ ಹೇಗಿದೆ ಅನ್ನೋಂತ ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಸ್ಟಾಲ್ ಯಾವ್ದು? ಮಂಡ್ಯ ಜಿಲ್ಲೆ ಹೊಸ ಹೊಳಲು, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಅವರು ಮಾಡ್ತಿರುವಂತದ್ದು ನೋಡಿ. ವಿಶೇಷ ಇದೇನ ಪುಟ? ಮೊಸರನ್ನ, ಸೌತೆಕಾಯಿ. ಅಲ್ಲ 35 ಮೆಂಬರ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಏನ್ ಸರ್? ಜನರಿಗೋಸ್ಕರ ಖುಷಿ ಆಗ್ತಾ ಇದೆ. ಈ ಸೇವೆ ಎಷ್ಟನೇ ವರ್ಷದ್ದು? 12. ನಾನು 10 years ಇಂದ ಬರ್ತಾ ಇದ್ದೀನಿ. ಎಷ್ಟು ಪ್ರಿಪರೇಷನ್ ಮಾಡ್ತೀರಿ ಮೇಡಮ್ ಇದಕ್ಕೆ? ಇದಕ್ಕೊಂದು ಅವ್ರನ್ನ ಮಾತಾಡ್ಸಿ ಅವರಿಗೆ ಮಾತ್ರ ಪ್ರಿಪರೇಷನ್. ನೀವು ಇವತ್ತು ಮಾತ್ರ ಬರೋದಾ? ಹೆಂಗೆ ಅದು? ಸರ್ ಏನ್ ಸರ್ ನಿಮಗೆ ಮಾತ್ರ ಪ್ರಿಪರೇಷನ್ ಬಗ್ಗೆ ಗೊತ್ತು, ಅವ್ರಿಗೆ ಏನು ಗೊತ್ತಿಲ್ಲ ಅಂತ? ಸರ್ 13 years ಇಂದ ಮಾಡ್ತಾ ಇದ್ದೀವಿ. ಹೇಗೆ ಪ್ರಿಪೇರ್ ಆಗ್ತೀರಿ?
ನಾವಿಲ್ಲಿ ಒಂದ್ ವೀಕ್ ಹಿಂದೆನೆ ಎಲ್ಲ ರೆಡಿ ಆಗ್ತೀವಿ. ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದೀವಿ. ಆಮೇಲೆ ಸೌತೆಕಾಯಿ ಪಕೋಡ ಒಂದು 3,000 ಜನಕ್ಕೆ ನಾವು ಕೊಡ್ತೀವಿ. 3,000 ಜನಕ್ಕೆ 3,000 ಜನ. ಓಕೆ, ಥ್ಯಾಂಕ್ ಯು ಸರ್. 3,000 ಜನಕ್ಕೆ ಇದನ್ನ ಮಾಡ್ತಾರೆ. ಅವನು 35 ಜನ ಸೇರ್ಕೊಂಡು ಮಾಡ್ತಿರುವಂತದ್ದು. ಏನ್ ಮೇಡಮ್, ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಧರ್ಮಸ್ಥಳ ಒಂಥರ ಹೋಮ್ಲಿ ಫೀಲ್ ಕೊಡುತ್ತೆ. ಪ್ರತಿ ವರ್ಷ ಇಲ್ಲಿ ಬರೋದು ಒಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಈ ತರ ಎಲ್ಲ ಅನ್ನದಾನ ಮಾಡೋದು ಚೆನ್ನಾಗಾಗ್ತದೆ ನೋಡಿ. ಬಾರಿ ಟೆಂಪ್ಟೇಷನ್ ಪಾನಿಪುರಿ ಅಂತಂದ್ರೆ ಪಾನಿಪುರಿಯ ಸ್ಟಾಲ್ ಹತ್ರ ಹೋಗ್ತಾ ಇದೀವಿ. ಅದು ಕೂಡ ಬಂಗಾರಪೇಟೆ ಪಾನಿಪುರಿ ನೋಡಿ. ಪಾನಿಪುರಿ ಬಂಗಾರಪೇಟೆ ಪಾನಿಪುರಿ. ಸರ್ ಇಲ್ಲಿ ತನಕ ಎಷ್ಟು ಕೊಟ್ಟಾಯ್ತು ಸರ್? ಇಲ್ಲಿ ತನಕ 5,500 10,000 ಆಗಿದೆ ಸರ್. 10,000 ಆಗಿದಾ? ಹೌದು. ಎಸ್ ನೋಡಿ, ಬಂಗಾರಪೇಟೆ ಪಾನಿಪುರಿ. ಆದಿತ್ಯ, ಬಂಗಾರಪೇಟೆ ಪಾನಿಪುರಿ ನೋಡಿ ಎಲ್ಲ ರೆಡಿ ಆಗ್ತದೆ. ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಬಂಗಾರಪೇಟೆ ಪಾನಿಪುರಿಯನ್ನ ವಿತರಿಸ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಇದು ಆಯೋಜಕರು ಸರ್, ಏನ್ ಹೇಳ್ತೀರಿ? ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದು 4ನೇ ವರ್ಷ ಮಾಡ್ತಾ ಇದೀವಿ. 4ನೇ ವರ್ಷ ಮಾಡ್ತಾ ಇದೀವಿ. ಮಿನಿಮಮ್ ಈಗ ಒಂದು 8 ರಿಂದ 9 ಆಗಿದೆ. ಇನ್ನೊಂದು 2,000 1,500 ಇರ್ಬೋದು. ತುಂಬಾ ಜನ, ತುಂಬಾ ಕ್ರೌಡ್ ಇದೆ. ತುಂಬಾ ನಮ್ಗೆಲ್ಲ ಸಹಾಯ ಮಾಡ್ತಾ ಇದಾರೆ ಟ್ರಸ್ಟ್ ಇಂದ ಎಲ್ಲ. ತುಂಬಾ ಕ್ರೌಡ್ ಇದೆ. ಅದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಲ್ಲ ನೆರವೇರಿಸ್ತಾ ಇದ್ದೀವಿ. ಓಕೆ, ಇದೀಗ ಹೈಲೈಟ್, ಈ ವರ್ಷದ ಹೈಲೈಟ್ ಅಂತ ಹೇಳ್ಬೋದು ಇದನ್ನ. ಸ್ವಲ್ಪ ಸೈಡ್ ಬನ್ನಿ, ಆಮೇಲೆ ಸ್ವಲ್ಪ ಸೈಡ್ ಬನ್ನಿ. ಈ ವರ್ಷದ ಹೈಲೈಟ್ ಕಾಶ್ಮೀರಿ ಆಪಲ್. ಕಾಶ್ಮೀರಿ ಆಪಲ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಯಾರು ಸರ್ ವಿತರಣೆ ಮಾಡ್ತಾರೆ? ತಂಡದ ಕರೀರಿ ಸರ್, ಕರೀರಿ. ಕಾಶ್ಮೀರಿ ಆಪಲ್ ವಿತರಣೆ ಮಾಡ್ತಿದ್ದಾರೆ ನೋಡಿ. ಬಹಳಷ್ಟು ಜನ ಕಾಶ್ಮೀರಿ ಆಪಲ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಈಗಾಗಲೇ. ಸರ್, ಹೇಗಿದೆ ರೆಸ್ಪಾನ್ಸ್? ಸರ್, ತುಂಬಾ ಚೆನ್ನಾಗಿದೆ. ಇವತ್ತಿನ ದಿನ ಈ ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಪಲ್ ವಿತರಣೆ ಮಾತಾಡೋದು ಒಂದು ಜನಗಳಿಗೊಂದು ಹುಮ್ಮಸ್ಸಾಗಿದೆ. ಭಾರಿ ಚೆನ್ನಾಗಿದೆ ಸರ್. ನೋಡಿ ಯಾವ ರೀತಿಯಾಗಿ ವಿತರಣೆ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಸರ್, ಖಾಲಿ ಆಗ್ತದೆ ಸರ್, ಏನ್ ಮಾಡಕ್ ಆಗಲ್ಲ, ರಶ್ ಇದೆ. ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೊಡಲ್ಲ ಅಂತ ಹೇಳಕ್ ಆಗಲ್ಲ. ಚೆನ್ನಾಗಿದೆ. ಎಷ್ಟು ಹೇಳಿದ್ರೇನು ಕೇಳಲ್ಲ ಜನ. ಕ್ಯೂ ನೋಡಿ. ನೋಡಿ, ತಗೊಂಡವ್ರು ಹೋಗ್ತಾ ಇರ್ಬೇಕಲ್ಲಿ. ತಗೊಂಡವ್ರು ಹೋಗ್ತಾ ಇರ್ಬೇಕು. ಬನ್ನಿ. ಓಕೆ, ಇಲ್ಲಿ ಕೊಡಿ. ಎಸ್, ಕಾಶ್ಮೀರಿ ಆಪಲ್ ಆದಿತ್ಯ. ಕಾಶ್ಮೀರಿ ಆಪಲ್. ಕಾಶ್ಮೀರ ಆಗಿದೆ. ತಳಬೇಡಿ, ತಳ್ಳಾಟ ಮೂಕಾಟ. ಕಾಶ್ಮೀರಿ ಆಪಲ್ಗಾಗಿ ತಳ್ಳಾಟ ಮೂಕಾಟ. ಖುಷಿ ಪಡ್ತಾ ಇದ್ದಾರೆ. ಹೇಗೆ ಒಂದು ಕಾಶ್ಮೀರಿ ಆಪಲ್ ಹೇಗೆ ವಿತರಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಆದಿತ್ಯ, ಬನ್ನಿ ಇಲ್ಲಿದ್ದೀನಿ ಸರ್. ಆಪಲ್ ತಿಂದು ತಗೊಂಡಿದ್ದೀನಿ. ಯಾಕೆ? ಎಸ್ ನೋಡಿ, ಆಪಲ್ ಎಸ್. ಇನ್ನೊಂದು ಈ ಬಾರಿ ವಿಶೇಷ ರಾಗಿ ದೋಸೆ, ಮಲ್ಲಿಗೆ ತಟ್ಟೆ, ಇಡ್ಲಿ, ಹೆಸರುಬೇಳೆ ಪಾಯಸ. ಅಡಿಗೆಗೆ ನೈಜ ಗಾಣದಿಂದ ಅರೆದ ಕಡ್ಲೆಕಾಯಿ ಎಣ್ಣೆಯನ್ನು ಉಪಯೋಗಿಸಲಾಗಿದೆ ನೋಡಿ. ಬನ್ನಿ, ನೈಜ ಗಾಣದಿಂದ ಮಾಡಲಾಗಿರುವ ಕಡ್ಲೆಕಾಯಿ ಎಣ್ಣೆ. ನೋಡಿ, ಫಸ್ಟ್ ಪಾಯಸ. ಯಾವ ಪಾಯಸ ಸರ್? ಹೆಸರುಬೇಳೆ ಪಾಯಸ. ಇದೇನ್ ಸರ್? ವೆಜಿಟೇಬಲ್ ಬಾತ್. ಹೆಸರುಬೇಳೆ ಪಾಯಸ, ವೆಜಿಟೇಬಲ್ ಬಾತ್. ಏನ ಉದ್ದಿನ ವಡೆ ನೋಡಿ ಹೆಂಗೆ. ಆನಂತರ ತಟ್ಟೆ ಇಡ್ಲಿ. ತಟ್ಟೆಯಲ್ಲಾಗಿರೋ ಮಲ್ಲಿಗೆ ಇಡ್ಲಿ. ಹೌದಾ?
ಮಲ್ಲಿಗೆ ಇಡ್ಲಿ ತಟ್ಟೆಯಲ್ಲಾಗಿದೆ. ಓಕೆ, ತಟ್ಟೆ ಇಡ್ಲಿ ಕರೆಕ್ಟ್ ತಾನೆ? ಲಾಸ್ಟ್ ಅಲ್ಲಿ ನೋಡ್ರೆ ತಟ್ಟೆನೆ ಬರೋದು. ಮತ್ತೆ ತಟ್ಟೆ ಇಡ್ಲಿ ಅಂತ, ಇದು ಮಲ್ಲಿಗೆ ಇಡ್ಲಿ ಅಂತ ನೋಡುವ. ತಟ್ಟೆ ಮಲ್ಲಿಗೆ ಇಡ್ಲಿ ಏನು? ತಟ್ಟೆ ಇಡ್ಲಿ ಮಲ್ಲಿಗೆ. ತಟ್ಟೆ ಇಡ್ಲಿ ಮಲ್ಲಿಗೆ. ಎಸ್, ತಟ್ಟೆ ಇಡ್ಲಿ ಮಲ್ಲಿಗೆ. ರಾಗಿ ದೋಸೆ, ಆರೋಗ್ಯಕ್ಕೆ ಅತ್ಯುತ್ತಮ ರಾಗಿ ದೋಸೆ. ಆಮೇಲೆ ಅದಕ್ಕೆ ಕುರ್ಮ, ರಾಗಿ ದೋಸೆಗೆ ಕುರ್ಮ. ಎಸ್, ನೋಡಿ ಮತ್ತೊಂದು. ಸರ್ ಹೇಳಿ, ಯಾವರು? ಶಿಡ್ಲಘಟ್ಟ. ಹೌದು, ಹೇಗಿದೆ ಸರ್? ಏನ್ ತಿಂತಾ ಇದೀರಿ? ಸರ್ ರಾಗಿ ರೊಟ್ಟಿ, ಇಡ್ಲಿ, ಪಲಾವು ಎಲ್ಲ ತಿಂತಾ ಏನಿಸುತ್ತೆ, ಹೇಗೆ ಅನ್ಸುತ್ತೆ? ಸರ್ ನಾನು ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. ಇಂಥ ಉತ್ಸವ 20 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಎಷ್ಟು ಖುಷಿ, ತುಂಬಾ ಖುಷಿ ಆಗುತ್ತೆ. ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಇದನ್ನ ಬೇರೆ ಕಡೆ ಎಲ್ಲೇ ಸಿಗಲ್ಲ, ಈ ಧರ್ಮಸ್ಥಳದಲ್ಲಿ ಮಾತ್ರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಬಹಳಷ್ಟು ಕಡೆ ಎಲ್ಲಿಯೂ ಸಿಗೋದಿಲ್ಲ ಅನ್ನೋದು ನೋಡಿ. ಇದರ ಜೊತೆಗೆ ಇನ್ನೊಂದು ಸ್ಟಾಲಿಗೆ ಹೋಗುವ ಮೊದಲು ಸ್ವಚ್ಛತೆಗೆ ಗಮನ ಕೊಟ್ಟಿರುವಂತದ್ದನ್ನು ಕೂಡ ನಿಮಗೆ ತೋರಿಸ್ಬೇಕು. ನೋಡಿ, ಇಲ್ಲಿ ಆ ಒಂದು ಪ್ಲೇಟ್ಸ್ ಗಳನ್ನ ಹಾಕಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಇಮಿಡಿಯೇಟ್ಲಿ ಅದನ್ನ ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಮಾಡಿ ಅದನ್ನ ಎಲ್ಲಿ ವಿಲೇವಾರಿ ಮಾಡ್ಬೇಕು ಅಲ್ಲಿಗೆ ತಗೊಂಡ್ಕೊಂಡು ಹೋಗ್ತಾರೆ. ಸರ್ ಹೇಗಿದೆ? ಚೆನ್ನಾಗಿದೆ. ಏನ್ ತಿಂದ್ರಿ? ಪಲಾವು, ಜಿಲೇಬಿ. ಪಲಾವ್, ಜಿಲೇಬಿ ಯಾವ ಚೆನ್ನಾಗಿದೆ? ಎಲ್ಲ ಒಳ್ಳೆದಿದೆ. ಎಲ್ಲ ಒಳ್ಳೆದಿದೆ. ಯಾವ ನಿಮ್ದು? ಎನ್ನಬಹುದು ಕನ್ಯಾಡಿ. ಕನ್ಯಾಡಿ ಅವರು. ಎಸ್, ನಮ್ಮ ಊರ್ನವ್ರು ನೋಡಿ. ಎಲ್ಲ ಒಳ್ಳೆದಿದೆ, ಭಾರಿ ಖುಷಿ ಆಗ್ತಾ ಇದೆ. ಮುದ್ದೆಕಾಳು ಸಾರು, ಪಲಾವು, ಬಿಸಿಬೇಳೆ ಬಾತ್ ಮತ್ತು ಜಿಲೇಬಿ. ಬೈರಸಂದ್ರ, ದೇವರನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಯಾವ್ದಿದು? ಹೊರಮಾವು, ಅಂಚೆ ಬೆಂಗಳೂರು. ಹೊರಮಾವಿನವ್ರು ನೋಡಿ. ಕೆಂಪೋಟೆ ಕಾಸು, ಬೈರಸಂದ್ರ ಸುತ್ತಮುತ್ತ ಗ್ರಾಮಸ್ಥರು. ಹಾ ಸರ್, ಎಷ್ಟು ದಿನದ ಪ್ರಿಪರೇಷನ್ ಮಾಡ್ತೀವಿ ಸರ್? ನಾವು 1 ತಿಂಗಳಿಂದ 1.5 ತಿಂಗಳಿಂದ ಪ್ರಿಪರೇಷನ್ ಮಾಡ್ತೀವಿ. 1.5 ತಿಂಗಳಿಂದ ಪ್ರಿಪರೇಷನ್ ಮಾಡ್ತೀರಿ? ಹೌದು. ಓಕೆ, ಖುಷಿ ಇದೆ. ಖುಷಿ ಇದೆ ಸರ್, ತುಂಬಾ ವರ್ಷ 11 ವರ್ಷ ಮಾಡ್ತೀವಿ. ಏನೋ ತುಂಬಾ ಖುಷಿ, ತುಂಬಾ ಖುಷಿ. ಸೇವೆ ಮಾಡೋದ್ರಲ್ಲಿರೋ ಖುಷಿ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು. ನೋಡಿ, ಏನೆಲ್ಲ ಇದೆ ಸರ್? ರಾಗಿ ಮುದ್ದೆ ನೋಡಿ. ರಾಗಿ ಮುದ್ದೆ, ಕಾಳು ಸಾರು, ಬೇಳೆ ಬಾತು. ರಾಗಿ ಮುದ್ದೆ, ಕಾಳು ಸಾರು, ಬೇಳೆ ಬಾತ್, ಪಲಾವ್. ಬಿಸಿ ಬಿಸಿ ಪಲಾವ್. ಎಸ್, ಬಿಸಿ ಬಿಸಿ ಪಲಾವ್ ಇದೆ. ಬನ್ನಿ ಮುಂದಕ್ಕೆ ಹೋಗುವ. ತಂಡ ಕಾಡಿಗೆನಹಳ್ಳಿ, ಕ್ಯಾಂಟೀನ್ ಕೇಶವ. ಜಿಲೇಬಿ ಮತ್ತು ಬಾದುಷ ಏನೆಲ್ಲ ಇದೆ ನೋಡುವ. ಜಿಲೇಬಿ ಇದೆ, ಬಜ್ಜಿ ಇದೆ, ಜಿಲೇಬಿ, ಬಜ್ಜಿ, ಬಜ್ಜಿ ಇದೆ, ಬಜ್ಜಿ, ಜಿಲೇಬಿ ಇದೆ. ಆನಂತರ ರೈಸ್ ಬಾತ್ ಇದೆ, ರೈಸ್ ಬಾತ್ ಇದೆ. ಆನಂತರ ಬಾಳೆಹಣ್ಣು, ಚಟ್ನಿ, ಬಾಳೆಹಣ್ಣು ಅಲ್ವಾ? ಬಾಳೆಹಣ್ಣು, ಚಟ್ನಿ. ನೀರಿಗಾಗಿ ಎಲ್ಲ ನೀರು ಕೊಡ್ತಾ ಇದ್ದಾರೆ. ಬನ್ನಿ, ಹೇಗಾಯ್ತಮ್ಮ? ಊಟ ಆಯ್ತಾ? ಇಡ್ಲಿ, ದೋಸೆ ಎಲ್ಲ ತಿಂದ್ರಾ? ಖುಷಿ ಆಯ್ತಾ? ಮನೇಲಿ ಮಾಡ್ದಂಗೆ ಇತ್ತಾ? ಚೆನ್ನಾಗಿತ್ತು. ಮುದ್ದೆ ಊಟ. ಏನು ಗುರು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಓಕೆ, ಅಲ್ಲಿ ಬಂದಾಯ್ತು ಪುಟ, ನೀ ಅಲ್ಲಿ ಇರ್ಲಿಲ್ಲ. ಅಲ್ಲಿಗೆಲ್ಲ ಬಂದಾಯ್ತು. ಆಯ್ತಾ? ಬಾ, ಸುದ್ದಿ ಸುದ್ದಿ. ಎಸ್, ಇದು ನೋಡಿ, ಇಲ್ಲಿ ನೀರು, ಕುಡಿಯುವ ನೀರಿನ ವಾಹನ. ಕುಡಿಯುವ ನೀರಿನ ಸಪ್ಲೈ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕುಡಿಯುವ ನೀರಿನ ಅಣ್ಣ, ಯಾರು ಕೂಡ ಗ್ಲಾಸ್ ಏನ್ ತಿಂದ್ರಿ? ಬೋಂಡ ತಿಂದ್ರಿ? ಎಷ್ಟ್ ತಿಂದ್ರಿ? 4-5 ತಿಂದು. 4-5? ಇಲ್ಲಿ ಬನ್ನಿ ಗುರು.
ಯಾವ ಊರು? ಓಕೆ, ಹೆಂಗಿದೆ ಸರ್? ಬಜ್ಜಿ 2 ಸಾವಿರ ತಗೊಂಡ್ವಿ ತಿಂತಾ ಇದೀವಿ. ಸೂಪರ್. ನೋಡಿ ಇಲ್ಲೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಯಾವರು? ಸೀಗೋಡು, ಕುಶಾಲನಗರ ಸೀಗೋಡು. ಏನ್ ಅನ್ಸತ್ತೆ ಈ ಒಂದು ಅನ್ನದಾನದ ಸೇವೆ ಬಗ್ಗೆ? ಎಲ್ಲ ಭಕ್ತರಿಂದ ಸೇವೆ ನಡೀತಾ ಇದೆ, ಎಷ್ಟು ಖುಷಿ ಆಗ್ತಾ, ಮತ್ತೆ ಏನೆಲ್ಲ ತಿಂದ್ರಿ? ತುಂಬಾ ಚೆನ್ನಾಗಿದೆ. ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮಾವ ಅತ್ತೆಯವರು ಬರ್ತಾ ಇರ್ತಾರೆ. ನಾವು ಮದ್ವೆ ಆದ್ಮೇಲೆ ಹೊಸದಾಗಿ ಬಂದಿರೋದು, ಖುಷಿ ಆಗ್ತಿದೆ ಬಂದಿದ್ದು. ಮತ್ತೆ ಲಕ್ಷಾಂತರ ಜನ ಸೇರಿರೋದು, ಇದ್ರ ಊಟ ತಿಂತಿರೋದು ನಮ್ ಪುಣ್ಯ ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆ ಮಾತಾಡಿದಕ್ಕೆ. ನೋಡಿ ಎಲ್ಲರೂ ಕೂಡ ನೋಡಿ ಇದೆ ನೋಡಿ, ಎಲ್ಲ ಗುಂಪು ಕೂಡ್ಕೊಂಡು ಕೂತ್ಕೊಂಡು ಅವ್ರದೇ ಆದಂತ ರೀತಿಯಲ್ಲಿ ಮನೆಯಲ್ಲಿ ಊಟ ಮಾಡ್ದಂಗ್ ಮಾಡ್ತಾ ಇದಾರೆ. ನಮಸ್ತೆ. ನಮಸ್ತೆ. ಮದ್ಗಿರಿ ತಾಲೂಕು. ಮದ್ಗಿರಿ ತುಮಕೂರು. ಏನ್ ತಿಂತಾ ಇದ್ರಿ? ಮುದ್ದೆ, ಅನ್ನ, ಸಾಂಬಾರು. ಹೆಂಗಿದೆ? ಚೆನ್ನಾಗಿದೆ. ಸೂಪರ್ ಆಗಿದೆ ನೋಡಿ, ಎಲ್ಲ ಸೂಪರ್ ಆಗಿದೆ ನೋಡಿ. ಅಲ್ಲಿ ನೋಡಿ ಮಗು ಸರ್, ಏನ್ ತಿಂದ್ರಿ? ಇಡ್ಲಿ ದೋಸೆ ಮಗುಗೆ ಏನ್ ಕೊಟ್ರಿ? ಎಲ್ಲ ತಿನ್ನಿಸಿದ್ರಿ. ವೆರಿ ಗುಡ್. ಎಲ್ಲ ತಿಂದ್ರಿ ಪುಟ? ವೆರಿ ಗುಡ್. ನೋಡಿ ಎಲ್ಲ ತಿಂದ್ರಂತೆ. ಸೂಪರ್. ಬನ್ನಿ ಮೇಡಮ್ ನಮಸ್ತೆ. ಹೇಗಿದೆ? ಚೆನ್ನಾಗಿದೆ. ತುಂಬಾ ರಶ್ ಆಗಿದೆ, ಆದ್ರೂ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿದೆ. ಒಂಥರ ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಚೆನ್ನಾಗಿದೆ ಒಂಥರ. ಮಿಕ್ಕಿ ಜನ ಬಂದ್ರೆ ಫ್ರೀ ಆಗಿರ್ತಾ ಇತ್ತು, ಇವಾಗ ಜನ ಜಾಸ್ತಿ ಇದಾರಲ್ಲ, ಆದ್ರೂ ಒಂಥರ ಚೆನ್ನಾಗಿದೆ. ಬಜ್ಜಿ ತಿಂತಾ ಇದೀನಿ, ಇವಾಗ ಬಂದಿದ್ದೀನಿ. ಅಷ್ಟು ಟೇಸ್ಟಿ ಆಗಿದೆ. ಬಜ್ಜಿ ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಇದಾರೆ. ಸರ್ ನಮಸ್ತೆ. ಏನ್ ತಿಂದ್ರಿ? ಟೀ ಕುಡಿದ್ವಿ, ಪಲಾವು, ನೀರ್ ದೋಸೆ, ಮುದ್ದೆ. ಹೆಂಗಾಗಿದೆ? ಖುಷಿ ಆಗ್ತದೆ. ಖುಷಿ ಆಗಿದೆ. ಟೇಸ್ಟ್ ಇತ್ತಾ? ಟೇಸ್ಟಿ ಎಲ್ಲ ನೋಡಿ, ಅಲ್ಲಿ ನೋಡಿ. ಅದು ವಿಶೇಷವಾಗಿ ಇನ್ನೊಂದು ಸ್ಟಾಲ್ ಹತ್ರ ಹೋಗ್ಬೇಕು. ಮಹಾದೇವಪುರದವ್ರದ್ದು ಈ ಸ್ಟಾಲ್ ನಲ್ಲಿ ಬಜ್ಜಿ ಇದೆ. ಬಜ್ಜಿ ಇದೆ ಸರ್. ಏನ್ ಮತ್ತೆ ವಿಶೇಷ? ಬಿಸಿ ಬಜ್ಜಿ ತಿನ್ನಿ ನೋಡೋದಂತ ತಿನ್ನಿ, ಕ್ಯಾಮ್ರಾದಲ್ಲಿ ಬರ್ಲಿ. ಯಾಕೆ? ಹೇಗಿದೆ ಅಮ್ಮ? ಕ್ಯಾಮ್ರಾ ನೋಡಿ ಹೇಳಮ್ಮ. ಅಲ್ಲಿಗೆ ಹೋಗಿ ಸರ್, ಇವರು ನನ್ನ ಮೈಕದ ಹತ್ರ ಕಳಿಸಿ ಅವ್ರನ್ನ. ಎಸ್, ಆಡೇಗಾಲ ತಾಲೂಕು ಎಡವನಹಳ್ಳಿ ಜಯಲಕ್ಷ್ಮಮ್ಮ ಲೈವ್ ನೋಡಿದ್ರೆ ಹೇಳ್ತಾರ. ಸರ್ ಹೇಗುಂಟು? ಸೂಪರ್. ಏನೆಲ್ಲ ತಿಂದ್ರಿ? ರಾಗಿ ಮುದ್ದೆ ತಿಂದೆ. ಆಮೇಲೆ ಜಿಲೇಬಿ, ಲಡ್ಡು, ಆಮೇಲೆ ಅನ್ನ ಸಾರ್. ಎಲ್ಲ ಖುಷಿ ಆಯ್ತು ಮೇಡಮ್, ಇಷ್ಟೊಂದು ಜನರು ನೋಡ್ಬೇಕು. ಓಕೆ, ನೋಡಿ ಹೇಗೆ ಜನ ಸಾಗರ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ ಅನ್ನದಾನದ ಸೇವೆ ಬಹಳ ವೈಭವ ಪೂರ್ಣವಾಗಿ ನಡೀತಾ ಇದೆ, ಬಹಳ ಸಂಭ್ರಮದಿಂದ ನಡೀತಾ ಇದೆ. ಒಂದಷ್ಟು 25ಕ್ಕೂ ಅಧಿಕ ತಂಡಗಳಿಂದ ಅನ್ನದಾನದ ಸೇವೆ ನಡೀತಾ ಇರುವಂತದ್ದು. ನಿರಂತರವಾಗಿ 7 ಗಂಟೆಗೆ ಆರಂಭವಾಗಿರುವಂತಹ ಅನ್ನದಾನ ಸೇವೆ ಇಲ್ಲಿಯ ತನಕವೂ ನಿರಂತರವಾಗಿ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ಅನ್ನದಾನವನ್ನು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಐಟಮ್ಗಳಿದ್ದಾವೆ, ಎಲ್ಲವೂ ಕೂಡ ಇದ್ದಾವೆ. ಬಹಳ ಸಂಭ್ರಮದಲ್ಲಿ ಇಲ್ಲಿಯ ಜನರಿದ್ದಾರೆ. ಆ ಸಂಭ್ರಮಾಚರಣೆಯನ್ನ ಇಲ್ಲಿ ನೋಡಬಹುದು ನೀವು. ಜೊತೆಗೆ ಅನ್ನದಾನದ ಸೇವೆಯನ್ನ ಸ್ವೀಕರಿಸಿದವರು, ಅನ್ನದಾನ ಸೇವೆಯನ್ನ ಮಾಡ್ತಿರೋರು ಎಲ್ಲರೂ ಕೂಡ ಏನ್ ಹೇಳಿದ್ರು ಅಂತಾನೂ ಕೂಡ ಕೇಳಿದ್ವಿ. ಮತ್ತಷ್ಟು ಶೋರಿಗಳನ್ನ, ಮತ್ತಷ್ಟು ಮಹಾರಥೋತ್ಸವದ ಒಂದು ಕ್ಷಣಗಳನ್ನು ನಿಮಗೆ ನೇರವಾಗಿ ಕೊಡ್ತಾ ಹೋಗ್ತೀವಿ. ಆದಿತ್ಯ ಶೆಟ್ಟಿ, ಸಂತೋಷ್ ಮತ್ತು ಪ್ರವೀಣ್ ಜೊತೆಗೆ ಮೇಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ. ಹೊಸಪೇಶನ ಮಂಟಪ ಇರಬಹುದು, ಅದರ ಜೊತೆಗೆ ಅಮೃತವರ್ಷಿಣಿ ಸಭಾಭವನದ ಸುತ್ತ ಇರಬಹುದು, ಅಮ್ಯೂಸ್ಮೆಂಟ್ ಪಾರ್ಕಿನ ಸುತ್ತ ಇರಬಹುದು. ಇದೀಗ ನೀವು ನೋಡ್ತಾ ಇರುವಂತದ್ದು ತೃಪ್ತಿ ಹೋಟೆಲ್, ಅಂದ್ರೆ
SKDRDPಯ ಕೇಂದ್ರ ಕಚೇರಿಯ ಮುಂಭಾಗದ ರಸ್ತೆ. ಆ ರಸ್ತೆಯಲ್ಲಿಯೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿರುವಂತದ್ದು. ಭಕ್ತ ಸಾಗರ ಹರಿದು ಹೋಗ್ತಾ ಇರುವ ಎಲ್ಲ ಕಡೆಯೂ ಕೂಡ ಭಕ್ತರ ಸಾಗರವೇ ಇದೆ. ಆ ಭಕ್ತ ಸಾಗರ ಸಾಕ್ತಾ ಇರುವಂತದ್ದು ತಮ್ಮ ಮಕ್ಕಳನ್ನ ಹೊತ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಇರುವಂತದ್ದು. ಜೊತೆಗೆ ಬಹಳಷ್ಟು ಈ ಒಂದು ರಥೋತ್ಸವವನ್ನ ನೋಡೋದಕ್ಕೆ ಬಹಳ ವಿಶೇಷವಾಗಿ ಕಾಯ್ತಾ ಇದ್ದಾರೆ ಭಕ್ತ ಸಮೂಹ. ಅದಕ್ಕಿಂತ ಮೊದಲು ಅನ್ನವನ್ನ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ ನಂತರ ಈ ಒಂದು ರಥೋತ್ಸವ ಕೂಡ ನಡೆಯಲಿಕ್ಕಿದೆ. ಅದಕ್ಕೆ ತುರ್ತಾಗಿ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಭಕ್ತ ಸಾಗರ ಹೇಗೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಲಾಡ್ಜಿನ ಮುಂಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಲಾಡ್ಜಿನ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವೀಗ ನೋಡ್ತಾ ಇದ್ರಿ. ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಲಕ್ಷೋಪಾದಿಯಾಗಿ ಈ ಒಂದು ಭಕ್ತ ಸಾಗರ ಹರಿದು ಹೋಗ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ನ ನೇರ ಪ್ರಸಾರದಲ್ಲಿ ತಾವೀಗ ನೋಡ್ತಾ ಇದ್ರಿ. ಒಂದಷ್ಟು ಜನ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಬರ್ತಾ ಇರುವಂತದ್ದು, ಮತ್ತೊಂದಷ್ಟು ಜನ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ತಾವು ನೋಡ್ತಾ ಇದ್ರಿ. ಅಲ್ಲಲ್ಲಿ ಕಲಾವಿದರ ತಂಡು ವಿಶೇಷವಾಗಿ ಈ ಒಂದು ಸೇವೆಯನ್ನ ತಮ್ಮ ಕಲಾ ಸೇವೆ ಇರ್ಬೋದು, ಅದರಲ್ಲಿ ನಡು ರಸ್ತೆಯಲ್ಲೂ ಕೂಡ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಬಹಳಷ್ಟು ತಂಡಗಳು ತಮ್ಮ ಬಂದಿರುವಂತದ್ದು, ಜೊತೆಗೆ ಬಂದಿರುವಂತದ್ದು ಆ ಒಂದು ತಮ್ಮ ಕಲಾ ತಂಡಗಳ ಜೊತೆಗೆ ಅವರು ನಿರಂತರವಾಗಿ ಸೇವೆಯನ್ನ ಗೈತಾ ಇದ್ದಾರೆ. ಭಕ್ತ ಸಾಗರ ಹರಿದು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ಆದಿತ್ಯ ಶೆಟ್ಟಿ ಬಳಂಜ ಅವರ ಕ್ಯಾಮರಾ ಕಣ್ಣಿನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಈ ಒಂದು ರಶ್ ನಲ್ಲಿ ಕ್ಯಾಮರಾ ಕೆಲಸ ಮಾಡೋದಷ್ಟು ಸುಲಭದ ಮಾತಲ್ಲ. ಬಹಳ ವಿಶೇಷವಾಗಿ ಕ್ಯಾಮರಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುದ್ದಿ ನ್ಯೂಸ್ ನಲ್ಲಿ ನೇರ ಪ್ರಸಾರದಲ್ಲಿ ತಾವೀಗ ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದ ದೃಶ್ಯಾವಳಿಯನ್ನು ಕೆಲವೇ ಕ್ಷಣದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ಭಕ್ತ ಸಾಗರ ಹರಿದು ಹೋಗ್ತಾ ಇದೆ, ಹರಿದು ಬರ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ. ಇದೀಗ ಕಾಲು ಹಾಕೋದಕ್ಕೂ ಜಾಗ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಭಕ್ತ ಸಮೂಹ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಬಂದಿರುವಂತದ್ದು. ಲಕ್ಷದೀಪೋತ್ಸವದ 5ನೇ ದಿನದ ಮಹಾರಥೋತ್ಸವದ ಸಂಭ್ರಮವನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇರುವಂತದ್ದು. ಆ ಎಲ್ಲ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂತ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡುತ್ತೆ. ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತ ಸಾಗರ ಹೋಗ್ತಾ ಇರುವಂತದ್ದು, ಭಕ್ತ ಸಾಗರ ತೆರಳ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ಒಂದು ಚಕಮಕಿಸುವ ಲೈಟಿಂಗ್ಸ್ ಜೊತೆಗೆ ಭಕ್ತ ಸಾಗರ, ಒಂದು ಕಡೆ ದೀಪಗಳ ಸಾಗರ, ಮತ್ತೊಂದು ಕಡೆ ಭಕ್ತ ಸಾಗರ, ಲಕ್ಷಾಂತರ ಭಕ್ತರು, ಲಕ್ಷ ದೀಪೋತ್ಸವ. ಇದು ಅವಿಸ್ಮರಣೀಯ ಘಳಿಗೆಯಾಗಿ ದಾಖಲಾಗ್ತಾ ಇರುತ್ತೆ. 92ನೇ ಸರ್ವಧರ್ಮ ಸಮ್ಮೇಳನ ಈಗಾಗಲೇ ನಡೆದಿದೆ. ಸಾಹಿತ್ಯ ಸಮ್ಮೇಳನವೂ ಕೂಡ ನಡೆದಿದೆ. ಇದೀಗ ರಾಜೇಶ್ ಕೃಷ್ಣನ್ ಅವರ ಸಂಗೀತ ರಸಮಂಜರಿಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಮಹಾ ಅನ್ನದಾನ ಸೇವೆ ನಡೀತಾ ಇದೆ. ಮತ್ತೊಂದು ಕಡೆ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದ
ಮಂಜುನಾಥನ ರಥೋತ್ಸವದ ಸಂಭ್ರಮಾಚರಣೆಗಾಗಿ, ರಥೋತ್ಸವದ ಗಳಿಗೆಗಾಗಿ ಕಾಯ್ತಾ ಇದ್ದಾರೆ. ಕೋಟ್ಯಾಂತರ ಭಕ್ತರು ನೇರ ಪ್ರಸಾರದ ಮೂಲಕ ಈ ಒಂದು ಲಕ್ಷದೀಪೋತ್ಸವದ ಮಂಜುನಾಥನ ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ನೇರ ಪ್ರಸಾರದ ಮೂಲಕ ನಲ್ಲಿ ಈ ಒಂದು ರಥೋತ್ಸವದ ಸಂಭ್ರಮವನ್ನು ಕೂಡ ವೀಕ್ಷಿಸಬಹುದು. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ನಾವಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ನಾವಿರುವಂತದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ಬಹಳ ವೈಭವಪೂರ್ಣವಾಗಿ, ಬಹಳ ವಿಶೇಷವಾಗಿ ಕ್ಷೇತ್ರ ಧರ್ಮಸ್ಥಳದ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳ ಅಲಂಕಾರದ ಜೊತೆ ದಾನ ಧರ್ಮಗಳ ಪುಣ್ಯಭೂಮಿ, ಸರ್ವ ಧರ್ಮಗಳ ನೆಲೆವೀಡು, ಕಲೆ, ಸಾಹಿತ್ಯ, ಗ್ರಾಮಾಭಿವೃದ್ಧಿ, ಶಿಕ್ಷಣ ಹೀಗೆ ಸರ್ವತೋಮುಖ ರಂಗಗಳಲ್ಲೂ ಸರ್ವಾಂಗೀಣ ಪ್ರಗತಿ ಸಾಧಿಸುತ್ತಿರುವ ಕ್ಷೇತ್ರ. ಇದಕ್ಕೆಲ್ಲ ಮುಖ್ಯ ಕಾರಣ ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿಯ ಅಣತಿಯಂತೆ ನಡೆಯುವ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಇದಕ್ಕೂ ಮೊದಲು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಶ್ರೀ ಸ್ವಾಮಿಯ ಸೇವೆ ನೆರವೇರಿಸಿಕೊಂಡು ಬಂದಂತಹ ಹೆಗ್ಗಡೆಯ ವಂಶಸ್ಥರು. ಈಶ್ವರನಿಗೆ ನಾನಾ ಹೆಸರು, ರೂಪ ಮತ್ತು ಶಕ್ತಿಗಳಿಂದ ವಿವಿಧೆಡೆಗಳಲ್ಲಿ ನೆಲೆಸಿದ್ದಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನೆಂಬ ಹೆಸರಿನಿಂದ ನೆಲೆಸಿದ್ದು, ಮಂಜು ಎಂದರೆ ಹಿಮ, ನಾಥ ಎಂದರೆ ಒಡೆಯ, ಸಂರಕ್ಷಕ, ನಾಯಕ ಎಂಬ ಅರ್ಥ ಮಾಡಿಕೊಳ್ಳಬಹುದು. ಕೈಲಾಸವು ಸದಾ ಹಿಮದಿಂದ ಆವೃತವಾಗಿರುವಂಥದ್ದು. ಹಿಮವು ಸದಾ ತಂಪಾಗಿದ್ದು ಅದು ತನ್ನೊಂದಿಗೆ ಸಂಪರ್ಕಕ್ಕೆ ಒಳಗಾಗುವ ಎಲ್ಲವನ್ನು ತಂಪಾಗಿಸುತ್ತದೆ. ಇದೇ ರೀತಿ ಕೈಲಾಸದ ಒಡೆಯನಾಗಿರುವ ಮಂಜುನಾಥ ಸ್ವಾಮಿಯು ತನ್ನ ಬಳಿಗೆ ಬರುವವ ಎಲ್ಲರನ್ನೂ ಹರಸಿ ಶಾಂತಿ, ನೆಮ್ಮದಿ ಕೊಟ್ಟು ತಂಪಾಗಿರಿಸುತ್ತಾನೆ ಎಂದರೆ ಅತಿಶಯೋಕ್ತಿಯಲ್ಲ. ಶ್ರೀ ಕ್ಷೇತ್ರದ ಇತಿಹಾಸ ಸುಮಾರು 800 ವರ್ಷಗಳಿಗಿಂತಲೂ ಪುರಾತನವಾದದ್ದು. ತಾವೀಗ ನೋಡ್ತಾ ಇರುವಂಥ ದೃಶ್ಯಾವಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮದ ಕ್ಷಣಗಳು. ಡ್ರೋನ್ ಶಾಟ್ಸ್ ಅನ್ನ ನೋಡ್ತಾ ಇದ್ದೀರಿ. ಬಹಳ ಸಂಭ್ರಮದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವೈಭವವನ್ನು ಇದೀಗ ನಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈಗಿನ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಕೋಟಿ ಕೋಟಿ ದೀಪ ಬೆಳಗ್ತಾ ಇದೆ. ಲಕ್ಷಾಂತರ ಭಕ್ತರು ಬಂದು ದೀಪವನ್ನು ಬೆಳಗ್ತಾ ಇರುವಂತಹ ಸಂದರ್ಭವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ತಾವೀಗ ನೋಡ್ತಾ ಇರುವಂಥದ್ದು ಧರ್ಮಾವರಂ ಕ್ಷೇತ್ರದವರು, ಆಂಧ್ರ ಪ್ರದೇಶದ ಧರ್ಮಾವರಂ ಕ್ಷೇತ್ರದವರು ಬಂದು ನೃತ್ಯ ಮಾಡ್ತಾ ಇರುವಂಥದ್ದು. ತಲೆಯಲ್ಲಿ ಬೆಳಗ್ತಾ ಇರುವಂಥದ್ದು ಒಂದು ಪಾರ್ವತಿಯ ದೀಪ, ಇನ್ನೊಂದು ಶಿವನ ದೀಪ, ಮತ್ತೊಂದು ಗಂಗಾ ಮಾತೆಯ ದೀಪ. ಬಹಳ ವಿಶೇಷವಾದಂಥ ನೃತ್ಯ ವೈಭವ. ಗಂಗಾವರಂ ಭಕ್ತರು ಅಲ್ಲಿ ಬಂದು ಭಜನೆಯ ಮೂಲಕ ಶಿವನನ್ನು ಆರಾಧನೆ ಮಾಡ್ತಿರುವಂತಹ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಸಂದರ್ಭಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದು ಇದೀಗ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ದೃಶ್ಯಾವಳಿಗಳು, ಬಹಳ ಒಂದು ಕಲರ್ಫುಲ್ ದೃಶ್ಯಾವಳಿ ಅಮ್ಯೂಸ್ಮೆಂಟ್ ಪಾರ್ಕಿನ ಹತ್ರ. ಅಲ್ಲಿ ಆ ಡ್ರೋನ್ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಡಗರ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸುವಂತಹ
ಹೇಗಿದೆ ಅನ್ನುವಂಥ ತೋರಿಸುವಂತಹ ಡ್ರೋನ್ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಬಳಿಯ ದೃಶ್ಯಾವಳಿಗಳು. ಈ ಬಾರಿ 2 ಕೊಲಂಬಸ್, 2 ಬ್ರೇಕ್ ಡ್ಯಾನ್ಸ್, 2 ಜಾಯಿಂಟ್ ವೀಲ್ ಮತ್ತು ರೇಂಜರ್ ಕೂಡ ಬಂದು ಕಾರ್ಯೋನ್ಮುಖವಾಗ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕ್ಷೇತ್ರದ ವಿಶೇಷವಾದಂತಹ ಲೈಟಿಂಗ್ಸ್ನ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಡ್ರೋನ್ ಮೂಲಕ ತಾವು ನೋಡ್ತಾ ಇದ್ದೀರಿ. हेलो 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 ಬನ್ನಿ, ಆ ಕಲಾವಿದರನ್ನು ಕೂಡ ನಾವು ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದೀಗ ಒಂದು ಕಲಾ ತಂಡ ನಮ್ಮ ಜೊತೆಗಿದೆ. ಯಾವ ಊರು ಸರ್? ಯಾವ ಊರು? ಬೇಲೂರು. ಬೇಲೂರು ಏನಿದು ಕರಗ ಪ್ರತಿ ವರ್ಷ ಬರ್ತೀವಿ. ಕರಗಡ ಪ್ರತಿ ವರ್ಷ ಬರ್ತೀವಿ. ಬಂದಿರಲ್ಲ ಶ್ರೀನಿವಾಸಪುರ ನಮ್ದು ಶ್ರೀನಿವಾಸಪುರ. ಓಕೆ, ಬನ್ನಿ ಆದಿತ್ಯ. ಬಹಳ ಖುಷಿಯ ಕ್ಷಣಗಳನ್ನ, ಸಂಭ್ರಮದ ಕ್ಷಣಗಳನ್ನ ಮೆಲುಕು ಹಾಕ್ತಾ ಇದ್ದೀವಿ. ಬನ್ನಿ. ಬಹಳ ದೊಡ್ಡ ಮಟ್ಟಿನ ಕಲಾವಿದರ ತಂಡದಲ್ಲಿ ಇದೆ. ಆ ಕಲಾವಿದರ ತಂಡವನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ತಂಡ ಬಹಳ ಸಂಭ್ರಮದಲ್ಲಿ ಮತ್ತೊಂದು ತಂಡ ಅದು ಯಾವ ರೀತಿಯಾಗಿ ಎಲ್ಲ ತಂಡ ಹೇಗಿದೆ ನೋಡಿ, ಕ್ಷೇತ್ರ ಧರ್ಮಸ್ಥಳ ಆ ಎಲ್ಲ ಕ್ಷಣಗಳನ್ನು ಮೆಲುಕು ಹಾಕುವುದು. ಈ ಒಂದು ಸಂಭ್ರಮದ ಕ್ಷಣಗಳನ್ನು ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಹೋಗ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂಭ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 5 ದಿನಗಳಿಂದ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ವೈಭವದ ಕ್ಷಣಗಳು. ಕಾರ್ತಿಕ ಮಾಸ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಉತ್ಸವದ ಪರ್ವಕಾಲ ಅಂತ ಇದನ್ನು ಕರೀತಾರೆ. ಶ್ರೀ ಮಂಜುನಾಥ ಸ್ವಾಮಿಗೆ ಲಕ್ಷ ದೀಪೋತ್ಸವದ ಸಂಭ್ರಮ. ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಉತ್ಸವಗಳ ಸರಣಿ. ನಾಡಿನ ಮೂಲೆ ಮೂಲೆಗಳಿಂದ ಸಹಸ್ರ ಜನರ ಆಗಮನವಾಗ್ತದೆ. 5 ದಿನಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ಹಬ್ಬ, ಜಾತ್ರೆಯ ಹುರುಪು. ಲಕ್ಷ ದೀಪೋತ್ಸವ ಕೇವಲ ಜನಜಾತ್ರೆಯಲ್ಲ, ಬದಲಾಗಿ ಮಹತ್ವಪೂರ್ಣವಾದಂತಹ ಒಂದು ಜಾತ್ರೆ.
ಭಕ್ತಿ ಭಾವೈಕ್ಯದ ಮಿಲನ, ಸಾಹಿತ್ಯಿಕ ಸ್ಪರ್ಶ, ಸಾಂಸ್ಕೃತಿಕ ಹರ್ಷದ ಜೊತೆ ಸರ್ವಧರ್ಮ ಸಮನ್ವಯದ ಉತ್ಕರ್ಷ ಇಲ್ಲಿ ನಡೆಯುತ್ತೆ. ಎಲ್ಲವೂ ಕೂಡ ಹೌದು. ಶ್ರೀ ಕ್ಷೇತ್ರದ ಲಕ್ಷ ದೀಪೋತ್ಸವವನ್ನು ಕೇವಲ ದೇವಳದ ಜಾತ್ರೆಯನ್ನಾಗಿಸದೆ ಲಕ್ಷ ಲಕ್ಷ ಹೊಸ ವಿಚಾರಗಳನ್ನ ಜನರಿಗೆ ತಲುಪಿಸುವ ಸಾಹಿತ್ಯಿಕ, ಸಾಂಸ್ಕೃತಿಕ, ಸರ್ವಧರ್ಮ ಸಮನ್ವಯದ ಜಾತ್ರೆಯಾಗಿಸಿದ ಹೆಗ್ಗಳಿಕೆ ಹೆಗಡೆ ಅವರ ಕುಟುಂಬಕ್ಕಿದೆ. ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಸಾಹಿತ್ಯ ಸರ್ವಧರ್ಮದ ಸಮ್ಮೇಳನವನ್ನ 1933ರಲ್ಲಿ ಶ್ರೀ ಮಂಜಯ್ಯ ಹೆಗಡೆಯವರು ಆರಂಭಿಸುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಸುಜ್ಞಾನದ ಬೆಳಕನ್ನ ಬೆಳಗಿಸಿದ್ರು. 1933ರಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಆರಂಭವಾಯಿತು. ಆ ಬಳಿಕ ಶ್ರೀ ರತ್ನವರ್ಮ ಹೆಗಡೆಯವರು ಸಂಪ್ರದಾಯವನ್ನ ಮುನ್ನಡೆಸಿಕೊಂಡು ಬಂದರು. 1958ರಲ್ಲಿ ಅದರ ರಜತ ಮಹೋತ್ಸವವನ್ನ ಆಚರಿಸಿದ್ರು. ಬಳಿಕ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಪಟ್ಟಾಭಿಷಕ್ತರಾದಾಗಿನಿಂದ ಅಚ್ಚುಕಟ್ಟಾಗಿ ಲಕ್ಷ ದೀಪೋತ್ಸವದ ಆಚರಣೆಯನ್ನ, ಸಮ್ಮೇಳನಗಳನ್ನ ನಡೆಸಿಕೊಂಡು ಬರ್ತಾ ಇರುವುದಲ್ಲದೆ ಅಮೃತ ಮಹೋತ್ಸವವನ್ನ ಆಚರಿಸಿದ್ದಾರೆ. ಈ ಸಮ್ಮೇಳನಗಳ ಮೂಲಕ ಸರ್ವಧರ್ಮ ಸಮನ್ವಯದ ಸಾಹಿತ್ಯದ ಕುರಿತಾಗಿ ಜಾಗೃತಿಗಳು ಕೂಡ ಆಗಿವೆ. ಪರಂಪರಾಗತವಾಗಿ ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇರುವ ಲಕ್ಷ ದೀಪೋತ್ಸವ ಹಾಗೂ ಸಮ್ಮೇಳನಗಳ ಯಶಸ್ಸಿನ ಬಹುಪಾಲು ರೂವಾರಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರು. 2019ರಲ್ಲಿ ಸಮ್ಮೇಳನಗಳ 87ನೇ ಅಧಿವೇಶನ ಸಂಪನ್ನಗೊಂಡಿತ್ತು. ತನ್ನ ಮೂಲಕ ಪ್ರಾರಂಭವಾದ 34 ಸಮ್ಮೇಳನ ಹೊರತುಪಡಿಸಿ 1968ರಿಂದೀಚೆಗಿನ ಎಲ್ಲ ಸಮ್ಮೇಳನಗಳು ಹೆಗ್ಗಡೆಯವರ ನೇತೃತ್ವದಲ್ಲಿ ನಡೆದಿವೆ. ಈ ಬಾರಿ 92ನೇ ಅಧಿವೇಶನ ನಡೆಯುತ್ತಿದೆ. ಬಹಳ ವಿಶೇಷವಾಗಿ, ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಈಗ ತಾವು ನೋಡ್ತಾ ಇದ್ರಿ ವೈಭವದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೀಡಿನ ದೃಶ್ಯ ಒಂದು ಕಡೆ ಆದರೆ, ಅದರ ಪಕ್ಕದಲ್ಲಿರ್ತಕ್ಕಂತಹ ಬೊಂಬೆಯ ವೈಭವ, ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಿಂದ ಈ ದೃಶ್ಯಾವಳಿಗಳನ್ನು ತಾವೀಗ ನೀವು ನೋಡ್ತಾ ಇರುವಂಥದ್ದು. ವೈಭವದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ನೇರ ದೃಶ್ಯಾವಳಿಗಳು ಸುದ್ದಿ ನ್ಯೂಸ್ನಲ್ಲಿ ಬರ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳು ಹೇಗೆ ಇದೊಂದು ವೈಭವಪೂರ್ಣ ಜಾತ್ರೆಯಾಗಿ ಮಾರ್ಪಟ್ಟಿದೆ ಅನ್ನುವಂಥದ್ದು ಕಾಣ್ತಾ ಇದೆ. ಅದರ ಜೊತೆಗೆ 6 ಕ್ಯಾಮರಾಗಳ ಕಣ್ಣಿನಲ್ಲಿ ನಿಮಗೆ ಎಲ್ಲವನ್ನು ತೋರಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡುತ್ತೆ. ಇದೀಗ ದೇವಸ್ಥಾನದ ಮುಂಭಾಗದ ದೃಶ್ಯವನ್ನು ತಾವು ನೋಡ್ತಾ ಇದ್ರೆ, ಶ್ರೀ ಕ್ಷೇತ್ರದಲ್ಲಿ ಹೇಗೆ ಅಲಂಕಾರವಾಗಿದೆ, ದೇವಸ್ಥಾನದ ಸನ್ನಿಧಾನದ ಮುಂಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಸನ್ನಿಧಾನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವೈಭವಪೂರ್ಣವಾಗಿ ಶ್ರೀ ಕ್ಷೇತ್ರದ ದೇವಾಲಯವನ್ನು ಅಲಂಕರಿಸುವಂಥ ಭಕ್ತರು ಇಲ್ಲಿ ಒಂದು ವಿಶೇಷವಾದಂತಹ ಆಕರ್ಷಕವಾಗಿ ಹೂವಿನ ಅಲಂಕಾರವನ್ನು ಮಾಡ್ತಾರೆ. ಆ ಹೂವಿನ ಅಲಂಕಾರದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಿಂದ ನೇರ ಪ್ರಸಾರ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಮಂಜುನಾಥನ ರಥೋತ್ಸವ ನಡೆಯಲಿಕ್ಕಿದೆ, ಮಹಾರಥೋತ್ಸವ ನಡೆಯಲಿಕ್ಕಿದೆ. ಗೌರಿ ಮಾರುಕಟ್ಟೆಯತ್ತ ತೆರಳಿ ಈ ಒಂದು ರಥೋತ್ಸವ ನಡೆಯಲಿಕ್ಕಿದೆ. ಅಲಂಕಾರ ಹೇಗಾಗಿದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಲಕ್ಷ ಲಕ್ಷ ಭಕ್ತಾದಿಗಳ ಎದುರು ಭಾಗದಲ್ಲಿ ಈ ಒಂದು ಸುಂದರ ಅಲಂಕೃತಗೊಂಡಿರುವಂತಹ ದೇವಾಲಯ ವಿಶೇಷವಾಗಿ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಈಗ ತಾವು ನೋಡ್ತಾ ಇರುವಂಥದ್ದು ಇವತ್ತು ಗೌರಿ ಮಾರುಕಟ್ಟೆಗೆ ದೇವರು ಯಾವ ರೀತಿಯಾಗಿ ರಥದಲ್ಲಿ ಸಾಗ್ಲಿಕ್ಕಿದ್ದಾರೆ, ಆ ರಥದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಈಗ ನೇರ ದೃಶ್ಯಾವಳಿ ಮತ್ತೊಂದು ಕ್ಯಾಮರಾದ ಕಣ್ಣಿನ ಮೂಲಕ ನಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಮುಂಭಾಗದ ನೇರ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಹೇಗೆ ಶ್ರೀ ಕ್ಷೇತ್ರದಲ್ಲಿ ವೈಭವೋಪೇತವಾದಂತಹ ಮೆರವಣಿಗೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ವೈಭವಪೂರ್ಣವಾದಂತಹ ಮಹಾ ಅನ್ನದಾನ ಸೇವೆ ನಡೀತಾ ಇದೆ. ಮಹಾ ಅನ್ನದಾನ ಸೇವೆ
ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಡ್ರೋನ್ ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ರೆ ಅಲ್ಲಿಯೂ ಕೂಡ ಆ ಡೆಕೋರೇಷನ್ ಕಾಣ್ತಾ ಇದೆ. ಬಹಳ ಅದ್ಭುತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೃಶ್ಯಾವಳಿಗಳು ಇವತ್ತು ಸಂಜೆ 7 ಗಂಟೆಯ ದೃಶ್ಯಾವಳಿಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಡಗಿನ ರೂಪದಲ್ಲಿ ಬಹಳ ವಿಶೇಷವಾಗಿ ಎರಡೂ ಕಡೆಯೂ ಕೂಡ ದೀಪಾಲಂಕೃತಗೊಂಡಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೈಭವಪೂರ್ಣ ದೃಶ್ಯಾವಳಿಗಳನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಬಹಳ ಸುಂದರ ವೈಭವಪೂರ್ಣ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅಂದ್ರೆ ಹೀಗೆ ವೈಭವ. ಇದರ ಜೊತೆಗೆ ಶಿವರಾತ್ರಿಯ ಸಂದರ್ಭದಲ್ಲಿಯೂ ಕೂಡ ಇಷ್ಟೇ ಅದ್ಭುತವಾದಂತಹ ವೈಭವ ಇಲ್ಲಿ ಮನೆ ಮಾಡಿರುತ್ತೆ. ಶಿವರಾತ್ರಿಯ ಸಂದರ್ಭವೂ ಕೂಡ ಅಷ್ಟೇ ವಿಶೇಷವಾದಂತಹ ವೈಭವ ಇರುತ್ತೆ. ಅವತ್ತು ಕೂಡ ಶ್ರೀ ಕ್ಷೇತ್ರವನ್ನ ಇದೇ ರೀತಿಯಾಗಿ ಅಲಂಕಾರ ಮಾಡಲಾಗಿರುತ್ತೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಮೆರವಣಿಗೆಯ ದೃಶ್ಯಾವಳಿಗಳು, ವಿವಿಧ ಕಲಾವಿದರ ವಿವಿಧ ರೂಪ, ಅದರ ಜೊತೆಗೆ ಬಹಳ ವಿಶೇಷವಾದಂಥ ಕಲಾಕೃತಿಗಳನ್ನು ಹೊತ್ತಂತ ಕಲಾವಿದ, ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಬಹಳ ಅದ್ಭುತವಾದ ಅಲಂಕಾರ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಕಲಾವಿದರ ದಂಡಿರುವಂಥದ್ದು. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಶ್ರೀದೇವರನ್ನ ಆರಾಧಿಸ್ತಾ ಇದ್ದಾರೆ, ಶ್ರೀದೇವರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜೇಶ್ ಕೃಷ್ಣನ್ ರವರ ಗಾನ ವೈಭವ ಆಗ್ತಾ ಇದೆ. ಅದರ ಜೊತೆಗೆ ವಸ್ತು ಪ್ರದರ್ಶನ ಮಂಟಪದಲ್ಲಿ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ನೋಡಿ, ಎಲ್ಲರೂ ಕೂಡ ಸಂಭ್ರಮಾಚರಣೆ, ಸಡಗರ ಎಲ್ಲವೂ ಕೂಡ ಇಲ್ಲಿ ಮನೆ ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಮುಂಭಾಗದಿಂದ ತಾವೀಗ ನೋಡ್ತಾ ಇರುವಂತಹ ನೇರ ದೃಶ್ಯಾವಳಿ, ಆ ನೇರ ದೃಶ್ಯಾವಳಿಯ ವೈಭವಪೂರ್ಣ ದೃಶ್ಯವನ್ನ ನೋಡ್ತಾ ಇದ್ರೆ, ಅದ್ರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಗೆ ಬೆಳಗ್ತಾ ಇದೆ ಅನ್ನೋದಕ್ಕೆ ಡ್ರೋನ್ ದೃಶ್ಯಾವಳಿಯ ಮೂಲಕ ತೋರಿಸ್ತಾ ಇದ್ದೀವಿ. ಡ್ರೋನ್ ದೃಶ್ಯಾವಳಿಯ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೈಭವವನ್ನು ನಿಮಗೆ ಕಟ್ಟಿಕೊಡುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡ್ರೋನ್ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕ್ಷೇತ್ರದ ಅಲಂಕಾರ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ಅಲಂಕಾರ, ಬಹಳ ಸುಂದರವಾದಂತಹ ಅಲಂಕಾರ. ಅದರ ಜೊತೆಗೆ ಭಕ್ತ ವೃಂದ ಮಾತನಾಡ್ತಾ ಇದ್ದಾರೆ. ಭಕ್ತ ವೃಂದವೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತ ವೃಂದ. ಆ ಎಲ್ಲ ಭಕ್ತ ವೃಂದದವರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಕಾಯ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳನ್ನ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಭಕ್ತರು ಸೇರಿದ್ದಾರೆ, ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಲಾಗಿದೆ, ಭಕ್ತ ಸಾಗರವೇ ಇಲ್ಲಿ ಸೇರಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವ ಪೂರ್ಣವಾದಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕಾಲು ಹಾಕೋದಕ್ಕೂ ಜಾಗ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕ್ಷೇತ್ರದ ಮುಂಭಾಗದಲ್ಲಿ ಭಕ್ತ ಸಾಗರ ಇರುವಂತದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ಮಹಾರಥೋತ್ಸವ ನಡೆಯುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ನೇರ ಪ್ರಸಾರವನ್ನ ನಾವು ಮಾಡ್ತಾ ಇದ್ದೇವೆ. ನೇರ ಪ್ರಸಾರದ ಮೂಲಕ ವೈಭವ ಪೂರ್ಣವಾದಂತಹ ಲಕ್ಷ ದೀಪೋತ್ಸವದ ಸಂಭ್ರಮವನ್ನು ತಾವೆಲ್ಲರೂ ಕೂಡ ಮನಗಾಂತಾ ಇದ್ದೀರಿ. ಅದ್ಧೂರಿ ಕಾರ್ಯಕ್ರಮ, ಅದ್ಧೂರಿ ರಸಗವಳ, ಅದ್ರ ಜೊತೆಗೆ ಬಹಳ ಮಹಾ ಅನ್ನದಾನ ಸೇವೆ ನಡೀತಾ ಇದೆ.
ಭಕ್ತರ ಸಾಲು. ಸನ್ನಿಧಾನದ ಒಳಭಾಗಕ್ಕೆ ಹೋಗಿ ದರ್ಶನವನ್ನ ಮುಗಿಸಿ ಹೊರ ಬರ್ತಾ ಇರುವಂತಹ ಭಕ್ತರು, ಅದರ ಜೊತೆಗೆ ಡ್ರೋನ್ ದೃಶ್ಯಾವಳಿ, ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರ, ಇವೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜನ ಸಾಗರದ ದೃಶ್ಯಾವಳಿಗಳು, ವೈಭವಪೂರ್ಣವಾದಂತಹ ದೃಶ್ಯಾವಳಿಗಳು ಹೇಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವುದಕ್ಕೆ ಈ ಒಂದು ಡ್ರೋನ್ ದೃಶ್ಯಾವಳಿ ಸಾಕ್ಷಿಯಾಗಿದೆ. ಇಡೀ ಕ್ಷೇತ್ರವೇ ಕಾಣ್ತಾ ಇದೆ. ಯಾವ ರೀತಿಯಾಗಿ ಕ್ಷೇತ್ರ ವೈಭವಪೂರ್ಣವಾಗಿ ಕಾಣ್ತಾ ಇದೆ ಅನ್ನುವುದಕ್ಕೆ ಸಾಕ್ಷಿಯ ರೂಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾಣ್ತಾ ಇದೆ. ನೋಡಿ, ಅಲ್ಲಿ ಕಲಾವಿದರ ದಂಡು ಹೇಗೆ ಕೆಲಸವನ್ನ ತಮ್ಮ ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮಂಜುನಾಥನ ಸನ್ನಿಧಾನದ ಮುಂಭಾಗದಲ್ಲಿ ಕಲಾವಿದರು ಕಲಾ ಸೇವೆಯನ್ನು ಗೈಯುತ್ತಿರುವಂತಹ ಆ ಒಂದು ಸಂಭ್ರಮದ ಕ್ಷಣ, ಭಕ್ತಿಯ ಕ್ಷಣ, ಆ ಎಲ್ಲ ಅಪೂರ್ವ ಭಕ್ತಿಯನ್ನು ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗಿನ ದೃಶ್ಯಾವಳಿ, ಹೇಗೆ ಭಕ್ತರ ಸಾಲು ಇದೆ, ಜೊತೆಗೆ ದರ್ಶನವನ್ನ ಮುಗಿಸಿ ವಾಪಸ್ ಆಗ್ತಿರುವಂತಹ ಭಕ್ತರ ದಂಡು, ಇವೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ.
ಹಲೋ 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 ನಾವು ನೋಡ್ತಾ ಇದ್ದೀರಿ ಯಾವ ರೀತಿಯ ದೃಶ್ಯಾವಳಿಗಳು ನಾವೀಗ ನೋಡ್ತಾ ಇದ್ದೀರಿ. ಯಾವ ಓಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೈಭವಪೂರ್ಣವಾದಂತಹ ರಥೋತ್ಸವಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು. ಆ ಪೂರ್ವ ಕ್ಷಣಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇರ ದೃಶ್ಯಾವಳಿಗಳು. ನಾವೀಗ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಎದುರು ಭಾಗದಲ್ಲಿ ಯಾವ ರೀತಿಯಾಗಿ ಇಲ್ಲಿ ರಶ್ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಕೋಟೆಯಲ್ಲಿ ಹರಿದು ಬರ್ತಾ ಇರುವಂತದ್ದು ತಾವೀಗ ನೋಡ್ತಾ ಇರುವಂತದ್ದು. ಬಹಳ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಭಕ್ತ ಕೋಟೆ ಹರಿದು ಬರ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಕಾಯ್ತಾ ಇದೆ. ಇಲ್ಲೆಲ್ಲ ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತುಕೊಂಡು ಭಕ್ತ ಸಾಗರ ಈ ಒಂದು ಭವ್ಯ ರಥೋತ್ಸವಕ್ಕಾಗಿ ಕಾಯ್ತಾ ಇದೆ. ಆ ವೈಭವಪೂರ್ಣವಂತ ರಥೋತ್ಸವಕ್ಕಾಗಿ ಭಕ್ತರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರ ದಂಡು ಬಹಳ ವಿಶೇಷವಾಗಿ ಈ ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ರಥೋತ್ಸವವನ್ನು ನೋಡಿ ಇಲ್ಲಿಂದ ತೆರಳುವಂತವ್ರು ಎಲ್ಲಿಂದ ಬಂದಿದ್ದು? ಮೂಡಿಗೆ ಚಿಕ್ಕ ಇದೇ ಫಸ್ಟ್ ಬಂದಿರೋದು ನಾವು. ಇದೇ ಫಸ್ಟ್ ಬಂದದ್ದು. ನೋಡೇ ಹೋಗ್ಬೇಕು. ನಾವು ಹೊಸಕೋಟೆ ಇದೇ ವರ್ಷ ಫಸ್ಟ್ ನೋಡಿನೇ ಹೋಗ್ಬೇಕು. ನಾವು ಮಾಲೂರು ಲಕ್ಕೂರು 5 ವರ್ಷದಿಂದ ಬರ್ತಾ ಇದ್ದೀವಿ. ಸಂಭ್ರಮ ಇದೆ. ಇಷ್ಟ ಆಗಿದೆ, ಬಂದ್ ಮುಂದೆ ಕೂತ್ಕೊಂಡಿದ್ದೀವಿ. ಟಯರ್ಡ್ ಆಗಿದ್ರೆ ಹಾ ಸರ್. ನೋಡಿ, ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬಂದು ಅವರು ಮಲಗಿದ್ದಾರೆ. ಅದ್ರ ಜೊತೆಗೆ ತಾಯಂದ್ರೆಲ್ಲರೂ ಕೂಡ ಸನ್ನಿಧಾನದ ಮಂಜುನಾಥ ಸ್ವಾಮಿಯನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಕಾಯ್ತಾ ಇರುವಂತ ಸನ್ನಿವೇಶಗಳನ್ನ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಬಹಳಷ್ಟು ಜನಸಾಗರ ಸೇರಿರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಈ ಜನಸಾಗರದ ನಡುವೆ ಇದನ್ನು ಕೆಲವು ನಿಮಿಷಗಳಲ್ಲಿ ರಥೋತ್ಸವ ನಡೀಲಿಕ್ಕಿದೆ. ವೈಭವಪೂರ್ಣವಾದಂತಹ ಕಾರ್ಯಕ್ರಮ, ಬಹಳ ಅದ್ಧೂರಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಕಲಾವಿದರ ದಂಡು ಹರಿದು ಬಂದಿರುವಂತದ್ದು. ಇದೀಗ ಒಂದು ತಂಡದ ಜೊತೆಗೆ ನಾವಿದ್ದೇವೆ. ಕಲಾವಿದರ ತಂಡ ನೋಡಿ, ಒಂದು ತಂಡದ ಜೊತೆಗೆ ನಾವಿದ್ದೇವೆ. ಯಾವ ತಂಡ ಸರ್? ಇದೊಂದು ಚಾರ್ನಗರ ನೋಡಿ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮನ ಮಾಡಿದೆ ಅನ್ನುವಂಥದ್ದು. ಒಂದು ಕಡೆ ಕಲಾವಿದರ ತಂಡ, ಮತ್ತೊಂದು ಕಡೆ ರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತಹ ಸಂಭ್ರಮದ ಕ್ಷಣ. ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ರಥೋತ್ಸವದ ಸಂಭ್ರಮವನ್ನು ಸವಿಯೋದಕ್ಕಾಗಿ, ರಥೋತ್ಸವದಲ್ಲಿ ಮಂಜುನಾಥ ಸ್ವಾಮಿಯನ್ನ ನೋಡುವುದಕ್ಕಾಗಿ, ಮಂಜುನಾಥ ಸ್ವಾಮಿಯನ್ನ ಆಶೀರ್ವಾದ ಪಡೆಯುವುದಕ್ಕಾಗಿ ಹಲವು ರೀತಿಯ ಸೇವೆಗಳನ್ನ ಇಲ್ಲಿ ನಡೆಯುತ್ತಿದ್ದಾರೆ. ಸೇವೆಯನ್ನು ಮಾಡ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ.
ಕಲಾವಿದರ ವಿಶೇಷವಾಗಿ ಶಿಕ್ಷಕ ಧರ್ಮಸ್ಥಳದ ನೇರ ವಿಷಯವಾಗಿ ಹೇಗೆ ತಂಡದಲ್ಲಿ ನಾವು ಹೋಗುವ ಬಹಳ ವಿಶೇಷವಾಗಿ ಎಲ್ಲಿಂದ ರಥೋತ್ಸವ ನೋಡಿ ಹೋಗೋಣ. ಎಷ್ಟು ವೇಟ್ ಮಾಡ್ತಾ ಇದ್ದೀವಿ? ನಾವು 7ಗೆ ಬಂದ್ವಿ, ಇನ್ನು ವೇಟ್ ಮಾಡ್ತಾ ಇದ್ದೀವಿ. ರಥೋತ್ಸವ ನೋಡಿ ರಥೋತ್ಸವನೇ ನೋಡಿ ಹೋಗೋಣ ಅಂತ. ಪ್ರತಿ ವರ್ಷ ಬರ್ತೀರಾ? ಮುಂದಿರೋದೇ ಉಂಟು, ನೋಡ್ಕೊಂಡು ಹೋಗ್ತೀರಿ. ಪ್ರತಿ ವರ್ಷ ಬರ್ತೀರಿ. ಕಾಯ್ತಾ ಇದ್ದೀರಿ ಮಂಜುನಾಥನ ದರ್ಶನಕ್ಕೆ? ಕಾಯ್ತಾ ಇದ್ದೀವಿ. ಮಂಜುನಾಥನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣ, ಅದರ ಜೊತೆಗೆ ಸಂಭ್ರಮ, ಜನಸಾಗರ, ಅಂಶ ದೀಪೋತ್ಸವದ ಸಂಭ್ರಮ ಒಂದು ಕಡೆ ಆದ್ರೆ ಲಕ್ಷೋಪಾದಿಯಲ್ಲಿ ಸೇರಿದಂತಹ ಜನಸಾಗರ ಮತ್ತೊಂದು ಕಡೆ. ಹೇಗೆ ಬಹಳ ವಿಶೇಷವಾಗಿ ಜನಸಾಗರದಲ್ಲಿ ಒಂದು ಸೇರಿರುವಂತಹ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕಲಾವಿದರ ದಂಡು. ಸರ್ ತಮ್ಮದು ಎಲ್ಲಿ, ಯಾವ ಊರು? ಸರ್ ನಮ್ದು ಹುಣಸೂರು. ಇಲ್ಲಿ ವರ್ಷಕ್ಕೊಂದ್ಸಲ ಬಂದು ಫಂಕ್ಷನ್ ನಡೆಸ್ಕೊಡ್ತಾ ಇದೀವಿ. ವರ್ಷಕ್ಕೊಂದ್ಸಲ ಬಂದು ಹುಣಸೂರು ಸೇವೆ ಕೊಡ್ತಾ ಸೇವೆ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಲಕ್ಷ ವಿಶೇಷವಾಗಿ ಕಲಾವಿದರ ದೊಡ್ಡ ಏನಿದು ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಎಸ್, ವಿಶೇಷವಾದಂತಹ ದೃಶ್ಯ ವೈಭವವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಕಲಾವಿದರ ತಂಡ ಇಲ್ಲಿ ಸೇರಿರುವಂತದ್ದು. ಶಿಕ್ಷಕ ಧರ್ಮಸ್ಥಳದ ಮತ್ತೊಂದು ತಂಡದಲ್ಲಿ ಬಹಳ ವೈಭವ ಒಂದು ಕಾರ್ಯಕ್ರಮ. ಕಲಾವಿದರ ತಂಡ ಇಲ್ಲಿ ಒಂದು ಇನ್ನೊಂದು ಸೇವೆಯನ್ನ ಹೊಂದಿರುವಂತದ್ದು. ಇನ್ನು ಸಹಸ್ರ ಕಲಾವಿದರು ಶಿಕ್ಷಕ ಧರ್ಮಸ್ಥಳದಲ್ಲಿ ಸೇವೆಯನ್ನ ಹೊಂದಿದ್ದಾರೆ. ಆ ಕಲಾವಿದರ ತಂಡವನ್ನು ನಾವೀಗ ನೋಡ್ತಾ ಇದ್ದೀವಿ. ಬಹಳ ಖುಷಿಯಿಂದ ಕಲಾವಿದರ ತಂಡ ಯಾವ ರೀತಿಯಾಗಿ ಅದರ ಜೊತೆಗೆ ವಿಶೇಷ ಕಲಾವಿದರ ನೃತ್ಯ ಈಗ ಒಂದು ಕಲಾವಿದರ ವಿಶೇಷ ಕಲಾವಿದರ ಯಾವ
ತಾಯಿ ಕಾಯ್ತಾ ಇದೆ. ಬಹಳ ಅದ್ದೂರಿ ಕಾರ್ಯಕ್ರಮ, ಬಹಳ ಅದ್ದೂರಿಯಾದಂತ ಕಾರ್ಯಕ್ರಮಕ್ಕಾಗಿ, ಬಹಳ ಅದ್ದೂರಿಯಾದಂತ ರಥೋತ್ಸವಕ್ಕಾಗಿ ಇಲ್ಲಿ ಕಾಯ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಮುಂಭಾಗ ದೃಶ್ಯ ಅಲ್ಲಿ ದರ್ಶನಕ್ಕೆ ಕಾಯ್ತಾ ಇರುವಂತವ್ರು, ಜೊತೆಗೆ ರಥೋತ್ಸವಕ್ಕಾಗಿ ವೆಯ್ಟ್ ಮಾಡ್ತಾ ಇರುವವರು, ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥೋತ್ಸವದ ಸಂದರ್ಭದಲ್ಲಿ ತಾವು ಅದರಲ್ಲಿ ಭಾಗಿಯಾಗಬೇಕು ಅಂತ ಕಾತುರದಿಂದ ಕಾಯ್ತಾ ಇರುವಂತವರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಕ್ಷೇತ್ರದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಅಲಂಕಾರಗೊಂಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ತಾವು ನೋಡ್ತಾ ಇದ್ರಿ. ಅದರ ಜೊತೆಗೆ ಇಲ್ಲಿ ದೀಪವನ್ನ ಬೆಳಗುತ್ತಾ ಇರುವಂತಹ ಒಂದು ದೊಡ್ಡ ಬೃಹತ್ ತಂಡ, ಆ ಎಲ್ಲ ತಂಡವನ್ನು ಕೂಡ ನಾವು ನಿಮಗೆ ಮಾತನಾಡಿಸ್ತೀವಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರ್ತಕ್ಕಂತಹ ಭಕ್ತ ವೃಂದ, ಆ ಭಕ್ತ ವೃಂದವನ್ನ ನಿಮಗೆ ಪರಿಚಯ ಮಾಡುವಂತದ್ದು, ಭಕ್ತ ವೃಂದ ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರುವಂತದ್ದು. ಜೊತೆಗೆ ಈ ಒಂದು ವೈಭವಪೂರ್ಣ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಲಕ್ಷ ದೀಪೋತ್ಸವ, ಕಾರ್ತಿಕ ಮಾಸದ ಈ ಲಕ್ಷ ದೀಪೋತ್ಸವದ ಕೊನೆಯ ದಿನ, 5ನೇ ದಿನ ಇವತ್ತು ಸಂಪನ್ನಗೊಳ್ಳಿಕ್ಕಿದೆ. ಇವತ್ತು ಮುಂಜಾನೆ ಆಗುವಾಗ, ಅಂದ್ರೆ ಸುಮಾರು 4 ರಿಂದ 5 ಗಂಟೆ ಆಗುವಾಗ ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳಿಕ್ಕಿದೆ. ಗೌರಿ ಮಾರುಕಟ್ಟೆಯ ತನಕ ವಿಶೇಷವಾದ ಮಹಾರಥೋತ್ಸವ ನಡೀಲಿಕ್ಕಿದೆ. ಆ ಮಹಾರಥೋತ್ಸವದಲ್ಲಿ ಭಾಗಿಯಾಗುವುದಕ್ಕೆ ಭಕ್ತರ ತಂಡ ಸರ್ವಸನ್ನದ್ಧವಾಗಿದೆ. ಆ ಭಕ್ತರ ತಂಡ ಸರ್ವಸನ್ನದ್ಧವಾಗಿರೋದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಜನಸಾಗರ ಹರಿದು ಬರ್ತಾ ಇರುವಂತದನ್ನ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಜನಸಾಗರ ಹರಿದು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಲಾಂಗ್ ಶಾಟ್ ಮೂಲಕ ಬಹಳ ವಿಶೇಷವಾಗಿ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಭಕ್ತ ಸಾಗರ ಹೇಗೆ ಹರಿದು ಬರ್ತಾ ಇದೆ ಅನ್ನುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯದ ಮುಂಭಾಗದಿಂದ ಮಹೋತ್ಸವ ಸಭಾಭವನದ ತನಕವೂ ಕೂಡ ಭಕ್ತ ವೃಂದ ಒಂದಾಗಿ ಒಟ್ಟಾಗಿ ನಿಂತಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ರಿ. ಅಲ್ಲಲ್ಲಿ ಕುಣಿತದ ಸಂಭ್ರಮ, ಅಲ್ಲಲ್ಲಿ ವಿಶೇಷವಾಗಿ ತಮ್ಮ ಭಕ್ತಿಯನ್ನ ತೋರಿಸುವಂತ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿದೆ. ಆ ಎಲ್ಲ ದೃಶ್ಯ ವೈಭವವನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ಎಸ್, ಇದೀಗ ನಾವು ನೋಡ್ತಾ ಇದ್ರಿ ದೃಶ್ಯ ವೈಭವವನ್ನ, ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂತ. ಮತ್ತೊಂದು ಕಡೆಯಿಂದ ದೀಪ ಬೆಳಗುವವರು ದೀಪ ಬೆಳಗ್ತಾನೆ ಇದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತೀವಿ. ದೀಪ ಬೆಳಗುವವರು ದೀಪ ಬೆಳಗಿಸ್ತಾ ಇದ್ದಾರೆ. ಆ ಎಲ್ಲ ದೃಶ್ಯ ವೈಭವನ ಕೂಡ ತಾವೀಗ ನೋಡ್ತಾ ಇದ್ರಿ, ಅದನ್ನ ತೋರಿಸ್ತೀವಿ. ನಮಸ್ತೆ. ಎಸ್, ನಮಸ್ತೆ ನಮಸ್ತೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಜೋರಾಗಿ ಓಂ ನಮ ಶಿವಾಯ ಹೇಳಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಎಸ್, ಓಂ ನಮ ಶಿವಾಯವನ್ನ ಹೇಳ್ತಾ ಇದ್ದಾರೆ. ದೀಪ ಬೆಳಗುವವರ ಬೆಳಗ್ತಾ ಇರುವಂತದನ್ನ ತಾವು ನೋಡ್ತಾ ಇದ್ರಿ. ಇಲ್ಲಿ ನೋಡಿ, ದೀಪ ಬೆಳಗ್ತಾ ಇರುವಂತ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗಿನ ದೃಶ್ಯ ಇದು. ಯಾವ ರೀತಿಯಾಗಿ ಇಲ್ಲಿ ದೀಪವನ್ನ ಬೆಳಗಲಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಬಹಳ ವೈಭವಪೂರ್ಣವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ದೀಪವನ್ನ ಬೆಳಗಿ ಶ್ರೀ ಮಂಜುನಾಥನಿಗಾಗಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀ ಮಂಜುನಾಥನ ಕೃಪಾ ಕಟಾಕ್ಷಕ್ಕಾಗಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ದೀಪ ಬೆಳಗ್ತಾ ಇದ್ದಾರೆ. ಲಕ್ಷಾಂತರ ದೀಪವನ್ನ ಬೆಳಗಿರುವಂತಹ ತಂಡ ಇಲ್ಲಿ ಕಾಣ್ತಾ ಇದೆ. ಇಡೀ ತಮ್ಮ ಫ್ಯಾಮಿಲಿ ಒಟ್ಟಾಗಿ ಬಂದು ಇಲ್ಲಿ ದೀಪ ಬೆಳಗುವಂತ ಕಾರ್ಯ ಆಗ್ತದೆ.
ಲಕ್ಷ ಲಕ್ಷ ದೀಪವನ್ನ ಬೆಳಗಿಸ್ತಾರೆ. ಭಕ್ತ ವೃಂದದವರೇ ಬಹಳ ದೊಡ್ಡ ಮಟ್ಟಲ್ಲಿ ದೀಪವನ್ನ ಬೆಳಗಿಸಿ, ಲಕ್ಷ ಲಕ್ಷ ದೀಪವನ್ನ ಬೆಳಗಿಸಿ ಲಕ್ಷ ದೀಪೋತ್ಸವವನ್ನ ಆಚರಿಸ್ತಾರೆ. ಭಕ್ತ ಸಾಗರ ಇಲ್ಲಿ ಹರಿದು ಬರುತ್ತೆ. ಭಕ್ತ ಸಾಗರದ ವೈಭವವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಈ ಒಂದು ಸಂಭ್ರಮದ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಈಗ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ಮುಂಭಾಗದಲ್ಲಿದೆ. ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಕ್ಷೇತ್ರವನ್ನ ಅಲಂಕಾರಗೊಳಿಸಿರುವಂತದ್ದನ್ನ, ಅದರ ಖುಷಿಯ ಕ್ಷಣ. ಮತ್ತೊಂದು ಕಡೆ ಭಕ್ತಿಯಿಂದ ದೇವರಿಗೆ ದೀಪವನ್ನ ಬೆಳಗ್ತಾ ಇರುವಂತ ಜನ. ಖುಷಿಯ ಕ್ಷಣ, ಭಕ್ತಿಯ ಕ್ಷಣ ಎಲ್ಲವೂ ಕೂಡ ಇಲ್ಲಿ ಮನೆ ಮಾಡಿದೆ. ದೀಪವನ್ನ ಬೆಳಗಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಜನಸಾಗರ ಆ ಕ್ಷೇತ್ರದ ಸನ್ನಿಧಾನದ ಫೋಟೋವನ್ನ ತೆಗೆಯುವಂತ ಜನರು, ಜೊತೆಗೆ ಆ ಫೋಟೋವನ್ನ ತೆಗೆದು ಸಂಭ್ರಮಿಸ್ತಾ ಇರುವಂತ ಜನರು. ಚತುರ್ಧಾನ ಪರಂಪರೆಗೆ ಹೆಸರುವಾಸಿಯಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಮ್ಮದೇ ರೀತಿಯಾದಂತಹ ವೈಭವಪೂರ್ಣವಾದಂತಹ ಈ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಅದೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಜನಸಾಗರ ಇಲ್ಲಿ ಕಾಯ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ನಮ್ಮ ತಂಡ ಗೌತಮ್, ಜೊತೆಗೆ ಆದಿತ್ಯ ಶೆಟ್ಟಿ ಬಳಂಜ ಇವರೆಲ್ಲರೂ ಕೂಡ ಈ ಒಂದು ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ಸೇರಿರುವಂತಹ ಜನಸಾಗರ ಎಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಬಹಳ ಹಿರಿಯ ಜೀವ, ಬಹಳಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲಿಂದ ಬಂದಿರಮ್ಮ? ನಾವು ಶಿಡ್ಲಘಟ್ಟದಿಂದ ಬೇಲೂರು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲೂಕು, ಬೇಲೂರಿಂದ ಬಂದಿದ್ದೀವಿ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಮುಂಚೆ ಬರ್ತಾ ಇದ್ವಿ, ಇವಾಗ ಇದು ನೋಡೋದಕ್ಕೆ ಬರ್ತಾ ಇಲ್ಲ. ಈ ಸಾರಿನೇ ಬಂದಿರೋದು. ನೋಡೋಣ ಇನ್ನು ಎಷ್ಟೊತ್ತಿಗೆ ಬರ್ತೈತೆ ಏನ, ಎಷ್ಟೊತ್ತಿಗೆ ಬರ್ತೈತೆ ಏನ. ಹೆಂಗಿದೆ ರಶ್? ಹೆಂಗಿದೆ? ಚೆನ್ನಾಗೈತಣ. ಏನ್ ರಶ್, ಏನ್ ಕತೆ. ಎಷ್ಟು ಕಾತರತೆ ಇದೆ ಮಂಜುನಾಥನನ್ನ ನೋಡ್ಬೇಕು ಅಂತ. ಚೆನ್ನಾಗೈತಣ, ಎಲ್ರಿಗೂ ಚೆನ್ನಾಗೈತೆ. ಅಷ್ಟಿಲ್ದಿದ್ದು ಸತ್ಯವಿಲ್ದಿದ್ದು ಇಷ್ಟು ಜನ ಬೆರೆದ್ರಣ. ಸತ್ಯವೈತೆ ಈಗ ಮಂಜುನಾಥ್. ಸರ್ ಎಲ್ಲಿದ್ದು? ಕನಕಪುರ ಐಟಮ್, ಆರೋಳಿ ಕನಕಪುರ ಐಟಮ್. ತುಂಬಾ ಕಾತರದಿಂದ ಕಾಯ್ತಾರೆ. ನಾನ್ ಬೇಲೂರು ಶೇಷಮ್ಮ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಮೈಸೂರಿಂದ. ಮೈಸೂರು. ಹಾ ಬರ್ತೀವಿ. ಅಲ್ಲ, ಈ ಟೈಮಲ್ಲಿ ಇದೆ ಫಸ್ಟ್ ಬಂದಿರೋದು. ಕಾರ್ತಿಕ್ ಮಾಸದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಇದೆ ಫಸ್ಟ್ ಬಂದಿರೋದು. ಪ್ರತಿ ವರ್ಷನೂ ಸ್ವಾಮಿ ದರ್ಶನ ಮಾಡಕ್ಕೆ ಬರ್ತಾನೆ ಇರ್ತೀವಿ. ಮೇಡಮ್ ಎಲ್ಲಿಂದ? ನಾವು ಶಿರಾಕೊಪ್ಪ, ಶಿಕಾರಿಪುರದಿಂದ ಆಚೆಗೆ.
ನಾವ್ ಇದೇ ಫಸ್ಟ್ ಬರೋದು, ದೇವಸ್ಥಾನಕ್ಕೆ ಹಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರ್ತೀವಿ. ನೋಡಿ ಹೋಗೋದು ನೋಡಿ. ಯಜಮಾನ್ರೆ ಎಲ್ಲಿಂದ ಬಂದಿರಿ? ಸುರ್ಪುರ್ ತುಮಕೂರು ಸುರ್ಪುರ್ ತಿಪ್ಟೂರು. ರಥೋತ್ಸವ ನೋಡಿ ಹೊರಟದು. ಸ್ವಾಮಿ ದರ್ಶನ ಮಾಡಿರಿ? ಮಾಡಿರಿ. ಯಾವಾಗ ಮಾಡಿರಿ? ಒಂದೂವರೆಗೆ ಮಾಡಿರಿ. ಈಗ ರಥೋತ್ಸವ ನೋಡಕ್ ನಿಂತೀರಿ ಅಲ್ವಾ? ನೋಡಿ ಎಲ್ಲರೂ ರಥೋತ್ಸವ ನೋಡಕ್ ನಿಂತಾರೆ. 2 ಬಸ್ಸಾಗ ಬಂದಿರೋದು, ಪ್ರೈವೇಟ್ ಬಸ್ಸಾಗ, ಗೌರ್ಮೆಂಟ್ ಬಸ್ಸಾಗ ಬಂದಿರೋದು. ಎಲ್ರಿಗೂ ಅಡ್ಗೆ ಮಾಡಿ ಶಿಲ್ಘಟ್ ಬಿಜಿಪುರ ತಾಲೂಕ್, ಬಿಜಿಪುರದ ನಿಂತ ಸುತ್ತಮುತ್ತ ಊರ್ಲೋದೆಲ್ಲ ಸೇರಿ ಈಗ ಗವರ್ಮೆಂಟ್ ಬಸ್ ಅಲ್ಲಿ ಬಂದಿದ್ದಲ್ಲ, ಖಾಸಗಿ ಬಸ್ ಅಲ್ಲಿ ಬಂದಿರೋದು. ವೆರಿ ಗುಡ್. ನೋಡಿ ಅವ್ರು ಯಾವ ಸ್ಟೇಷನ್ ಅಲ್ಲಿ ಬಿಡ್ತಾರೆ ಈ ಸುದ್ದಿನ? ಇದು ಟಿವಿಯಲ್ಲಿ ಬರುತ್ತೆ, ಸುದ್ದಿ ಚಾನಲ್. ಓಕೆ, ಇದೀಗ ನೋಡಿ ಇಲ್ಲಿ ಓಡಾಡಕ್ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಕುಳಿತವ್ರೆ. ಎಲ್ಲರೂ ಕುಳಿತುಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ಎಲ್ಲ ಕಾತುರತೆಯಿಂದ ಕಾಯ್ತಾ ಇರುವಂತ ದೃಶ್ಯವನ್ನು ತೋರಿಸ್ತಾ ಇದೀವಿ. ಆದಿತ್ಯ ಅಲ್ಲಿ ಬನ್ನಿ ಸ್ವಲ್ಪ. ಎಲ್ಲ ನೋಡಿ ಹೇಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದ ಎದುರುಗಡೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀವಿ. ನೋಡಿ ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕಲಾವಿದರ ತಂಡತ್ತಿದೆ. ಅದರ ಜೊತೆಗೆ ಎಲ್ಲರೂ ಕೂಡ ಈ ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ, ಮಂಜುನಾಥನ ರಥೋತ್ಸವದ ವೈಭವವನ್ನು ನೋಡೋದಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಏನ್ ಸರ್? ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ. ಧರ್ಮಸ್ಥಳದ ವಿಜೇಂದ್ರ ಹೆಗ್ಡೆ ಅವರಿಂದ ನೇತೃತ್ವದಲ್ಲಿ ಬಹಳ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ವರ್ಷ ಹಿಂಗೆ ಎಸ್ ನೋಡಿ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ನಿಂತ್ರೆ ಸಾಕು ಅವರೇ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ರೀತಿಯಲ್ಲಿದೆ. ಅಷ್ಟರ ಮಟ್ಟಿಗೆ ಜನ ಸ್ತೋಮ ಇದೆ. ಬಹಳ ಭಕ್ತಿಯಿಂದ ಯಾವಾಗ ರಥೋತ್ಸವ ಆಗುತ್ತೆ, ದೇವರು ಯಾವಾಗ ಹೊರಗೆ ಬರ್ತಾರೆ, ದೇವರ ಸೇವೆಗಳು ಮುಗಿದು ದೇವರು ಹೊರಗೆ ಬಂದಾಗ ರಥೋತ್ಸವಕ್ಕಾಗಿ ಬಹಳ ಕಾತುರತೆಯಿಂದ ಅವರು ಕಾಯ್ತಾ ಇದ್ದಾರೆ. ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂತ ವಿಷಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇದೀಗ ನೋಡಿ ಜನ ಎಲ್ಲಿ ನೋಡಿದ್ರಲ್ಲಿ ಸಂಭ್ರಮಾಚರಣೆ. ಏನ್ ಹೇಳ್ತೀರಿ ಮೇಡಮ್? ನಾನ್ ಫಸ್ಟ್ ಟೈಮ್ ಬಂದಿರೋದು. ನನ್ ಫೇವ್ರೆಟ್ ಗಾರ್ಡ್. ಎವ್ರಿ ಇಯರ್ಸ್ 3 times ಆದ್ರೂ ಬಂದೇ ಬರ್ತೀವಿ. ಈ ಸಲ ಲಕ್ಷದೀಪ ನೋಡ್ಬೇಕಂತ ಫಸ್ಟ್ ಟೈಮ್ ಬಂದ್ವಿ. 6 o'clock ಸ್ಪೆಷಲ್ ಟಿಕೆಟ್ ನಿಂತರು, ಇವಾಗ ದರ್ಶನ ಆಗಿದೆ. ಧರ್ಮ ದರ್ಶನನೇ ಬೇಗ ಆಗಿದೆ. ಓಕೆ, ನೀಟಾಗಿ ದರ್ಶನ ಆಯ್ತು. ತುಂಬಾ ಖುಷಿ ಆಗ್ತಿದೆ. ಈಗ ರಥೋತ್ಸವ ನೋಡಿ ಹೋಗೋದು? ಹಾ, ಖಂಡಿತ. ಮಾರ್ನಿಂಗ್ ಗುರು ಸೇವೆ ಇದೆ, ಮುಗಿಸ್ಕೊಂಡು ರಥೋತ್ಸವ ನೋಡಿ ಮಾರ್ನಿಂಗ್ ಹೋಗ್ತೀವಿ. ನಾವು KRS ಮೈಸೂರು, ಮಂಡ್ಯ ಡಿಸ್ಟ್ರಿಕ್ಟ್. ದರ್ಶನ ಆದಾಗ ಏನ್ ಅನಿಸ್ತು? ಇಷ್ಟೊತ್ತು ನಿಂತಿದ್ದಕ್ಕೆ ಇವಾಗ ತುಂಬಾ ಖುಷಿ ಆಯ್ತು. ಅಷ್ಟೊತ್ತು ನಿಂತಿದ್ದಕ್ಕೂ ತುಂಬಾ ಚೆನ್ನಾಗಿ ದರ್ಶನ ಆಗಿದೆ. ಶಿಲ್ಪ. ನೋಡಿ ಬಹಳಷ್ಟು ಹೊತ್ತು ನಿಂತಿದ್ದೇವೆ, ದರ್ಶನ ಆಯ್ತು.
ಆ ಖುಷಿಯ ಕ್ಷಣದಲ್ಲಿ ನಾವಿದ್ದೇವೆ ಅನ್ನುವುದನ್ನ ಹೇಳಿದ್ದಾರೆ. ಬಹಳ ಸಂಭ್ರಮದ ಕ್ಷಣಗಳನ್ನ ಹೇಳಿದ್ದಾರೆ, ಹಂಚಿಕೊಂಡಿದ್ದಾರೆ. ನೋಡಿ ಅಲ್ಲಿ ಬಹಳ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದು ಬರ್ತಾ ಇರುವಂತ ತಂಡ, ಅದರಲ್ಲಿ ಅಂಜನಿ ಪುತ್ರ ಫ್ರೂಟ್ಸ್ ಧರ್ಮಸ್ಥಳ ಯಾತ್ರೆಗೆ ಬಂದಂತ ತಂಡ ಅವರನ್ನ ಮಾತನಾಡಿಸುವ. ಯಾಕಂತಂದ್ರೆ ಯಾವರಣ ಹುಬ್ಳಿ, ಏನಿದೆ ವಿಶೇಷ? ಒಬ್ರು ಮಾತಾಡಿ. ಆಯ್ತಲ್ಲ, ಅದ್ರ ಸಂಬಂಧ ಅಪ್ಪು ಭಾಸ್ಕರ್ ಬ್ಯಾನರ್ ತಂದಿದ್ವಿ, ಅದ್ರ ಸಂಬಂಧ ಆಚರಣೆ ಮಾಡ್ತಿದ್ವಿ ಸರ್. ಹೆಂಗ ಆಚರಣೆ? ಎಲ್ಲ ಕಡೆ ಏನ್ ಮಾಡ್ತಿದೆ? ಎಲ್ಲ ಕಡೆ ಒಬ್ರು ಮಾತಾಡಿ. ಇಲ್ಲ, ಅವರ ಸವಿ ನೆನಪು ಹಂಗೆ ನಮ್ ಜೊತೆ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿಗೋಸ್ಕರ ಬ್ಯಾನರ್ ಹಿಡಿದು ಬಂದಿದ್ದಾರೆ. ಪರಮಾತ್ಮ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ ಬ್ಯಾನರ್. ದೇವರು ಜೈ ಅಪ್ಪು ಬಾಸ್ಗೆ ಜೈಕಾರ. ಸುದ್ದಿ ಟಿವಿಗೆ ಅಪ್ಪು ಬಾಸ್ಗೆ ಒಂದು ಕಡೆ ಪರಮಾತ್ಮ ಫ್ಲಿಪ್ಕಾರ್ಟ್ ಹಿಡಿದು ಅಪ್ಪು ಬಾಸ್ಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ. ನೋಡಿ ಇಲ್ಲಿ ಕಲಾವಿದರ ತಂಡ ಹೊಡಿದೆ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಸೂಪರ್ ಏನ್ ಹೇಳಿ ಸರ್ ಸೂಪರ್ ಧರ್ಮಸ್ಥಳ ಸೂಪರ್ ಸರ್, ಸೂಪರ್ ಸರ್. ಎಲ್ಲೆಲ್ಲ ಹೋದ್ವಿ? ನಾವು ಧರ್ಮಸ್ಥಳ ಪಾರ್ಕಿಂಗ್ ಅಲ್ಲೇ ಹೋಗಿದ್ದೆ, ವಿಮಾನ ನಿಲ್ದಾಣ ಅಲ್ಲಿ ಉಂಟಲ್ಲ ಸರ್, ಅಲ್ಲಿ ಹೋಗಿದ್ದೆ. ಆಮೇಲೆ ಆಮೇಲೆ ಇಲ್ಲಿ ಬೆರ್ಕೊಡಿ ಅವರ ಧಾರವಾಡ ಮನೆ ಇಲ್ಲಿ ಪುತ್ತೂರು ಪುತ್ತೂರು ಮಾಡಿದ್ರಾ? ಫುಲ್ ರಶ್. ರಥೋತ್ಸವಕ್ಕೆ ನಿಲ್ತೀರಾ? ನಾವು ಹೇಳೋದು ನಿಲ್ತೀರಿ? ಎಲ್ಲಿಯವರೆಲ್ಲ ಎಲ್ಲ ಪುತ್ತೂರ? ಓಕೆ, ಪುತ್ತೂರ್ನವ್ರು ಎಲ್ಲ ಪುತ್ತೂರ್ನವ್ರು. ಬನ್ನಿ ಬನ್ನಿ. ಯಾವ್ರು ಸರ್? ಬೆಂಗಳೂರು. ಇದು ಹಾಸನಿಂದ ಬಂದಿಲ್ಲ, ಹಾಸನಿಂದ ಬೆಂಗಳೂರು ಹಾಸನ. ಸರ್ ದರ್ಶನ ಆಯ್ತಾ? ಕಷ್ಟ ಇದ್ದೇ ಇರುತ್ತೆ, ಯಾಕಂದ್ರೆ ಲಕ್ಷ ದೀಪೋತ್ಸವದಲ್ಲಿ ಜನ ವಿಪರೀತ ಜನನೇ. ನಾವು ಈಗ ಆನೆಕಲ್ಲಿಂದ ಬಂದಿದ್ದೀರಿ, 7 ಗಂಟೆಗೆ ದರ್ಶನಕ್ಕೆ ಹೋಗಿತ್ತು, ಈಗ ದರ್ಶನ ಆಯ್ತು. ದರ್ಶನ ಮಾಡಿ ಈಗ ಹೊರಗಡೆ ಬಂದಿದ್ದೀರಿ, ಚೆನ್ನಾಗಾಗ್ತದೆ, ವರ್ಷ ಚೆನ್ನಾಗಿದೆ. ಎಸ್, ವೀರಗಾಸೆಯನ್ನ ತೋರಿಸಿ ಬನ್ನಿ. ಬಹಳ ವಿಶೇಷವಾಗಿ ವೀರಗಾಸೆಯ ವೈಭವ ಇಲ್ಲಿ ಈಗ ಕಲಾವಿದರ ದಂಡಿದೆ. ಬಹಳ ವಿಶೇಷವಾಗಿ ಕಲಾವಿದರ ತಂಡ. ಸರ್ ಯಾವರು? ಬೆಂಗಳೂರು ನಿಮ್ಮದೇ ಶೈಲಿಯಲ್ಲಿ ವೀರಗಾಸೆ ಶೈಲಿಯಲ್ಲಿ ಮಾಡ್ತಾರೆ. ಬೆಂಗಳೂರು ಯಶವಂತಪುರ. ಇದೇನ್ ಸರ್ ಪ್ರತಿ ವರ್ಷದ ಸೇವೆನಾ? ಪ್ರತಿ ವರ್ಷನೂ ಸೇವೆ, ವೀರಗಾಸೆ ಕುಣಿತ ವೀರಗಾಸೆ ಪ್ರತಿ ವರ್ಷ ಮಾಡ್ತೀರಾ? ಪ್ರತಿ ವರ್ಷ ಮಾಡ್ತೀವಿ. ಎಷ್ಟು ದಿನ ಅಂದ್ರೆ ಎಷ್ಟು ತಂಡವಾಗಿ ಬರ್ತೀರಿ? ಎಷ್ಟು ಜನ? ನಾವು ನಮ್ಮ ತಂಡದಲ್ಲಿ 10 ಜನ ಇರ್ತೀವಿ. ವಾದ್ಯ ಬರುತ್ತೆ, ನಾವು ವೀರಗಾಸೆಯರು 4 ಜನ, 5 ಜನ, 3 ಜನ ಈ ತರ ಪ್ರತಿ ವರ್ಷ. ಮಂಜುನಾಥನಿಗಾಗಿ ಸೇವೆ. ಮಂಜುನಾಥನ ಸೇವೆ. ಎಷ್ಟು ವರ್ಷ? ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. 5-10 ವರ್ಷ. 5-10 ವರ್ಷ. ಏನ್ ಅನ್ಸುತ್ತೆ ಸರ್ ಇವತ್ತಿನ ರಶ್ ನೋಡಿದ್ರೆ? ಇವತ್ತು ತುಂಬಾ ಜನ ಇದ್ದಾರೆ. ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ವೀರಗಾಸೆಯ ನೃತ್ಯ ಪಟುಗಳು, ಜೊತೆಗೆ ಅವರು ಅವರ ವಿಶೇಷ ಒಂದು ವೇಷಭೂಷಣದಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಸಾರ್ತಾ ಇದ್ದಾರೆ. ಧನ್ಯವಾದ ಸರ್, ನೀವು ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ವೀರಗಾಸೆಯ ನೃತ್ಯ ಪಟುಗಳು ಬಹಳ ವಿಶೇಷವಾದಂತಹ ಕಲೆ, ಬಹಳ ನಮ್ಮ ನೆಲದ ಕಲೆಯನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್. ಶುಭವಾಗ್ಲಿ, ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು. ಇದು ವೀರಗಾಸೆ ಅವರ ಮಾತು. ನೋಡಿ ಯಾವ ರೀತಿಯಾಗಿ ಜನಸಾಗರ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ಕಾರ್ತಿಕದ ಲಕ್ಷ ದೀಪೋತ್ಸವದ ಮಹಾರಥೋತ್ಸವದ ಸಂದರ್ಭದಲ್ಲಿ ಜನ ಸೇರಿದ್ದಾರೆ.
ಇದೀಗ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸಂವಿಧಾನದ ಎದುರು ಭಾಗದಿಂದ ನಿಮಗೆ ನೇರ ಶಾಲೆಯಲ್ಲಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂಭ್ರಮವನ್ನ ಮಾಡಿದೆ ಅನ್ನುವಂಥದ್ದಿಗೆ ತೋರಿಸ್ತಾ ಹೋಗ್ತೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತದ್ದು. ಮಂಜುನಾಥ ಸ್ವಾಮಿಯ ರಥೋತ್ಸವದ ಸಂಭ್ರಮದ ಕ್ಷಣವನ್ನ ಮೆಲುಕು ಹಾಕೋದಕ್ಕೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆದಿತ್ಯ ಶೆಟ್ಟಿ ಬಳಂಜ ಇವರ ಕ್ಯಾಮರಾದಲ್ಲಿ ತಾವೀಗ ನೋಡ್ತಾ ಇರುವಂತ ದೃಶ್ಯಾವಳಿ, ನೇರ ದೃಶ್ಯಾವಳಿಯಲ್ಲಿ ತಾವೀಗ ನೋಡ್ತಾ ಇದ್ರಿ. ಕೆಲವು ಕ್ಷಣಗಳಲ್ಲಿ ಕೆಲವು ನಿಮಿಷಗಳಲ್ಲಿ ರಥೋತ್ಸವದ ಕ್ಷಣಗಳನ್ನ ಆರಂಭವಾಗಿದೆ. ಪುಟ್ಟ ಮಗು ಮಲಗಿದೆ. ಏನು ದೃಶ್ಯ, ಹೊತ್ಕೊಂಡು ಅವರ ಫ್ಯಾಮಿಲಿಯವರು ಹೋಗ್ತಾ ಇದ್ದಾರೆ. ಆ ಪುಟ್ಟ ಮಗುವನ್ನು ಹೊತ್ಕೊಂಡು ಸಾಕ್ತಾ ಇರುವಂತಹ ಫ್ಯಾಮಿಲಿಯವರು ಹೇಗೆ ಬಹಳ ದೊಡ್ಡ ರಶ್ ಇದೆ ಧರ್ಮಸ್ಥಳದಲ್ಲಿ. ಪುಟ್ಟ ಮಕ್ಕಳನ್ನ ಹೊತ್ತು ಸಾಗುವಂತಹ ದೃಶ್ಯಾವಳಿಯನ್ನು ತಾವಿಗೆ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಪುಟ್ಟ ಮಕ್ಕಳನ್ನ ಹೊತ್ತು ಸಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ರಿ. ಬಹಳ ವೈಭವಪೂರ್ಣವಾದಂತಹ ಕ್ಷಣ, ದೃಶ್ಯ ವೈಭವ ಅಂತ ಹೇಳ್ಬೋದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತ ಸಾಗರ ಮತ್ತು ಸೇರಿದೆ. ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ.
ದೃಶ್ಯಾವಳಿಗಳು ಡ್ರೋನ್ ಮೂಲಕ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ ಡ್ರೋನ್ ಮೂಲಕ ತೋರಿಸ್ತಾ ಇರುವಂತದ್ದು. ಇದೀಗ ವಸ್ತು ಪ್ರದರ್ಶನ ಮಂಟಪದ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಸುದರ್ಶನ್ ಕನ್ಯಾಡಿಯವರ ಡ್ರೋನ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. ಸುದರ್ಶನ್ ಕನ್ಯಾಡಿಯವರ ಡ್ರೋನ್ ದೃಶ್ಯಾವಳಿ, ಸುದರ್ಶನ್ ಕುಮಾರ್ ಕನ್ಯಾಡಿ ಇವರು ತೆಗೆದಿರ್ತಕ್ಕಂತಹ ಡ್ರೋನ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು.
ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವೈಭವದ ಲಕ್ಷ ದೀಪೋತ್ಸವ ನಡೀತಿದೆ. ಇನ್ನು ಕೆಲವು ಕ್ಷಣದಲ್ಲಿ ಸನ್ನಿಧಾನದ ಮುಂಭಾಗದಿಂದ ಮಹಾರಥೋತ್ಸವ ಆರಂಭವಾಗಲಿಕ್ಕಿದೆ. ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಸಮೂಹ, ಭಕ್ತ ಸಮೂಹ ನೋಡಿ ಯಾವ ರೀತಿಯಾಗಿ ಆ ಒಂದು ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದನ್ನ ತಾವೀಗ ನೋಡ್ತಾ ಇದ್ರಿ. ಇದೀಗ ನೇರ ದೃಶ್ಯಾವಳಿಗಳು, ಡ್ರೋನ್ ಮೂಲಕ ನೇರ ದೃಶ್ಯಾವಳಿಗಳು, ಈಗಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರೋನ್ನ ಈಗಿನ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ವೈಭವದ ಕ್ಷಣಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಭ್ರಮದ ಕ್ಷಣಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ವಿಧ ದಾನ ಪರಂಪರೆಗೆ ಹೆಸರುವಾಸಿಯಾದಂತಹ ಕ್ಷೇತ್ರದಲ್ಲಿ ಇದೀಗ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆ ಲಕ್ಷ ದೀಪೋತ್ಸವದಲ್ಲಿ ಯಾವ ರೀತಿಯಾಗಿ ಈ ಬಾರಿಯ ಮಹಾರಥೋತ್ಸವ ನಡೆಯುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಪ್ರತಿ ವರ್ಷವೂ ಕೂಡ ಮಹಾರಥೋತ್ಸವಕ್ಕಾಗಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ಭಕ್ತ ಸಮೂಹ ಇದ್ದೇ ಇರುತ್ತೆ. ಇವತ್ತು ಕೂಡ ಅದೇ ರೀತಿಯಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ಭಕ್ತ ಸಮೂಹ, ಲಕ್ಷಾಂತರ ಭಕ್ತರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಮಹಾರಥೋತ್ಸವದಲ್ಲಿ ಭಾಗಿಯಾಗಬೇಕು, ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು, ಮಹಾರಥೋತ್ಸವದ ಬಗ್ಗೆ ಮಹಾರಥೋತ್ಸವದಲ್ಲಿ ಕುಳಿತುಕೊಳ್ಳುವಂತಹ ಮಂಜುನಾಥನನ್ನು ನೋಡಬೇಕು. ಮಂಜುನಾಥನನ್ನು ನೋಡಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿದಂತಹ ದೇವ, ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವಂತಹ ದೇವ, ತಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೋಬೇಕು. ಅದರ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಕೇಳ್ಕೋಬೇಕು. ಇಷ್ಟಾರ್ಥಗಳನ್ನು ಈಡೇರಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಬೇಕು. ಮತ್ತೊಮ್ಮೆ ಮಂಜುನಾಥನೆಡೆಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಭಕ್ತ ಸಮೂಹ ಬಂದು ಸೇರ್ತಾ ಇದೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿದೆ. ಇದೀಗ ತಾವು ನೋಡ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಭಕ್ತ ಸಮೂಹ ಬಂದು ಸೇರ್ತಾ ಇದೆ. ಭಕ್ತ ಸಮೂಹ ನೇರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಎದುರುಗಡೆಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಸನ್ನಿಧಾನದ ಎದುರುಗಡೆಗೆ ಭಕ್ತ ಸಮೂಹ ಬರ್ತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಅಂದ್ರೆ ವೈಭವದ ಕಾರ್ಯಕ್ರಮ, ಜೊತೆಗೆ ಬಹಳ ಅದ್ಧೂರಿ ಕಾರ್ಯಕ್ರಮ, ಜೊತೆಗೆ ಭಕ್ತಿ ಭಾವದ ಸಮ್ಮಿಳಿತ ಆಗುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಒಂದನ್ನು ನಾವು ಹೇಳಬೇಕು. ಧರ್ಮಾವರಂನವ್ರು ಇರ್ಬೋದು, ದೂರದ ಕನ್ಯಾಕುಮಾರಿಯವರು ಇರ್ಬೋದು, ತಮಿಳುನಾಡಿನವ್ರು ಇರ್ಬೋದು, ಕೇರಳದವ್ರು ಇರ್ಬೋದು, ಆಂಧ್ರ ಪ್ರದೇಶದವ್ರು ಇರ್ಬೋದು, ಮುಂಬೈಯವರು ಇರ್ಬೋದು, ದೆಹಲಿಯವರು ಇರ್ಬೋದು, ಜಮ್ಮು ಕಾಶ್ಮೀರದವ್ರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ದೀಪೋತ್ಸವಕ್ಕೆ ಬರುವಂತಹದ್ದಿದೆ. ಈಗಾಗಲೇ ನಾವು ಬಹಳಷ್ಟು ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ಜನ ನಮ್ಮ ಹತ್ರ ಹೇಳಿರುವಂಥದ್ದು, ನಾವು ಲಕ್ಷ ದೀಪೋತ್ಸವಕ್ಕೆ ದೆಹಲಿಯಿಂದ ಬಂದಿದ್ದೇವೆ, ಲಕ್ಷ ದೀಪೋತ್ಸವಕ್ಕೆ ನಾವು ಧರ್ಮಾವರಂನಿಂದ ಬಂದಿದ್ದೇವೆ, ಧರ್ಮಾವರಂನಿಂದ ಬಂದು ಇಲ್ಲಿ ಕುಣಿತಾ ಇರುವಂತಹ ಭಕ್ತರನ್ನ ನಾವು ನೋಡಿದ್ದೇವೆ. ಅವರು ಶಿವ, ಪಾರ್ವತಿ ಮತ್ತು ಗಂಗಾ ಮಾತೆಯನ್ನ ಹೊತ್ತುಕೊಂಡು ಅಲ್ಲೊಂದು ದೀಪವನ್ನ ಬೆಳಗಿ ಆ ಒಂದು ನೃತ್ಯ ವೈಭವನ್ನ ಮಾಡ್ತಾ ಇದ್ರು. ಆ ಕ್ಷಣ ಅವ್ರು ಹೇಳ್ತಾ ಇದ್ದಂಥದ್ದು, ಇದು ಪವಿತ್ರವಾದಂತಹ ಶಿವನ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಾವು ಬರ್ತೇವೆ. ಪ್ರತಿ ವರ್ಷ ನಮ್ಮದೊಂದು 25ರಿಂದ 30 ಜನರ ತಂಡ ಬರುತ್ತೆ. ಸುತ್ತಲೂ ನಿಂತುಕೊಂಡು ಭಜನೆಯನ್ನ ಹಾಡ್ತೇವೆ. ನಡುವಿನಲ್ಲಿ ಈ 3 ದೀಪವನ್ನ ಬೆಳಗಿ 3 ತಲೆಯ ಮೇಲೆ ಶಿವ, ಪಾರ್ವತಿ ಮತ್ತು ಗಂಗಾ ಮಾತೆಗೆ ನೆಟ್ಟು ದೀಪವನ್ನ ಬೆಳಗಿ ಆ ಒಂದು ನೃತ್ಯವನ್ನ ಮಾಡ್ತೇವೆ. ನಮ್ಮ ಸಂಸ್ಕೃತಿಯನ್ನ ಸಾರುವಂತಹ ನೃತ್ಯ. ಅದರ ಜೊತೆಗೆ ನಮ್ಮ ದೇವ ಶಿವ, ನಮ್ಮ ತಾಯಿ ಪಾರ್ವತಿ ಮತ್ತು ನಮ್ಮ ಮಾತೆ ಗಂಗಾ ಮಾತೆಯನ್ನ ಆರಾಧಿಸ್ತೇವೆ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಇದು ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಬಹಳ ಕಾತುರತೆಯಿಂದ, ಬಹಳ ಭಕ್ತಿಯಿಂದ ಕಾಯ್ತಾ ಇರುವಂತಹ ಕ್ಷಣ ಏನು ಅಂತಂದ್ರೆ, ಇನ್ನೇನು ಕೆಲವು ಈಗಾಗಲೇ ನೋಡ್ತಾ ಇದ್ರಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತಹ ಲಕ್ಷ ಒಂದು ಭಕ್ತ ಸಾಗರ, ಅವರೆಲ್ಲರೂ ಕೂಡ ಈಗ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ದೇವರ ಉತ್ಸವಾದಿಗಳು ಈಗಾಗಲೇ ಆರಂಭಗೊಂಡಿದ್ದು ಹೊರಗಡೆಗೆ ಬಂದು ದೇವರು ಗೌರಿ ಮಾರುಕಟ್ಟೆಗೆ ವಿಹರಿಸುತ್ತಿದ್ದಾರೆ. ಗೌರಿ ಮಾರುಕಟ್ಟೆಗೆ ವಿಹರಿಸಿದ ನಂತರ ಗೌರಿ ಮಾರುಕಟ್ಟೆಯಲ್ಲಿ ವಿಶೇಷವಾದಂತಹ ಪೂಜೆ ನೆರವೇರಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಸಮೀಪದಲ್ಲಿ ಇರುವಂಥದ್ದು ಗೌರಿ ಮಾರುಕಟ್ಟೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಸಮೀಪದಲ್ಲಿರುವಂತಹ ಗೌರಿ ಮಾರುಕಟ್ಟೆಗೆ ತೆರಳುವಂತಹ ಈ ಒಂದು ದೇವರಿಗೆ
ವಿಶೇಷವಾದಂತಹ ಕಟ್ಟೆ ಪೂಜೆ ನೆರವೇರಲಿಕ್ಕಿದೆ. ಆ ಕಟ್ಟೆ ಪೂಜೆಯನ್ನ ನೆರವೇರಿಸುವಂತಹ ಸಂದರ್ಭದಲ್ಲಿ ಆ ಕಟ್ಟೆ ಪೂಜೆ ಆದ ನಂತರ ರಥೋತ್ಸವದ ಮೂಲಕ ನೇರವಾಗಿ ಮತ್ತೆ ದೇವರು ಶ್ರೀ ಕ್ಷೇತ್ರದ ಸನ್ನಿಧಾನವನ್ನ ಪ್ರವೇಶಿಸಲಿಕ್ಕಿದ್ದಾರೆ. ಇದು ಈ ಒಂದು ಮಹಾರಥೋತ್ಸವಕ್ಕೆ ಕೋಟಿ ಕಣ್ಗಳು ಕಾತುರದಿಂದ ಕಾಯ್ತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಯಾಕಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲೆಲ್ಲಿ ಶಿವನ ಭಕ್ತರಿದ್ದಾರೋ ಎಲ್ಲ ಕಡೆಯೂ ಕೂಡ ಮಂಜುನಾಥನ ಆರಾಧನೆ ಹೇಗಾಗುತ್ತೆ, ಮಂಜುನಾಥನ ಮಹಾರಥೋತ್ಸವ ಹೇಗಾಗುತ್ತೆ ಅನ್ನುವಂಥದ್ದನ್ನ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಈಗ ನಾವು ನಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾತುರತೆಯಿಂದ ಮಂಜುನಾಥನ ಸನ್ನಿಧಿಯಲ್ಲಿ ಕಾಯ್ತಾ ಇದ್ದಾರೆ. ಮಂಜುನಾಥನ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಡುಮಪುರ ಅಂತ ಹೇಳಿ ಹೆಸರನ್ನ ಪಡೆದಿರುವಂತಹ ಕುಡುಮಪುರದಲ್ಲಿ ಯಾವ ರೀತಿಯಾಗಿ ವೈಭವದ ಕ್ಷಣಗಳಿದ್ದಾವೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರೋನ್ ಮೂಲಕ ತಾವೀಗ ನೋಡ್ತಾ ಇರುವಂತಹ ದೃಶ್ಯ ಈಗಿನ ದೃಶ್ಯ, ನೇರ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ದೃಶ್ಯಾವಳಿಗಳು, ಜೊತೆಗೆ ಕಣ್ತುಂಬಿಕೊಳ್ಳಿಕ್ಕೆ 2 ಕಣ್ಣು ಸಾಲದು ಅಂತ ಬಹಳಷ್ಟು ಭಕ್ತರು ನಮ್ಮ ಜೊತೆಗೆ ಹೇಳಿದ್ರು. ಅದು ಸತ್ಯ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ದೀಪಗಳು ಬೆಳಗಿವೆ. ದೀಪೋತ್ಸವದ ನಗರಾಲಂಕಾರದ ಜವಾಬ್ದಾರಿಯನ್ನ ಹೊತ್ತುಕೊಂಡವರು ಮಂಜುನಾಥ ಸಂಸ್ಥೆ ಉಡುಪಿಯವರು. ಅವರು ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತನಾಡುವಾಗ, ಇಡೀ ದೀಪೋತ್ಸವಕ್ಕೆ ನಾವು 15 ಲಕ್ಷಕ್ಕೂ ಅಧಿಕ ಬಲ್ಬನ್ನು ಅಳವಡಿಸ್ತೇವೆ, 5ರಿಂದ 10 ಸಾವಿರದಷ್ಟು ಟ್ಯೂಬ್ಗಳನ್ನು ಅಳವಡಿಸ್ತೇವೆ, 5,000ದಷ್ಟು ಹೆಲೋಜಿನ್ ದೀಪಗಳನ್ನು ಅಳವಡಿಸ್ತೇವೆ. ಹೀಗೆ ಇಲ್ಲಿ ಅಳವಡಿಸುವಂತಹ ಲೈಟ್ಗಳಿಗೆ ಲೆಕ್ಕವೇ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ದೀಪವನ್ನ ಇಲ್ಲಿ ಅಳವಡಿಸ್ತೇವೆ, ಅಷ್ಟರ ಮಟ್ಟಿಗೆ ಅಲಂಕಾರವನ್ನ ಮಾಡ್ತೇವೆ. ಸುಮಾರು ವರ್ಷಗಳಿಂದ ತನ್ನ ಅಜ್ಜನ ಕಾಲದಿಂದ ಗ್ಯಾಸ್ ಲೈಟ್ ಹಿಡಿದು ಅಜ್ಜ ಇಲ್ಲಿಗೆ ಬರ್ತಾ ಇದ್ರು, ಆ ನಂತರ ತಂದೆ ಮಾಡ್ತಾ ಇದ್ರು, ಇದೀಗ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಸಂಸ್ಥೆಯ ರಾಜಣ್ಣ ಅವರು ಹೇಳ್ತಾ ಇದ್ರು. ಇದೀಗ ಆ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಯಾವ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಒಂದು ಕ್ರೌಡಿನ ದೃಶ್ಯಾವಳಿಗಳು ಅಗತ್ಯ ಇದೆ. ಆ ಕ್ರೌಡಿನ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಕ್ರೌಡಿನ ದೃಶ್ಯಾವಳಿಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ದೇವಸ್ಥಾನದ ಮುಂಭಾಗದ ದೃಶ್ಯ, ಪುಟ್ಟ ಮಕ್ಕಳನ್ನ ಹೊತ್ತು ಬರುವವರಿದ್ದಾರೆ, ವಯಸ್ಸಿನ ಭೇದ ಮರೆತು ಕುಳಿತುಕೊಂಡಿರುವಂತವರಿದ್ದಾರೆ. ನನಗೆ 82 ವರ್ಷ ಮಗ ಅಂತ ನಮ್ಮ ಹತ್ರ ಹೇಳಿದವರಿದ್ದಾರೆ. ಆ 82 ವರ್ಷದ ಅಜ್ಜಿಯೂ ಕೂಡ ನಾನೊಮ್ಮೆ ಮಂಜುನಾಥನನ್ನ ಕಣ್ತುಂಬಿಕೊಳ್ಳಬೇಕು, ನನ್ನ ಮಂಜುನಾಥ, ನಾನು ಆರಾಧಿಸುವ ಮಂಜುನಾಥ, ನನ್ನ ದೈವ, ನಾನು ಆರಾಧಿಸುವ ದೇವ ಆ ರಥದಲ್ಲಿ ಕುಳಿತು ವಿರಾಜಮಾನನಾಗಿ ಆ ಒಂದು ಗೌರಿ ಮಾರುಕಟ್ಟೆಯ ತನಕ ರಥದಲ್ಲಿ ಓಡಾಡುವಂತ ದೃಶ್ಯವನ್ನ ನಾನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳ ವಿಶೇಷವಾಗಿ ಈ ಒಂದು ಸಂಭ್ರಮದ ಕ್ಷಣವನ್ನ ನಾವೀಗ ನೋಡ್ತಾ ಇದ್ದೇವೆ. ಹೇಗೆ ಈ ಒಂದು ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನ ತಾವೀಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಮತ್ತೊಂದು ಕ್ಯಾಮರಾದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾದ ದೃಶ್ಯಾವಳಿ ಇದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಒಂದು ನೋಡಿ ಯಾವ ರೀತಿಯಾಗಿ ಆ ರಥ ಬೀದಿಯಲ್ಲಿ ಜನಸಾಗರ ಸೇರಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಯಾಕೆಂತಂದ್ರೆ ಇದಕ್ಕಾಗಿ ವಿಶೇಷವಾದಂತಹ ತಯಾರಿಯನ್ನ ಮಾಡಿಕೊಂಡಿರುವಂತಹ ಸುದ್ದಿ ತಂಡ ಬಹಳ ವಿಶೇಷವಾದಂತಹ ಕ್ಯಾಮರಾವನ್ನ ಅಳವಡಿಸ್ತಾ ಇದೆ. ಸುಮಾರು 6 ಕ್ಯಾಮರಾಗಳಲ್ಲಿ ಈ ರಥೋತ್ಸವದ ವೈಭವವನ್ನು ನಾವು ಚಿತ್ರಿಸ್ತಾ ಇದ್ದೇವೆ. 6 ಕ್ಯಾಮರಾದಲ್ಲಿ ರಥೋತ್ಸವದ ವೈಭವ, ಅದರ ಜೊತೆಗೆ ಡ್ರೋನ್ನ ದೃಶ್ಯಾವಳಿ ಎಲ್ಲವೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನ ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಎದುರು ಭಾಗದ ದೃಶ್ಯಾವಳಿ, ಇದೀಗ ರಥ ಬೀದಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ರಥ ಬೀದಿಯ ದೃಶ್ಯಾವಳಿಯಲ್ಲಿ ಅಲ್ಲಲ್ಲಿ ಸೇರಿರುವಂತಹ ಕಲಾವಿದರ ತಂಡಗಳು ತಮ್ಮ ಡೊಳ್ಳು ವಾದನವನ್ನ ಮಾಡುತ್ತಾ ತಮ್ಮ ಕಲಾ ಪ್ರೌಢಿಮೆಯನ್ನ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಶ್ರೀ ಮಂಜುನಾಥನಿಗೆ ತನ್ನ ಕಲಾ ಸೇವೆಯನ್ನ ಅರ್ಪಿಸ್ತಾ ಇದ್ದೇವೆ ಅನ್ನೋ ಖುಷಿಯಲ್ಲಿ ಅವರೆಲ್ಲರೂ ಕೂಡ ಇರುವಂತಹದ್ದು. ಆ ದೃಶ್ಯಾವಳಿಗಳನ್ನ ನಾವು ನಿಮಗೀಗ ತೋರಿಸ್ತಾ ಇದ್ದೀವಿ. ಇದೀಗ ನೀವು ನೋಡ್ತಾ ಇರುವಂತಹ ಈ ದೃಶ್ಯಾವಳಿ ಕಾವೇರಿ ಲಾಡ್ಜ್ನ ಮೇಲ್ಭಾಗದಲ್ಲಿ ಕುಳಿತಿರುವಂತಹ ನಮ್ಮ ಕ್ಯಾಮರಾಮ್ಯಾನ್ ಕೊಡ್ತಾ ಇರುವಂತಹ ದೃಶ್ಯಾವಳಿ. ಇದು ಅಂತಿಂತ ಕಠಿಣವಾದ ಕೆಲಸ. ಕಾವೇರಿ ಲಾಡ್ಜ್ನ ಮೇಲ್ಭಾಗದಿಂದ ಕೊಡ್ತಾ ಇರುವಂತಹ ದೃಶ್ಯಾವಳಿ.
ಬಹಳ ವಿಶೇಷವಾಗಿ ಇದಕ್ಕೋಸ್ಕರವಾಗಿ ಅಲ್ಲಲ್ಲಿ ಕ್ಯಾಮರಾವನ್ನ ಅಳವಡಿಸಿ ನಿಮಗೆ ನೇರ ದೃಶ್ಯಾವಳಿಯನ್ನ ಕೊಡುವಂತ ನೈಜ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಈ ಒಂದು ಸುದ್ದಿ ನ್ಯೂಸ್ ನಿರಂತರವಾಗಿ ನಿಮಗೆ ಈ ನೇರ ದೃಶ್ಯಾವಳಿಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗದಂತ ರೀತಿಯಲ್ಲಿ ಪ್ರತಿ ಒಂದು ಕ್ಷಣವನ್ನು ನೀವು ಕಣ್ತುಂಬಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಪಣ ತೊಟ್ಟು ಈ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಈಗ ತಾವು ನೋಡ್ತಾ ಇರುವಂತದ್ದು ರಥಬೀದಿಯ ದೃಶ್ಯಾವಳಿ. ರಥಬೀದಿಯ ಸಮೀಪದ ಹೋಟೆಲ್ ಕಾಮಾಕ್ಷಿಪಾಳ್ಯ ಬೇಲೂರು ಅನ್ನುವಂಥದ್ದನ್ನ ಏನು ಅಲ್ಲಿ ಹಾಕೊಂಡಿದ್ದಾರೆ ಅದರ ಎದುರು ಭಾಗದ ದೃಶ್ಯಾವಳಿಯನ್ನು ನಾವು ತಾವೀಗ ನೋಡ್ತಾ ಇದ್ದೀರಿ. ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ KSRTC ಬಸ್ ಸ್ಟಾಪ್ ಏನು ದ್ವಾರದ ಒಳಗಿದೆ ಅದರ ಮುಂಭಾಗದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ರಿ. ಸಂಪೂರ್ಣವಾಗಿ ಇಡೀ ಕ್ಷೇತ್ರದ ಚಿತ್ರಣವನ್ನ ಇಡೀ ಗೌರಿ ಮಾರುಕಟ್ಟೆಯ ತನಕ ರಥ ಹೋಗುವಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ಕಟ್ಟಿಕೊಡ್ಲಿಕ್ಕಿದ್ದೇವೆ. ಆ ಸಂಭ್ರಮದ ಕ್ಷಣಗಳನ್ನ ನಾವೀಗ ನಿಮಗೆ ಕಟ್ಟಿಕೊಡ್ಲಿಕ್ಕಿದ್ದೇವೆ. ಆ ಎಲ್ಲ ಕ್ಷಣಗಳು ನೋಡಿ, ಅಲ್ಲಿ ಪುಟ್ಟ ಪಾಪವನ್ನ ಎತ್ತಿಕೊಂಡು ಹೋಗ್ತಾ ಇರುವಂತಹ ಜನ, ಪುಟ್ಟ ಪಾಪುಗೂ ಕೂಡ ಮಂಜುನಾಥನನ್ನ ತೋರಿಸಬೇಕು, ಮಂಜುನಾಥ ಸ್ವಾಮಿಯನ್ನ ತೋರಿಸ್ಬೇಕು ಅನ್ನುವಂತಹ ಕಾತುರ, ಅವರ ಮಗುವಿಗೆ ಮಂಜುನಾಥನ ದರ್ಶನ ಮಾಡಿಸ್ಬೇಕು ಅನ್ನುವಂಥ ಕಾತುರ, ತನ್ನ ಸಂಬಂಧಿಕರ ಹೆಗಲ ಮೇಲೆ ಕುಳಿತಿರುವಂತ ಮಗ, ಆ ಒಂದು ಪುಟ್ಟ ಬಾಲಕ, ಆತನು ಕೂಡ ಪ್ರತಿ ಕ್ಷಣವೂ ಕೂಡ ಆತ ನಿದ್ದೆ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಗಲಲ್ಲಿ ಹೊತ್ತುಕೊಂಡು ಆತ ಕುಣಿತಾನೆ, ಅವನನ್ನ ನಿದ್ದೆಯಿಂದ ಎಬ್ಬಿಸ್ತಾನೆ. ಇಂತಹದ್ದು ನಿರಂತರವಾಗಿ ಆಗ್ತಾ ಇದೆ. ಬಹಳ ಸುಂದರವಾದಂಥ ಕ್ಷಣಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾರಥೋತ್ಸವ ಆರಂಭವಾಗಲಿದೆ. ಇದೀಗ ತಾವು ನೋಡ್ತಾ ಇರುವಂತದ್ದು ರಥಬೀದಿಯ ದೃಶ್ಯಾವಳಿ. ರಥಬೀದಿಯಲ್ಲಿ ಹೇಗೆ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿಯಾದ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದು ಮತ್ತೊಂದು ಎಕ್ಸಾಕ್ಟ್ ಈಗಿನ ದೃಶ್ಯಾವಳಿಯನ್ನು ತಾವೀಗ ನೀವು ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿ ಇದು. ಈಗಿನ ದೃಶ್ಯಾವಳಿ ಡ್ರೋನ್ ಮೂಲಕ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿ ಇದು. ಡ್ರೋನ್ ಮೂಲಕ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ವಿ. ಜನಸಾಗರ ಯಾವ ರೀತಿಯಾಗಿ ಮತ್ತು ಸೇರಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಜನಸಾಗರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ ಜನಸಾಗರ ಹರಿದು ಬರ್ತಾ ಇರುವಂತದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನಸಾಗರ ಹರಿದು ಬಂದಿರುವಂತದ್ದನ್ನ ಕುರಿತು ನೋಡ್ತಾ ಇದ್ರಿ. ನೋಡಿ ಯಾವ ರೀತಿಯಾಗಿ ಜನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದ ಮುಂಭಾಗಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕೂಡಲೇ ಚತುರ್ವಿಧ ದಾನ ಪರಂಪರೆಗೆ ಹೆಸರುವಾಸಿ ಅನ್ನುವಂಥದ್ದನ್ನ ನಾವು ನಿಮಗೆ ಯಾವಾಗಲೂ ಹೇಳ್ತೇವೆ. ಯಾಕೆಂತಂದ್ರೆ ಅಭಯದಾನ, ವಿದ್ಯಾದಾನ, ಔಷಧ ದಾನವನ್ನ ಮಾಡುವಂತಹ ಚತುರ್ವಿಧ ದಾನ ಪರಂಪರೆಯನ್ನ ಮಾಡುವಂತಹ ವಿಶೇಷವಾದಂತಹ ದಾನ ಪರಂಪರೆಯನ್ನ ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿ ಅನ್ನದಾನ ಅಂತಂದ್ರೆ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದಲ್ಲಿ ನಡೆಯುವಂತಹ ನಿರಂತರ ಅನ್ನದಾನದ ಪ್ರಕ್ರಿಯೆ, ಆನಂತರ ವಿದ್ಯಾದಾನ, ಅಭಯದಾನ, ಆನಂತರ ಔಷಧ ದಾನ, ಈ ದಾನದ ಸಂಸ್ಕೃತಿಯನ್ನ ಸಾರ್ತಾ ಇರುವಂತದ್ದು ಗೊತ್ತು ನಿಮಗೆ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಧರ್ಮದ ನೆಲೆಬೀಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕರೀತಾರೆ. ಯಾಕೆ ಧರ್ಮದ ನೆಲೆಬೀಡು ಅಂತಂದ್ರೆ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಗ್ರಾಮಾಭಿವೃದ್ಧಿ ಇರ್ಬೋದು, ಶಿಕ್ಷಣ ಇರ್ಬೋದು, ಹೀಗೆ ಸರ್ವತೋಮುಖ ರಂಗಗಳಲ್ಲೂ ಕೂಡ ಸರ್ವಾಂಗೀಣ ಪ್ರಗತಿ ಸಾಧಿಸ್ತಾ ಇರುವಂತಹ ಒಂದು ಕ್ಷೇತ್ರ ಇದು. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿಯ ಮಂಜುನಾಥ ಸ್ವಾಮಿ, ಇಲ್ಲಿಯ ಚಂದ್ರನಾಥ ಸ್ವಾಮಿಯವರ ಅಣತಿಯಂತೆ ನಡೆಯುವಂತಹ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅನ್ನುವಂಥ ಮಾತುಗಳಿದ್ದಾವೆ. ಅವರ ಯೋಚನೆಗಳು ಬಹಳ ವಿಭಿನ್ನವಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಬಹಳ ವಿಶೇಷವಾಗಿ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರದ ಅಲಂಕಾರ ಮಾಡಲಾಗುತ್ತೆ. ಕ್ಷೇತ್ರದ ಅಲಂಕಾರದಲ್ಲಿ ಬಹಳ ವಿಶೇಷವಾಗಿ ಅಲಂಕಾರದ ವೈವಿಧ್ಯತೆಯನ್ನು ಇಲ್ಲಿ ಸಾರಲಾಗುತ್ತೆ. ಯಾಕೆ ಅಲಂಕಾರ ವಿಶೇಷತೆ ಅಂತಂದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಕ್ರಿಯೇಟಿವಿಟಿ ಎನ್ನುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇರುತ್ತೆ. ಈ ಬಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ದೇವಸ್ಥಾನದ ಎದುರು ಭಾಗದ ಹೂವಿನ ಅಲಂಕಾರ ಅದು ಬೆಂಗಳೂರಿನ ಕೆಲವು ಉದ್ಯಮಿಗಳು ಮತ್ತು ಎಲ್ಲರೂ ಸೇರ್ಕೊಂಡು ಮಾಡಿರುವಂಥದ್ದು. ಇದು ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ಇದರಲ್ಲಿ ಬಹಳ ಕ್ರಿಯೇಟಿವಿಟಿ. ಕಳೆದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ ಒಂದಷ್ಟು ಫ್ರೂಟ್ಸ್ ಅನ್ನ ತಂದು ಅಲಂಕಾರವನ್ನು ಮಾಡಿದ್ರು. ಈ ವರ್ಷ ಒಂದು ರಥದ ಚಿತ್ರಣ ಇದೆ, ಅದರಲ್ಲಿ ಶಿವನಿದ್ದಾನೆ, ಮತ್ತೆರಡು
ಶಿವಲಿಂಗದ ಚಿತ್ರಣ ಇದೆ, ಅವೆಲ್ಲವನ್ನು ಕೂಡ ಕ್ರೇನ್ ಬಳಸಿ ಇಡಲಾಗಿತ್ತು. ಮತ್ತೊಂದು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಇನ್ನೊಂದು ಕ್ಯಾಮರಾವನ್ನ ನಾವು ಅಳವಡಿಸಿದ್ದೇವೆ, ಅದರ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ನೇರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದ್ವಾರದ ಸಮೀಪದ ದೃಶ್ಯಾವಳಿ ಇದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದ್ವಾರದ ಸಮೀಪದ ದೃಶ್ಯಾವಳಿ. ಆ ಒಂದು ಮತ್ತೊಂದು ಲಾಡ್ಜ್ನಲ್ಲಿ ಅಳವಡಿಕೆ ಮಾಡಿರುವಂತಹ ಇನ್ನೊಂದು ಕ್ಯಾಮರಾದ ದೃಶ್ಯಾವಳಿ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಲ್ಲಿಯೂ ಕೂಡ ಜನ ಸೇರಿದ್ದಾರೆ ಅನ್ನುವಂಥದ್ದು ಇದು ನೇರ ದೃಶ್ಯಾವಳಿ. ಅಲ್ಲಿ ಈಗಾಗಲೇ ನಮ್ಮ ಕ್ಯಾಮರಾಮ್ಯಾನ್ ಆ ಒಂದು ಟಾಪ್ ನಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಬಹಳ ಕಷ್ಟಪಟ್ಟು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕ್ರಿಯೇಟಿವಿಟಿಯಿಂದ ಆ ವಿಡಿಯೋವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ವಿ. ಕ್ರೌಡ್ ಹೇಗೆ ಸೇರಿದೆ, ಯಾವ ರೀತಿಯಾಗಿ ಕುಣಿತದಲ್ಲಿ ತೊಡಗಿಕೊಂಡಿದ್ದಾರೆ, ಕಲಾವಿದರ ತಟ್ಟು ಹೇಗಿದೆ, ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದೀಗ ಅಲಂಕಾರದ ಕುದುರೆಗಳನ್ನ ನಮ್ಮ ಕ್ಯಾಮರಾಮನ್ ಅಂದ್ರೆ ಬೀಡಿನ ಸಮೀಪದಲ್ಲಿ ಒಬ್ರು ಕ್ಯಾಮರಾಮನ್ ಇದ್ದಾರೆ, ಅದರ ಜೊತೆಗೆ ದೇವಸ್ಥಾನದ ಎದುರು ಭಾಗದಲ್ಲಿ ಒಬ್ರು ಕ್ಯಾಮರಾಮನ್ ಇದ್ದಾರೆ. ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂತಹ ಕ್ಯಾಮರಾಮನ್ ಕೊಡ್ತಾ ಇರುವಂತಹ ದೃಶ್ಯ ಇದೀಗ ಕಾವೇರಿಯ ಮೇಲ್ಭಾಗದಲ್ಲಿ ಮತ್ತು ಗೋದಾವರಿಯ ಮೇಲ್ಭಾಗದಲ್ಲಿ ಇರುವಂತಹ ಇಬ್ಬರು ಕ್ಯಾಮರಾಮನ್ಗಳು ಕೊಡ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ವ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಮಹಾರಥೋತ್ಸವ ನಡೀಲಿಕ್ಕೆ ಸರ್ವ ರೀತಿಯಲ್ಲೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿದೆ. ಒಂದು ಕಡೆಯಿಂದ ನಮ್ಮ 6 ಕ್ಯಾಮರಾ, ಮತ್ತೊಂದು ಕಡೆಯಿಂದ ಡ್ರೋನ್ ದೃಶ್ಯಾವಳಿ. ಕನ್ಯಾಡಿಯ ಸುದರ್ಶನ್ ಅವರ ಡ್ರೋನ್ನ ಮೂಲಕ ಚಿತ್ರೀಕರಣಗೊಂಡಿರುವಂತಹ ಡ್ರೋನ್ ದೃಶ್ಯಾವಳಿ. ಯಾಕಂತಂದ್ರೆ ಬಹಳ ವಿಶೇಷವಾದ ಚಿತ್ರೀಕರಣವನ್ನು ಮಾಡಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ರಥೋತ್ಸವದ ಸಂಭ್ರಮದ ಕ್ಷಣವನ್ನ ತಾವೆಲ್ಲರೂ ಕೂಡ ಮೆಲುಕು ಹಾಕೋದಕ್ಕೆ, ತಾವೆಲ್ಲರೂ ಕೂಡ ನೋಡೋದಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮಹಾರಥೋತ್ಸವ ಆರಂಭವಾಗಲಿಕ್ಕಿದೆ. ಆ ಮಹಾರಥೋತ್ಸವದ ವೈಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಆ ಅಪೂರ್ವ ಕ್ಷಣಗಳನ್ನು ಮೆಲುಕು ಹಾಕೋದಕ್ಕೆ ತಾವು ಎಲ್ಲ ಆ ಅಪೂರ್ವ ಕ್ಷಣಗಳ ಮೆಲುಕು ಹಾಕೋಬಹುದು. ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಲಾಂಗೆಸ್ಟ್ ಡ್ರೋನ್ನ ದೃಶ್ಯಾವಳಿ ಇರಬಹುದು. ಅದ್ರ ಜೊತೆಗೆ ಕಲಾವಿದರ ದಂಡೆಯಲ್ಲಿ ಹರಿದು ಬರ್ತಾ ಇರುವಂಥದ್ದು, ಕಲಾವಿದರ ದಂಡೆಯಲ್ಲಿ ಕುಣಿತಾ ಇರುವಂಥದ್ದು, ಕಲಾವಿದರ ದಂಡಿನ ಸಂಭ್ರಮ. ಅವರು ಹೇಳ್ತಾರೆ ಮಾತಾಡಿದಾಗ, ನಾವು ನಮ್ಮ ಕಲಾ ಸೇವೆಯನ್ನ ಪ್ರತಿ ವರ್ಷ ಲಕ್ಷ ದೀಪೋತ್ಸವದಲ್ಲಿ ಮಾಡ್ತೀವಿ ಸರ್. ನಾವು ವೀರಗಾಸೆಯ ಮೂಲಕ ಮಾಡ್ತೀವಿ, ನಮ್ಮದೇ ಸಂಸ್ಕೃತಿಯನ್ನ ಸಾರ್ತೀವಿ, ನಮ್ಮ ಸಂಸ್ಕೃತಿಯ ಕುಣಿತಗಳನ್ನ ಮಾಡ್ತೀವಿ. ವೀರಗಾಸೆ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ವಿವಿಧ ವಾದ್ಯ ತಂಡಗಳ ಪ್ರದರ್ಶನ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋದು ಮಾತ್ರವಲ್ಲ, ಇಲ್ಲಿ ನೋಂದಾವಣೆಯನ್ನ ಮಾಡ್ತಾರೆ. ನೋಂದಾವಣೆ ಮಾಡಿದ ನಂತರ ಅವರಿಗೆ ಒಂದಷ್ಟು ಫೀಸ್ ಅನ್ನ ಇಲ್ಲಿಂದ ಕೊಡ್ಲಾಗತ್ತೆ. ಹೇಗೆ ಕೊಡ್ಲಾಗತ್ತೆ, ಅವರಿಗೆ ಬಂದು ಹೋಗುವಂತ ಚಾರ್ಜ್ ಅನ್ನ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಅಂದ್ರೆ ಕಲಾವಿದರಿಗೆ ಈ ಕ್ಷೇತ್ರ ಕೊಡ್ತಾ ಇರುವಂತಹ ಪ್ರೋತ್ಸಾಹ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇರಬಹುದು. ಇಡೀ ಕ್ಷೇತ್ರದಲ್ಲಿ ನೀವು ಒಂದು ಕಡೆ ಅನ್ನಪೂರ್ಣ ಛತ್ರದ ಹಿಂಭಾಗದಲ್ಲಿ ನಡೆಯುವಂತಹ ಮಹಾ ಅನ್ನದಾನ ಸೇವೆ ಇರಬಹುದು, ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತಹ ಭಕ್ತ ಸಾಗರ ಇರಬಹುದು, ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥ ಬೀದಿಯ ಸುತ್ತಲೂ ಸಾಗಿರುವಂತಹ ಭಕ್ತ ಸಮೂಹ. ಆ ಎಲ್ಲ ಭಕ್ತ ಸಾಗರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ, ಬಹಳ ವಿಶೇಷವಾದಂತಹ ಚಿತ್ರಣವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿಯಲ್ಲಿ ಈ ಒಂದು ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆ ಈ ವಿಶೇಷವಾದಂಥ ದೃಶ್ಯಾವಳಿಗಳನ್ನ ಸಂಪೂರ್ಣವಾಗಿ ನಿಮಗೆ ಈ ರಥೋತ್ಸವದ ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನ ಸೌದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇದೆ. ಕಳೆದ ಬಾರಿಯೂ ಕೂಡ ನಿಮಗೆಲ್ಲೂ ಕೂಡ ನಿರಾಸೆಯಾಗದಂತಹ ರೀತಿಯಲ್ಲಿ ಪ್ರತಿ ಕ್ಷಣವನ್ನು ಕೂಡ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ. ಆ ಸುದ್ದಿ ನ್ಯೂಸ್ನ ಪ್ರತಿ ಕ್ಷಣದ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ಹೇಳ್ತಾ, ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥ ಬೀದಿಯ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ರಿ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನಸಂದಣಿ. ಲಕ್ಷ ದೀಪೋತ್ಸವಕ್ಕೆ ಲಕ್ಷಕ್ಕಿಂತ ಅಧಿಕ ಮಂದಿ ಬಂದು ಸೇರಿದ್ದಾರೆ. ಆ ಲಕ್ಷಕ್ಕಿಂತ ಅಧಿಕ ಮಂದಿ ಬಂದು ಸೇರಿರುವಂತಹ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ರಿ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮತ್ತೊಂದು ದೃಶ್ಯಾವಳಿ, ಮತ್ತೊಂದು ಕ್ಯಾಮರಾದ ಮೂಲಕ, ಮತ್ತೊಂದು ಲಾಡ್ಜ್ನಲ್ಲಿರುವಂಥ ಕ್ಯಾಮರಾದ ಮೂಲಕ ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷವಾದಂಥ ದೃಶ್ಯಾವಳಿ ನೋಡಿ. ಆ ಒಂದು ರಥ ಬೀದಿಯಲ್ಲಿ ರಥ ಸಾಗುವಂಥದ್ದು, ಆ ಲೈಟಿನ ಚಪ್ಪರದ ಅಡಿಭಾಗದಲ್ಲಿ ರಥ ಸಾಗುವಂಥ ದೃಶ್ಯಾವಳಿಯನ್ನು ಕೂಡ ತಾವು
ಗಮನಿಸ್ಬೋದು, ನಾವು ವೀಕ್ಷಿಸ್ಬೋದು. ಆ ವೀಕ್ಷಣೆಗೂ ಕೂಡ ವಿಶೇಷವಾದ ವ್ಯವಸ್ಥೆಯನ್ನು ಸುದ್ದಿ ನ್ಯೂಸ್ ಮಾಡಿದೆ. ಯಾವ ರೀತಿಯಾಗಿ ಇಲ್ಲಿ ರಥ ಸಾಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಜನ ಸೇರಿದ್ದಾರೆ, ಆ ರಥೋತ್ಸವ ಹೇಗಿರುತ್ತೆ, ಯಾವ ರೀತಿಯಾಗಿ ರಥೋತ್ಸವ ನಡೆಯುತ್ತೆ, ಎಲ್ಲ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ಸಂಭ್ರಮದ ಕ್ಷಣಗಳನ್ನ ನಾವು ನಿಮಗೆ ಕಟ್ಟಿಕೊಡ್ತೀವಿ. ಇಂತಹ ಸಂಭ್ರಮದ ಕ್ಷಣಗಳನ್ನ ತಾವೆಲ್ಲರೂ ಕೂಡ ಮೆಲುಕು ಹಾಕೋಬಹುದು. ಇದು ಬಹಳ ವಿಶೇಷವಾದಂಥ ಕ್ಷಣ, ಬಹಳ ವಿಶೇಷವಾದಂಥ ಸಂಭ್ರಮದ ಕ್ಷಣ. ಆ ಎಲ್ಲ ಕ್ಷಣಗಳನ್ನ ಕೂಡ ಮೆಲುಕು ಹಾಕೋದಕ್ಕೆ ಸಾಧ್ಯ. ನೋಡಿ ಯಾವ ರೀತಿಯಾಗಿ ಆ ಒಂದು ದೃಶ್ಯಾವಳಿಗಳನ್ನ ನಾವು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ ಅನ್ನುವಂಥದ್ದು. ರಥೋತ್ಸವದ ಪ್ರತಿ ಕ್ಷಣವನ್ನು ಕೂಡ ಕಟ್ಟಿಕೊಡುವಂಥ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡುತ್ತೆ. ಪ್ರತಿ ಕ್ಷಣವೂ ಕೂಡ ನಿಮ್ಮದೇ, ಪ್ರತಿ ಕ್ಷಣವನ್ನೂ ಕೂಡ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಡ್ರೋನ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಜನಸಾಗರ ಹರಿದು ಬರ್ತಾ ಇದೆ, ಜನಸಾಗರ ಹರಿದು ಬರ್ತಾ ಇದೆ. ಯಾವ ರೀತಿಯಾಗಿ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಂಗೊಳಿಸ್ತಾ ಇದೆ, ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಡ್ರೋನ್ ನಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಗೌರಿಮಾರು ಕಾವೇರಿಯ ಲಾಡ್ಜ್ ನಲ್ಲಿ ಇರುವಂತ ಕ್ಯಾಮರಾಮ್ಯಾನ್ ಕಂಟ್ರೋಲ್ ಕಾಣಬಹುದು. ಯಾಕಂದ್ರೆ ಅವರು ಟಾಪ್ ನಲ್ಲಿ ಇದ್ದಾರೆ. ಬಹಳ ಈಗಿನ ನೇರ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಬಹಳ ವಿಶೇಷವಾದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೌರಿ ಮಾರುಕಟ್ಟೆಯ ತನಕದ ದೃಶ್ಯಾವಳಿ. ಯಾಕೆಂತಂದ್ರೆ ಇದೇ ಒಂದು ರಥ ಬೀದಿಯಲ್ಲಿ ಇವತ್ತು ರಥ ಸಾಗ್ಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಸಮೀಪದ ದೃಶ್ಯಾವಳಿ, ಮುಖ್ಯ ದ್ವಾರದ ಸಮೀಪದ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ನಮ್ಮ ಕ್ಯಾಮರಾದ ಮೂಲಕ ನೋಡಿ ಅಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಹೆಚ್ಚಿನ ವಾಹನ ದಟ್ಟಣೆ ಇದೆ. ಆ ವಾಹನ ದಟ್ಟಣೆ ಹೇಗಿದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನೇತ್ರಾವತಿಯಿಂದ ಬರುವಂತಹ ವಾಹನ ದಟ್ಟಣೆ ಹೇಗಿದೆ. ಅದಾದ ನಂತರ ಮುಖ್ಯ ದ್ವಾರದ ಒಳಭಾಗ, ಮುಖ್ಯ ದ್ವಾರದ ಹೊರಭಾಗದಲ್ಲಿ ವಾಹನದ ಸಾಗರವಾದ್ರೆ ಮುಖ್ಯ ದ್ವಾರದ ಒಳಭಾಗದಲ್ಲಿ ಜನಸಾಗರ, ಭಕ್ತರ ಸಾಗರ, ಮಂಜುನಾಥನ ಆರಾಧಕರ ಸಾಗರ. ಇದೀಗ ಗೋದಾವರಿ ಲಾಡ್ಜ್ನಿಂದ ಬರ್ತಾ ಇರುವಂತಹ ದೃಶ್ಯಾವಳಿ. ಗೋದಾವರಿ ಲಾಡ್ಜಿನ ಮೇಲ್ಭಾಗದಲ್ಲಿರುವ ನಮ್ಮ ಕ್ಯಾಮರಾಮ್ಯಾನ್ ಕೊಡ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ನಮ್ಮ ಕ್ಯಾಮರಾಮ್ಯಾನ್ ಗೋದಾವರಿ ಲಾಡ್ಜ್ ಮೇಲ್ಗಡೆಯಿಂದ ದೃಶ್ಯಾವಳಿಗಳನ್ನು ಕೊಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಡ್ರೋನ್, ಮತ್ತೊಂದು ಕಡೆಯಿಂದ ನಮ್ಮ 6 ಕ್ಯಾಮರಾಗಳ ಕಣ್ಣಿನಲ್ಲಿ ನಿಮಗೆ ಪ್ರತಿ ಒಂದು ಕ್ಷಣದ ಗೌರಿ ಮಾರುಕಟ್ಟೆಯ ತನಕ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ರಥೋತ್ಸವದ ವೈಭವವನ್ನು ನಾವು ಕಟ್ಟಿಕೊಳ್ಳಿಕ್ಕಿದ್ದೇವೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇರ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಮತ್ತೆ ಡ್ರೋನ್ ದೃಶ್ಯಾವಳಿ. ಇದೀಗಾಗಿ ಕನ್ಯಾಡಿಯ ಸುದರ್ಶನ್ ಅವರು ಡ್ರೋನ್ ಹಾರಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವೀಗ ಕಟ್ಟಿಕೊಡ್ತಾ ಇದ್ರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಡ್ರೋನ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ಲಿಕ್ಕಿದ್ದೀರಿ. ಡ್ರೋನ್ನಲ್ಲಿ ಈ ಕ್ಷಣದ ದೃಶ್ಯಾವಳಿ, ಈ ಕ್ಷಣದ ಡ್ರೋನ್ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಕನ್ಯಾಡಿಯ ಸುದರ್ಶನ್ ಅವರು ಈ ಒಂದು ಡ್ರೋನ್ ದೃಶ್ಯಾವಳಿಯನ್ನ ನಿಮಗೆ ಚಿತ್ರೀಕರಿಸಿ ಕೊಡ್ತಾ ಇದ್ದಾರೆ. ಆ ಚಿತ್ರೀಕರಿಸಿ ಕೊಡ್ತಾ ಇರುವಂಥ ದೃಶ್ಯಾವಳಿ ಈ ಯುವ ಡ್ರೋನ್ ಹಾರಾಟಗಾರ ಅಂತ ಹೆಸರುವಾಸಿ ಈಗ ಬಹಳ ವಿಶೇಷವಾದಂತಹ ಚಿತ್ರೀಕರಣವನ್ನ ಮಾಡ್ತಾರೆ. ಅವರಿಗೆ ನಾವು ವಿಶೇಷವಾದಂತಹ ಒಂದು ಗೌರವವನ್ನು ಕೊಡ್ತಾ ಅವರ ಆ ದೃಶ್ಯಾವಳಿಗಳನ್ನು ಈಗ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳು ಈಗ ಹಾರಿಸ್ತಾ ಇದ್ದಾರಷ್ಟೇ.
ಹಾರಿಸುವಂತ ನೇರ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತೀವಿ. ಎಸ್, ಈ ಕ್ಷಣದ ನೇರ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಡ್ರೋನ್ ದೃಶ್ಯಾವಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದ ಈಗಿನ ದೃಶ್ಯಾವಳಿ ನೋಡಿ, ಯಾವ ರೀತಿಯಾಗಿ ಜನ ಸಾಗರ ಸೇರಿದೆ ನೋಡಿ. ಅಲ್ಲಿ ಡೊಳ್ಳು ಕುಣಿತ ಯಾವ ರೀತಿಯಾಗಿ ಸಾಗ್ತಾ ಇದೆ. ಡೊಳ್ಳು ಕುಣಿತ ಇದೀಗ ಡೊಳ್ಳು ಕುಣಿತ ನಡೀತಾ ಇದೆ. ಆ ಡೊಳ್ಳು ಕುಣಿತ ನಡೀತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಕ್ಷಣದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಡ್ರೋನ್ ದೃಶ್ಯಾವಳಿಗಳ ಮೂಲಕ ಪ್ರತಿ ಒಂದು ಕ್ಷಣದ ಒಂದು ಚಿತ್ರಣವನ್ನ ನಿಮಗೆ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಬಹಳ ವಿಶೇಷವಾದಂತಹ ದೃಶ್ಯಾವಳಿಗಳು ನಿಮ್ಮ ಮುಂದೆ. ಈ ಒಂದು ವಿಶೇಷ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಸುದರ್ಶನ್ ಅವರ ಡ್ರೋನ್ನಲ್ಲಿ ಚಿತ್ರೀಕರಣಗೊಂಡಿರುವಂತಹ ಈ ದೃಶ್ಯಾವಳಿ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ದೃಶ್ಯಾವಳಿಯನ್ನ ನೇರವಾಗಿ ನೋಡ್ತಾ ಇದ್ದೀರಿ. ವಿಶೇಷವಾದಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ ದೃಶ್ಯ ವೈಭವ, ಬಹಳ ಅದ್ಭುತವಾದಂತಹ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಕ್ತ ಸಾಗರ ಹರಿದು ಬಂದಿದೆ ಇಲ್ಲಿಗೆ ಅನ್ನುವಂಥದ್ದನ್ನ ತೋರಿಸುವುದಕ್ಕಾಗಿ ಈ ವಿಶೇಷ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇದೀಗ ರಥಬೀದಿಯ ದೃಶ್ಯಾವಳಿ. ರಥಬೀದಿಯಿಂದ ಯಾವ ರೀತಿ ಕಾಣುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಜನಸಾಗರ ಇದೆ, ರಥಬೀದಿಯಲ್ಲಿ ಜನಸಾಗರವೇ ಇದೆ. ಆ ಜನಸಾಗರವನ್ನ ಚಿತ್ರೀಕರಿಸಿ ಕೊಡ್ತಾ ಇದ್ದಾರೆ. ಆ ಜನಸಾಗರವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸುದರ್ಶನ್. ಅದನ್ನ ನಮಗೆ ತೋರಿಸ್ತಾ ಇದ್ದೀವಿ. ಬಹಳ ಅದ್ಭುತವಾದಂತಹ ಡ್ರೋನ್ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಆ ರಥೋತ್ಸವದ ವೈಭವದ ಕ್ಷಣಗಳನ್ನ ತಾವೆಲ್ಲರೂ ಕೂಡ ನೋಡ್ಲಿಕ್ಕಿದ್ದೀರಿ. ಆ ಸಂಭ್ರಮದ ಕ್ಷಣಗಳನ್ನ ತಾವೆಲ್ಲರೂ ಕೂಡ ನೋಡ್ಲಿಕ್ಕಿದ್ದೀರಿ. ಆ ಪ್ರತಿ ಒಂದು ಕ್ಷಣವನ್ನು ಕೂಡ ನೋಡಿ, ಯಾವ ರೀತಿಯಾಗಿ ದೀಪ ಬೆಳಗ್ತಾ ಇದೆ, ಯಾವ ರೀತಿಯಾಗಿ ಬೆಳಗ್ತಾ ಇದೆ ದೀಪ. ಭಕ್ತರೇ ಬೆಳಗಿಸಿದಂತಹ ದೀಪವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಲಕ್ಷ 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 ದೀಪ ಹೀಗೆ ಬೆಳಗಿದೆ. ಯಾಕೆಂತಂದ್ರೆ ಇವತ್ತು ಸಂಜೆ 5 ಗಂಟೆಯಿಂದಲೇ ಹೀಗೆ ದೀಪವನ್ನ ಬೆಳಗುವಂತ ಕಾರ್ಯವನ್ನ ಭಕ್ತರು ಮಾಡ್ತಲೇ ಇದ್ದಾರೆ. ನಿರಂತರವಾಗಿ ಸಾವಿರಾರು ಮಂದಿ ಭಕ್ತರು ಬಂದು ತಮ್ಮ ದೀಪವನ್ನ ಬೆಳಗಿ ಆರತಿಯನ್ನ ಮಂಜುನಾಥನಿಗೆ ಬೆಳಗಿ ಅಲ್ಲಿಂದ ತೆರಳಿದ್ದಾರೆ. ಬಹಳಷ್ಟು ಜನ ನಿರಂತರವಾಗಿ ಬರ್ತಾ ಇದ್ದಾರೆ, ಆರತಿಯನ್ನ ಬೆಳಗ್ತಾ ಇದ್ದಾರೆ, ಮಂಜುನಾಥನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಮಂಜುನಾಥನ ಆರಾಧನೆಯನ್ನ ಮಾಡುತ್ತಾ ಮಂಜುನಾಥನಲ್ಲಿ ತಮ್ಮ ಹರಕೆಯನ್ನ ಒಪ್ಪಿಸ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥವನ್ನ ಈಡೇರಿಸು ದೇವ ಅಂತ ಹೇಳ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ನೇರ ದೃಶ್ಯಾವಳಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಜನಸಾಗರ ಹೊರಗಡೆ ಇದೆ. ಯಾಕೆಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತೊಂದು ರಸ್ತೆ, ಅದು ಕೂಡ ನೇರವಾಗಿ ಹೋಗುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದತ್ತ. ಆ ದ್ವಾರದತ್ತ ಸಾಗುವಂತ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಕ್ಷಣ ಹೇಗಿದೆ ನೋಡಿ. ಒಂದು ಕಡೆ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗಾಗಲೇ ರಾಜೇಶ್ ಕೃಷ್ಣನ್ ಅವರ ಸಂಗೀತ ರಸಸತ್ಯ ಮುಗಿದಿದೆ. ಈಗಾಗಲೇ ವಸ್ತು ಪ್ರದರ್ಶನ ಮಂಟಪದಲ್ಲಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ವಸ್ತು ಪ್ರದರ್ಶನ ಮಂಟಪದಲ್ಲಿ ನಡೀತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಮಂಟಪದಲ್ಲಿ ನಡೀತಾ ಇದೆ. ಅಲ್ಲಿಂದ ಒಂದು ಕಡೆ ಸಾಂಸ್ಕೃತಿಕ, ಮತ್ತೊಂದು ಕಡೆ ಧಾರ್ಮಿಕ, ಇಡೀ ಕ್ಷೇತ್ರದಾದ್ಯಂತ ಜನಪದ ಕಲಾವಿದರ ತಂಡ ತಮ್ಮ ವಾದ್ಯ, ಕೊಳಲು, ಡೊಳ್ಳು, ಮದ್ದಲೆ ಎಲ್ಲವನ್ನು ಹಿಡ್ಕೊಂಡು ಬಂದು, ಸ್ಯಾಕ್ಸೋಫೋನ್ ಇರ್ಬೋದು, ಎಲ್ಲವನ್ನ ಹಿಡ್ಕೊಂಡ್ಬಂದು ತಮ್ಮ ಒಂದು ಸಂಗೀತದ ಸೇವೆಯನ್ನ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ನಾವು ಕೆಲವು ಕಲಾವಿದರ ಹತ್ರ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಬರ್ತೀವಿ ಸರ್, ಪ್ರತಿ ವರ್ಷ ಬಂದು ಕೂಡ ನಮಗೆ ಆ ಒಂದು ಸೇವೆಯನ್ನ ಮಾಡ್ತೀವಿ ಸರ್, ಇದು ನಮ್ದು 20ನೇ ವರ್ಷ ಸರ್, ಇದು ನಮ್ದು 22ನೇ ವರ್ಷ ಅಂತ ಬಹಳ ಖುಷಿಯಿಂದ ಹೇಳ್ತಾರೆ. ನಾನು ಚಿಕ್ಕಂದಿನಿಂದ ಬರ್ತಾ ಇದ್ದೆ ಸರ್ ಅಂತ ಅವರೊಬ್ರು ಹೇಳ್ತಾರೆ. ಇದು ನಮ್ಮ 28ನೇ ವರ್ಷ ಅಂತ ಹೇಳುವಂತ ಒಬ್ಬ ಯುವಕ ಹೇಳಿದಾಗ ಕೇಳಿದ್ರು, 28 ವರ್ಷದಿಂದ ಬರ್ತಾ ಇದೆಯಾ ಅಂತ. ಆವಾಗ ಅವರು ಹೇಳಿದ್ರು, ನಾನು ನನ್ನ 5ನೇ ವರ್ಷದಿಂದ ಬರ್ತಾ ಇದ್ದೇನೆ ಸರ್, ನಂಗೆ ಈಗ 33 ಅಷ್ಟೇ, ಆದ್ರಿಂದ 28 ವರ್ಷದಿಂದಲೂ ಕೂಡ ನಾವು ಬರ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿ. ಇದು ಬಹಳ ವಿಶೇಷತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಬಹಳ ಪ್ರೀತಿ ಇಟ್ಟು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿ ಇಟ್ಟು ಬಹಳ ದೊಡ್ಡ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ. ನಿಮಗೆ ಒಂದು ಕಡೆ ಡ್ರೋನ್ ದೃಶ್ಯಾವಳಿ ಆದರೆ
ಮತ್ತೊಂದು ಕಡೆ ಗೋದಾವರಿ ಕಾವೇರಿಯ ಮೇಲ್ಭಾಗದಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಕೊಡ್ತಾ ಇರುವಂತಹ ದೃಶ್ಯಾವಳಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಗೋದಾವರಿ ಮತ್ತು ಕಾವೇರಿಯ ಮೇಲ್ಭಾಗದಿಂದ ಅದಕ್ಕೋಸ್ಕರವಾಗಿ ವಿಶೇಷವಂತ ವೈರಿಂಗ್ ವ್ಯವಸ್ಥೆಯನ್ನ ಮಾಡಿಸಿ ಈ ಒಂದು ಲೈವ್ ಅನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಆ ಒಂದು ರಥಬೀದಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ನೀವು ಈಗ ನೋಡ್ತಾ ಇದ್ದೀರಿ. ರಥಬೀದಿಯ ದೃಶ್ಯಾವಳಿ ಜೊತೆಗೆ ಈಗಿನ ನೇರ ಡ್ರೋನ್ ದೃಶ್ಯಾವಳಿ ಪಂಚ್ ಮಾಡಿ ಗೌತಮ್ ನಮ್ಮ ಜೊತೆಗೆ ಒಂದು PCR ನಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಗೌತಮ್ ಶೆಟ್ಟಿ ಹೀರಾ ಅವರೀಗ ಪಂಚ್ ಮಾಡ್ತಾ ಇದ್ದಾರೆ ನೇರ ದೃಶ್ಯಾವಳಿ. ಯಾವುದು ಡ್ರೋನ್ನ ನೇರ ದೃಶ್ಯಾವಳಿ ಅಂತ ಅದಕ್ಕೆ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಭಕ್ತ ಸಾಗರ ಸನ್ನಿಧಾನದಿಂದ ಹರಿದು ಬರ್ತಾ ಇದೆ. ನಮ್ಮ ಕ್ಯಾಮರಾಮನ್ಗಳಾಗಿ ಯತೀಶ್ ಒಂದು ಕಡೆ, ಕೀರ್ತಿ ಒಂದು ಕಡೆ, ಶ್ರೀಧಾಮ ಅವರದ್ದು ಸಾಥ್ ಒಂದು ಕಡೆ, ಆನಂತರ ಆದಿತ್ಯ ಶೆಟ್ಟಿ ಬಳಂಜ ಅವರ ಸಾಥ್ ಒಂದು ಕಡೆ, ಕಾರ್ತಿಕ್ ಅವರ ಸಾಥ್ ಒಂದು ಕಡೆ, ವಿನೀಶ್ ಅವರ ಸಾಥ್ ಒಂದು ಕಡೆ, ಸಂತೋಷ್ ಪುತ್ತೂರು ಇವರ ಸಾಥ್ ಒಂದು ಕಡೆ, ಜೊತೆಗೆ ಡ್ರೋನ್ನಲ್ಲಿ ಸುದರ್ಶನ್ ಅವರ ಸಾಥ್ ಒಂದು ಕಡೆ, ಪಂಚೇಶ್ ಅವರ ಸಾಥ್ ಒಂದು ಕಡೆ, ಈ ಎಲ್ಲರೂ ಕೂಡ ಒಂದು ಡ್ರೋನ್ ದೃಶ್ಯಾವಳಿಗಳನ್ನ ಕ್ಯಾಮ್ರಾ ದೃಶ್ಯಾವಳಿಗಳನ್ನ ಕಟ್ಟಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ದೃಶ್ಯ ವೈಭವವನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾದ ಒಂದು ದೃಶ್ಯ ವೈಭವ ಇದೆ ಅನ್ನುವಂಥದ್ದು. ಇದು ರಥಬೀದಿಯ ದೃಶ್ಯ. ರಥಬೀದಿಯಲ್ಲಿ ಇದು ಮಾಮೂಲಿ ದೃಶ್ಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದಿಂದ ಆರಂಭಗೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಥಬೀದಿ ಇರ್ಬೋದು, ಮತ್ತೊಂದು ರಸ್ತೆ ಇರ್ಬೋದು, ಅಥವಾ ಅಮೃತವರ್ಷಿನ ಸುತ್ತಮುತ್ತ ಇರ್ಬೋದು, ಅಥವಾ ಅಮ್ಯೂಸ್ಮೆಂಟ್ ಪಾರ್ಕಿನ ಸುತ್ತ ಇರ್ಬೋದು. ಆ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿನಿಂದ ವಸ್ತು ಪ್ರದರ್ಶನ ಮಂಟಪದ ತನಕ ಹೋಗುವಂಥ ರಸ್ತೆಗಳಲ್ಲಿರ್ಬೋದು, ವಸ್ತು ಪ್ರದರ್ಶನ ಮಂಟಪದ ಸುತ್ತಮುತ್ತ ಇರ್ಬೋದು, ಆ ಮಳಿಗೆಗಳ ಸುತ್ತಮುತ್ತ ಇರ್ಬೋದು. ಎಲ್ಲಿ ಕೇಳಿದ್ರು ಕಲಾವಿದರ ಡೊಳ್ಳು ಕುಣಿತದ ಸೌಂಡ್ ಕೇಳುತ್ತೆ, ಕಲಾವಿದರ ಕುಣಿತದ ಒಂದು ಸಂಭ್ರಮ ಕೇಳುತ್ತೆ. ಕಲಾವಿದರೆಲ್ಲರೂ ಕೂಡ ಕುಣಿತದ ಖುಷಿಯಲ್ಲಿದ್ದಾರೆ, ಆ ಕುಣಿತದ ಸಂಭ್ರಮದಲ್ಲಿದ್ದಾರೆ. ರಥೋತ್ಸವ ನೋಡಬೇಕು, ರಥೋತ್ಸವಕ್ಕೆ ನಮ್ಮದೇ ಆದಂತಹ ಕಲಾ ಸೇವೆಯನ್ನು ಕೊಡಬೇಕು ಅನ್ನುವಂತಹ ಇರಾದೆಯಲ್ಲಿದ್ದಾರೆ. ಆ ಇರಾದೆಯಲ್ಲಿ ಇರುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡ್ರೋನ್ನ ಮೂಲಕ ಒಂದಷ್ಟು ಆಗದ ದೃಶ್ಯಾವಳಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿ ಅಲ್ಲ, ಆಗಿನ ದೃಶ್ಯಾವಳಿ. ಒಂದು 10 ರಿಂದ 10 ನಿಮಿಷದ ಹಿಂದಿನ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಆ ಡೊಳ್ಳು ಕುಣಿತದವರು ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿದ್ರು, ಅವರು ಯಾವ ರೀತಿಯಾಗಿ ಆ ಡೊಳ್ಳು ಕುಣಿತದ ಸಂಭ್ರಮದಲ್ಲಿದ್ರು ಅನ್ನುವಂಥದ್ದನ್ನ ನಿಮಗೆ ಡ್ರೋನ್ ದೃಶ್ಯಾವಳಿ ಮೂಲಕ ತೋರಿಸುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವ ಮೂಲಕ ವಿಶೇಷವಾಗಿ ನಿಮ್ಮ ಪ್ರೀತಿಯನ್ನ ಗಳಿಸಿಕೊಂಡಂತ ನ್ಯೂಸ್ ಸುದ್ದಿ ನ್ಯೂಸ್ ಅನ್ನುವಂಥದ್ದು ನಾವು ನಂಬಿದ್ದೇವೆ. ಜೊತೆಗೆ ಬಹಳ ವಿಶೇಷವಾಗಿ ಈ ಒಂದು ರಥೋತ್ಸವದ ಸಂಭ್ರಮವನ್ನು ಕೂಡ ಜನ ನೋಡ್ಲಿಕ್ಕಿದ್ದಾರೆ. ರಥೋತ್ಸವದ ಸಂಭ್ರಮದಲ್ಲಿಯೂ ಕೂಡ ಜನರಿದ್ದಾರೆ. ಸಂಭ್ರಮವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರ ಇಲ್ಲಿ ಸೇರಿಕೊಂಡಿದೆ. ಆ ಜನಸಾಗರವನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ.
ಶ್ರೀಕ್ಷೇತ್ರ ಧರ್ಮಸ್ಥಳದ ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳಂತ ನೋಡ್ತಿದ್ರೆ ಅಲ್ಲಿ ಸಂಪೂರ್ಣ ತಯಾರಿಗಳಾಗಿವೆ. ಅಲ್ಲಿಯ ಆ ಒಂದು ಕಟ್ಟೆಯ ಪೂಜೆಗೆ ಬೇಕಾದ ಎಲ್ಲ ತಯಾರಿಗಳು ಅಲ್ಲಾಗಿವೆ. ಆ ತಯಾರಿಯನ್ನು ನೋಡ್ತಾ ಇದ್ರಿ. ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳಂತ ನೋಡ್ತಾ ಇದ್ರಿ. ಅಲ್ಲಿಯೂ ಕೂಡ ನಮ್ಮ ತಂಡದ ಕ್ಯಾಮ್ರಾಮನ್ ಈಗಾಗಲೇ ರೆಡಿಯಾಗಿದ್ದಾರೆ. ಅಲ್ಲಿಯ ದೃಶ್ಯಾವಳಿಗಳನ್ನು ನಿಮಗೆ ನೇರವಾಗಿ ತೋರಿಸ್ತಾ ಇದೆ. ಇದು ಗೌರಿ ಮಾರುಕಟ್ಟೆಯ ದೃಶ್ಯ. ಬಹಳ ಪ್ರತಿ ಕ್ಷಣದ ದೃಶ್ಯಾವಳಿಗಳಿಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಇದೀಗ ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳಂತಾವೀಗ ನೋಡ್ತಾ ಇದ್ರಿ. ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳಂತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಲ್ಲಿ ಅಲಂಕಾರ ಮಾಡಲಾಗಿದೆ ಅನ್ನೋದು, ಅದರ ಜೊತೆಗೆ ಆ ಕಟ್ಟೆಯ ಅಲಂಕಾರ ಹೇಗಾಗಿದೆ. ಈ ಕಟ್ಟೆಯಲ್ಲಿ ಮಂಜುನಾಥ ಸ್ವಾಮಿಯನ್ನು ಕುಳ್ಳಿರಿಸಿಯಲ್ಲಿ ಪೂಜೆಯನ್ನು ನೆರವೇರಿಸಲಿಕ್ಕಾಗ್ತದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿಯ ಕಲಾವಿದರು ರಥ ಬೀದಿಯಲ್ಲಿ ತಮ್ಮ ಕಲಾ ಪ್ರೌಢಿಮೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತ ನೀವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕಲಾವಿದರ ತಂಡ ರೌಂಡ್ ಆಗಿ ಅಂದ್ರೆ ಸುತ್ತಾಕಾರವಾಗಿ ತಮ್ಮ ಕಲಾ ಪ್ರೌಢಿಮೆಯನ್ನು ತೋರಿಸ್ತಾ ಇರುವಂತದ್ದು. ಕಲಾವಿದರು ಎಲ್ಲರೂ ಕೂಡ ಬಹಳ ಸಂಭ್ರಮದಲ್ಲಿ ಬಹಳ ಖುಷಿ ಪಡ್ತಾ ಇರುವಂತದ್ದು, ಜೊತೆಗೆ ತಮ್ಮ ಕಲಾ ಸೇವೆಯನ್ನ ನೆರವೇರಿಸ್ತಾ ಇರುವಂತದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಕಲಾವಿದರ ಕಲಾ ಸೇವೆಯನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ರಥ ಬೀದಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ರಥ ಬೀದಿಯ ದೃಶ್ಯಾವಳಿಗಳು ಇದೀಗ ಕಾವೇರಿಯ ಮೇಲ್ಭಾಗದಲ್ಲಿರುವಂತಹ ನಮ್ಮ ಕ್ಯಾಮರಾಮ್ಯಾನ್ ತೋರಿಸ್ತಾ ಇರುವಂತ ದೃಶ್ಯಾವಳಿ. ಬಹಳ ಕ್ಷಣದ ಎಲ್ಲ ಕ್ಷಣಗಳ ಅಪ್ಡೇಟ್ಗಳನ್ನು ನೋಡ್ತಾ ಹೋಗ್ತೀವಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಕಲಾವಿದರು ನಿರಂತರವಾಗಿ ಕಲಾ ಸೇವೆಯನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಥ ಬೀದಿಯಲ್ಲಿ ಕಲಾವಿದರ ವಿಶೇಷ ಕುಣಿತ ನೋಡಿ. ರಥ ಬೀದಿಯಲ್ಲಿ ಕಲಾವಿದರ ವಿಶೇಷ ಕುಣಿತ ಇದೆ. ಆ ವಿಶೇಷ ಕುಣಿತದ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಗೌರಿ ಮಾರುಕಟ್ಟೆಯಲ್ಲಿ ಏನಾಗಿದೆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಈಗ ತೋರಿಸ್ಲಿಕ್ಕಿದ್ದೇವೆ. ಎಸ್, ಇದು ದೇವಸ್ಥಾನದ ಮುಂಭಾಗದ ದೃಶ್ಯ.
ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ರಥಬೀದಿಯ ದೃಶ್ಯ. ಎಕ್ಸಾಕ್ಟ್ ನಿಮಗೆ ಕಾವೇರಿ ಬಿಲ್ಡಿಂಗ್ನ ಕೆಳಭಾಗದ ದೃಶ್ಯ ಅಂದರೆ ಒಂದು ಎನ್ಕ್ವೈರಿ ಆಫೀಸ್ನ ಮುಂಭಾಗದ ದೃಶ್ಯವನ್ನು ಹೇಳ್ತಾವೀಗ ನೋಡ್ತಾ ಇದ್ರಿ. ಶ್ರೀಕ್ಷೇತ್ರ ಧರ್ಮಸ್ಥಳ ಅಂತಂದರೆ ಲಕ್ಷದೀಪೋತ್ಸವಕ್ಕೆ ಒಂದು ಸಂಭ್ರಮ ಸಡಗರ ಇರ್ತದೆ. ಲಕ್ಷದೀಪೋತ್ಸವದ ಆರಂಭದ ದಿನ ಅಂದರೆ ಮೊದಲ ದಿನ ಉಜಿರೆಯಿಂದ ವಿಶೇಷವಾಗಿ ಒಂದು ಭಕ್ತವೃಂದದ ಪಾದಯಾತ್ರೆ ನಡೀತದೆ. ಈ ಬಾರಿ 13ನೇ ವರ್ಷದ ಪಾದಯಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಬಂದು ಸೇರಿತು. ಬಹಳ ವೈಭವದ ಪಾದಯಾತ್ರೆ ನಡೀತು. ಅದೇ ದಿನ ರಾತ್ರಿ ಹೊಸಕಟ್ಟೆ ಉತ್ಸವ ಅಂತ ನಡೀತದೆ. ಹೊಸಕಟ್ಟೆ ಉತ್ಸವ ದೇವರಿಗೆ ಉತ್ಸವಾದಿಗಳನ್ನು ಮಾಡಿ ಒಳಗೆ ನಡೆಯಬೇಕಾದಂತಹ ಉತ್ಸವಗಳು ಉತ್ಸವ ಸುತ್ತು ನಡೆದು ನಂತರ ದೇವರು ಹೊರಾಂಗಣಕ್ಕೆ ಬಂದು ಹೊಸಕಟ್ಟೆಗೆ ವಿಹರಿಸಿ ಹೊಸಕಟ್ಟೆಯಲ್ಲಿ ಪೂಜೆಯನ್ನು ಮೊದಲ ದಿವಸ ಪಡೀತಾರೆ. ಎರಡನೇ ದಿವಸ ಕೆರೆಕಟ್ಟೆಯಲ್ಲಿ ಉತ್ಸವವನ್ನು ಪಡೀತಾರೆ. ಅಂದರೆ ಬುಧವಾರ 27ನೇ ತಾರೀಕು ಕೆರೆಕಟ್ಟೆಯಲ್ಲಿ ಉತ್ಸವವನ್ನು ಪಡೀತಾರೆ. ಬಹಳ ವಿಶೇಷ ಏನು ಅಂತಂದರೆ ಬೆಳ್ಳಿ ರಥೋತ್ಸವ ಪ್ರತಿದಿನವೂ ಕೂಡ ಇತ್ತು. ಈ ಬಾರಿ ಎಲ್ಲ ದಿನವೂ ಕೂಡ ರಥೋತ್ಸವ ಇತ್ತು. ಯಾಕೆಂತಂದರೆ ಭಕ್ತರ ರಥೋತ್ಸವ, ಭಕ್ತರು ಆ ರಥೋತ್ಸವವನ್ನು ನೆರವೇರಿಸಿದ್ರು. ಬಹಳಷ್ಟು ಜನ ಹರಕೆ ಕಟ್ಟಿಕೊಂಡಿದ್ರು. ಅದರಿಂದ ಎಲ್ಲ ದಿನವಿತ್ತು. ಮೂರನೇ ದಿನ ಅಂದರೆ ಗುರುವಾರ 28ನೇ ತಾರೀಕಿಗೆ ಅಮೃತವರ್ಷಿಣಿ ವೇದಿಕೆಯಲ್ಲಿ ಲಲಿತಾ ಕಲಾಗೋಷ್ಠಿ ನಡೆಯಿತು. ಆನಂತರ ಉತ್ಸವ ನಡೆದು ಲಲಿತೋದ್ಯಾನ ಉತ್ಸವ ನಡೀತು. ಅಂದರೆ ಉದ್ಯಾನವನದಲ್ಲಿ ಇರುವಂಥ ಕಟ್ಟೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಕೆಯಾಗಿ ನಂತರ ರಥೋತ್ಸವ ನಡೆದು ದೇವರು ಒಳಗಾಗ್ತಾರೆ. ಆ ನಂತರ ನಿನ್ನೆ ಅಂದರೆ ದೀಪೋತ್ಸವದ 4ನೇ ದಿನ ಕಂಚಿ ಮಾರುಕಟ್ಟೆಯಲ್ಲಿ ಉತ್ಸವ ನಡೆಯಿತು. ಕಂಚು ಮಾರುಕಟ್ಟೆ ಉತ್ಸವ ಯಾಕಂದರೆ ದೇವರು ವಿಹರಿಸಿ ಕಂಚು ಮಾರುಕಟ್ಟೆಗೆ ಹೋಗಿ ಕಂಚು ಮಾರುಕಟ್ಟೆಯಲ್ಲಿ ಪೂಜೆಯನ್ನು ಪಡೆದು ಅದಾದ ನಂತರ ದೇವರು ಬಂದು ರಥೋತ್ಸವ ನಡೆದು ಒಳಗಾಗ್ತಾರೆ. ಇದು ಕಂಚು ಮಾರುಕಟ್ಟೆ. ಇವತ್ತು ಗೌರಿ ಮಾರುಕಟ್ಟೆ ಉತ್ಸವ. ಅಮೃತವರ್ಷಿಣಿ ವೇದಿಕೆಯಲ್ಲಿ ನಿನ್ನೆ ಸರ್ವಧರ್ಮ ಸಮ್ಮೇಳನ ಇದ್ದರೆ ಇವತ್ತು ಸಾಹಿತ್ಯ ಸಮ್ಮೇಳನ ಮತ್ತು ಪ್ರಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಇತ್ತು. ಇದೀಗ ಈ ಬಾರಿಯ ಕಡೆಯ ದಿನ ಅಂದರೆ ಲಕ್ಷದೀಪೋತ್ಸವದ ಕಡೆಯ ದಿನ ಆದ ಇಂದು ಗೌರಿ ಮಾರುಕಟ್ಟೆ ಉತ್ಸವ. ಅಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಹೊರಾಂಗಣಕ್ಕೆ ಬರುವಂಥ ದೇವರು ರಥವನ್ನು ಏರ್ತಾರೆ. ರಥವನ್ನು ಗೌರಿ ಮಾರುಕಟ್ಟೆಯ ತನಕ ಎದೆ ಆಗ್ತದೆ. ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಪಡೆಯಲಾಗ್ತದೆ. ವಿಶೇಷವಾದಂಥ ಪೂಜೆಯನ್ನು ಪಡೆದು ದೇವರು ವಾಪಸ್ ಆಗುವಂಥದ್ದು. ಇದು ಲಕ್ಷದೀಪೋತ್ಸವದ ವಿಶೇಷ ಕ್ಷಣ. ಆ ಕ್ಷಣವನ್ನು ನಾವೆಲ್ಲರೂ ಕೂಡ ನೆನಪು ಇದ್ದೀವಿ. ಆ ಸಂಭ್ರಮದ ಕ್ಷಣಕ್ಕೆ ತಾವು ಕೂಡ ಸಾಕ್ಷಿಯಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸುದ್ದಿ ನ್ಯೂಸ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಎಲ್ಲ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಬೇಕು. ಆ ಒಂದು ರಥೋತ್ಸವದ ವೈಭವದ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸುದ್ದಿಯ ತಂಡ ವಿಶೇಷವಾಗಿ ಸಿದ್ಧವಾಗಿದೆ. ಆ ಡ್ರೋನ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ಡ್ರೋನ್ ಶಾಟ್ಸ್ನಲ್ಲಿ ಬಹಳ ಖುಷಿಯಾಗುತ್ತೆ. ಏನಂತಂದರೆ ಆದಷ್ಟು ಲಕ್ಷಾಂತರ ಜನ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರುವುದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಾಹಿತಿ ಸಿಗುತ್ತೆ. ಇದೀಗ ರಥ ಸಂಪೂರ್ಣ ಸಿದ್ಧಗೊಂಡಿದ್ದು ಶ್ರೀಕ್ಷೇತ್ರದ ದೇವಾಲಯದ ಮುಂಭಾಗಕ್ಕೆ ಬರುವುದಷ್ಟೇ ಬಾಕಿ ಇದೆ. ಆ ರಥದ ಒಂದು ಚಿತ್ರಣವನ್ನು ಕೂಡ ನಮ್ಮ ತಂಡ ಈಗಾಗಲೇ ಕಟ್ಟಿಕೊಟ್ಟಿದೆ. ಸಂತೋಷ್, ಕಾರ್ತಿಕ್ ಮತ್ತು ವನೀಶ್ ಅವರ ತಂಡ ನಿಮಗೆ ಈ ದೃಶ್ಯಾವಳಿಗಳನ್ನು ಕಟ್ಟಿಕೊಡ್ತಾ ಇದೆ. ಎಲ್ಲ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ.
ಶ್ರೀಕ್ಷೇತ್ರ ಧರ್ಮಸ್ಥಳದ ದೀಪೋತ್ಸವದ 5ನೇ ದಿನದ ಮಹಾರಥೋತ್ಸವಕ್ಕೆ ಕಾಯುತ್ತಿರುವಂತಹ ಸಹಸ್ರಾರು ಭಕ್ತರ ಕಣ್ಣುಗಳು. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತ ಸಮೂಹ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ದೇವಸ್ಥಾನದ ಒಳಭಾಗದಲ್ಲಿ ಉತ್ಸವಾದಿಗಳು ಆರಂಭಗೊಂಡು ಇದೀಗ ಉತ್ಸವಾದಿಗಳು ನಡೆಯುತ್ತಿವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಆ ಎಲ್ಲ ಭಕ್ತಿಯ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಕಾಯ್ತಾ ಇದೆ. ಅಲ್ಲಲ್ಲಿ ಕಲಾವಿದರ ಚೆಂಡೆ, ವಾದ್ಯ, ನಿನಾದ ಹೀಗೆ ಸಾಗಿ ಬರ್ತಾ ಇದೆ. ಕ್ಷೇತ್ರದಾದ್ಯಂತ ಚೆಂಡೆಯ ನಾದ, ವಾದ್ಯ ವೃಂದದವರ ಕುಣಿತ, ಅಬ್ಬರ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರಾರು ಭಕ್ತಾದಿಗಳು ಆ ಒಂದು ಅಮೃತ ಕ್ಷಣಕ್ಕಾಗಿ, ಆ ಒಂದು ಸ್ವರ್ಣ ಕ್ಷಣಕ್ಕಾಗಿ ಕಾತುರತೆಯಿಂದ ಕಾಯ್ತಿದ್ದಾರೆ. ತಾವು ದೂರದಿಂದ ಬಂದೀವಿ, ನಾವು ಧರ್ಮಾವರಂನಿಂದ ಬಂದಿದ್ದೇವೆ, ನಾವು ಆಂಧ್ರದ ನಲ್ಲೂರಿನಿಂದ ಬಂದಿದ್ದೇವೆ, ನಾವು ಆಂಧ್ರ ಪ್ರದೇಶದ ಹೈದರಾಬಾದ್ನಿಂದ ಬಂದಿದ್ದೇವೆ, ತಮಿಳುನಾಡಿನಿಂದ ಬಂದಿದ್ದೇವೆ, ಕೇರಳದಿಂದ ಬಂದಿದ್ದೇವೆ, ಕೊಯಮತ್ತೂರಿನಿಂದ ಬಂದಿದ್ದೇವೆ, ವಾರಣಾಸಿಯಿಂದ ಬಂದಿದ್ದೇವೆ ಅನ್ನುವಂಥದ್ದನ್ನ ಹೇಳುವಂತಹ ಭಕ್ತ ಸಮೂಹ ನಮಗೆ ಸಿಕ್ಕಿತ್ತು. ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ನಾವು ರಥೋತ್ಸವ ನೋಡಬೇಕು. ಬಹಳಷ್ಟು ಜನ ಬಹಳ ಆಸ್ಥೆಯಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ರಥೋತ್ಸವವನ್ನು ನೋಡಬೇಕು, ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಆ ರಥೋತ್ಸವನ್ನ ನೋಡಿ ಕಣ್ತುಂಬಿಕೊಳ್ಬೇಕು, ಮಂಜುನಾಥನ ದರ್ಶನ ಮಾಡಬೇಕು, ಮಂಜುನಾಥನಿಗೆ ನಮಸ್ಕರಿಸಬೇಕು. ನಾವು ಆರಾಧಿಸುವ ಮಂಜುನಾಥ, ನಾವು ಪೂಜಿಸುವ ಮಂಜುನಾಥ ರಥವನ್ನ ಏರಿ ಸಾಗುವಂತಹ ದೃಶ್ಯಾವಳಿಯನ್ನ ನೋಡಬೇಕು, ರಥವನ್ನ ಸೇರಿ ಹೋಗುವಂತ ದೃಶ್ಯಾವಳಿಯನ್ನ ನೋಡಬೇಕು ಅನ್ನುವಂಥದ್ದು. ಮತ್ತೊಂದು ಕ್ಯಾಮರಾದ ದೃಶ್ಯಾವಳಿಯನ್ನು ಈಗ ತಾವು ನೋಡ್ತಾ ಇದ್ದೀರಿ. ಈ ಕ್ಯಾಮರಾದಿಂದ ಬರ್ತಾ ಇರುವಂತ ದೃಶ್ಯಾವಳಿ ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಇದೆ ಅನ್ನುವಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಬಹಳ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತ ಸಾಗರ ಸೇರಿದೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ. ಇದು ಫ್ರಂಟ್ ಕ್ಯಾಮರಾ, ಅಂದ್ರೆ ಎದುರು ಭಾಗದಲ್ಲಿರುವಂತಹ ಕ್ಯಾಮರಾದ ದೃಶ್ಯಾವಳಿಗಳು. ಆ ದೃಶ್ಯಾವಳಿಯನ್ನ ಕೂಡ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತ ಸಾಗರ ಸೇರಿರುವಂಥದ್ದು, ಯಾವ ರೀತಿಯಾಗಿ ಸೇರಿದೆ ಅನ್ನುವಂಥದ್ದು, ಜೊತೆಗೆ ಈಗಾಗಲೇ ಸಿದ್ಧಗೊಂಡು ನಿಂತಿರುವಂತಹ ರಥ ಮುಂಭಾಗಕ್ಕೆ ಬರ್ಲಿಕ್ಕಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಮತ್ತೊಂದು ಕಡೆ ಈ ರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತಹ ಭಕ್ತ ಸಮೂಹ ನೋಡಿ, ಅದು ಪ್ರವಚನ ಮಂಟಪದ ಎದುರು ಭಾಗದ ದೃಶ್ಯಾವಳಿ. ಪ್ರವಚನ ಮಂಟಪದ ಎದುರು ಭಾಗದ ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದ್ದೀವಿ. ರಥೋತ್ಸವಕ್ಕಾಗಿ ಕಾಯುತ್ತಿರುವಂತಹ ಭಕ್ತ ಸಮೂಹವನ್ನು ತಾವೀಗ ನೋಡ್ತಾ ಇದ್ದೀವಿ. ಬಹಳ ಭಕ್ತಿಯಿಂದ ಭಕ್ತರು ಕಾಯ್ತಾ ಇರುವಂತಹ ಕ್ಷಣ, ಯಾವ ರೀತಿಯಾಗಿ ರಥೋತ್ಸವ ನಡೆಯುತ್ತೆ ಅನ್ನುವಂಥದ್ದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ಕ್ಷಣವನ್ನ ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಶ್ರೀಕ್ಷೇತ್ರ ಧರ್ಮಸ್ಥಳದ ಮೇಲ್ಭಾಗದಲ್ಲಿದ್ದ ಶಿವನ ಆ ಒಂದು ಡೆಕೋರೇಷನ್ ಮಾಡಿರುವಂಥದ್ದು ಅದನ್ನು ತಾವು ನೋಡ್ತಾ ಇದ್ದೀವಿ. ಭಕ್ತ ಸಾಗರ ಬಂದು ಸೇರಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ರಥ ಬೀದಿಯಲ್ಲಿ ಸಹಸ್ರಾರು ಮಂದಿ ಸೇರಿಕೊಂಡು ತಮ್ಮ ಚೆಂಡೆ ವಾದ್ಯ ನಿನಾದವನ್ನ ತೋರಿಸ್ತಾ ಇರುವಂಥದ್ದು.
ಅವರು ತಮ್ಮ ಕಲಾ ಸೇವೆಯನ್ನ ಮಂಜುನಾಥನಿಗೆ ಅರ್ಪಿಸ್ತಾ ಇರುವಂತದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾದ ಸನ್ನಿವೇಶಗಳನ್ನ ಎಲ್ಲರೂ ಕೂಡ ನೋಡ್ತಾ ಇದ್ವಿ. ಆ ಕ್ಷಣಗಳನ್ನೆಲ್ಲ ಕೂಡ ನೋಡ್ತಾ ಇದ್ವಿ.
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ರಥೋತ್ಸವಕ್ಕೆ ಸರ್ವ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ದಾವೆ. ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಲಾವಿದರ ದಂಡು ವೀರಗಾಸೆ ಕುಣಿತವನ್ನ ಮಾಡಿ ವೀರಗಾಸೆ ಕುಣಿತವನ್ನ ನೆರವೇರಿಸಿದಂಥ ಕಲಾವಿದರ ದಂಡು ಹೇಗಿದೆ, ಅವರು ತಮ್ಮ ಕಲಾ ಸೇವೆಯನ್ನ ಮಂಜುನಾಥನಿಗೆ ಅರ್ಪಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಈಗಿನ ಡ್ರೋನ್ ದೃಶ್ಯಾವಳಿ, ಇದು ಕಾವೇರಿ ಲಾಡ್ಜ್ನ ಮೇಲ್ಭಾಗದ ದೃಶ್ಯಾವಳಿ. ಈಗಿನ ಡ್ರೋನ್ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ಲೈವ್ ಡ್ರೋನ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ವಿ. ಬಹಳ ವಿಶೇಷವಾಗಿ ಈ ಡ್ರೋನ್ ದೃಶ್ಯಾವಳಿಯಲ್ಲಿ ರಥಬೀದಿಯ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಈ ಡ್ರೋನ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ವಿ. ರಥಬೀದಿಯ ಸಂಪೂರ್ಣ ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಇನ್ನೊಂದು ಗೋದಾವರಿ ಮತ್ತು ಕಾವೇರಿ ಲಾಡ್ಜ್ನ ಮೇಲ್ಭಾಗದಲ್ಲಿರುವಂತಹ ನಮ್ಮ ಕ್ಯಾಮರಾಮ್ಯಾನ್ಸ್ ನಿಮಗೆ ಕಟ್ಟಿಕೊಡುವಂಥ ದೃಶ್ಯಾವಳಿ. ಗೋದಾವರಿಯಲ್ಲಿ ಮತ್ತು ಕಾವೇರಿಯ ಎರಡೂ ಲಾಡ್ಜಿನ ಮೇಲ್ಭಾಗದಲ್ಲಿಯೂ ಕೂಡ ನಮ್ಮ ಕ್ಯಾಮರಾಮನ್ಗಳು ಕಟ್ಟಿಕೊಡ್ತಿರುವಂಥ ದೃಶ್ಯಾವಳಿಗಳು. ಇದು ಸಣ್ಣ ದ್ವಾರದ ಬಳಿಯಿಂದ ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಗ್ತಾ ಇರುವಂಥ ದೃಶ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಸಣ್ಣ ದ್ವಾರದ ಬಳಿಯಿಂದ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ. ಇದೀಗ ಪ್ರತಿಯೊಂದು ಕಡೆಯೂ ಕೂಡ ಗೋದಾವರಿ, ಕಾವೇರಿ, ಗೌರಿ ಮಾರುಕಟ್ಟೆ ಮತ್ತು ರಥಬೀದಿಯ ಸಮೀಪ ಮತ್ತು ಸಣ್ಣ ದ್ವಾರ ಮತ್ತು ದೇವಸ್ಥಾನದ ಎದುರುಗಡೆ ಹೀಗೆ 6 ಕ್ಯಾಮರಾಗಳನ್ನು ಅಳವಡಿಸಿ ಈ ವಿಶೇಷವಾದಂಥ ನೇರ ಪ್ರಸಾರವನ್ನ ಮಾಡ್ಲಿಕ್ಕೆ ಆಗ್ತಾ ಇದೆ. ಜೊತೆಗೆ ನೇರ ಡ್ರೋನ್ನ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೇವೆ. ಆ ಎಲ್ಲ ಕ್ಷಣದ ನೇರ ದೃಶ್ಯಾವಳಿಗಳನ್ನು ಕೂಡ ಸುದ್ದಿ ನ್ಯೂಸ್ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತ ಸಮೂಹ ಈ ಒಂದು ದೃಶ್ಯ ವೈಭವಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು. ಪ್ರತಿ ಕ್ಷಣವೂ ಕೂಡ ಈ ಒಂದು ರಥೋತ್ಸವನ್ನ ಕಣ್ತುಂಬಿಕೊಳ್ಳಬೇಕು. ನಾನು ಆರಾಧಿಸುವಂತಹ ದೇವ, ನನ್ನನ್ನು ಯಾವತ್ತೂ ಸದೃಢವಾಗಿ ನಿಲ್ಲಿಸುವಂತಹ ದೇವ, ನನ್ನೆಲ್ಲ ಆಶೋತ್ತರಗಳನ್ನು ಈಡೇರಿಸಿದಂತಹ ದೇವ ಶ್ರೀ ಮಂಜುನಾಥ ನಮಗೆ ಶಕ್ತಿಯನ್ನ ಕೊಟ್ಟಂತ ದೇವನ ಆರಾಧನೆ ನಿರಂತರವಾಗಿ ಮಾಡಬೇಕು. ದೇವ ರಥದಲ್ಲಿ ವಿರಾಜಮಾನರಾಗುವಂಥದ್ದು, ದೇವ ರಥದಲ್ಲಿ ವಿಹರಿಸುವಂಥದ್ದು, ದೇವ ಗೌರಿ ಮಾರುಕಟ್ಟೆಯಲ್ಲಿ ಪಡೆಯುವಂಥ ವಿಶೇಷ ಪೂಜೆ ಎಲ್ಲವನ್ನು ಕೂಡ ಗಮನಿಸಬೇಕು ಅನ್ನುವಂಥದ್ದನ್ನ ನಿಮಗೆ ತೋರಿಸಬೇಕು. ಆ ಎಲ್ಲ ದೃಶ್ಯಾವಳಿಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ತಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲೆಲ್ಲ ರೀತಿಯಾದಂಥ ತಯಾರಿಗಳಾಗಿವೆ. ಮತ್ತೊಂದು ಕಡೆ ಕಲಾವಿದರ ದಂಡು, ಮತ್ತೊಂದು ಕಡೆ ರಥಬೀದಿಯಲ್ಲಿ ಕಲಾವಿದರ ಬಹುದೊಡ್ಡ ದಂಡು ಸೇರಿದೆ. ಅವರೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಈ ಒಂದು ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಕಲಾವಿದರ ದಂಡು ತನಗೆ ಯಾವುದೇ ಸುಸ್ತಿಲ್ಲ, ಶ್ರೀ ಮಂಜುನಾಥ ಓಂ ನಮ ಶಿವಾಯ ಅಂತ ಹೇಳ್ತಾ ನಿರಂತರವಾಗಿ ಕಲಾ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಕಲಾ ಸೇವೆಯಲ್ಲಿ ಭಾಗಿಯಾಗಿರುವಂತಹ ನಿಯಮ ನಿಷ್ಠೆಗಳನ್ನ ಪಾಲನೆ ಮಾಡಿಕೊಂಡು ಈ ಒಂದು ಕಲಾ ಸೇವೆಯನ್ನ ನೆರವೇರಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ದೃಶ್ಯ ವೈಭವವನ್ನು ತಾವೀಗ ನೋಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ 2024ನೇ ವರ್ಷದ ದೀಪೋತ್ಸವದ ಮಹಾರಥೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇದೀಗ ತಾವೆಲ್ಲರೂ ಕೂಡ ಅಣಿಯಾಗ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ತಾವೆಲ್ಲರೂ ಕೂಡ ದೀಪೋತ್ಸವದ ಮಹಾರಥೋತ್ಸವದ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಿಕ್ಕಿದ್ದೀರಿ. ಆ ಸಂಭ್ರಮದ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ವಿಶೇಷವಾದಂತಹ ನೇರ ಪ್ರಸಾರವನ್ನ ಮಾಡ್ತಾ ಇದೆ.
ಅಡ್ಡ ಬಾಯಿ ಅಡ್ಡ ಬೇರೆ ಅವಳಿ ಇದೆ ಸೀದಾ
गम्मत आप होती है
ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್, ಕ್ಯಾಮರಾ ಲೈವ್ ಹೋಗ್ತೀವಿ, ಹಿಂದೆ ಬನ್ನಿ. ಮತ್ತೆ ಅಂಚಿ ಪೊಚ್ಚಿ ಹೇಗೆ ಕೆಪ್ತಾವೆ ಇಂಚಿ ಮಂತರ ಅಂತ ತಗಲಿಟ್ಟು ಮುಲ್ಪ ಬತ್ತು ಉಂಟು ಇರ್ತದೆ. ഈരെ പറയുന്നില്ല ഇറ്റല്ല ನೆನೆಪುಂಡು ಕರೆಕ್ಟ್ ಗುರ್ತುಂಡ ಮಗನ ಗುರ್ತುಂಡ ಓದು ಸಹ್ಯಾದ್ರಿ
ಕಾರ್ನರ್ ಉಂಟು ರಿಷಬ್ ಅವರು ಒಂದೇ ಕುಲ್ ನೋಡೋದು ರಿಷಬ್ ಅವರು ಮಾತಾಡೋದು ಗೊಬ್ಬರ ಹಾಕಲಿಕ್ಕೆ ನೆಲ್ಲಿ ಅಂತ
ಮಾತಾಡುವ ದೈವ ಮಂಜುನಾಥ ಅವನೇ ಅನಾಥನಾಥ ಮಾತಾಡುವ ದೈವ ಮಂಜುನಾಥ ಅವನೇ ಅನಾಥನಾಥ ಅವನಿಗೆ ಸಾಟಿ ದೈವವ ಕಾಣೆ ಅವನಿಂದಲೇ ಧರ್ಮದ ರಕ್ಷಣೆ ಮಾತಾಡುವ ದೈವ ಮಂಜುನಾಥ ಸಾವಿರ ನಾಲಿಗೆ ಶೇಷನಿಗೆ ಸಾಧು ಶಿವನನ್ನು ಹೊಗಳಲಿಕ್ಕೆ ಸಾವಿರ ನಾಲಿಗೆ ಶೇಷನಿಗೆ ಸಾಲದು ಶಿವನನ್ನು ಹೊಗಳಲಿಕ್ಕೆ ಸಾವಿರ ಕಣ್ಣೀರೇ ಸಾಲದು ಸುರಪಗೆ ಶಿವನ ಪ್ರಕಾಶವನ್ನು ನೋಡಲಿಕ್ಕೆ ಮಾತಾಡುವ ದೈವ ಮಂಜುನಾಥ ಅವನೇ ಅನಾಥನಾಥ ಅವನಿಗೆ ಸಾಟಿ ದೈವವ ಕಾಣೆ ಅವನಿಂದಲೇ ಧರ್ಮದ ರಕ್ಷಣೆ ಮಾತಾಡುವ ದೈವ ಮಂಜುನಾಥ ಅಲ್ಪಮಾನವನಾನು ಮಹಾಮಹಿಮನು ನೀನು ಅಲ್ಪಮಾನವನಾನು ಮಹಾಮಹಿಮನು ನೀನು
ಕಾಡೆನು ನಿನ್ನಯ ಸರಿಸಮವನ್ನು ಕಾಡೆನು ನಿನ್ನಯ ಸರಿಸಮವನ್ನು ಮನುಜರ ಹೊಗಳಿಕೆ ಇನ್ನೇನು ಮಾತಾಡುವ ದೇವ ಮಂಜುನಾಥ ಅವನೇ ಅನಾಥನಾಥ ಅವನಿಗೆ ಸಾಠಿ ದೈವವ ಕಾಣೆ ಅವನಿಂದಲೇ ಧರ್ಮದ ರಕ್ಷಣೆ ಮಾತಾಡುವ ದೇವ ಮಂಜುನಾಥ ಅವನೇ ಅನಾಥನಾಥ Mama,
ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯವಯ್ಯ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಇದು ಭಾಗ್ಯವಿದು ಭಾಗ್ಯ ಇದು ಭಾಗ್ಯವಯ್ಯ
ಹೇಗಿದೆ ಪರ್ಫಾರ್ಮೆನ್ಸ್? ಎಷ್ಟು ಅಲ್ಲ ಇದು ಬ್ಯಾಟ್ರಿ ಎಷ್ಟು ಬರುತ್ತಾ ಪಕ್ಕ? ಎಲ್ಲ ಮನವರಿಸಿ ಮಾಡಿದ್ರು, ಸ್ಪೀಡ್ ಹೌದೌದು. ನಾನು ಅದೇ ಸೆನ್ಸರ್ ಪ್ಲಸ್ ಮುಂದ್ಗಡೆ ಲೈಗಾ ಇದೆಯಲ್ಲ, ನಾನು ಜನವರಿ ತಗೋತೀನಿ. ಇಬ್ಬರಿದ್ದಾರೆ ಡೀಲರ್ ನನ್ನ ಹತ್ರ, ಬೆಂಗಳೂರನ್ನು ಒಬ್ಬ ಇದ್ದಾನೆ. ಅವತ್ತಿನ ರೇಟ್ ನೋಡಿಕೊಂಡು ಪರ್ ಡೇ ಎವ್ರಿ ಡೇ ಚೇಂಜ್ ಆಗ್ತದೆ. ಅದು ಇದು ಎಷ್ಟಾಯ್ತು ಅದು? ಹಾಂ, ಬ್ಯಾಟ್ರಿ ಸಪ್ರೇಟ್ ತಗೋಬೇಕು. ಮೂರಲ್ಲ ಬ್ಯಾಟ್ರಿ ಸಾರಿ ಚಾರ್ಜರ್, ಬ್ಯಾಟ್ರಿ ಚಾರ್ಜರ್ ಇದೆಲ್ಲ. ಇದು ನಿಮಗೆ ಇದು ಸಿಕ್ಕಿಲ್ವಾ? ಹಬ್ಬು ಹಬ್ಬು ಇದೆ, ಹಾಂ, ಚಾರ್ಜರ್ ಸಪ್ರೇಟ್ ಹಬ್ಬು ಸಿಗುತ್ತೆ, ಈ ಮುಗಿದ ಓಕೆ ಅಷ್ಟೇ. ನೋಡಿ ಅಲ್ಲಿ ಚಾರ್ಜರ್ ಇದೆಯಲ್ಲ, ಅದು ನಾವು ಸಪ್ರೇಟ್ ತಗೋದು. ಯಾವ್ದು ಯಾವುದು? ಓ ಇಲ್ಲಿ ಚಾರ್ಜಿಂಗ್ ಇದೆ ವಾಟರ್. ಅಲ್ಲ ಹಬ್ಬು ಅವರೇ ಕೊಡ್ತಾರೆ. ಹಬ್ಬು ಸಿಗುತ್ತೆ, ಬ್ಯಾಟ್ರಿ ಚಾರ್ಜರ್ ಹಬ್ಬು ಅದರಲ್ಲೇ ಸಿಗುತ್ತೆ. ಆ ಸಿ ಪಿನ್ ಚಾರ್ಜರ್ ಇದೆ, ಬ್ಲ್ಯಾಕ್ ಕಲರ್. ಹಾಂ, ಎಷ್ಟಾಗುತ್ತೆ ಅದು? 7000. ನನಗೆ ಶಾಕ್ ಆಗಿದೆ. ಅಂದ್ರೆ ಫಾಸ್ಟ್ ಚಾರ್ಜಿಂಗಿಗೆ. ಹಾಂ, ನೀವು ನಾರ್ಮಲ್ ಟೈಪ್ ಆದ್ರೆ ಅದು ಆಗುದಿಲ್ಲ. ಐಫೋನ್ ಇದಾದ್ರೆ ಸಪೋರ್ಟ್ ಆಗುತ್ತೆ. ದೂರವಾದ ಅಣ್ಣ ಸುಮ್ಮನೆ ಇರ್ತೀಯಲ್ಲ, ವಿಡಿಯೋ ಮಾಡಿ. ಅದು ಬರುವಾಗ ನಮಗೆ ಪ್ಯಾನಿಂಗ್. ಇಲ್ಲಪ್ಪ, ನಾನು ಪ್ರಜಾವಾಣಿ ಫೋಟೋ ಆಯಿತು, ವಿಡಿಯೋ ಒಂದು ಸ್ವಲ್ಪ ಬೇಕು. ಈಗ ಚಾರ್ಜ್ ಬ್ಯಾಟ್ರಿ ಅವಿಯ ಕೊಡ್ತುನಾ 25% ಬ್ಯಾಟ್ರಿ. ಎಷ್ಟಿದೆ? 21.
ಬ್ಯಾಟ್ರಿ ಖಾಲಿ ಆಗಿದೆ ಅಂತ ತಂದದ್ದಾ? ರೋಡ್ ಮಾಡಬಾರ್ದು ಕೂಡ ಅಂದವರು. SMS ತಗೊಂಡು 1 ತಿಂಗಳಾಯ್ತಾ? ಒಂದೂವರೆ ತಿಂಗಳಾಯ್ತು. ಬಂದ ತಕ್ಷಣ ತಗೊಂಡ್ಬಿಟ್ಯಾ? ಬಂದ ತಕ್ಷಣ ತಗೊಂಡ್ಬಿಟ್ಟೆ. ಅದೇ ನಾನು Air 3ಗೆ ಪ್ಲಾನ್ ಹಾಕಿದ್ದಲ್ಲ, ಅಷ್ಟಾಗುವಾಗ ಲಾಂಚ್ ಆಗಿತ್ತು. ನಾನು ಇದು ಮಿನಿ 4 Pro ಪ್ಲಾನ್ ಮಾಡಿದ್ದೆ. ಇದು ಬಂತಲ್ಲ, ಹೌದು, ಅದು ಮೊಬೈಲ್ ಆಗುತ್ತೆ. ಮತ್ತೆ ಡುವೆಲ್ ಕ್ಯಾಮರಾ ಅಲ್ಲ, ಈಸಿ 70 mm. ಓಡ್ತಾ ಹೊರಡ್ತಾ ಬಂತಲ್ಲಿ ಬಂತು. ಸುದು ಬಿರವಲ್ಲ ಅಯ್ಯೋ ಏನೋ ನೀವು ಬಿಸಿರ ಮಾಡ್ಯಾರಾ? ಮುಲ್ಮಿ ಇಂಕ ಅಡ್ಡ ಬರ್ಪಿದೆ ನಿನ್ನ ಬಾರೋಡು ಮೀನು ಲೋಗೋಡು ಕೈಯಾವಡು ಕೈದ ಗಂಟೆ ದೀಪದಲ್ಲ. ಶೆಡ್ ಮಾಡುವಾಗ ಯಾವುದು ನೈಟ್ ಮೋಡ್ ಹಾಕೋತಾನೆ ಅಥವಾ ಯಾವುದು? ಇದರಲ್ಲಿ ಆಟೋಮೇಟ್ ನೈಟ್ ಮೋಡ್ ಅದೇ ಆಗುತ್ತಾ? ಡೇ ಟೈಮಲ್ಲಿ ಆಟೋ ಇದರಲ್ಲಿ ನೈಟ್ ಮೋಡ್ ವೈರ್ಲೆಸ್ ಕೇಬಲ್ ಹಾಕೋದಿಲ್ಲ ಇದು ಡೇ ಟೈಮ್ ನಾನು ನಾರ್ಮಲ್ ಆಗಿ ಅಂದರೆ ಹೀಗೆ ಲೈವ್ ಕೊಡ್ತೀನಿ, ಅದು ಅಲ್ಲಿ అల్గా వచ్చింది, అల్గా ఉందన్నారు, అల్గా వచ్చింది. గ్యారేజ్ మాత్రం సరేనా? 30 గ్యారెంటీ వేస్తుంది, ಅದಕ್ಕೆ 60%. ಹೋಟೆಲ್ ಅದೇ ತಮ್ಮ ಪೂರ ಅದೇ ರಡ್ಲ ಅಲ್ಲ 5 ಲಕ್ಷ 25 ಲಕ್ಷ 5 ಲಕ್ಷ ಬರೋದಿಚ್ಚಿ ದಾಯಿ ಬ್ರೆಡ್ ಬರ್ಬಾರೆ ಬರೋದಿಚ್ಚಿ ಅವಳು ಎನ್ನ ಬರ್ಪುಣ ಕಟ್ಟೆ ಇಲ್ಲ ಅಲ್ಲಿ ನನ್ನ ಹೆಚ್ಚು ಬಿತ್ತು ಕಟ್ಟೆ ಎನ್ನ ಬರ್ಪುಣ ದಾಯಿ ಬ್ರೆಡ್ ಬರತ್ತೆ ಭಾರಿ ಸ್ಪೀಡ್ ಬರುತ್ತೆ. ಗಾಡಿ ಅದಕ್ಕೆ ಅಲ್ಲೇ ಇಟ್ಟು ಬಂದಿದ್ದೀವಿ.
ಆಗ್ತದಲ್ಲ. ದೇವರು ಅಣ್ಣ ಓಣ ಸೈಡ್ ಅಣ್ಣ ಅಯ್ಯೇ ಫೋಟೋ ಅದಣ್ಣ ಓಕೆ 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 ಕೊರ್ಲೆ 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 ಕೊರ್ಲೆ
ಒಂತೆ ಇಂದು ದೇವರು ಉಲೈ ಪೋಯರುಂಡು ದೇವಸ್ಥಾನದ ಉಲೈ ಅವಳು ಅಲ್ಪ ಒಂದು ಬ್ಯಾಟ್ರಿ ಚಾರ್ಜಿಂಗ್ ದೀಪ ಒಂದು ಒಂತೆ ದೀದು ಕೊಡಲಿಕ್ಕೆ ಒಂತೆ ಲೈಟ್ ಅಲ್ಪ ಒಂದು ಬ್ಯಾಟ್ರಿ ಉಂಟದ ಚಾರ್ಜ್ ದೀದು ಕೊಡಲೆ ಒಂತೆ ಒಂತೆ ಆಂಡ ತೊಂದರೆ ಐತಿ